ವೇದಿಕೆ ಎದುರು ಭಾಗದಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ, ಕಿರಿಯರ ಹಾರೈಕೆಗಳ ಜೊತೆಗೆ ಬಹಳ ಅರ್ಥಪೂರ್ಣವಾದಂಥ, ಅದ್ಭುತವಾದಂಥ, ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ವಿಶೇಷ ಚೇತನ ಮಕ್ಕಳ ಪ್ರತಿಭೆಗಳ ಅನಾವರಣವನ್ನ ಮಾಡುವ ಸಲುವಾಗಿ ಕುಂದಾಪುರದ ಈ RN ಶೆಟ್ಟಿ ಸಭಾಭವನದಲ್ಲಿ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಹಾಗೆ ಕಾವಲು ಟ್ರಸ್ಟ್ ಕುಂದಾಪುರ ಹೆಜ್ಜೆ ಸಂಭ್ರಮ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಬಂದಿರತಕ್ಕಂಥ ಎಲ್ಲ ಹಿರಿಯರು ಕಿರಿಯರಿಗೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದಿರುವಂಥ ದೇವರ ಪ್ರತಿರೂಪದಂತಿರುವ ಎಲ್ಲ ವಿಶೇಷ ಮಕ್ಕಳಿಗೆ ಪ್ರೀತಿಪೂರ್ವಕವಾದ ವಂದನೆಗಳು, ಸ್ವಾಗತವನ್ನ ಕೋರಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಆರಂಭಗೊಳಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಗುರುರಾಜ್ ಗಂಟಿಹೊಳೆಯವರು. ಅದೇ ರೀತಿಯಲ್ಲಿ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ಅವರು. ಹಾಗೆ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ RN ಶೆಟ್ಟಿ ಸಭಾಭವನ ಕುಂದಾಪುರದ ಸಂಚಾಲಕರಾದ ಶ್ರೀ ಸುಧಾಕರ್ ಶೆಟ್ಟಿಯವರು, ವೈಟ್ ಲೋಟಸ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಅಜಯ್ P ಶೆಟ್ಟಿ, ರಂಗಭೂಮಿ ಕಲಾವಿದರಾದಂಥ ಶ್ರೀಮತಿ ಚಂದ್ರಕಲಾ ರಾವ್ ಕರಿಕೆ, ಮೊಳಹಳ್ಳಿಯ ಉದ್ಯಮಿಗಳಾದ ಶ್ರೀಮತಿ ವಸಂತಿ ಶೆಟ್ಟಿ, ಹಾಗೆ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಮಹಿಳೆಯರಿಗೆ ಮಕ್ಕಳಿಗಾಗಿ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಹಾಗೆ ಕಿಡ್ಸ್ ಡ್ಯಾನ್ಸ್ ಸ್ಟುಡಿಯೋವನ್ನ ಆರಂಭ ಮಾಡ್ತಾ ಫಿಟ್ ಅಂಡ್ ಫೈನ್ ಆಗಿರೋದು ಹೇಗೆ ಅನ್ನೋದನ್ನ ಕಲಿಸ್ತಾ ಅದ್ರ ಜೊತೆನಲ್ಲೇ ವಿಶೇಷ ಮಕ್ಕಳ ಒಂದು ಸುಂದರವಾದ ಬದುಕಿಗಾಗಿ ಒಂದಷ್ಟು ಕಾರ್ಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಸಂಪನ್ಮೂಲಗಳನ್ನ ಒದಗಿಸುವಂತ ಒಂದು ಕೆಲಸವನ್ನ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಹಾಗೆ ಕಾವಲು ಸಮಿತಿ ಕುಂದಾಪುರ ಮಾಡಿಕೊಂಡು ಬಂದಿದೆ. ಅದರ ಅಂಗವಾಗಿ ಇವತ್ತು ಜಿಲ್ಲೆಯಾದ್ಯಂತದ ವಿಶೇಷ ಶಾಲೆಗಳಿಂದ ಆಗಮಿಸಿದ ಮಕ್ಕಳ ಪ್ರತಿಭೆಗಳ ಅನಾವರಣದ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸಿಕೊಂಡು ಯಾವುದೇ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದರೆ ದೇವರ ಸ್ಮರಣೆಯೊಂದಿಗೆ ಆರಂಭಿಸುವ ಭವ್ಯ ಭಾರತದ ಪರಂಪರೆಯ ಪ್ರತೀಕವಾಗಿ ಇವತ್ತಿನ ಈ ಕಾರ್ಯಕ್ರಮ ಭಕ್ತಿ ಶ್ರದ್ಧೆಯ ಗೀತೆಯ ಮೂಲಕ ಆರಂಭವನ್ನ ಕಾಣ್ತಾ ಇದೆ. ಅನುರಾಗ್ ನಾಯಕ್ ವೇದಿಕೆಗೆ ಬಂದು ದೇವರನ್ನ ಸ್ಮರಿಸಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನುರಾಗ್ ನಾಯಕ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ವರ್ಷದ ಎಲ್ಲ ತಿಂಗಳುಗಳಲ್ಲೂ ನಡೆಯುತ್ತವೆ. ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು. ಆದ್ರೆ ಈ ರೀತಿಯಾದಂಥ ಕಾರ್ಯಕ್ರಮಗಳು ಬಹಳ ಅಪರೂಪಕ್ಕೆ ಮಾತ್ರ ನಡೆಯುತ್ತೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕುಂದಾಪುರ ಸಾಕ್ಷಿ ಆಗ್ತಾ ಇದೆ, ನಾವೆಲ್ಲ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದ ಕ್ಷಣಗಳು, ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸುವ ಪರಂಪರೆ. ಅದಕ್ಕೂ ಮುಂಚೆ ಎಲ್ಲ ದೇವರುಗಳ ಆಶೀರ್ವಾದ, ದೈವ ದೇವರುಗಳ ಅನುಗ್ರಹವನ್ನ ಬೇಡಿಕೊಂಡು, ಹಿರಿಯರ ಆಶೀರ್ವಾದ ಇಲ್ಲದೆ ಯಾವುದೇ ಕಾರ್ಯಕ್ರಮ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಿರಿಯರ ಆಶೀರ್ವಾದ, ಕಿರಿಯರ ಹಾರೈಕೆಯ ಜೊತೆಗೆ ದೇವರ ಸ್ಮರಣೆಯನ್ನ ಮಾಡಿಕೊಂಡು ಅನುರಾಗ್ ನಾಯಕ್ ನಾವು ನೇರವಾಗಿ ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮನ್ನೆಲ್ಲ ಕಾಯ್ತಾ ಇರುವಂತ ಸರ್ವಶಕ್ತಿಗಳಿಗೆ ವಂದಿಸಿಕೊಂಡು ಕುಂದಾಪುರದ ಎಲ್ಲ ದೈವದೇವರುಗಳ ಆಶೀರ್ವಾದವನ್ನ ಬೇಡಿಕೊಂಡು ಪೂಜ್ಯ ಸಚ್ಚಿದಾನಂದ ಛಾತ್ರ ಅವರ ಅಮೃತ ಹಸ್ತದ ಮೂಲಕ, ಅದೇ ರೀತಿಯಲ್ಲಿ ಮಾನ್ಯ ಶಾಸಕರು ಶ್ರೀ ಗುರುರಾಜ್ ಗಂಟಿಹೊಳೆಯವರು ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ಇವತ್ತಿನ ಕಾರ್ಯಕ್ರಮದ ಇನ್ನೋರು ಮುಖ್ಯ ಅತಿಥಿಗಳು ಶ್ರೀ ಶಿವ ಆರ್ ಪೂಜಾರಿ, ಉದ್ಯಮಿಗಳು, ಬೆಂಗಳೂರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜಗನ್ಮಾತೆ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನವನ್ನ ಆ ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರರಾಗಿ ಕ್ಷೇತ್ರವನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಎಲ್ಲ ರೀತಿಯ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರತಕ್ಕಂತಹ ಶ್ರೀ ಸಚ್ಚಿದಾನಂದ ಛಾತ್ರ ಅವರು, ಜೊತೆಯಲ್ಲೇ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆಯವರು ಈ ಕಾರ್ಯಕ್ರಮವನ್ನ ಹೆಚ್ಚೆ ಸಂಭ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ಇದು ಈ ಮಕ್ಕಳ ಸಂಭ್ರಮವಲ್ಲ, ನಮ್ಮೆಲ್ಲರ ಸಂಭ್ರಮ, ಸಮಾಜದ ಒಳ್ಳೆಯ ಮನಸ್ಸುಗಳ ಸಂಭ್ರಮದ ಈ ಕಾರ್ಯಕ್ರಮ ಇವತ್ತಿನ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता. ಈ ಉದ್ಘಾಟನಾ ಕಾರ್ಯಕ್ರಮ ಬಹಳ ಚಿಕ್ಕದಾಗಿ ಬಹಳ ಬೇಗ ಮುಗಿಲಿಕ್ಕಿದೆ. ಸಾಕಷ್ಟು ಭಾಷಣಗಳನ್ನ ಮಾಡುವಂತ ವೇದಿಕೆ ಕೂಡ ಅಲ್ಲ, ನಿಮ್ಮೆಲ್ಲರ ಟ್ಯಾಲೆಂಟ್ ಅನ್ನ ಅನಾವರಣಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ಲಿಕ್ಕಿದೆ. ಆದ್ರೆ ಬಂದಂತಹ ಅತಿಥಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುವಂಥದ್ದು ನಮ್ಮ ಪರಂಪರೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಹಳ ಒತ್ತಡದ ಕೆಲಸಗಳ ನಡುವಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಕಾರಣದಿಂದ ಬಂದಿರತಕ್ಕಂತಹ ಮಾನ್ಯ ಶಾಸಕರಿಗೆ ಪುಷ್ಪವನ್ನ ನೀಡಿ ನಮ್ಮ ಗೌರವವನ್ನ ಪಲ್ಲವಿ ಎಸ್ ಶೆಣೈ ವೇದಿಕೆಗೆ ಬಂದು ಅವರಿಗೆ ಪ್ರೀತಿಯ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಲ್ಲವಿ ಎಸ್ ಶೆಣೈ ಅವರು ಶ್ರೀ ಗುರುರಾಜ್ ಗಂಟಿಹೊಳೆಯವರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜನಪರ ಕಾಳಜಿಯ ಮೂಲಕ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ ಅವರು ಬೆಳಗ್ತಾ ಇದ್ದಾರೆ. ಸರಿ. ಮಾನ್ಯ ಗುರುರಾಜ್ ಗಂಟಿಹೊಳೆಯವರಿಗೆ ಪ್ರೀತಿಯ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪೂಜ್ಯ ಸಚ್ಚಿದಾನಂದ ಛಾತ್ರ ಅವರಿಗೆ ಸ್ವಾತಿ ಎಸ್ ಪೈ ಅವರು ಪುಷ್ಪದ ಗೌರವವನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀಮತಿ ಅಕ್ಷತಾ ರಾವ್ ಅವರಿಗೆ ಶೋಭಾ ಅವರು ಪುಷ್ಪವನ್ನ ನೀಡಿ ಗೌರವಿಸಬೇಕು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವೈಟ್ ಲೋಟಸ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಅಜಯ್ ಪಿ ಶೆಟ್ಟಿ ಅವರಿಗೆ ಶಾರದಾ ತಪಸ್ವಿ ಅವರು ಗೌರವಪೂರ್ವಕವಾದಂತಹ ವಂದನೆಗಳನ್ನ ಪುಷ್ಪವನ್ನ ನೀಡುವುದರ ಮೂಲಕ ಸಲ್ಲಿಸಲಿದ್ದಾರೆ. ಶ್ರೀಮತಿ ಸ್ನೇಹಾ ಕಾಮತ್ ಅವರಿಗೆ ಅನೀಶಾ ಅವರು, ಕುಂದಾಪುರ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಮತಿ ಆಶಾ ಕರ್ವಾಲೋ ಅವರಿಗೆ ಅಮಿತಾ ಅವರು ಪುಷ್ಪದ ಗೌರವವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ದೇಶೀಯ ಕುಂದಾಪುರದ ಅಧ್ಯಕ್ಷರಾದ ಡಾಕ್ಟರ್ ರತಿ ಅವರು ಅವರಿಗೆ
ಈ ಕಾರ್ಯಕ್ರಮದ ಬಗ್ಗೆ ಅಕ್ಷತಾರ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಮತ್ತು ಡ್ಯಾನ್ಸ್ ಸ್ಟುಡಿಯೋ ಕುಂದಾಪುರ ಅವರು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ನಮಸ್ತೆ. ನಮಸ್ತೆ ಎಲ್ರಿಗೂ. ಗೊತ್ತಿದೆ ನಾನು ಯಾಕೆ ಈ ಪ್ರೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ಫಸ್ಟ್ ಸ್ಟೇಜ್ ಅಲ್ಲಿ ಇರುವವರಿಗೆ ಎಲ್ರಿಗೂ ನಮಸ್ತೆ. ಸ್ವಲ್ಪ ನರ್ವಸ್ ಆಗಿದ್ದೇನೆ, ಯಾಕಂತ ಗೊತ್ತಿಲ್ಲ. ನಂದು ಉದ್ದೇಶ ಎಂತ ತುಂಬಾ ಜನ ಕೇಳ್ತಾರೆ, ಇಂತ ಮಕ್ಕಳಿಗೆ ಯಾಕೆ ನೀವು ಡಾನ್ಸ್ ಹೇಳಿಕೊಡ್ತೀರಾ ಅಂತ. ನಾನು ಎಲ್ರಿಗೊಂದು ಹೇಳ್ತೇನೆ, ನಾರ್ಮಲ್ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಈ ಸ್ಪೆಷಲ್ ಮಕ್ಕಳಲ್ಲಿ ಅದಕ್ಕಿಂತ 100 ಪಟ್ಟರಷ್ಟು ಟ್ಯಾಲೆಂಟ್ ಇದೆ. ಆದ್ರೆ ಈ ಸ್ಪೆಷಲ್ ಮಕ್ಕಳನ್ನ ವೇದಿಕೆಗೆ ತರುವವರು ತುಂಬಾನೇ ಕಡಿಮೆ. ಯಾಕಂದ್ರೆ ನಾವು ಹೇಳ್ತೇವೆ ನಾರ್ಮಲ್ ಆಗಿ ಈ ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ನೋಡಿದ ತಕ್ಷಣ ಹೇಳ್ತೇವೆ, ಸೊ ಇವ್ರಿಗೆ ಆಗಲ್ಲ, ಇವರು ಬುದ್ಧಿಮಾಂದ್ಯ ಮಕ್ಕಳು, ಇನ್ನೇನೇನೋ ಒಂದು ವರ್ಡ್ ಅವರಿಗೆ ಸಿಗ್ತಾ ಹೋಗ್ತಾ ಇದೆ. ಆದ್ರೆ ನನ್ನ ಉದ್ದೇಶ ಒಂದೇ, ನಾನು ಒಂದು 4 ವರ್ಷದಿಂದ ಇಂಥ ಮಕ್ಕಳಿಗೆ ಡಾನ್ಸ್ ಹೇಳಿ ಕೊಡ್ತಾ ಇದ್ದೇನೆ. ಫಸ್ಟ್ ಸ್ಟಾರ್ಟ್ ಆದದ್ದು ಅಂಪಾರು ವಾಗ್ಜ್ಯೋತಿ ಸ್ಕೂಲಲ್ಲಿ. ನಾನು ಎಲ್ರಿಗೂ ಫಸ್ಟ್ ಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅದು ರವೀಂದ್ರ ಸಾರಿಗೆ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಫಸ್ಟ್ ನಂಗೆ ಅಪರ್ಚುನಿಟಿ ಕೊಟ್ಟದ್ದು ಸ್ಕೂಲಿಗೆ ಬಂದಾಗ 48 ಮಕ್ಕಳಿಗೆ ಕಿವಿ ಕೇಳಲ್ಲ, ಬಾಯಿ ಬರಲ್ಲ. ನಂಗೆ ಗೊತ್ತಾಯ್ತು ಇಂಥ ಮಕ್ಕಳಿಗೆ ನಾನು ಹೇಗೆ ಡಾನ್ಸ್ ಕೊರಿಯೋಗ್ರಫಿ ಮಾಡ್ಬೇಕಂತ. ಸೊ ಆವಾಗದಿಂದ ಸ್ಟಾರ್ಟ್ ಆದದ್ದು. ಇವತ್ತಿನ ತನಕ ಅದೇ ಕೆಲಸವನ್ನ ಮಾಡ್ತಿದ್ದೇನೆ, ಇನ್ನು ಮುಂದೆ ಕೂಡ ಮಾಡ್ತೇನೆ. ನಿಮ್ಗೆ ಇದು ನನ್ನ ಪ್ರಕಾರ ಇದೊಂದು ಸಣ್ಣ ಸ್ಟೇಜ್ ಇರ್ಬೋದು, ಆದ್ರೆ ಇನ್ನಷ್ಟು ಮುಂದೆ ಇನ್ನು ದೊಡ್ಡ ಸ್ಟೇಜ್ ಅನ್ನ ಕೊಡ್ಲಿಕ್ಕೆ ನಾವಂತೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಖಂಡಿತ ಟ್ರೈ ಮಾಡ್ತೇವೆ. ಮತ್ತೊಂದು ಮುಖ್ಯ ಉದ್ದೇಶ ಎಂತ ಅಂದ್ರೆ, ಹೆಜ್ಜೆ ಸಂಭ್ರಮ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ, ನನ್ನ ಸ್ಪೆಷಲ್ ಮಕ್ಕಳಿಗೋಸ್ಕರನೇ. ರೀಸನ್ ಒಂದೇ, ನಾನು ಒಂದು ಸ್ಕೂಲಿಗೆ ವಿಸಿಟ್ ಆದೆ, ಅಲ್ಲಿ ಒಂದು ಮಗುವಿನ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದೆ. ಯಾಕಂದ್ರೆ ಆ ಮಗುವಿಗೆ ಕಂಪ್ಲೀಟ್ ಆಗಿ ಕಿವಿ ಕೇಳುದಿಲ್ಲ, ಬಾಯಿ ಬರುದಿಲ್ಲ. ಬಟ್ ಅವನು ವಿದೌಟ್ ಮ್ಯೂಸಿಕ್ ಅವನಿಗೆ ಅರ್ಥ ಆಗದಿದ್ರು ಆ ಡ್ಯಾನ್ಸ್ ಅನ್ನ ನಾನು ಹೇಗೆ ಹೇಳಿಕೊಡ್ತೇನೆ, ಅದು ನನ್ನಕ್ಕಿಂತ ಚಂದವಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಸೊ ಇವತ್ತಿಗೆ ಒಂದು 4-5 ಸ್ಕೂಲಿಗೆ ವಿಸಿಟ್ ಆಗ್ತೇನೆ, ಕೋಟೇಶ್ವರ ಸ್ಲಮ್ ಮಕ್ಕಳಿಗೆ ಡಾನ್ಸ್ ಹೇಳಿಕೊಡ್ತೇನೆ. ಸೊ ಇದನ್ನೇ ಕಂಟಿನ್ಯೂಸ್ ಮಾಡ್ತಾ ಬಂದಿದ್ದೇನೆ. ಸೊ ತುಂಬಾ ಟ್ಯಾಲೆಂಟ್ ಮಕ್ಕಳು ಇನ್ನೂ ಇದೆ. ಇಂಥ ಮಕ್ಕಳನ್ನ ಒಂದು ಸಪರೇಟ್ ಆಗಿ ಇಂಥ ಮಕ್ಕಳಿಗೆನೆ ಅಂತ ಒಂದು ಪ್ರತಿಭಾ ಕಾರಂಜಿ ಮಾಡಬೇಡಿ, ಇಂಥ ಮಕ್ಕಳಿಗೆನೆ ಅಂತ ಸ್ಪೋರ್ಟ್ಸ್ ಮಾಡಬೇಡಿ. ಎಲ್ಲ ಮಕ್ಕಳನ್ನ ಇವರ ಜೊತೆ ಮಿಂಗಲ್ ಮಾಡಿ ಇವರನ್ನ ಎಲ್ಲ ಮಕ್ಕಳಿಗೆ ನೋಡ್ಕೋಬೇಕು ಅಂತ ನನ್ನ ಒಂದು ಆಸೆ ಇದೆ. ಸೊ ಎಲ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ಸ್ ನಂಗೆ ಅಪರ್ಚುನಿಟಿ ಕೊಟ್ಟಕ್ಕೆ. ಎಲ್ಲ ಸ್ಕೂಲು ಉಡುಪಿ ಜಿಲ್ಲೆಯಲ್ಲಿ 16 ಸ್ಕೂಲ್ ಉಂಟು. ಇವತ್ತಿಗೆ ಉಡುಪಿ ಜಿಲ್ಲೆಯ 16 ಸ್ಕೂಲಲ್ಲಿ 15 ಸ್ಕೂಲ್ ಕೂಡ ಈ ಪಾರ್ಟಿಸಿಪೇಟಿಗೆ ಅಟೆಂಡ್ ಆಗ್ತಾ ಇದೆ. ಸೊ ನಾನು ಯಾರಂತ ಕೆಲವು ಸ್ಕೂಲ್ಗಳಿಗೆ ಗೊತ್ತಿಲ್ಲ, ಆದ್ರೆ ನಾನೊಂದು ಹೇಳಿದಕ್ಕೆ ಎಲ್ಲ ಸ್ಕೂಲ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ಕೂಲಿನ ಟೀಚರ್ಸಿಗೂ, ಇಡೀ ಟೀಮಿಗೂ, ಇಡೀ ಮಕ್ಕಳಿಗೂ ನನ್ನಿಂದ ಧನ್ಯವಾದ ಅಂತ ಹೇಳ್ತಾ ಇದ್ದೇನೆ. ಅಭಿನಂದನೆಗಳು ಅಕ್ಷತಾ ರಾವ್ ಅವರೇ. ವೇದಿಕೆ ಚಿಕ್ಕದು ಅಂತ ನೀವು ಹೇಳಿದ್ರಿ. ಇಂತಹ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ದೊಡ್ಡ ಮನಸ್ಸು ಬೇಕಾಗುತ್ತೆ. ಆ ಮನಸ್ಸು ನಿಮಗಿದೆ. ಹಾಗೆ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲರ ಹೃದಯ ಶ್ರೀಮಂತಿಕೆಯಿಂದ ಈ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಕಾರ್ಯಕ್ರಮದ ಮುಂದೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಯ ಆನುವಂಶಿಕ ಮುಕ್ತೇಶ್ವರಾದಂತಹ ಪೂಜ್ಯ ಸಚ್ಚಿದಾನಂದ ಛಾತ್ರ ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನ ತಮ್ಮ ನುಡಿಗಳ ಮೂಲಕ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. MLA ಗುರುರಾಜ್ ಗಂಟೆ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದ ನುಡಿಸಿದ ಮೇಡಮ್ ಅವರೇ, ಎಲ್ಲ ಮಕ್ಕಳಂದಿರೆ, ಅವರ ತಂದೆ ತಾಯಿಯಂದಿರೆ, ತುಂಬಾ ಖುಷಿ ಆಯ್ತು ನನಗೆ. ದೇವಿ ಮನಸ್ಸು ಮಾಡಿದ್ರೆ ಬಾಯಿ ಬಾರದಿದ್ದವ್ರನ್ನು ಬಾಯಿ ಬರೋ ಮಾಡ್ಬೋದು. ಉದಾಹರಣೆಗೆ ಕಮಲಶಾಲೆಯಲ್ಲಿ ಒಂದೊಂದು ದಿವಸ ಒಬ್ಬರಿಗೆ ಕಾಲು ನೋವಾಗಿ ಕೂತ್ಕೊಳ್ಳಿಕ್ಕಾಗಿಲ್ಲ. ಹೋಮಕ್ಕೆ ಕೂತ್ಕೊಂಡ ನಂತರ ಉಡುಪಿಯಲ್ಲಿ ಒಬ್ರು ಗಾಡ್ರೇಜ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಮನೆಯವರು ಹೋಮಕ್ಕೆ ಕೂತ್ಕೊಂಡ ನಂತರ ಎದ್ದ ನಂತರ ಸುಮಾರು ಕಟ್ಟಿ ಕಾಲಾಗಿ ನಡ್ಕೊಂಡು ಹೋದ್ರು. ಒಬ್ರು ಮಂಗಳಾರತಿ ನೋಡ್ಲಿಕ್ಕೆ ಬಂದವರು ಮಂಗಳಾರತಿ ಗಂಟೆ ಹೊಡಿಲಿಕ್ಕೆ ಮೇಲೆ ಕೈ ಎತ್ತಲಿಕ್ಕೆ ಆಗಿಲ್ಲ. ಕರೆಕ್ಟ್ ಮಂಗಳಾರತಿ ನೋಡುವಾಗ ಕೈ ಎತ್ತಿ ಕೈ ಕಂಪ್ಲೀಟ್ ಸರಿ ಆಯ್ತು. ಅವರು ನಮಗೆ ಯಾಕೆ ಗೊತ್ತಾಯ್ತು ಅಂದ್ರೆ ಅವರು ಒಂದು ದೇವಸ್ಥಾನಕ್ಕೆ ಬಂದು ವಾಪಸ್ ಬಂದು ಕೈ ಸರಿ ಆತಂದ್ರೆ ಹೇಳಿದ್ರು. ದೇವಿ ಮನಸ್ಸು ಮಾಡಿದ್ರೆ ಎಲ್ಲದೂ ಸರಿ ಮಾಡಬಹುದು. ಮಕ್ಕಳು ಸಮಾಜದಲ್ಲಿ ಒಳ್ಳೆ ಜನ ಆಗಿ ಬದುಕಲಿ ಅಪ್ಪ,
ದೇವಿ ಎಲ್ಲರಿಗೂ ಅವರಿಗೆ ಮಾಡಲಿ. ಇಂಥ ಕಾರ್ಯಕ್ರಮ ಒಳ್ಳೆಯವ್ರ ಕಾರ್ಯಕ್ರಮ ಗಟ್ಟಿದ್ದವ್ರದ್ದು ಮಾಡ್ತಾರೆ. ಇಂಥವ್ರ ಕಾರ್ಯಕ್ರಮ ಮಾಡೋದು ಅಪರೂಪ. ನಿಮ್ ಮೇಡಮಿಗೂ ದೇವರ ಆರೋಗ್ಯ ಕೊಡ್ಲಿಯಪ್ಪ. ಯಾಕಂದ್ರೆ ಮಾತಾಡ್ತಾ ಹೋದ್ರೆ ಕಾರ್ಯಕ್ರಮ ಆಯ್ತು ಗಂಟೆ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಂತ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಯಪ್ಪ. ಅನುರಾಗ್ ನಾಯ್ಕ್ ಬಂದ ನೋಡಿ, ಒಂದು ಹಾಡೇನಾದ್ರು ಹೇಳಿ. ಈ ಕಾರ್ಯಕ್ರಮದಲ್ಲಿ ಅನುರಾಗ್ ನಾಯಕ್ ಅವರು ಅನುರಾಗ್ ನಾಯಕ್ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲರಿಗೂ ಆ ದೇವರ ಆಶೀರ್ವಾದವನ್ನ ಪ್ರಾರ್ಥನೆಯ ಮೂಲಕ ದೊರಕಿಸಿಕೊಡುವಂತ ಒಂದು ಸಂದರ್ಭ. ಬಹಳ ಅಪರೂಪದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಅಪರೂಪದ ಪ್ರತಿಭೆಗಳ ಅನಾವರಣದಲ್ಲಿ ಈಗ ಮೊದಲ ಒಂದು ಕಾರ್ಯಕ್ರಮ ಪ್ರಾರ್ಥನೆಯ ಮೂಲಕ ಅನುರಾಗ್ ನಾಯಕ್. ಹಲೋ, ಹೌದು. ಗಜಮುಖನೇ ಗೌರಿ ಸುತನೇ ಷಣ್ಮುಖ ಸೋದರನೇ ರಜತಗಿರಿಗೊಡೆಯನ ಕುಮಾರನೇ ರಜತಗಿರಿಗೊಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಭೂಜಗದೊಡೆಯ ಗಣೇಶನೇ ಭೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜಲಿನ ಗಾನ ಮೇಲೆ ಇನ್ನುಳಿದ ಪೂಜ ಎಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜಲಿನ ಗಾನ ಮೇಲೆ ಇನ್ನುಳಿದ ಪೂಜ ಎಲ್ಲ ನೀನು ಮರೆಸಿದರೆ ಯಾವ ಕಾರಣಕ್ಕೂ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಫಲಿತರುವೆ. ಹುಲ್ಲು ಪರಿಗೆಯ
ಸಾಗರಣೆ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಭೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ. ಧನ್ಯವಾದಗಳು. ಧನ್ಯವಾದಗಳು ಅನುರಾಗ್. ನೀವು ಗಮನಿಸಿರಬಹುದು, ಪ್ರಾರ್ಥನೆಯನ್ನ ಹಾಡಬೇಕಾದ್ರೆ ಒಂದು ಕೈಯನ್ನ ಎದೆಯ ಮೇಲೆ ಇಟ್ಕೊಂಡು ಬಹುಶಃ ನಮ್ಮ ಹೃದಯದಲ್ಲಿ ದೇವರಿದ್ದಾರೆ ಅನ್ನೋದನ್ನ ಫೀಲ್ ಮಾಡ್ಕೊಂಡು ಹಾಡ್ತಾ ಇದ್ದ. ದೇವರು ಸುಖ ಸಂತೋಷ ಸನ್ಮಂಗಳ ಸದ್ಬುದ್ಧಿ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನೂ ಕೂಡ ನೀಡಲಿ ಅನ್ನುವ ಪ್ರಾರ್ಥನೆಯ ಜೊತೆಗೆ ನಮ್ಮ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾಗಿರುವಂತಹ ಕಾವಲು ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ಡಿ ಆಲ್ಮೇಡಾ ಅವರು ವೇದಿಕೆಯಲ್ಲಿದ್ದಾರೆ. ಮ್ಯಾಮ್, ತಮಗೂ ಕೂಡ ಗೌರವಪೂರ್ವಕವಾಗಿ ಸುಕನ್ಯಾ ಅವರು ಪುಷ್ಪವನ್ನ ನೀಡಿ, ಹಾಗೆ ಪ್ರಾರ್ಥನೆಯನ್ನ ನೆರವೇರಿಸಿದಂತ ಅನುರಾಗ್ ನಾಯಕ್ ಅವರಿಗೆ ಅಕ್ಷತಾ ರಾವ್ ಅವರು ಪುಷ್ಪವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಸುಕನ್ಯಾ ಅವರು ವೇದಿಕೆಗೆ ಬಂದು ಸುವರ್ಣ ಡಿ ಆಲ್ಮೇಡಾ ಅವರಿಗೆ ಪುಷ್ಪದ ಗೌರವವನ್ನ ಸಲ್ಲಿಸಬೇಕು. ಧನ್ಯವಾದಗಳು. ಕಾರ್ಯಕ್ರಮದ ಮುಂದೆ ಕರ್ನಾಟಕ ರಾಜ್ಯದ ರಾಜಕೀಯದ ಪರಂಪರೆಯಲ್ಲಿ ಸಚ್ಚಾರಿತ್ರ್ಯದ ಸ್ವಚ್ಛ ಮನಸ್ಸಿನ ಪ್ರಾಮಾಣಿಕ ರಾಜಕಾರಣದ ಹೊಸ ಪರ್ವವನ್ನ ಹುಟ್ಟುಹಾಕಿದಂತಹ ಕರ್ನಾಟಕ ವಿಧಾನಸಭೆಯಲ್ಲಿ ನಮ್ಮ ಈ ಭಾಗದ ಜನರ ಧ್ವನಿಯಾಗಿರ್ತಕ್ಕಂಥ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ಶಾಸಕರಾದ ಸನ್ಮಾನ್ಯ ಶ್ರೀ ಗುರುರಾಜ್ ಗಂಟಿಹೊಳೆಯವರು ಅವರು ಬೇರೆ ಕಾರ್ಯಕ್ರಮದ ಒತ್ತಡದಲ್ಲಿದ್ರು ಕೂಡ ಈ ಕಾರ್ಯಕ್ರಮ ಯಾಕೆ ಮಾಡ್ತಿದ್ದಾರೆ, ಇದರ ಉದ್ದೇಶವನ್ನ ತಿಳಿದು ಬರಲೇಬೇಕು ಅನ್ನುವಂತ ಕಾರಣದಿಂದ ಇಲ್ಲಿಗೆ ಬಂದಿದ್ದಾರೆ. ಸರ್, ಒಂದೆರಡು ಮಾತುಗಳ ಮೂಲಕ ತಾವು. ಕಮಲಶಿಲೆಯ ಪ್ರತ್ಯಕ್ಷ ದೇವರು ಅಂತ ಅನ್ಸ್ಕೊಂಡಂತ ದೇವಿಯ ಆರಾಧಕರಾದ ಸತ್ಯಾನಂದ ಚಾತ್ರರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರುವಂತ ಮುದ್ದು ಮಕ್ಕಳೇ, ಪೋಷಕರೇ, ಹಾಗೆ ಅವರನ್ನ ಪ್ರೋತ್ಸಾಹಿಸಲಿಕ್ಕೆ ಬಂದಂತ ಎಲ್ಲ ಬಂಧುಗಳೇ, ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಒಂದು ಮಾತಿತ್ತು, ಜಹಾ ಕಮ್ ವಹಾ ಹಮ್ ಅಂತೇಳಿ ಹೇಳಿ. ನಾವು ಎಲ್ಲಿ ಇರ್ತೇವೆ ಅಥವಾ ಎಲ್ಲಿ ಇರಬೇಕು ಅಂತೇಳಿ ಹೇಳಿದ್ರೆ ಎಲ್ಲಿ ನಮ್ಮ ಅವಶ್ಯಕತೆ ಇದೆ ಅಥವಾ ಎಲ್ಲಿ ಕಮ್ಮಿ ಇದೆ ಅಂತೇಳಿ ಹೇಳಿ. ನಾವು ನೂರಾರು ಕಾರ್ಯಕ್ರಮಗಳಿಗೆ ಹೋಗ್ಬೋದು, ಸಾವಿರಾರು ಭಾಷಣಗಳನ್ನು ಕೇಳ್ಬೋದು, ಲಕ್ಷಾಂತರ ಪ್ರತಿಭೆಗಳನ್ನು ನಾವು ನೋಡಿರ್ಬೋದು. ಆದರೆ ಎಲ್ಲಿ ಯಾವುದು ಇಲ್ಲ ಅಂತ ಅನ್ಸ್ಕೊಂಡಿರ್ತದೆ, ಯಾವುದು ಸಹಜವಲ್ಲ ಅಂತ ಅನ್ಸ್ಕೊಂಡಿರ್ತಾರೆ. ನಾವು ಅಂಗವಿಕಲರಂದೆವು, ವಿಕಲಚೇತನರಂದೆವು, ವಿಶ್ವಾಸ ತುಂಬ್ಕೋಬೇಕಂತೇವು ಹೇಳಿದೆವು, ಮುಂದೆ ಬನ್ನಿ ಅಂತ ಹೇಳಿದೆವು. ಎಲ್ಲವೂ ಆದ ಮೇಲೂ ಸಹಿತ ಅಲ್ಲೊಂದು ಉತ್ಸಾಹ, ಅಲ್ಲೊಂದು ಖುಷಿ, ಅಲ್ಲೊಂದು ಸ್ಪರ್ಧೆ ಕಮ್ಮಿ ಇತ್ತು. ಅದನ್ನ ಮಾಡ್ಲಿಕ್ಕೆ ಹೊರಟಂತ ಈ ಅಕ್ಷತಾ ಮೇಡಮ್ ಸಾಹಸಕ್ಕೆ ನಾನೊಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಸಹಜವಾಗಿ ಕಲಿಸುವುದೇ ಕಷ್ಟ ಅಂತ ಅಂದ್ಕೊಳ್ಳುವಂತ ಸಂದರ್ಭದಲ್ಲಿ ಈ ವಿಶೇಷ ಚೇತನರಿಗೋಸ್ಕರ ಅದೆಷ್ಟು ಪರಿಶ್ರಮ ಪಡಬೇಕಾದಿತ್ತು. ನಾನು ಈ ಕ್ಷೇತ್ರದಲ್ಲಿ ನೋಡಿದಂಥದ್ದು ನಮ್ಮ ವಾಗ್ಜ್ಯೋತಿಯ ರವೀಂದ್ರ ಸರ್ ಅನ್ನ. ಎಷ್ಟೋ ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ವಿಶೇಷ ಮಕ್ಕಳಿಗೋಸ್ಕರ ಹಾಸ್ಟೆಲು, ಅಲ್ಲಿ ಒಂದಷ್ಟು ಹೋರಾಟ, ಅಲ್ಲಿಂದ ಒಂದಷ್ಟು ಇನ್ಸ್ಪಿರೇಷನ್. ಎಲ್ಲೋ ಬರ್ತ್ಡೇ ಆಚರಿಸ್ತೀರಿ, ಇಲ್ಲೊಂದು ಬಂದು ಹೋಗಿ ಬರ್ತ್ಡೇ ಆಚರಿಸಿ, ಎಲ್ಲೆಲ್ಲೋ ಸೆಲೆಬ್ರೇಷನ್ ಮಾಡ್ತೀರಿ, ಬನ್ನಿ ನಮ್ಮ ಮಕ್ಕಳ ಜೊತೆಗೂ ಸೆಲೆಬ್ರೇಷನ್ ಮಾಡಿ ಅಂತ ಇನ್ಸ್ಪೈರ್ ಮಾಡ್ತಾ ನೂರಾರು ಜನರಿಗೆ ಇಂಥದ್ದೊಂದು ಇದೆ, ಈ ರೀತಿ ಮಾಡಬಹುದು ಅಂತ ಹೇಳದಂತ ರವೀಂದ್ರ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆಗೆ ಬರದೆ ಹಿಂದ್ಗಡೆ ಕೂತ್ಕೊಳ್ಳೋದೇ ಹೆಚ್ಚು, ವೇದಿಕೆಯಲ್ಲಿ ಅವರಿದ್ರೆ ಹೆಚ್ಚು ಚೆನ್ನಾಗಾಗುವಂತ ಕಾರ್ಯಕ್ರಮ. ಬಟ್ ಅವ್ರು ತನ್ನ ಪರಿಶ್ರಮವನ್ನೇ ಹೆಚ್ಚು ಮಾಡ್ತಾ ಇದ್ದಾರೆ ಅಂತವ್ರು ತುಂಬಾ ಜನ ಇರ್ಬೋದು ಇವತ್ತು ಕಾರ್ಯಕ್ರಮದಲ್ಲಿ. ಸೊ ಆ ರೀತಿಯ ಒಂದಷ್ಟು ಸಂಸ್ಥೆಗಳಿಗೆ ಹೋದಾಗ ಈ ಅನುರಾಧ ಹಾಡುವುದನ್ನು ನಾನು ಅವನ ಹಾಸ್ಟೆಲ್ ಅಲ್ಲೇ ನೋಡಿದೆ, ತಲ್ಲೂರಲ್ಲಿ, ಇದರಲ್ಲಿ. ಆ ಮಕ್ಕಳ ಆಸಕ್ತಿ, ಆ ಮಕ್ಕಳ ಪ್ರತಿಭೆ, ಅದನ್ನು ಗುರುತಿಸಿ ಅದನ್ನು ಬೆಳೆಸುವಂತ ಕಾರ್ಯಕ್ರಮ ಈ ವೇದಿಕೆಯಿಂದ ಆಗ್ತಾ ಇದೆ. ಹಾಗಾಗಿ ಆ ಕಾರ್ಯಕ್ರಮದ ಸಂಘಟಕರಿಗೆ ಬಂದಂತ ಎಲ್ರಿಗೂ ಅಭಿನಂದಿಸ್ತಾ, ಏನು ಕಮ್ಮಿ ಇದೆ ಅಂತ ಅಂದುಕೊಳ್ಳದೆ ಯಾವ್ದು ಹೆಚ್ಚಿದೆ ಅವರ ಹತ್ರ ಅಂತ ಹುಡ್ಕೊಳ್ಳುವ ಹಾಗೆ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ, ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಲಿ. ಆ ಕಾರ್ಯಕ್ರಮದ ರೆಕಾರ್ಡು ಒಂದು ಇರಲಿ.
ವಿಡಿಯೋ ರೆಕಾರ್ಡ್ ಆದ್ರೂ ಒಂದು ಮೇಡಮ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೇನೆ, ಮಾಡ್ಕೊಳ್ಳಿ. ಒಂದು ಅನುಕರಣೀಯವಾದ ಪ್ರೋಗ್ರಾಮ್. ನಿಮ್ಗೆಲ್ರಿಗೂ ದೇವಿ ಆಶೀರ್ವಾದ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮ್ಮ ಆಗಮನ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಹಾಗೆ ನಮ್ಗೆ ಸ್ಫೂರ್ತಿಯನ್ನ ನೀಡಿದೆ ಅಂತ ಹೇಳ್ತಾ, ಅವರು ಬೇರೊಂದು ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ಅವರಿಗೆ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ಅಕ್ಷತಾ ರಾವ್ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಗುರುರಾಜ್ ಗಂಟಿಯವರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ಅಕ್ಷತಾ ರಾವ್ ಅವರು ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. ಬೆಳಗಿನ ಕಾರ್ಯಕ್ರಮದ ಒತ್ತಡದ ನಡುವೆ ಕೂಡ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ಸೂಚನೆಯನ್ನು ನೀಡಿದಂತ ಶ್ರೀ ಗುರುರಾಜ್ ಗಂಟಿಯವರಿಗೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿ ತಮ್ಮನ್ನ ಈ ವೇದಿಕೆಯಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೋರ್ವ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀ ಕೆ ಅಬ್ದುಲ್ಲಾ ಅವರು ಉದ್ಯಮಿಗಳು. ಅವರಿಗೆ ಈ ಕಾರ್ಯಕ್ರಮದ ನೆನಪಿಗಾಗಿ ಪುಷ್ಪದ ಗೌರವವನ್ನ ನೀಡಬೇಕು. ಶ್ರೀ ಅಬ್ದುಲ್ಲಾ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಪುಷ್ಪಗುಚ್ಛದ ಗೌರವವನ್ನ ನಮ್ಮ ಆಯೋಜನಾ ಸಮಿತಿಯವರು ನೀಡಬೇಕು ಅಂತ ಕೇಳಿಕೊಳ್ತಾ, ಕಾರ್ಯಕ್ರಮದ ಮುಂದೆ ಈ ಹೆಜ್ಜೆ ಸಂಭ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಜನ ಸಹಕಾರವನ್ನ ನೀಡಿದ್ದಾರೆ. ಹೃದಯ ಶ್ರೀಮಂತಿಕೆಯನ್ನ ಹೊಂದಿರುವಂತಹ ವ್ಯಕ್ತಿಗಳಿದ್ದಾಗ ಮಾತ್ರ ಸಮಾಜದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅಂತಹ ಹೃದಯವಂತ ಉದ್ಯಮಿಗಳಲ್ಲಿ ಒಬ್ರು ವೈಟ್ ಲೋಟಸ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಅಜಯ್ ಪಿ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ. ನಮ್ಮೆಲ್ಲರ ಒಳಗೆ ವಾಸ ಮಾಡುವ ದೇವರು ಯಾವರಿಂದ ನಾವು ಜೀವ ಇದ್ದೇವೆ ಅವರಿಗೆ ನನ್ನ ನಮಸ್ಕಾರ. ನಮ್ಮೆಲ್ಲರ ಒಳಗಡೆ ದೇವರಿದ್ದರೆ ಎಲ್ಲರೂ ನಮ್ಮವರೇ. ಆದ್ರೂ ಕೆಲವು ವ್ಯತ್ಯಾಸಗಳು ಇರ್ತದೆ. ಉದಾಹರಣೆಗೆ ವಿಶೇಷ ಮಕ್ಕಳಿಗೆ ವಿಶೇಷ ಕಾಳಜಿ ಅಗತ್ಯ ಇದೆ. ಅಂಥದ್ರಲ್ಲಿ ವಿಶೇಷ ಮಕ್ಕಳ ಸ್ಪರ್ಧೆ ಮಾಡಿದ ಹೆಜ್ಜೆ ಸಂಭ್ರಮವನ್ನು ಆಯೋಜಿಸಿ ಭಾಗೀರಥ ಕೆಲಸ ಮಾಡಿದ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಕುಂದಾಪುರ್ ಹಾಗೂ ಕಾವಲ ಟ್ರಸ್ಟ್ ಕುಂದಾಪುರ ಅವರಿಗೆ ನನ್ನ ಅಭಿನಂದನೆಗಳು. ಲೋಕದಲ್ಲಿ ಎಲ್ಲರೂ ಯಾವಾಗಲೂ ಸುಖವಾಗಿರಲೆಂದು ಸನಾತನ ಧರ್ಮದಲ್ಲಿ ನಾವು ಭಾವಿಸುತ್ತೇವೆ. ಸರ್ವಲೋಕ ಸಮಸ್ತ ಸುಖಿನೋ ಭವಂತು. ಇಂಥ ಕಾರ್ಯಕ್ರಮ ಮಾಡಿದ್ರೆ ಖಂಡಿತವಾಗಿಯೂ ಸಮಾಜದಲ್ಲಿ ಸುಖ ಬರುತ್ತದೆ. ಬರುವ ವರ್ಷ ಈ ಕಾರ್ಯಕ್ರಮವನ್ನು ದೇವರು ಆಯೋಜಕರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲು ಶಕ್ತಿ ಕೊಡಲಿ ಅಂತ ಕೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿಯ ಸಹಕಾರಕ್ಕೆ ವಂದನೆಗಳನ್ನ ಹೇಳ್ತಾ, ಕಾರ್ಯಕ್ರಮದ ಮುಂದೆ ಜೆಸಿಐ ಕುಂದಾಪುರದ ಅಧ್ಯಕ್ಷರಾದ ಡಾಕ್ಟರ್ ಸೋನಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದಂತಹ ಸಚ್ಚಿದಾನಂದ ಚಾತ್ರ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಇತರ ಗಣ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆಹ್ವಾನಿತರೇ ಹಾಗೂ ವಿಶೇಷ ಮಕ್ಕಳೇ, ತಮಗೆಲ್ಲರಿಗೂ ಶುಭ ದಿನ. ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಹೆಜ್ಜೆ ಸಂಭ್ರಮ. ಪ್ರಥಮವಾಗಿ ಅಕ್ಷತಾ ಅವರು ನನ್ನನ್ನ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳಿಕೊಂಡಾಗ ನಾನು ಇದರ ಒಂದು ಹ್ಯಾಂಡ್ ಬಿಲ್ಸ್ ಅನ್ನ ಓದಿದೆ, ಏನು ಕಾರ್ಯಕ್ರಮ ಅಂತ ನೋಡುವ ಅಂತ ಹೇಳಿ. ಈ ಒಂದು ಕಾರ್ಯಕ್ರಮವನ್ನ ನೋಡಿದಾಗಲೇ ನನಗೆ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ, ಒಂದು ಮಗು ತಾಯಿಯ ಗರ್ಭದಿಂದ ಈ ಭೂಮಿಗೆ ಧರೆಗೆ ಬರುವಾಗ ಆ ತಾಯಿ ನೂರಾರು ಕನಸುಗಳನ್ನ ಹೊತ್ತಿರ್ತಾಳೆ. ತನ್ನ ಮಗು ಹೀಗಾಗ್ಬೇಕು, ಮುಂದೊಂದು ದಿನ ಹೀಗಾಗ್ಬೇಕು ಅಂತ. ಆದರೆ ದೈವ ಇಚ್ಛೆಯಂತೆ ಕೆಲವು ಮಕ್ಕಳು ವಿಶೇಷವಾಗಿ ಈ ಭೂಮಿಯ ಧರೆಗೆ ಬಂದಿರ್ತಾರೆ. ಆವಾಗ ಈ ಮಗುವನ್ನ ಬೆಳೆಸುವುದು ಎಷ್ಟು ಕಷ್ಟ ಅಂತ ಹೇಳಿ ಹೆತ್ತವರಿಗೆ ಖಂಡಿತ ಇದು ಗೊತ್ತಿರ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಇಂಥ ಒಂದು ವಿಶೇಷ ಮಕ್ಕಳನ್ನ ಒಂದು ಈ ವೇದಿಕೆ ಮೇಲೆ ಕರೆತಂದು ಅವರಿಗೆ ಸ್ಪರ್ಧೆಗಳನ್ನ ಮಾಡಿ
ಅವರಿಗೆ ಡ್ಯಾನ್ಸ್ಗಳನ್ನ ಹೇಳಿಕೊಡುವುದು ಖಂಡಿತ ಕಷ್ಟಕರವಾದ ಕೆಲಸ. ಈ ಒಂದು ಕಷ್ಟಕರವಾದ ಕೆಲಸವನ್ನ ಒಂದು ಧೈರ್ಯದಿಂದ ಒಂದು ಮಹಿಳೆ ಮುಂದೆ ಬಂದಿದ್ದಾಳಂದ್ರೆ ಖಂಡಿತ ನಿಮ್ಮೆಲ್ಲರ ಪರವಾಗಿ ನಾವು ಇವತ್ತು ಅಕ್ಷತಾ ಮೇಡಮಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ಇಲ್ಲಿ ಎಲ್ಲ ಪೋಷಕರು ನಿಮ್ಮ ಮಕ್ಕಳನ್ನ ಕರೆತಂದಿದ್ದೀರಿ. ಇದೊಂದು ಪ್ರಥಮ ಹೆಜ್ಜೆ ಕುಂದಾಪುರದಲ್ಲಿ ಅವರು ಇಟ್ಟಿದ್ದಾರೆ. ಈ ಹೆಜ್ಜೆ ಸಂಭ್ರಮ ಏನಿದೆ, ಪ್ರತಿ ವರ್ಷ ಇದೊಂದು ಕಾರ್ಯಕ್ರಮ ನಡೀಲಿ. ಇಂಥ ಮಕ್ಕಳನ್ನು ನಾವೆಲ್ಲರೂ ಖಂಡಿತವಾಗಿ ಪ್ರೋತ್ಸಾಹಿಸಬೇಕು. ಜೊತೆಗೆ ಅವರ ತಂದೆ ತಾಯಿಗಳನ್ನು ನಾವು ಅಭಿನಂದಿಸಬೇಕು. ಖಂಡಿತ ಈ ಒಂದು ಹೆಜ್ಜೆ ಸಂಭ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಕಾರ್ಯಕ್ರಮದ ಮುಂದೆ ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಯೂಟ್ಯೂಬ್ ಚಾನೆಲ್ ಮೂಲಕ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಪಡೆದಿರುವಂತಹ ಶ್ರೀಮತಿ ಸ್ನೇಹಾ ಕಾಮತ್ ಅವರು. ನಮಸ್ಕಾರ ಎಲ್ಲರಿಗೂ. ಸ್ಟೇಜ್ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೆ, ಹಾಗೆ ನನ್ನ ಮುಂದೆ ಇರುವ ಎಲ್ಲ ವಿಶೇಷ ಮಕ್ಕಳಿಗೆ, ಅವರ ಗುರುಗಳಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ಇದೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ನನ್ನ ಗೆಳತಿಯಾದಂತಹ ಅಕ್ಷತಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗ್ಲಿ. ಮುಂದೊಂದು ದಿನ ಈ ಕಾರ್ಯಕ್ರಮಕ್ಕೆ ಜನರು ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹುಡ್ಕೊಂಡು ಬರ್ಲಿ ಅನ್ನೋದೊಂದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ಸ್. ಥ್ಯಾಂಕ್ ಯು. ನಿಮ್ಮ ಸಹಕಾರಕ್ಕೆ ವಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮದ ಮುಂದೆ ಆಗಮಿಸಿದ್ದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯ ಗೌರವವನ್ನ ನೀಡುವಂತಹ ಸಮಯ. ಮೊದಲನೆಯದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಿ ಆ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನ ನಮಗೆ ಈ ಕಾರ್ಯಕ್ರಮಕ್ಕೆ ತಂದುಕೊಟ್ಟಂತಹ ಪೂಜ್ಯ ಸಚ್ಚಿದಾನಂದ ಛಾತ್ರ ಅವರಿಗೆ ಸ್ಮರಣಿಕೆಯ ಗೌರವವನ್ನ ಪಲ್ಲವಿ ಎಸ್ ಶೆಣೈ ಅವರು. ಪಲ್ಲವಿ ಎಸ್ ಶೆಣೈ ಅವರು ಕ್ಷೇತ್ರ ಕಮಲಶ್ರೀಯ ಆತ್ಮಶಿಕಾಗಿ ಶ್ರೇಷ್ಠರಾದಂತಹ ಶ್ರೀ ಸಚ್ಚಿದಾನಂದ ಛಾತ್ರ ಅವರಿಗೆ ನೆನಪಿನ ಕಾಣಿಕೆಯನ್ನ ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದಂತಹ ವೈಟ್ ಲೋಟಸ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀ ಅಜಯ್ ಪಿ ಶೆಟ್ಟಿ ಅವರಿಗೆ ಸ್ವಾತಿ ಎಸ್ ಪೈ ಅವರು ಸ್ಮರಣಿಕೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿಕೊಡ್ತಾರೆ. ಹಾಗೆಯೇ ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಖ್ಯಾತಿಯ ಶ್ರೀಮತಿ ಸ್ನೇಹಾ ಕಾಮತ್ ಅವರಿಗೆ ಶೋಭಾ ಅವರು. ಕುಂದಾಪುರದ ಅತಿಥಿಯಾದ ಶ್ರೀಮತಿ ಸರ್ವಾಲ ಅವರಿಗೆ ಶಾರದಾ ಗೌರವವನ್ನು ಸಲ್ಲಿಸಬೇಕು. ಡಾಕ್ಟರ್ ಸೋನಿ ಹಾರೈಕೆ ಜೊತೆಗೆ ವೇದಿಕೆಗೆ ಗಣ್ಯರಿಗೆ ಒಂದೇ ಧನ್ಯವಾದದ ಭವ್ಯ ಭಾರತದ ಭವಿಷ್ಯದ ಎಲ್ಲ ಮಕ್ಕಳ ಭವಿಷ್ಯ ಪ್ರತಿಭೆಗಳ ಹಣವನ್ನು ಈಗ
ಕುಂದಾಪುರ ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಾವು ಕೋರ್ತಾ ಇದ್ದೇವೆ. ನಮ್ಮ ಕುಂದಾಪುರ ಭಾಗದ ಚಿರಪರಿಚಿತ ಹೆಸರು, ಕಲಾವಿದೆ ಕೂಡ ಆಗಿರುವಂತ ಸುಮಾಪುತ್ರ ಮ್ಯಾಮ್ ಕೂಡ ಇದ್ದಾರೆ. ಮ್ಯಾಮ್ ತಮ್ಮನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಅಂಬಿಕಾ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಮುಂದಿನ 10 ನಿಮಿಷದಲ್ಲಿ ವೇದಿಕೆಯಲ್ಲಿ ಹೆಜ್ಜೆ ಸಂಭ್ರಮ ಸ್ಪರ್ಧೆಗಳು ಆರಂಭವನ್ನ ಕಾಣಲಿಕ್ಕಿದೆ. ಈಗಾಗಲೇ ಬಂದಿರುವಂತ ಬೇರೆ ಬೇರೆ ಸ್ಕೂಲ್ನ ಟೀಚರ್ಸ್ ಅಥವಾ ಸ್ಟಾಫ್ ಯಾವ ಕಾಂಪಿಟಿಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಒಮ್ಮೆ ಇಲ್ಲಿ ಬಂದು ನಮ್ಮ ಆಯೋಜಕರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಕೆಲವೇ ಕ್ಷಣಗಳಲ್ಲಿ ಫ್ಯಾಷನ್ ಶೋ ಹಾಗೆ ಡ್ಯಾನ್ಸ್ ಕಾಂಪಿಟಿಷನ್ ಕೂಡ ಈ ವೇದಿಕೆಯಲ್ಲಿ ಆರಂಭ ಆಗ್ಲಿಕ್ಕಿದೆ. ಮಕ್ಕಳನ್ನು ಒಬ್ಬರಿಗೆ ಮತ್ತೊಬ್ಬರಿಗೆ ಹೋಲಿಕೆ ಮಾಡಿ ನೋಡ್ಬೇಡಿ. ಸೂರ್ಯ ಚಂದ್ರರು ಕೂಡ ಅವರವರ ಸಮಯ ಬಂದಾಗ ಬೆಳಕನ್ನು ಚೆಲ್ಲುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಬರ್ತಾ ಇದೆ. ಈ ಸಮಯದಲ್ಲಿ ಸೀಸನ್ ಗ್ರೀಟಿಂಗ್ ಕಾರ್ಡ್ಸ್, ಕ್ಯಾಂಡಲ್ಸ್, ಫ್ಲವರ್ ಬೊಕ್ಕೆ ಪರ್ಚೇಸ್ ಮಾಡ್ತೀವಿ. ಉಡುಪಿಯ ಆಶಾ ನಿಲಯದ ಮಕ್ಕಳು ಬಹಳ ಪ್ರೀತಿಯಿಂದ ಈ ವಸ್ತುಗಳನ್ನು ಇಲ್ಲಿ ತಯಾರಿಸ್ತಾರೆ. ಆಶಾ ನಿಲಯವು 1981ರಲ್ಲಿ ಕೇವಲ 7 ಮಂದಿ ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಗಿ ಪ್ರಸ್ತುತ 103 ಮಕ್ಕಳಿಗೆ ಉಚಿತ ವಸತಿ, ಊಟ, ವೈದ್ಯಕೀಯ ಹಿರಿಕೆಯ ಕಟ್ಟದೆ ಮೆಟ್ಟಿಲು ಹತ್ತದೆ ಆಕಾಶ ಮುಟ್ಟುವ ಹುನ್ನಾರ. ಕಲ್ಮಶವಿಲ್ಲದ ನಿರ್ಮಲ ಚಿತ್ತದ ಮಕ್ಕಳ ಲೋಕದ ಸಂಚಾರ. ರೆಕ್ಕೆಯ ಕಟ್ಟದೆ ಮೆಟ್ಟಿಲು ಹತ್ತದೆ ಆಕಾಶ ಮುಟ್ಟುವ ಹುನ್ನಾರ. ಕಲ್ಮಶವಿಲ್ಲದ ನಿರ್ಮಲ ಚಿತ್ತದ ಮಕ್ಕಳ ಲೋಕದ ಸಂಚಾರ.
ಸ್ವಚ್ಛಂದ ಹಾಡುವ ಕುಪ್ಪಚ್ಚಿಗಳಿಗೆ ಗೂಡಿನ ಪರಿವೆ ಇಲ್ಲ ಮುಖಕ್ಕೆ ತುಂಬಿದ ಕನ್ನಮ್ಮಗಳಿಗೆ ಕಿಂಚಿತ್ತು ಭೇದವೂ ಇಲ್ಲ ಎಳೆಯರ ಚಿಲಿಪಿಲಿ ಎಳೆಯರ ಚಿಲಿಪಿಲಿ ಮಧುರ ಮಧುರ ರಿಕ್ಕೆಯ ಕಟ್ಟದೆ ಮೆಟ್ಟಿಲು ಹತ್ತದೆ ಆಕಾಶ. It is better to light a candle than to curse the darkness. 1990 ಮಾನಿಟರ್ ಚೂರು ವಾಲ್ಯೂಮ್. ಹೆಜ್ಜೆ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಆರಂಭಗೊಳಿಸ್ತಾ ಇರುವೆ. ಕಾರ್ಯಕ್ರಮಕ್ಕೆ ಇನ್ನೋರು ಮುಖ್ಯ ಅತಿಥಿಗಳು ಹಾಗೆ ನಮಗೆ ಸಾಕಷ್ಟು ಸಹಕಾರವನ್ನ ಆಯುಷಿಕರಿಗೆ ನೀಡಿದಂತಹ ಕುಂದಾಪುರ ಪಂಡಾರ್ಕರ್ಸ್ ಕಾಲೇಜಿನ ಪ್ರೊಫೆಸರ್ ಸತ್ಯನಾರಾಯಣ ಹತ್ವಾರ್ ಅವರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬಂದು ಗೌರವದ ಪುಷ್ಪವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ಸತ್ಯನಾರಾಯಣ ಹತ್ವಾರ್ ಅವರು ವೇದಿಕೆಗೆ ಬಂದು ನಮ್ಮ ಕಾರ್ಯಕ್ರಮದ ಆಯುಷಿಕರಿಂದ ಪುಷ್ಪಗುಚ್ಛವನ್ನ ಪ್ರೀತಿಯ ದ್ಯೋತಕವಾಗಿ ಸ್ವೀಕರಿಸಬೇಕು. ಹಾಗೆ NSS ಆಫೀಸರ್ ಆಗಿರುವಂತಹ ಮಿಸ್ಟರ್ ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ವಾಲಂಟಿಯರ್ಸ್ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅರುಣ್ ಸರ್ ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು. ಹಾಗೆ ಇನ್ ಮುಂದೆ ಫ್ಯಾಷನ್ ಶೋ ನಡೀಲಿಕ್ಕಿದೆ. ಈಗಾಗಲೇ ಎಲ್ಲ ಸ್ಕೂಲ್ಗಳಿಗೆ ಟೀಚರ್ಸ್ಗೆ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಆರ್ಡರ್ ಪ್ರಕಾರ ನಿಮ್ಮ ಮಕ್ಕಳನ್ನ ನೀವು ರೆಡಿ ಮಾಡಿಸಿ ರೆಡಿ ಇರ್ಬೇಕು ಅಂತ ಕೇಳಿಕೊಳ್ತಾ ನಾವು ಸ್ಕೂಲ್ ಹೆಸರನ್ನ ಹೇಳಲ್ಲ, ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದ ಹಾಗೆ ಅವರು ಸ್ಟೇಜ್ಗೆ ಬರಬೇಕು. ಇವತ್ತು ಈ ಫ್ಯಾಷನ್ ಶೋ ಅನ್ನ ಜಡ್ಜ್ ಮಾಡ್ಲಿಕ್ಕೆ ನಮ್ಮ ಕುಂದಾಪುರದ 3 ಜನಪ್ರಿಯ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತಹ 3 ನಮ್ಮ ಕುಂದಾಪುರದ ಹೆಮ್ಮೆಯ ಪ್ರತಿಭೆಗಳು ಇವತ್ತು ಜಡ್ಜ್ ಆಗಿ ಕಾರ್ಯಕ್ರಮವನ್ನ ಮುನ್ನಡೆಸಲಿಕ್ಕಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶ್ರೀಮತಿ ಸುಮಾ ಪುತ್ರನ್ ಅವರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುಮಾ ಪುತ್ರನ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀಡಬೇಕು. ಕುಂದಾಪುರದ ಚಿನ್ಮಯಿ ಹಾಸ್ಪಿಟಲ್ ಅದರ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಇರುವಂತಹ ಸುಮಾ ಪುತ್ರನ್ ಅವರು ಸ್ವತಃ ಚಿತ್ರ ಕಲಾವಿದೆ ಕೂಡ. ಅವರು ಇವತ್ತಿನ ಈ ಕಾರ್ಯಕ್ರಮದ ಫ್ಯಾಷನ್ ಶೋದಲ್ಲಿ ಒನ್ ಆಫ್ ದ ಜಡ್ಜ್ ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಅಕ್ಷತಾ ರಾವ್ ಅವರು ಥ್ಯಾಂಕ್ ಯು ಮ್ಯಾಮ್. ಹಾಗೆ ಇನ್ನೋರ್ವ ತೀರ್ಪುಗಾರರು, ಇವರು ಕೂಡ ಸಾಮಾಜಿಕವಾಗಿ ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಶ್ರೀಮತಿ ರತಿ ರಾಜೇಶ್ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮದ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫ್ಯಾಷನ್ ಶೋ ನಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನ ಇವರು ಅದಕ್ಕೆ ಮಾರ್ಕ್ಸ್ ಅನ್ನ ನೀಡಲಿಕ್ಕಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಇನ್ನೋರ್ವ ತೀರ್ಪುಗಾರರು ಶ್ರೀಮತಿ ಅಂಬುಜಾ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ಇವರು ಕೂಡ ಕುಂದಾಪುರ ಭಾಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಗಳಿಗೆ ಸಹಕಾರವನ್ನ ನೀಡ್ತಾ ಸಮಾಜದ ಮುಖ್ಯವಾಹಿನಿಯಲ್ಲಿ ಪ್ರತಿಭೆಗಳಿಗೆ ನಿರಂತರ ಪ್ರೋತ್ಸಾಹವನ್ನ ನೀಡ್ತಾ ಬಂದವರು ಶ್ರೀಮತಿ ಅಂಬುಜಾ ಶೆಟ್ಟಿ ಅವರು ಇವತ್ತು ಫ್ಯಾಷನ್ ಶೋ ನಲ್ಲಿ ನಮ್ಮ ಜೊತೆಗೆ ತೀರ್ಪುಗಾರರಾಗಿ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮವನ್ನ ಮುನ್ನಡೆಸಲಿಕ್ಕಿದ್ದಾರೆ. ಅವರಿಗೆ ಕೂಡ ಪ್ರೀತಿಯಿಂದ ಅವರನ್ನ ವೆಲ್ಕಮ್ ಮಾಡ್ತಾ ಫಸ್ಟ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋದ ಡೈರೆಕ್ಟರ್ ಅಕ್ಷತಾ ರಾಮ್ ಅವರು ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ನಾವು ಆರಂಭಗೊಳಿಸ್ತಾ ಇದ್ದೀವಿ. ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದಿರುವಂತ ಎಲ್ಲ ಮಕ್ಕಳು ಇವತ್ತಿನ ಸೆಲೆಬ್ರಿಟಿಗಳು ನೀವೇನೆ. ನಿಮಗಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ನಿಮ್ಮದೇ ಸಂಭ್ರಮ, ನಿಮ್ಮ ಸಂಭ್ರಮ, ನಿಮ್ಮ ಖುಷಿಯಲ್ಲಿ ನಾವು ಖುಷಿಯನ್ನ ಕಾಣ್ತೀವಿ. ಎಲ್ಲ ರೆಡಿನಾ? ಎಲ್ಲ ಮಕ್ಕಳು ಆರ್ ಯು ರೆಡಿ? ಓಕೆ, ನೀವು ರೆಡಿ ಇದ್ರೆ ಒಮ್ಮೆ ಎಲ್ರು ಕೈ ಮೇಲ್ ಮಾಡಿ ಕ್ಲಾಪ್ ಮಾಡಬಹುದಾ? ಎವ್ರಿಬಾಡಿ. ಓಕೆ, ನಿಮ್ಮಲ್ಲಿ
ಹುಡುಗಿರ್ ಮಾತ್ರ, ಗರ್ಲ್ಸ್ ಮಾತ್ರ ಕೈ ಮೇಲೆ ಮಾಡಿ ಒಮ್ಮೆ. ಹುಡುಗಿರು ಹೆಣ್ಮಕ್ಳು. ಓಕೆ, ಈಗ ನಿಮ್ಮಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಇದ್ದಾರೆ ನೋಡುವ, ಎಲ್ರು ತುಂಬಾ ಸ್ಟ್ರಾಂಗ್. ಅದರಲ್ಲಿ ಯಾರು ಜಾಸ್ತಿ ಸೌಂಡ್ ಮಾಡ್ತಾರೆ ಅಂತ ಕ್ಲಾಪ್ ಮಾಡೋದ್ರ ಮೂಲಕ ಯಾರು ಸೌಂಡ್ ಮಾಡ್ತಾರೆ, ಹುಡುಗರ ಅಂತ ಒಂದು ಸಣ್ಣ ಕಾಂಪಿಟಿಷನ್ ಮಾಡುವ. ಓಕೆನಾ? ಸೊ ಈಗ ಗರ್ಲ್ಸ್ ಮಾತ್ರ, ಹುಡುಗಿರ್ ಮಾತ್ರ 3, 2, 1 ಗೋ ಅಂತ ಹೇಳಿದಾಗ ಜೋರಾಗಿ ಹೊಡಿಬೇಕು. ಯಾರಿಗೆ? ನಿಮ್ಮ ಕೈಗಳಿಗೆ. ಓಕೆ, ಗರ್ಲ್ಸ್ ಮಾತ್ರ. ರೆಡಿ? 3, 2, 1 ಗೋ ಆನ್. ಕಮ್ ಆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಓಕೆ, ಸೊ ಈಗ ಎಲ್ಲ ಗಂಡ್ಮಕ್ಳು ಮರ್ಯಾದೆ ಪ್ರಶ್ನೆ ನಮ್ದು. ಹುಡುಗಿರು ಜೋರಾಗಿ ಚಪ್ಪಾಳೆ ಹೊಡೆದಿದ್ದಾರೆ. ಓಕೆ, ಆಲ್ ದ ಬಾಯ್ಸ್ 3, 2, 1 ಗೋ ಆನ್. ಕಮ್ ಆನ್. ಯಾರು ವಿನ್ ಆದ್ರು? ಯಾರು? ಬಾಯ್ಸಾ ಗರ್ಲ್ಸ್? ಸೊ ಎಲ್ರು ಕೂಡ ವಿನ್ ಆಗಿದ್ದೀರಿ. ಇದೇ ಜೋಶ್ ಕಾರ್ಯಕ್ರಮದ ಕಡೆಯವರೆಗೆ ಇರ್ಲಿ. ಅಂಡ್ ಈ ಫ್ಯಾಷನ್ ಶೋ ಅನ್ನ ಆರಂಭ ಮಾಡೋದಕ್ಕೂ ಮುಂಚೆ ಲೇಡೀಸ್ ಫಸ್ಟ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋದ ಮಕ್ಕಳು ಒಂದು ವೆಲ್ಕಮ್ ಡ್ಯಾನ್ಸ್ ಅನ್ನ ಈಗ ಮಾಡ್ಲಿಕ್ಕಿದ್ದಾರೆ. ವೆಲ್ಕಮ್ ಡ್ಯಾನ್ಸ್ ಆದ ನಂತರ ನಾವು ಫ್ಯಾಷನ್ ಶೋ ಅನ್ನ ಆರಂಭಿಸ್ಲಿಕ್ಕಿದ್ದೇವೆ. ಲೇಡೀಸ್ ಫಸ್ಟ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋದ ಎಲ್ಲ ಮಕ್ಕಳು ವೇದಿಕೆಗೆ ಬಂದು ಎಲ್ಲರನ್ನ ಡ್ಯಾನ್ಸ್ ಮೂಲಕ ವೆಲ್ಕಮ್ ಮಾಡಬೇಕು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಸೊ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಕುಂದಾಪುರದ ಎಲ್ಲ ಮಕ್ಕಳು ಈಗ ಡ್ಯಾನ್ಸ್ ಮೂಲಕ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಸೊ ಅವರಿಗೆ ನೀವೇನ್ ಮಾಡ್ಬೇಕು? ಹೇಗ್ ಸಪೋರ್ಟ್ ಮಾಡ್ಬೇಕು? ಚಪ್ಪಾಳೆ ಜೋರಾಗಿ. ಓಕೆ, ಥ್ಯಾಂಕ್ ಯು.
ಪಾಲಿಗಂತೂ ಸಾಲಲ್ಲ, ಮುಸ್ಸಂಜೆ ತನಕ ಸನಿಹವಂತೂ ಸಾಲಲ್ಲ. ನನ್ನ ಆಸೆ ಅನಿಸಿಕೆ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ. ನಿನ್ನೊಲವ ಚೆಲುವಾಳೆವೆ ಕಣ್ಣು ಸಾಲೋದಿಲ್ಲ, ನನ್ನೊಲವ ಬರುವೆ ಗಗನ ಹಾಳೆ ಸಾಲೋದಿಲ್ಲ. ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನೆದಾವೆಲು. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆಯಿರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದ ದೈವವೇ, ನಿನಗೆ ನಾನು ನೀಡಲೇ. उंगली पकड़ के फिर से सिखा दे, गोदी उठा लेना माँ, आंचल से मेरा मुंह पोंछ देना, मैला सा लगा. आंखें दिखाए मुझे जब जिंदगी, याद मुझे आती है तेरे गुस्से की. डांटा भी तो तूने मुझे फूलों की तरह, क्यों नहीं माँ सारी दुनिया तेरी तरह. ಇಲ್ಲೇ ಇರಿ, ಎಲ್ರು ಇಲ್ಲೇ ಇರಿ. ಹೇಗಿತ್ತು ಪರ್ಫಾರ್ಮೆನ್ಸ್? ಖುಷಿ ಆಯ್ತಾ? ಸೊ ಖುಷಿ ಆದ್ರೆ ಜೋಶ್ ಹೇಗಿರ್ಬೇಕು? ಶಾಸ್ತ್ರಿ ಸರ್ಕಲ್ ಅವರೇ ಕೇಳ್ಬೇಕು ಎಲ್ರಿಗೂ, ಆರ್.ಎನ್. ಶೆಟ್ಟಿ ಹಾಲ್ ಅಲ್ಲಿ ಏನೋ ಕಾರ್ಯಕ್ರಮ ಆಗ್ತಿದೆ ಅಂತ. ಥ್ಯಾಂಕ್ ಯು. ಸೊ ಎಲ್ಲ ಮಕ್ಕಳಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಒಂದು ಪುಟ್ಟ ಗಿಫ್ಟ್ ಅನ್ನ ಎಲ್ರಿಗೂ ನೀಡ್ತಾ ಇದ್ರೆ, ಅದನ್ನ ಮನೋರಮಾ ಟೀಚರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮನೋರಮಾ ಟೀಚರ್ ವೇದಿಕೆಗೆ ಬಂದು ಈ ಎಲ್ಲ ಮಕ್ಕಳಿಗೂ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಪರವಾಗಿ ಗಿಫ್ಟ್ ಅನ್ನ ನೀಡ್ತಿದ್ದಾರೆ. ಸೊ ಇನ್ ಮುಂದೆ ಫ್ಯಾಷನ್ ಶೋ ನಡೀಲಿಕ್ಕಿದೆ. ದಯವಿಟ್ಟು ನಿಮ್ಗೆ ನಂಬರ್ಸ್ ಅನ್ನ ಏನ್ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ಮಕ್ಕಳನ್ನ ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ವೇಗವಾಗಿ ನಾವು ಕಾರ್ಯಕ್ರಮನ ಮುಂದುವರಿಸಬಹುದು. ಸೊ ಗಿಫ್ಟ್ ತಗೊಂಡ ಎಲ್ಲ ಮಕ್ಕಳು ಸ್ಮೈಲ್ ಮಾಡಿ, ಯಾಕೆ ಸೀರಿಯಸ್ ಆಗಿದ್ದೀರಿ? ಗಿಫ್ಟ್ ಕೊಟ್ಟಾಗ ಖುಷಿ ಆಗ್ಬೇಕಲ್ಲ ಎಲ್ರು. ಎಲ್ರು ಇಲ್ಲೇ ನಿಂತ್ಕೊಳ್ಳಿ ಮಕ್ಕಳು. ಮಕ್ಕಳು ಸ್ಟೇಜ್ ಮೇಲೆ ಬಂದು ಹೇಗೆ ಡ್ಯಾನ್ಸ್ ಮಾಡ್ಲಿ, ಮಕ್ಕಳನ್ನ ಸ್ಟೇಜ್ ಅಲ್ಲಿ ನೋಡೋದೇ ಒಂದು ಖುಷಿ, ಆ ಸಂಭ್ರಮವೇ ಬೇರೆ. ಮಕ್ಕಳನ್ನ ದೇವ್ರನ್ನ ನಾವು ಪ್ರತ್ಯಕ್ಷವಾಗಿ ಕಂಡಿಲ್ಲ, ಆದ್ರೆ ಈ ಮಕ್ಕಳ ರೂಪದಲ್ಲಿ ದೇವ್ರನ್ನ ಕಾಣ್ತೀವಿ. ಅಂತಹ ಮಕ್ಕಳ ಸಂಭ್ರಮ ಇವತ್ತು ನಡೀತಿದೆ. ಹೆಜ್ಜೆ ಸಂಭ್ರಮದ ಆರಂಭದ ಸೊ ನಮ್ಮ ಕಾರ್ಯಕ್ರಮದ ಎಲ್ಲ ಆಯೋಜಕರು ಹೋಗಿ ಒಮ್ಮೆ ಆರಂಭದಲ್ಲಿ ನಿಮ್ಮ ಮುಖದರ್ಶನ ಆಗ್ಲಿ. ಕಾರ್ಯಕ್ರಮ ಆಯೋಜನೆ ಮಾಡೋದರ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದು ಅದನ್ನ ಮಾಡಿದವರಿಗೆ ಗೊತ್ತಿರತ್ತೆ. ಸೊ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ಹಾಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಂತ ಸಂತೃಪ್ತಿ ಕೂಡ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಅಂಡ್ ಇನ್ಮೇಲೆ ನಾವು ಫ್ಯಾಷನ್ ಶೋವನ್ನ ಆರಂಭಿಸ್ಲಿಕ್ಕಿದ್ದೇವೆ. ಸೊ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತ ಸ್ಕೂಲ್ಗಳು ನಿಮ್ಮ ನಂಬರ್ಸ್ ಅನ್ನ ಏನ್ ಕೊಟ್ಟಿದ್ದಾರೆ ಆ ಪ್ರಕಾರ ರೆಡಿ ಇರಬೇಕು ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಎಲ್ಲ ಕೆಳಗಡೆ
ಡೈನಿಂಗ್ ಹಾಲ್ ಅಲ್ಲಿ ರೆಡಿ ಆಗ್ತಾ ಇರಬಹುದು. ಅಲ್ಲಿಗೆ ನಾನು ಅನೌನ್ಸ್ ಮಾಡೋದು ಕೇಳಲ್ಲ. ಸೊ ಸ್ಕೂಲ್ ನ ರೆಪ್ರೆಸೆಂಟೇಟಿವ್ಸ್ ಯಾರಾದ್ರೂ ಇಲ್ಲಿದ್ರೆ ದಯವಿಟ್ಟು ನಿಮ್ಮ ಸ್ಕೂಲ್ ನ ಮಕ್ಕಳು ಯಾರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರನ್ನ ರೆಡಿ ಮಾಡಿಸಿ ಆದಷ್ಟು ಬೇಗ ವೇದಿಕೆ ಹತ್ರ ಕರ್ಕೊಂಡು ಬರ್ಬೇಕು ಅಂತ ಕೇಳಿಕೊಳ್ತಾ, ಅಂಡ್ ಮೀನ್ ಟೈಮ್ ನಾವು ನಮ್ಮ ಜೊತೆಗೆ ನಮ್ಮ ಕುಂದಾಪುರದ ಹೆಸರಾಂತ ಮ್ಯೂಸಿಕ್ ಟೀಮ್ SP ಮ್ಯೂಸಿಕಲ್ಸ್ ನ ಗಾಯಕಿಯರಿದ್ದಾರೆ. ಸೊ ಫ್ಯಾಷನ್ ಶೋಗೆ ಮಕ್ಕಳು ವೇದಿಕೆಗೆ ಬರುವ ಮುಂದಿನ 3-4 ನಿಮಿಷಗಳ ಅವಧಿಯಲ್ಲಿ ಸುಂದರವಾದಂತ ಹಾಡನ್ನ ಈಗ ಹಾಡ್ಲಿಕ್ಕಿದ್ದಾರೆ. SP ಮ್ಯೂಸಿಕಲ್ಸ್ ನ ಗಾಯಕಿ ಐಶ್ವರ್ಯ ಜೋಗಿ ಅವರು ವೇದಿಕೆಗೆ ಬರಬೇಕು. ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಅಭಿನಯದ ಸಿನಿಮಾ, ಅದೊಂದು ಬಹಳ ಸುಂದರವಾದ ಹಾಡು. KS ಚಿತ್ರ ಅವರು ಹಾಡಿರುವಂತ ಗೀತೆ ಅರಳುವ ಹೂಗಳೇ ಆಲಿಸಿರಿ ಅನ್ನುವಂತ ಬಹಳ ಸೊಗಸಾದ ಅರ್ಥಪೂರ್ಣವಾದಂತ ಒಂದು ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನ ಮುನ್ನಡೆಸಲಿಕ್ಕಿದ್ದಾರೆ. SP ಮ್ಯೂಸಿಕಲ್ಸ್ ಟೀಮ್ ನ ಐಶ್ವರ್ಯ ಜೋಗಿ ಅವರು ವೇದಿಕೆಗೆ ಬಂದು ತಮ್ಮ ಹಾಡಿನ ಮೂಲಕ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥವ್ರನ್ನ ರಂಜಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. BT ಫ್ಯಾಷನ್ ಶೋಗೆ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರುವಂತ ಮಕ್ಕಳು ದಯವಿಟ್ಟು ಆಡಿಯನ್ಸ್ ಸೀಟ್ ಅಲ್ಲಿ ಕೂತ್ಕೊಂಡಿದ್ರೆ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಬರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರೀನ್ ರೂಮ್ ಅಲ್ಲಿ ಅವರೆಲ್ಲ ರೆಡಿ ಇರಬೇಕು. ಫ್ಯಾಷನ್ ಶೋಗೆ ಈಗಾಗಲೇ ಹೆಸರನ್ನ ಕೊಟ್ಟಿರುವಂತವ್ರು ಹಾಲ್ ಅಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿದ್ರೆ ದಯವಿಟ್ಟು ಎದ್ದು ಸ್ಟೇಜ್ ಹತ್ರ ಬನ್ನಿ. ಕೆಲವರು ರೆಡಿ ಇದ್ದಾರೆ, ಕೆಲವರು ಬೇರೆ ಬೇರೆ ಕಡೆ ಇದ್ದಾರೆ ಅನ್ಸುತ್ತೆ. ದಯವಿಟ್ಟು ವೇದಿಕೆ ಹತ್ರ ಬಂದ್ರೆ ನಾವು ಕಾರ್ಯಕ್ರಮವನ್ನ ಆರಂಭಿಸ್ತೀವಿ.
ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕೊಂದು ತೋರಿಸಿರಿ. ನಾಳೆಯ ನಂಬಿಕೆಯಲ್ಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಗಲು, ಮನೆಯು ಬರಸಿಡಿಲೋ ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಮೂಡಿ ಹೋಗಬಾರದು. ಯಾರಿಗೆಲ್ಲಿ ನೋವಿಲ್ಲ, ಯಾರಿಗೆಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗು ಬಂದರು. ಉಳಿಪೆ ನಾವು ಬೀಳುವ ಕಲ್ಲಿ ಶಿಲೆಯಾಗಿ ನಿಲ್ಲುವುದು, ದಿನದೋ ನಂಬುವ ಜೀವನ ನೆಲೆಯಾಗಿ ನಿಲ್ಲುವುದು. ಯಾರಿಗೆಲ್ಲಿ ಅಲೆದಾಟ, ಯಾರಿಗೆಲ್ಲಿ ಪರದಾಟ, ನಮ್ಮ ಪ್ರತಿ ಕನಸು ನನಸಾಗು ಈ ಕಾಲವು ಮುಂದೇನೆ. ಓ ಮನವೇ ನೀ ಸುತ್ತಲಿರು, ಕೆಟ್ಟ ಬಳೆಯಲ್ಲಿ ನೀನೊಪ್ಪುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನೋವು ನಲಿವು ಅನ್ನೋದು ಬಾಳವೇನು ಕಂಬಗಳು, ನಡುವೆ ನಮ್ಮದೇ ಪಯಣ ನಗುತ್ತ ಸಾಗುವ ಕಲಿಗಳು. ಏನೇ ಬರಲಿ ಬಾಳಿನಲ್ಲಿ ಒಂದು ಜೊತೆಗಿರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆದ ದೇವರ ಸೃಷ್ಟಿಯಲ್ಲಿ. ಗಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿಯಿದೆ, ನಿನ್ನ ಆತ್ಮಬಲ ನಿನಗೆ ಸೇರಲು ಆಕಾಶವೇ ಅಂದೇನೆ. ಮನವೇ ಓ ಮನವೇ ನೀ ಬದಲಾಗು, ನೀನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ನಾಳೆ ನಂಬಿಕೆ ಇರಲಿ ನಮ್ಮ ಬಾಳಲಿ. ನಾಳೆ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ನಮ್ಮ ಬಾಳಲಿ. ಮನವೇ ಓ ಮನವೇ ನೀ ಅಳುಕಲಿರು, ಮಳೆಯು ಬರಸಿಡಿಲೋ ನೀ ನಡೆಯುತ್ತಿರು.
ಧನ್ಯವಾದಗಳು ಐಶ್ವರ್ಯ ಜೋಗಿ ಅವರಿಗೆ. ಜಜಸ್ ಪ್ಲೀಸ್ ನೋಟ್, ಮುಂದಿನ 5 ನಿಮಿಷದಲ್ಲಿ ನಾವು ಫ್ಯಾಷನ್ ಶೋ ಆರಂಭ ಮಾಡ್ತೀವಿ. ಒಂದು 4-5 ಮಕ್ಕಳು ರೆಡಿ ಆಗ್ತಿದ್ದಾರೆ. ಸೊ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ, ಆದ್ರೆ ಮಾಡಲೇಬೇಕು ಅನ್ನುವಂಥ ದೃಢವಾದ ಸಂಕಲ್ಪ, ಹಾಗೆ ಇಂತಹ ಮಕ್ಕಳನ್ನ ವೇದಿಕೆಯಲ್ಲಿ ತರೋದರ ಮೂಲಕ ಆ ಮಕ್ಕಳ ಸ್ಥೈರ್ಯ, ಧೈರ್ಯ, ಶಕ್ತಿಯನ್ನ ಇಡೀ ಸಮಾಜಕ್ಕೆ ತೋರಿಸಬೇಕು ಅನ್ನುವಂಥ ಸದುದ್ದೇಶವನ್ನ ಇಟ್ಕೊಂಡು ಈ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಮುಂದೆ ಎಲ್ಲಾ ಮಕ್ಕಳು ಫ್ಯಾಷನ್ ಶೋ ಮಾಡಿದ್ರೆ ಹೇಗಿರುತ್ತೆ, ಆ ಮಕ್ಕಳ ಸ್ಮೈಲ್, ಸ್ಟೈಲ್ ಅದೆಲ್ಲ ನಾವು ನೋಡಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಸುಂದರವಾದಂತಹ ಹಾಡು 90ರ ದಶಕದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ತೆರೆಕಂಡ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಇರುವಂತಹ ಹಾಡು ಈ ಭೂಮಿ ಬಣ್ಣದ ಬುಗುರಿ. ಆ ಹಾಡಿನ ಜೊತೆಗೆ ನಮ್ಮ SP ಮ್ಯೂಸಿಕಲ್ಸ್ ಹಾಗೆ ಕುಂದಾಪುರ ಭಾಗದ ಹೆಸರಾಂತ ಗಾಯಕ ಗಣೇಶ್ ಮೊಳಹಳ್ಳಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಆಸಿವನೇ ಚಾಚಿಕಣೋ ಈ ಬಾಳು ಸುಂದರ ನಗರಿ ನೀನಿದರ ನೀತಿಕಣೋ ನಿಂತಾಗ ಬುಗುರಿಯಾಟ ಎಲ್ಲಾರು ಕಾಲ ತುಂಬಿಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಚಿಕಣೋ ಈ ಬಾಳು ಸುಂದರ ನಗರಿ ನೀನಿದರ ನೀತಿಕಣೋ ಮರಿಬೇಡ ತಾಯಿಯರುಳವ ಮರಿಬೇಡ ತಂದೆಯವಳವ ಪಡೆದವರೇ ದೈವತನೋ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುತನೋ ಮರೆತಾಗ ಜೀವನ ಪಾಪ ಕೊಡುತ್ತಾರೆ ಖ್ಯಾತಿಯ ಕಾಲ ಕ್ಷಣಿಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಚಿಕಣೋ ಈ ಬಾಳು ಸುಂದರ ನಗರಿ ನೀನಿದರ ನೀತಿಕಣೋ
ನಗುವೆ ತಳಿಬೇಡ ನಗುವಿನ ಪುಟವ ಪರವಶವೇ ಮಗುವೆ ಕಣೆ ಪರಬೇಡ ಕಣ್ಣನು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣ ಧನ್ಯವಾದಗಳು. ಗಣೇಶ್ ಮಳಹಳ್ಳಿ ಅವರಿಗೆ ಬಹಳ ಅದ್ಭುತವಾದ ಕೃತಿಯನ್ನ ಬುಧವಾರ ಕಂಠದ ಮೂಲಕ ಹಾಡಿದರು. ಕಾರ್ಯಕ್ರಮ ಮುಂದುವರಿತಾ ಇದೆ. ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಶೋಭಾ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅಕ್ಷತಾ ರಾವ್ ಅವರು ಪುಷ್ಪದ ಸ್ವಾಗತವನ್ನ ನೀಡಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಕುಂದಾಪುರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಶೋಭಾ ಶೆಟ್ಟಿ ಅವರು ಹಾಗೆ ಕುಂದಾಪುರ ಪ್ರದೀಪ್ ಕುಮಾರ್. Explore new styles on Misho with top-rated tees and shirts. Misho. ಪ್ರದೀಪ್ ಕುಮಾರ್ ಶೆಟ್ಟಿ ಅವರು ಅವರಿಗೆ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾರೆ. ಕುಂದಾಪುರ. ಹಾಗೆ ನಮ್ಮ ಫ್ಯಾಷನ್ ಶೋನ ಇನ್ನೋರ್ವ ತೀರ್ಪುಗಾರರು ಆಗಮಿಸಿದ್ದಾರೆ. ಮಿಸಸ್ ಜೆನಿಫರ್ ಅವರು. ಅವರು ಕೂಡ ಅವರು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಫ್ಯಾಷನ್ ಶೋನ ಜಡ್ಜಸ್ ಈಗ ಎಂಎಸ್ಎಸ್ ಕಾಲೇಜಿನ ಎಂಎಸ್ಎಸ್ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತ ಡಾಕ್ಟರ್ ಶುಭಕರ್ ಆಚಾರ್ಯ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅವರು ಕೂಡ ಕೃತಜ್ಞತೆಯ ಸ್ಮರಣಿಕೆಯನ್ನು ಎಂಎಸ್ಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತ ಶುಭಕರ್ ಆಚಾರ್ಯ ಅವರು ವೇದಿಕೆಗೆ ಬಂದ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಎಂಎಸ್ಎಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತ ಡಾಕ್ಟರ್ GM ಗೋಂಡ ಅವರು ಆಗಮಿಸಿದ್ದಾರೆ. ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಎಂಎಸ್ಎಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತ GM ಗೋಂಡ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ವೆಲ್ಕಮ್ ಮಾಡುತ್ತಾರೆ. ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣವಾಗಿದೆ. ಧನ್ಯವಾದಗಳು. ಈಗ ನೇರವಾಗಿ ನಾವು ಫ್ಯಾಷನ್ ಶೋ ಆರಂಭಿಸ್ತಾ ಇದ್ದೀವಿ. ಸೊ ಎಲ್ಲ ಕಂಟೆಸ್ಟೆಂಟ್ಸ್ ರೆಡಿ ಇದ್ದಾರೆ. ಟೋಟಲ್ 15 ಕಂಟೆಸ್ಟೆಂಟ್ಸ್ ಇದ್ದಾರೆ ಫ್ಯಾಷನ್ ಶೋನಲ್ಲಿ ವಾಕ್ ಮಾಡ್ಲಿಕ್ಕಿರೋರು. ಸೊ ಅವರ ಹೆಸರನ್ನ ಹೇಳಲ್ಲ, ನಂಬರ್ ಅನ್ನ ಹೇಳ್ತೀವಿ. ಬಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ ನಿಮ್ಮೆಲ್ಲರ ಚಪ್ಪಾಳೆಯ ಸಪೋರ್ಟ್ ಬೇಕು. ಓಕೆನಾ? ಸೊ ಈಗ ಫ್ಯಾಷನ್ ಶೋ ಆರಂಭ ಆಗ್ತಾ ಇದೆ. ಕಂಟೆಸ್ಟೆಂಟ್ ನಂಬರ್ 1. background music okay. So judges please vote. Contestant number 1 is on stage.
contestant number 2 is there. Yeah, contestant number 3. Contestant number 3 ವೇದಿಕೆ ಇದ್ದಾರೆ. Music, continuous play. And here that was contestant number 3. Okay, that's it. ಬರಲಿಕ್ಕೆ ಮುಂಚೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತ ಅರಣ್ಯ ಸಿಟಿ ಸಭಾಭವನದ ಸಂಚಾಲಕರಾದ ಶ್ರೀ ಸುಧಾಕರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹರ್ಷಿತಾದ ಅವರು ಪ್ರೀತಿಯಿಂದ ಸ್ವಾಗತ ಮಾಡಬೇಕೆಂದು ತಿಳಿಸುತ್ತಾರೆ. ಈಗ contestant number 4 ನೀಡಿದ್ದಾರೆ. ಅವರ ಟೀಚರ್ಸ್ ಗಳಿಗೆ ಅಥವಾ ಟೀಚರ್ಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಮಕ್ಕಳಿಗೆ ಗೈಡ್ ಮಾಡಬೇಕಂತ ಮಕ್ಕಳ ಟೀಚರ್ಸ್. contestant number 4.
ಆಡಿಯನ್ಸ್ ಜನರು ಜೋರಾದ ಚಪ್ಪಾಳೆ ಬರಲಿ. So coming up next, contestant number 5. ಮಕ್ಕಳು ಈ ತರ ಮಾಡ್ತಿದ್ದಾರೆ ಅಂದ್ರೆ ಇದರ ಹಿಂದೆ ಟೀಚರ್ಸ್ ಎಫರ್ಟ್ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಟೀಚರ್ಸ್ಗೆ ಅಭಿನಂದನೆಗಳನ್ನ ಹೇಳ್ತಾ ಈಗ contestant number 6 contestant number 6. Music important ಅಲ್ಲ, ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಆಗಿರೋದು ಸಹ ಎರಡು ಸಹ ಟಿವಿ ಮೂಲಕ ಲೈವ್ ಆಗಿ ನೋಡ್ತಾ ಇರುವಂತಹ ಪರೀಕ್ಷಕರ ವಿಜಯ ಸಂಘಕ್ಕೆ ಪ್ರೀತಿಯಿಂದ ಮಾಡ್ತಾ ವಿಶೇಷ ಮಕ್ಕಳ ವಿಶೇಷ ಪ್ರತಿಭೆಗಳ ಅನಾವರಣ ಎಂಬ ಕೂಡ ಈ ವೇದಿಕೆಯಲ್ಲಿ ಆಗ್ತಾ ಇದೆ. That was number 7. Next, number 8. So, ಎಲ್ಲ contestants, please note, second round ಕೂಡ ಇದೆ. ಈಗಾಗಲೇ ವೇದಿಕೆಯನ್ನು ತಂದವರು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಎಲ್ಲರೂ ಅದೇ ಅವರನ್ನು ವೇದಿಕೆಯನ್ನು ತಂದಿದ್ದಾರೆ.
Next up, please. ಅವರೆಲ್ಲ ವಿಸಿಲ್ ಹೊಡಿಲಿಕ್ಕೆ ಗೊತ್ತಿರೋರು ಸೌತ್ ಇಂದ ನಾರ್ತ್ ವರೆಗಿನ ಬೇರೆ ಬೇರೆ ವೇಷಭೂಷಣಗಳಲ್ಲಿ ಮಕ್ಕಳ ಸಂಭ್ರಮವನ್ನ ನಾವೆಲ್ಲ Next contestant number 11. Number 11. So, ಎಲ್ಲರೂ support. ಸೊ ಈ ಹಿಂದೆ ಯಾವ ಮ್ಯೂಸಿಕ್ ಇತ್ತು ಅದನ್ನೇ ಹಾಕ್ತಾರೆ. ಆಕಾರದಲ್ಲಿ
compared to ಯಾರು ಕ್ಲಾಸ್ ಮಾಡ್ತಿದ್ದಲ್ಲ ಅದಕ್ಕೆ ಬರ್ತಾ ಇಲ್ಲ ಅಂತ ಮುಂದೆ ಫಸ್ಟ್ ರೌಂಡ್ ಮುಗಿದ್ರೆ ಸೆಕೆಂಡ್ ರೌಂಡ್ ಹೇಗೆ ಇದ್ರೆ ಎಲ್ಲರೂ ಕೂಡ ಸ್ಟೇಜ್ಗೆ ಬಂದು ನಿಲ್ತಾರೆ, ಪ್ರೇಸನ್ನ ಕೊಡ್ತಾರೆ. ಎಲ್ಲ ಮಕ್ಕಳ ಪ್ರತಿಭೆಯನ್ನ ತಾವು ನೋಡಿದ್ರೆ ಎಲ್ಲೂ ನೋಡ್ಲಿಕ್ಕೆ ಸಿಗದೆ ಇರುವಂತ ಬಹಳ ಅಪರೂಪದ ಒಂದು ಕಾನ್ಸೆಪ್ಟ್ ಇದೆ. ಈ ಎಲ್ಲ ಮಕ್ಕಳು ನೋಡಿ ಕಾನ್ಸೆಪ್ಟ್ ಅಂತ ಹೇಳಿದಾಗ ನಮಗೆ ಪ್ರಶ್ನೆದಾಗ ಬೇರೆ ಬೇರೆ ಯೋಚನೆಗಳೆಲ್ಲ ಮನಸ್ಸಿಗೆ ಬರುತ್ತೆ. ಆದ್ರೆ ಇವತ್ತು ಭಾರತದ ಸಂಪ್ರದಾಯಬದ್ಧವಾಗಿ ದಕ್ಷಿಣದಿಂದ ಉತ್ತರದವರೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಒಂದು ಶುಭ ಸಮಾರಂಭಗಳಲ್ಲಿ ನಾವು ಬಸವಣ್ಣ ಆರ್ಥಿಕ ಆದಾಯ ರಾಜ್ಯಗಳು ಆ ಎಲ್ಲ ಕಾನ್ಸೆಪ್ಟನ್ನ ಈ ವೇದಿಕೆಯ ಮೇಲೆ ಎಲ್ಲ ಮಕ್ಕಳು ತಿಳಿಸಿದ್ದಾರೆ. ಮತ್ತು ಚಪ್ಪಾಳೆ ಮೂಲಕ ಎಲ್ಲ ಕಂಟೆಸ್ಟೆಂಟ್ಸ್ನ ವೇದಿಕೆಯ ಮೇಲೆ ವೆಲ್ಕಮ್ ಮಾಡಬೇಕಂತ ತಿಳಿಸ್ಕೊಳ್ತಾರೆ. ಇದು ಎಲ್ಲ ಕಂಟೆಸ್ಟೆಂಟ್ಸ್ಗ ವೇದಿಕೆಯ ಮೇಲೆ ಎಲ್ಲ ಟೀಚರ್ಸ್ ದಯವಿಟ್ಟು ಹೆಲ್ಪ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಎಲ್ಲ ಇದ್ದಾರೆ. ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳ ಕಾಸ್ಟ್ಯೂಮ್ ಮೇಕಪ್ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕಾರ್ಯಕ್ರಮದ ಆಯೋಜಕರು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಮಕ್ಕಳು ಕೂಡ ಬಹಳ ಸುಂದರವಾಗಿ ಈ ಕಾಸ್ಟ್ಯೂಮಲ್ಲಿ ಕಾಣ್ತಾ ಇದ್ದಾರೆ. ಮಕ್ಕಳಲ್ಲಿರುವಂತಹ ಪ್ರತಿಭೆ ಹಾಗೂ ಈ ಮಕ್ಕಳನ್ನ ಈ ರೂಪದಲ್ಲಿ ನೋಡುವಂತಹ ಒಂದು ಅದ್ಭುತವಾದ ಸಮಯ ಹೆಚ್ಚು ಸಂಭ್ರಮ ಸಾಕ್ಷಿಯಾಗ್ತಿದೆ. ಈಗ ಈ ಎಲ್ಲ ಮಕ್ಕಳಿಗೆ ನಮ್ಮ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಗಿಫ್ಟನ್ನ ನೀಡಲಿಕ್ಕೆ ವೇದಿಕೆಯ ಮೇಲೆ ಕಾಂತಾರ ಸಿನಿಮಾ ಯಾರೆಲ್ಲ ನೋಡ್ಲಿಲ್ಲ
ಈಗ ನೋಡಿದ್ದಾರೆ. ಸೊ ಕಾಂತಾರದಲ್ಲಿ ಅವರಲ್ಲಿ ಒಂದು ಸತ್ತು ಸಿಗ್ತದೆ ಅಂತ ಹೇಳಿದ್ರಲ್ಲ, ಸತ್ತನ್ನ ಅವರು ಸಿಕ್ಕಿರೋ ತಗೊಂಡು ಬಂದಿದ್ದಾರೆ. ಸತ್ತು ಕೊಡುವುದಿಲ್ಲ ಅಂದ್ರೆ ಮಕ್ಕಳಿಗೆ ಗಿಫ್ಟನ್ನ ಕೊಡೋದಕ್ಕೆ ಚಂದ್ರಕಲಾರಾವ್ ಸರಿಗೆ ಅವರು ದಯವಿಟ್ಟು ವೇದಿಕೆಯನ್ನು ಬರಬೇಕಂತ ತಿಳ್ಕೊಳ್ತಾರೆ. ಕಾಂತಾರದಲ್ಲಿ ಅಭಿನಯಿಸಿದಂತ ಚಂದ್ರಕಲಾರಾವ್ ಸರಿಗೆ ಅವರು ಈಗ ವೇದಿಕೆ ಮೇಲೆ ಮತ್ತು ಎಲ್ಲ ಮುದ್ದು ಮಕ್ಕಳಿಗೆ ಬಟ್ಟೆಗಳ ಹಾಗೆ ವೇದಿಕೆಯನ್ನು ನಿಂತಿರುವಂತ ನಮ್ಮೆಲ್ಲರ ಹೃದಯವನ್ನ ತಟ್ಟಂತ ಎಲ್ಲ ಮಕ್ಕಳಿಗೆ ಕಾವಲು ಸಮಿತಿಯ ಪರವಾಗಿ ಗಿಫ್ಟ್ಗಳನ್ನ ಈಗ ನೀಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಗಿಫ್ಟನ್ನ ಕೊಟ್ಟರು ಏನ್ ಕೊಟ್ಟರು ಅದು ಕಡಿಮೆ. ಯಾಕಂದ್ರೆ ದೇವರ ಮಕ್ಕಳು ನಮ್ಮೆಲ್ಲರ ಬದುಕಲ್ಲಿ ಜೊತೆಯಾಗಿ ನಾವೆಲ್ಲ ಇದು ಕೂಡ ಏನೂ ಆಗಲ್ಲ ಅಂತ ಹೇಳ್ತೀವಿ. ಆದ್ರೆ ಇವರ ಹಿಂದೆ ಇವರ ಪೇರೆಂಟ್ಸ್ ಹಾಗೂ ಇವರ ಟೀಚರ್ಸ್ ಎಷ್ಟು ಶ್ರಮ ವಹಿಸಿ ಮಕ್ಕಳು ಇಲ್ಲಿವರೆಗೆ ಬಂದು ಈ ತರದ ಈ ರೂಪದಲ್ಲಿ ನಮ್ಮೆಲ್ಲ ಕಾರಣ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಕ್ರೆಡಿಟ್ ಅನ್ನೋದು ಆ ಮಕ್ಕಳ ಮೆಂಟರ್ಸ್ಗೆ, ಮಕ್ಕಳ ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಚಪ್ಪಾಳೆಯ ಅಭಿನಂದನೆಯನ್ನು ನೀವು ಕೊಡಬೇಕು ಅಂತ ತಿಳ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ವಿಶೇಷ ಸ್ಕೂಲ್ಗಳು ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನ ಕೊಟ್ಟು ಮಕ್ಕಳಿಗೆ ಒಂದಷ್ಟು ದಿನಗಳ ಟ್ರೈನಿಂಗ್ ಅನ್ನ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರ ಎಲ್ಲ ಸ್ಕೂಲ್ ಮ್ಯಾನೇಜ್ಮೆಂಟ್, ಟೀಚರ್ಸ್ ಅಂಡ್ ಸ್ಟಾಫ್ಗೆ ಕಾರ್ಯಕ್ರಮದ ಆರ್ಗನೈಸರ್ಸ್ ಪರವಾಗಿ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಕುಂದಾಪುರದ ಈ ಒಂದು ಸಭಾಂಗಣದಲ್ಲಿ ಬಹಳ ಅದ್ಭುತವಾಗಿ ಫ್ಯಾಷನ್ ಶೋ ಅನ್ನೋದು ನೋಡಿ ಬಂದಿದೆ. ಇನ್ನು ಮುಂದೆ ಡ್ಯಾನ್ಸ್ ಕಾಂಪಿಟೇಷನ್ ಆರಂಭ ಆಗುತ್ತೆ. ಡ್ಯಾನ್ಸ್ ಕಾಂಪಿಟೇಷನ್ಗೆ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ಎಲ್ಲ ಸ್ಕೂಲ್ಗಳು ರೆಡಿ ಇದ್ದಾರೆ ಅಂತ ನಾನು ಅಂದುಕೊಂಡಿದ್ದೀನಿ. ದಯಮಾಡಿ ನೀವು ನಿಮ್ಮ ಮಕ್ಕಳನ್ನ ಪರ್ಫಾರ್ಮೆನ್ಸ್ಗೆ ನಿಮ್ಮ ಟೀಮನ್ನ ರೆಡಿಯಾಗಿಸ್ಬೇಕು ಅಂತ ಕೇಳಿಕೊಳ್ತಾ, ಯಾಕಂದ್ರೆ 4 ಗಂಟೆಗಳಿಗೆ ಎಲ್ಲ ಕಾರ್ಯಕ್ರಮವನ್ನ ಮುಗಿಸಿ ಹಾಲನ್ನು ಬಿಟ್ಕೊಳ್ಬೇಕಾಗಿರೋದ್ರಿಂದ ಅದು ನಿಮ್ಮ ಮಕ್ಕಳನ್ನ ರೆಡಿಯಾಗಿಸಿ ಪರ್ಫಾರ್ಮೆನ್ಸ್ಗೆ ರೆಡಿಯಾಗಿಸ್ಬೇಕಂತ ಕೇಳಿಕೊಳ್ತಾ, ಫ್ಯಾಷನ್ ಶೋನಲ್ಲಿ ಹೆಜ್ಜೆ ಹಾಕಿದಂತಹ ಎಲ್ಲ ಸುಂದರವಾದ ಬಂಡೆಗಳಿಗೆ ಮುಗ್ಧ ಮನಸ್ಸಿನ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಹೇಳುತ್ತಾ ದೇವರು ಇವರ ಬದುಕಲ್ಲಿ ಸದಾಕಾಲ ಸುಖ, ಸಂತೋಷ, ಸಂಬಂಧಗಳ ಎಲ್ಲವನ್ನ ಕೊಡಲಿ. ಅವ್ರ ಜೊತೆಗೆ ಅವರ ಅಭಿನಂದಕರು, ಅವರ ಟೀಚರ್ಸ್ಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಡ್ಜಸ್ ಆಗಿ ನಮ್ಮ ಜೊತೆಗೆ ಸಹಕರಿಸಿದವರು ಶ್ರೀಮತಿ ಸುಮಾ ಪುತ್ರನವರು, ಶ್ರೀಮತಿ ರತಿ ರಾಜೇಶ್ ಹಾಗೂ ಶ್ರೀಮತಿ ಅಂಬಿಕಾ ಶೆಟ್ಟಿ ಹಾಗೆ ಜೆನಿಫರ್ ಅವರು, 4 ಜನ ತೀರ್ಪುಗಾರರು. ಬಹಳ ಟಫ್ ಟಾಸ್ಕ್ ಅವರಿಗೆ ಯಾರಿಗೆ ಮಾರ್ಕ್ಸ್ ಕೊಡ್ಬೇಕು, ಜಾಸ್ತಿ ಯಾರು ಕಮ್ಮಿ ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಎಲ್ಲಾ ಮಕ್ಕಳು ಕೂಡ ಅತ್ಯದ್ಭುತವಾಗಿ ಈ ಫ್ಯಾಷನ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆದ್ರೆ ತೀರ್ಪುಗಾರರ ತೀರ್ಪು ಅನ್ನೋದು ಇರುತ್ತೆ, ಅದನ್ನ ನಾವು ಮತ್ತೆ ಅನೌನ್ಸ್ ಮಾಡ್ಲಿಕ್ಕಿದ್ದೀವಿ. ನಮ್ಮ ಬಿಸಿ ಶೆಡ್ಯೂಲ್ ಮಧ್ಯೆ ಕೂಡ ಈ ಕಾರ್ಯಕ್ರಮಕ್ಕಾಗಿ ಬಹಳ ಪ್ರೀತಿಯಿಂದ ಬಂದು ಇದುವರೆಗೆ ನಮ್ಮ ಜೊತೆಗೆ ಈ ಫ್ಯಾಷನ್ ಶೋ ಅನ್ನ ಜಡ್ಜ್ ಮಾಡಿದಂತ ನಮ್ಮ ಕುಂದಾಪುರದ ಚಿರಪರಿಚಿತ ಮುಖಗಳು, ಚಿರಪರಿಚಿತ ವ್ಯಕ್ತಿಗಳು, ಸಾಕಷ್ಟು ಸಾಮಾಜಿಕವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ಕುಮಾಪುತ್ರ ರತಿ ರಾಜೇಶ್ ಅವರು, ಅಂಬಿಕಾ ಅವರು ಹಾಗೆ ನನಗೆ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಹೃದಯಪೂರ್ವಕವಾದ ವಂದನೆ, ಅಭಿನಂದನೆಗಳು, ಧನ್ಯವಾದಗಳು. ಎಲ್ಲ ಕಂಟೆಸ್ಟೆಂಟ್ಸ್ ಮತ್ತೆ ನಿಮ್ಮ ಹೋಗ್ಬೇಕು. ಇನ್ಮೇಲೆ ನಾವು ಡ್ಯಾನ್ಸ್ ಕಾಂಪಿಟೇಷನ್ ಅನ್ನ ಆರಂಭಿಸಬೇಕು.
ನಮ್ಮ ಈ 4 ಜಡ್ಜಸ್ಸಿನ ಜೋರಾದ ಚಪ್ಪಾಳೆ. ಎಲ್ಲರೂ ಕೂಡ ತುಂಬಾ ಬಿಸಿ ಇರ್ತಾರೆ, ಆದ್ರೂ ಕೂಡ ನಿಮ್ಮ ಮೇಲಿನ ಪ್ರೀತಿಯಿಂದ ಅವರು ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಮುಂದೆ ಡ್ಯಾನ್ಸ್ ಕಾಂಪಿಟೇಷನ್ ಶುರುವಾಗುತ್ತೆ. ಡ್ಯಾನ್ಸ್ ಕಾಂಪಿಟೇಷನ್ಗೆ ರೆಡಿನಾ ಎಲ್ಲ ಮಕ್ಕಳು? ರೆಡಿ? ಯಾರು ರೆಡಿ? ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಲ್ಲಿ ಕೂತಿರೋರು? ಇಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಲ್ವಾ? ನಿಮ್ಮ ಸ್ಕೂಲ್ ಅವರು ಭಾಗವಹಿಸ್ತಿದ್ದಾರೆ, ರೆಡಿ ಆಗ್ತಿದ್ದಾರೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಯಾವೆಲ್ಲ ಪರ್ಫಾರ್ಮೆನ್ಸ್ ಆಗುತ್ತೆ ಆಗ ನಿಮ್ಮ 2 ಕೈನಿಂದ ಏನ್ ಮಾಡ್ಬೇಕು? ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ನವರು, ನಿಮ್ಮ ಕ್ಲಾಸ್ಮೇಟ್ ಅವರೆಲ್ಲ ಈ ಒಂದು ಪರ್ಫಾರ್ಮ್ ಮಾಡ್ತಾರೆ ನಿಮ್ಮ ಸಪೋರ್ಟಿಗೆ. ಹಾಗೆ ಈಗ ಕಾರ್ಯಕ್ರಮದ ಮುಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾರಿಗೆಲ್ಲ ಇಷ್ಟ ಇಲ್ಲ? ಪುನೀತ್ ರಾಜ್ಕುಮಾರ್ ಮೂವೀಸ್ ಎಲ್ಲ ನೋಡಿದ್ದೀರಾ? ರಾಜಕುಮಾರ ಮೂವಿ ಯಾರೆಲ್ಲ ನೋಡಿದ್ದೀರಿ? ಅದ್ರಲ್ಲಿ ಒಂದು ಸಾಂಗ್ ಇದೆ, ಗೊತ್ತಿದೆಯಾ? ತುಂಬಾ ಪಾಪ್ಯುಲರ್ ಆಗಿರೋ ಹಾಡು ಯಾವುದು? ಯಾವ್ದು ಹೇಳ್ತಾ ಇದ್ದೆ? ಏನು ಹೇಳ್ತಾ ಇದ್ದೆ? ನೀವೆಲ್ಲ ರಾಜಕುಮಾರಿಗಳು ಅಂತ, ನೀವೆಲ್ಲ ರಾಜಕುಮಾರಿಯರು ಅಂತ ಹಾಡನ್ನ ಈಗ ವೇದಿಕೆ ಮೇಲೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಗುಂಡಾಪುರದ ಮಕ್ಕಳ ಗಾಯಕ. ಬೇರೆ ಕಡೆಗಳಲ್ಲಿ ಡ್ಯಾನ್ಸ್ ಸ್ಕೂಲನ್ನ ಮಾಡಿ ಮ್ಯೂಸಿಕ್ ಸ್ಕೂಲ್ ಮೂಲಕ ಮ್ಯೂಸಿಕಲ್ಸ್ ಅನ್ನು ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅನ್ನು ಬೇರೆ ಕಡೆಗಳಲ್ಲಿ ಮಾಡ್ತಾ ನೂರಾರು ಮಕ್ಕಳಿಗೆ ಮ್ಯೂಸಿಕ್ ಅನ್ನು ಕಲಿಸ್ತಾ ಇರುವಂತ ಮ್ಯೂಸಿಕ್ ಟೀಚರ್ ಕಮ್ ಸಿಂಗರ್ ಮಿಸ್ಟರ್ ರಾಜೇಶ್ ಅವರ ವೇದಿಕೆಗೆ ಆಗಬೇಕು. ಈಗ ಇರುವಂತ ಎಲ್ಲ ಪುನೀತ್ ರಾಜ್ಕುಮಾರ್ ಸಾಂಗ್ಸ್ಗೋಸ್ಕರ, ಇರುವಂತ ಎಲ್ಲ ಬಂಧುಗಳಿಗೋಸ್ಕರ ಅಂದ್ರೆ ನೀವು ನಿಮಗಾಗಿ ಬಂಧ ಹೇಳಬೇಕಾಗುತ್ತೆ, ಅಷ್ಟೇ ಹೇಳಬೇಕಾಗುತ್ತೆ. ನೀವು ರಾಜ್ಕುಮಾರ್ ಮಾಡಿ ರಾಜೇಶ್ ಕುಂದಾಪುರ ಅವರ ಕಂಡುತ್ತಿರುವ
ಒಂದೇ ಒಂದು ನಿಮಿಷ ವಿತೌಟ್ ಮ್ಯೂಸಿಕ್ ಎಲ್ಲರೂ ಸಹ ಹಾಡ್ಬೇಕು. ಹಾಡ್ತೀರಾ? ಬರೀ ಪಲ್ಲವಿ ಮಾತ್ರ ಇವ್ರು ಹೇಳ್ಕೊಡ್ತಾರೆ, ನೀವು ಹಾಡ್ಬೇಕು. ಓಕೆ, ಸೊ ಇಬ್ರು ಕೂಡ ಮ್ಯೂಸಿಕ್ ಅನ್ನ ಕಲಿಸ್ತಾರೆ. ಸೊ ರೆಡಿನಾ? ಏನ್ ಹೇಳ್ಬೇಕು, ಏನ್ ಹಾಡ್ಬೇಕು? ಒಂದೇ ಹೇಳುತ್ತೆ. ಸೊ ಈಗ ನೀವು ಹೇಳ್ಬೇಕು, ಅವರು ಹೇಳ್ತಾರೆ. ಓಕೆ, ಹೇಳಿ. ಎಲ್ಲರೂ ವಾಯ್ಸ್ ಬರಬೇಕು. ಒಂದು ಸರಿ ನಮ್ಮ ಜೊತೆಯಾಗಿ ಒಂದು ಸಾರಿ ಬಂದೇ ಮತ್ತೆ ಗಣೇಶ್ ಮೋಹನಿ ಅಂಡ್ ರಾಜೇಶ್ ಕುಂದಾಪುರ. ಈಗ ನಮ್ಮ ಡ್ಯಾನ್ಸ್ ಕಾಂಪಿಟೇಷನ್ ಅನ್ನ ಜಡ್ಜ್ ಮಾಡೋದಕ್ಕೆ ನಮ್ಮ ಕುಂದಾಪುರ ಈ ಭಾಗದ ಅದೇ ನಮ್ಮ ರಾಜ್ಯದ 3 ಜನಪ್ರಿಯ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಯೂಟ್ಯೂಬ್ ಅಲ್ಲಿ ಚಿರಪರಿಚಿತವಾಗಿ ನಮ್ಮೆಲ್ಲರ ಮನೆಗೆ ಎಲ್ಲದಿರಿ ಅಲ್ಲಿ ಯಾವಾಗ ಬೇಕಾದ್ರೂ ಆವಾಗ ಅವ್ರು ಬರ್ತಾ ಇರ್ತಾರೆ. ಮಿಸಸ್ ಸ್ನೇಹ ಕಾಮತ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಶೋಭಾ ಅವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸ್ಟುಡಿಯೋದ ಡೈರೆಕ್ಟರ್ ಅಕ್ಷತಾ ರಾವ್ ಅವರು ಕೂಡ ಜಾಯ್ನ್ ಆಗಬೇಕು. ಸ್ನೇಹ ಕಾಮತ್ ಅವರು, ಶೋಭಾ ಅವರು ಸ್ನೇಹ ಕಾಮತ್ ಅವರಿಗೆ ಪ್ರೀತಿಯಿಂದ ಮನೆ ನಡೆಯುವಂತ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೆ ಇನ್ನಿರುವ
ಇವರು ಕೂಡ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಜನ್ಮಾಷ್ಟಮಿಯವರು ಅಕ್ಷತಾ ಒಮಾನ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಕ್ಷತಾ ಒಮಾನ ಅವರು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಕ್ಷತಾಯಮಾನವರು ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಆಗಿದ್ದಾರೆ. ಹಾಗೆ ಇನ್ನೊಬ್ರು ಸಂಸಾರ ಸೇನ್ ಸಲಕಲ ಬರಬಹುದು. ಸಂಸಾರ ಮೂವಿಯನ್ನು ನೋಡಿದ್ದೀರ ಇವತ್ತು ಎಲ್ಲ ಮಕ್ಕಳು ಹೇಗಿರುತ್ತೆ ಕಾರ್ಯಕ್ರಮ ಮುಗಿದಾಗ ಯಾವ ಕಾರಣದಲ್ಲಿ ಸಿಗ್ತದೆ ಅಂತ ನೀವು ಹೇಳೇ ಹೋಗ್ಬೇಕು. ಕಾರ್ಯಕ್ರಮದ ಮುಂದೆ ಅದೇ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದವರು ಬಹಳ ಹೃದಯವಂತಿಕೆಯಲ್ಲಿ ಕಾರ್ಯಕ್ರಮದ ಆಯೋಜನೆಗೆ ಸಹಕಾರ ನೀಡಿದವರು ಶ್ರೀ ಅಬ್ದುಲ್ ಹಲೀಂ ಕಾರ್ಯಕ್ರಮದ ಆಯೋಜನೆಗೆ ಶ್ರೀ ಅಬ್ದುಲ್ ಹಲೀಂ ಇಂತಹ ಬಹಳಷ್ಟು ಜನ ಹೃದಯವಂತರು ಹೆಚ್ಚು ಸಂಭ್ರಮದಿಂದ ನಡೆಯೋದಕ್ಕೆ ಸಹ ನಾವು ಕಾಂಪಿಟೇಷನ್ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋದ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ನಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬಹಳ ಗ್ರ್ಯಾಂಡ್ ಆಗಿರುತ್ತೆ ಅವರ ಪರ್ಫಾರ್ಮೆನ್ಸ್ ಅಂಡ್ ಅವರನ್ನ ಜೋರಾದ ಪ್ರಚಾರದಿಂದ मजा
ఎవరు ఫోన్ చేశారు? ఆపు ఆపు ఉంటుంది ఉంటుంది ಪರ್ಫಾರ್ಮೆನ್ಸ್ ಪ್ರೆಸೆಂಟ್ ಮಾಡಿದಂತೆ ನಮ್ಮ ಫಸ್ಟ್ ಟೈಮ್ ಲೇಡೀಸ್ ಫಿಟ್ನೆಸ್ ಡಾನ್ಸ್ ಸ್ಟುಡಿಯೋದ ಎಲ್ಲ ವಂಡರ್ಫುಲ್ ಡಾನ್ಸಸ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಹೆಜ್ಜೆ ಸಂಭ್ರಮದ ಮುಖ್ಯ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ. ದಟ್ ಈಸ್ ಡ್ಯಾನ್ಸ್ ಕಾಂಪಿಟೇಷನ್. 15 ಸ್ಕೂಲ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇವೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬೇಕು ಅಂದ್ರೆ ಈಚ್ ಟೀಮ್ಗೆ 10 ಮಿನಿಟ್ಸ್ ಟೈಮ್ ಇದೆ, 10 ನಿಮಿಷ ಟೈಮ್ ಇರುತ್ತೆ. ಹಾಗೆ ಅವರು ಅವರ ಕಾಸ್ಟ್ಯೂಮ್ ಜೊತೆಗೆ ಸ್ಟೇಷನ್ ಹೇಗೆ ಯುಟಿಲೈಸ್ ಮಾಡಿದ್ದಾರೆ, ಜೊತೆಗೆ ಇಬ್ಬರು ಟೀಚರ್ಸ್ ಪ್ರತಿ ಟೀಮ್ ಅಲ್ಲಿ ಕೂಡ ಇಬ್ಬರು ಟೀಚರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕಿರುತ್ತೆ. ಸೊ ಇದೆಲ್ಲ ಓವರ್ ಆಲ್ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಜಡ್ಜಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಎಲ್ಲ ಸ್ಕೂಲ್ಗಳು ದಯವಿಟ್ಟು ನಿಮ್ಮ ಟೀಮ್ ಅನ್ನ ಆದಷ್ಟು ಬೇಗ ಮಕ್ಕಳಿಗೆ ಡ್ರೆಸ್ ಮಾಡಿಸುವಂತದ್ದಿರ್ಬೋದು ಅಥವಾ ಅವರನ್ನ ರೆಡಿ ಮಾಡಿಸಿ ಬ್ಯಾಕ್ ಸ್ಟೇಜ್ ಅಲ್ಲಿ ರೆಡಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನಾವು ಈ ಕಾಂಪಿಟೇಷನ್ ಅನ್ನ ಆರಂಭ ಮಾಡ್ತಿದ್ದೀವಿ. ನಂಬರ್ಸ್ ಅಲ್ಲಿ ಸ್ವಲ್ಪ ಆಚೀಚೆ ಆಗ್ಬೋದು, ಜಡ್ಜಸ್ ಪ್ಲೀಸ್ ನೋಟ್. ನಾವು ಯಾರು ರೆಡಿ ಇದೀವಿ ಆ ನಂಬರ್ ಅನ್ನ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಕರಿತೀವಿ. ನಂಬರ್ 1 ರೆಡಿ ಇದ್ದಾರೆ. ನಂಬರ್ 1 ಈಗಾಗಲೇ ನಂಬರ್ಸ್ ಅನ್ನ ಎಲ್ರಿಗೂ ಕೊಟ್ಟಿದ್ದಾರೆ. ದಯವಿಟ್ಟು ಟೀಮ್ ನಂಬರ್ 1 ರೆಡಿ.
ಸೊ ನೆಕ್ಸ್ಟ್ 5 minutes ಅಲ್ಲಿ ನಾವು ಕಾರ್ಯಕ್ರಮ ಆರಂಭಿಸ್ತೀವಿ. ಅದಕ್ಕೆ ಮುಂಚೆ ಕಾಂತಾರ ಬಗ್ಗೆ ನಾವು ಸಾಕಷ್ಟು ವಿಷಯ ಮಾತಾಡಿದ್ವಿ. ಕಾಂತಾರದವ್ರು ಕೂಡ ಇದ್ದಾರೆ, ಹಾಗಾಗಿ ಕಾಂತಾರದ ಹಾಡನ್ನ ಹಾಡಬೇಕು ಅಂತ ಒಬ್ರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ದಟ್ ಈಗ ನಮ್ಮ SD ಮ್ಯೂಸಿಕಲ್ಸ್ ನ ಗಣೇಶ್ ಮೊಳಹಳ್ಳಿ ಅಂಡ್ ಐಶ್ವರ್ಯ ಜೋಗಿ ಹಾಗೆ ರಾಜೇಶ್ ಅವರು ಕಾಂತಾರದ ಹಾಡು ಸಿಂಗಾರ ಸಿರಿಯೆ ಹಾಡುತ್ತಿದ್ದಾರೆ.
ಸೂಪರ್ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಗಣೇಶ್, ರಾಜೇಶ್ ಹಾಗೆ ಐಶ್ವರ್ಯೇಶ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಹೆಜ್ಜೆ ಸಂಭ್ರಮದ ಡಾನ್ಸ್ ಕಾಂಪಿಟೇಷನ್ ಆರಂಭ ಆಗ್ತದೆ. ಹಾಗೆ 15 ಸ್ಕೂಲ್ಗಳ ಯಾರಾದ್ರೂ ಒಬ್ರು ರೆಪ್ರೆಸೆಂಟೇಟಿವ್ ನಮ್ಮ ಸೌಂಡ್ ಇಂಜಿನಿಯರ್ ಹತ್ರ ಬಂದು ನಿಮ್ಮ ಪರ್ಫಾರ್ಮೆನ್ಸ್ ನ ಆಡಿಯೋ ಏನಿದೆ, ಮ್ಯೂಸಿಕ್ ಏನಿದೆ ಅದನ್ನ ದಯವಿಟ್ಟು ಅಲ್ಲಿ ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ಒಬ್ರು ಟೀಚರ್ ದಯವಿಟ್ಟು ನಮ್ಮ ಸೌಂಡ್ ಇಂಜಿನಿಯರ್ ಹತ್ರ ಬರಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ನ ಮ್ಯೂಸಿಕ್ ನ ಅಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ, ಈಗ ಟೀಮ್ ನಂಬರ್ 1 ಸೊ ಈಗ ಟೀಮ್ ನಂಬರ್ 1 ವೇದಿಕೆ ಮೇಲೆ ಬರ್ತಾ ಇದ್ದಾರೆ. 10 ನಿಮಿಷಗಳ ಒಂದು ಡ್ಯಾನ್ಸ್, ಅದನ್ನ ಒಂದು ಸ್ಟೋರಿಯ ರೂಪದಲ್ಲಿ ಅವರು ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ಸೊ ಈಚ್ ಟೀಮ್ಗೆ 10 ನಿಮಿಷಗಳ ಟೈಮ್ ಇರುತ್ತೆ. ಟೀಮ್ ದಯವಿಟ್ಟು ಗಮನಿಸಿ, 10 ನಿಮಿಷಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಮುಗಿಸ್ಬೇಕಾಗಿರುತ್ತೆ. ಕಾರ್ಯಕ್ರಮ ನೋಡ್ತಾ ಇರುವಂತ ಆಡಿಯನ್ಸ್ ಅಂಡ್ 50% ಜನ ಈ ಡ್ಯಾನ್ಸ್ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಡೈನಿಂಗ್ ಹಾಲ್ ಅಲ್ಲಿ ಎಲ್ಲ ಅವರು ರಿಹರ್ಸಲ್ಸ್, ಕಾಸ್ಟ್ಯೂಮ್ ಅನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಉಳಿದಿರುವಂತ ನಿಮ್ಮೆಲ್ಲರ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಎಲ್ಲ ಪರ್ಫಾರ್ಮೆನ್ಸ್ ಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹೆಜ್ಜೆ ಸಂಭ್ರಮದ ಮೊದಲ ಪರ್ಫಾರ್ಮೆನ್ಸ್ ಈಗ ಆರಂಭ ಆಗ್ತದೆ. ಇದೇ ಒನಕೆ ಓದುವನ ಕಿಂಡಿ ಕನ್ನಡ ನಾಡಿನ ವೇದದ ಮಣ್ಣಿನ ಬಂದು ಭೂಮಿಯ ವೇದನಾದಿಯ ಚರಿತೆಗೆ ನಾನು ಹಾಡುವೆ. ಕನ್ನಡ ನಾಡಿನ ವೇದದ ಮಣ್ಣಿನ ಬಂದು ಭೂಮಿಯ ವೇದನಾದಿಯ ಚರಿತೆಗೆ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ
ಸಿಡಿಲಿಗು ಬೆಟ್ಟದ ಉಕ್ಕಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಟ್ಟದ ಉಕ್ಕಿನ ಕೋಟೆ, ಮದಿಸಿದ ಕವಿದ ಮದವಡಗಿಸಿದ ಮದಕವಿ ನಾಯಕರಾಳಿದ ಕೋಟೆ, ಪುಣ್ಯ ಭೂಮಿಗೂ ಈ ಬೀಡು ಇಬ್ಬರು ಹದಸಿದ ತುಳುನಾಡು, ಕನ್ನಡ ನಾಡಿನ ಬೀಜದ ಮನೆಯ ಬಂದು ಭೂಮಿಗ ಬೀಜ ನಾಡಿನ ಚರಿತೆಯ ನಾನು ಹಾಡುವೆ. ವೀರ ಮದಕರಿಯಾಳು ಕಲಿರಲು ಹೈದರಾಲಿಗೂ ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಗೂ ವ್ಯರ್ಥವಾಗಲು, ಗೌರಿಕೀತೆಯಲ್ಲಿ ಬಸವಳಿದ ದಾರಿಗಾಣದೆ ಕನ್ನಡ ನಾಡಿನ ಬೀಜದ ಮನೆಯ ಗಂಡು ಭೂಮಿಯ ಬೀಜ ನಾಡಿನ ಚರಿತೆಯ ನಾನು ಹಾಡುವೆ. ಮೋಹಜಾದರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು, ಚಿತ್ರದುರ್ಗದ ಕೋಟೆಯಲ್ಲಿ ಕಾರೂಯ ದಿಕ್ಕಿನೆಡೆ ನೋಡು ಎಂದರು, ಕಳ್ಳದಂಡಿಯ ತೋರಿದರು, ಮಧ್ಯ ಹತ್ತಲು ಹೇಳಿದರು, ಕನ್ನಡ ನಾಡಿನ ಬೀಜದ ಮನೆಯ ಗಂಡು ಭೂಮಿಯ ಬೀಜ ನಾಡಿನ ಚರಿತೆಯ ನಾನು ಹಾಡುವೆ. ಒನಕೆ ಹಿಡಿದಳು ವೀರಭಕ್ತೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು, ಯಾರವಳು ಯಾರವಳು ವೀರಭಕ್ತೆ ಆವೋದಮ್ಮ, ದುರ್ಗವು ಮರೆಯದ ಓಬವ್ವ, ಕನ್ನಡ ನಾಡಿನ ಬೀಜದ ಮನೆಯ ಗಂಡು ಭೂಮಿಯ ಬೀಜ ನಾಡಿನ ಚರಿತೆಯ ನಾನು ಹಾಡುವೆ. ತವಳುತ ಒಳಗೆ ಬರುತ್ತಿದೆ ಬೇರೆ, ಒನಕೆಯ ಬೀಸಿ ತಂಗಳು ಮಾರಿ, ಹತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸಗುತ್ತ, ಬೈರಿಗುಂಡ ಚೆಂಡಾಡಿದಳು, ರಕ್ತದ ಕೋರಿ ಹರಿಸಿದಳು, ಕನ್ನಡ ನಾಡಿನ ಬೀಜದ ಮನೆಯ ಗಂಡು ಭೂಮಿಯ ಬೀಜ ನಾಡಿನ ಚರಿತೆಯ ನಾನು ಹಾಡುವೆ.
ಹುಡುಕುತ್ತಾವಲಿನವನು ಮುಕ್ತದ್ವಾರದ ಬಳಿಗೆ ಬಂದನು ಮಾತು ಹೊರಡಬೇಕು ಜನದ ರಾಶಿಯ ಬಳಿಯ ತಂದನು ಜನಕಂಡಿ ಅವತಾರವನು ಕೋಟೆ ಸಲಹಿತ ತಾಯಿಯನು ಮಾಡಿದ್ದಾರೆ, ಈ ಮಕ್ಕಳ ಪೇರೆಂಟ್ಸ್ ಮಾಡಿದ್ದಾರೆ. ಅದಕ್ಕೆ ನಾವು ಬೆಲೆ ಕಟ್ಟೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವತ್ತು ಎಷ್ಟೇ ಕ್ಯಾಶ್ ಪ್ರೈಸ್ ಕೊಡ್ಲಿ, ಏನೇ ಕೊಡ್ಲಿ, ಅದೆಲ್ಲದಕ್ಕಿಂತ ದೊಡ್ಡದು ನಮ್ಮೆಲ್ಲರ ಹೃದಯದಲ್ಲಿರುವಂತಹ ಪ್ರೀತಿ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನುವಂತ ಒಂದು ಟ್ಯಾಗ್ಲೈನ್ ಅನ್ನ ಇಟ್ಟಿದ್ದಾರೆ. ಅನುಕಂಪ ಎಲ್ಲಾ ವಿಷಯದಲ್ಲೂ ನಾವು ಕೊಡ್ತೀವಿ, ಆದ್ರೆ ವಿಷವಾಗಿ ಬೇಕಿರೋದು ವೇದಿಕೆಗಳು. ಇಂತಹ ವೇದಿಕೆಗಳು ಇನ್ನೆಷ್ಟು ಸೃಷ್ಟಿಯಾಗ್ಲಿ. ನಮ್ಮ ಕಾವಲು ಸಮಿತಿ ಹಾಗೆ ಫಸ್ಟ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಅಕ್ಷತಾ ಅವರು ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲಾ ಮಕ್ಕಳು ಇವತ್ತು ಈ ಪರ್ಫಾರ್ಮೆನ್ಸ್ ಮೂಲಕ ನಮ್ಮೆಲ್ಲರ ಹೃದಯವನ್ನ ಗೆದ್ದಿದ್ದಾರೆ. ಎಲ್ಲರೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ನಾಗರಾಜ್ ಕಾಮದೇವ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲಾ ಮಕ್ಕಳಿಗೂ ಗಿಫ್ಟ್ ಗಳನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಇದರಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ. ಅದು ತುಂಬಾ ಮುಖ್ಯ ಆಗುತ್ತೆ. ಇಂತಹ ಕಾರ್ಯಕ್ರಮ ಇದರಲ್ಲಿ ಕಮರ್ಷಿಯಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಸಿಗ್ಲಿಕ್ಕಿಲ್ಲ. ಒಂದು ಡ್ಯಾನ್ಸ್ ಬೇರೆ ಬೇರೆ ಕಾಂಪಿಟೇಷನ್ ನಡೆಯುತ್ತೆ, ಕ್ರಿಕೆಟ್ ಮ್ಯಾಚ್ ಗಳು ನಡೆಯುತ್ತೆ, ಅದರಲ್ಲಿ ಒಂದಷ್ಟು ಕಮರ್ಷಿಯಲಿ ನಮ್ಗೇನು ಲಾಭ ಸಿಗುತ್ತೆ ಅನ್ನೋದಿರುತ್ತೆ. ಆದ್ರೆ ಇಂತಹ ಕಾರ್ಯಕ್ರಮಗಳು ಕೇವಲ ಹೃದಯ ಶ್ರೀಮಂತಿಕೆ ಇದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಿಲ್ಲಿ ಸಾಕಾರವನ್ನ ಕಾಣ್ತಿದೆ. ಸಾಕಷ್ಟು ಜನರ ತುಂಬು ಹೃದಯದ ಸಹಕಾರದಿಂದ ಈ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ. ಈ ಎಲ್ಲಾ ಮಕ್ಕಳು, ಅವ್ರ ಹಿಂದಿರ್ತಕ್ಕಂಥ ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ, ನಿಮ್ಮ ಶ್ರಮ ಈ ಮಕ್ಕಳ ಬದುಕನ್ನ ಉತ್ತರೋತ್ತರವಾಗಿ ಇನ್ನಷ್ಟು ಬೆಳಗುವ ಹಾಗೆ, ಆ ಮಕ್ಕಳ ಬದುಕು ಉಜ್ವಲವಾಗುವ ಹಾಗೆ ಆಗ್ಲಿ ಅನ್ನೋ ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅವರು ಈ ಎಲ್ಲ ಮಕ್ಕಳಿಗೆ ಉಡುಗೊರೆಗಳ ಗೌರವವನ್ನ ನೀಡ್ತಾ ಇದ್ದಾರೆ. ಸೊ ಚಿತ್ರದುರ್ಗದ ಮದಕರಿ ನಾಯಕನ ಕೋಟೆಯನ್ನು ಉಳಿಸಿದಂತಹ ಒನಕೆ ಓಬವ್ವನ ಕಥೆಯನ್ನು ಬಹಳ ಅದ್ಭುತವಾಗಿ ಮಕ್ಕಳು ಪರ್ಫಾರ್ಮ್ ಮಾಡಿದ್ದಾರೆ. ಮಕ್ಕಳ ಜೊತೆಗೆ ಟೀಚರ್ಸ್ ಕೂಡ ಈ ಮಕ್ಕಳ ಜೊತೆಗೆ ಪರ್ಫಾರ್ಮ್ ಮಾಡುವಂತ ಅವಕಾಶ ಟೀಚರ್ಸ್ಗೆ ಕೂಡ ಸಿಕ್ಕಿದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಭಿನಂದನೆಗಳು. ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರಿ ಕೂತ್ಕೊಂಡು. ಬರೀ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಬೇರೆಯವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇರಬೇಕು, ಆಯ್ತಾ? ಆಲ್ ದಿ ವೆರಿ ಬೆಸ್ಟ್, ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದೆ ಇನ್ನೊಂದು ಬಹಳ ಭಾವನಾತ್ಮಕವಾಗಿ ನಮ್ಮೆಲ್ಲರ ಮನಸ್ಸನ್ನ ಮುಟ್ಟುವಂತ ಒಂದು ಆಕ್ಟ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ ಟೀಮ್ ನಂಬರ್ 2 ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಕಣ್ಮನೆಗಳ ಮುಂದೆ. ಬನ್ನಿ ಜಾತಿಪುರ್ ಅದೇ ಪದಗಳಿಲ್ಲದೆ ಕಾಗರ ಬನ್ನಿ ಕೋಲಾಡುತ್ತಾ
ಕಾಲದಂತೆ ಸ್ಫೂರ್ತಿಗೆ ಒಬ್ಬ ಸೈನಿಕನೊಡನೆ ವಿವಾಹವಾಗುತ್ತದೆ. ವಿವಾಹವಾಗಿ ಕೆಲ ದಿನಗಳ ನಂತರ ಸ್ಫೂರ್ತಿಯ ಪತಿ ಕಾರ್ಯನಿಮಿತ್ತ ಸೈನ್ಯಕ್ಕೆ ತೆರಳುತ್ತಾನೆ. ಸ್ಫೂರ್ತಿಯು ಗರ್ಭಿಣಿಯಾಗಿದ್ದು ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಅದರ ಲಾಲನೆ ಪಾಲನೆಯಲ್ಲಿ ತೊಡಗುತ್ತಾಳೆ. ನಿಮಗೆ ಮಗುವಾದ ವಿಷಯ ಹಾಗೂ ಮಗುವಿನ ಪ್ರತಿಯೊಂದು ಚಟುವಟಿಕೆಗಳ ಬಗ್ಗೆ ಗಂಡನಿಗೆ ಪತ್ರ ಬರೆದು ಸ್ಫೂರ್ತಿ ಸಂತೋಷ ಪಡುತ್ತಿರುತ್ತಾಳೆ. ಸ್ಫೂರ್ತಿಗೆ ದಿನಕಳೆದಂತೆ ಮಗುವಿನಲ್ಲಿ ಏನೋ ಸಮಸ್ಯೆ ಇದೆ ಎಂದೆನಿಸಿ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಮಗುವನ್ನು ಪರೀಕ್ಷಿಸಿದ ವೈದ್ಯರು ತನ್ನ ಮಗುವು ವಿಶೇಷ ಚೇತನ ಮಗು ಎಂದು ಹೇಳಿದಾಗ ಜೊತೆಗೆ ಬೆರೆಸಿದ ಬಡಿದ ಹಾಗಾಗುತ್ತದೆ. ಮಗುವಿನ ಸಮಸ್ಯೆಯನ್ನು ಅರಿತ ತಂದೆ ಆದಷ್ಟು ಬೇಗ ಊರಿಗೆ ಬರುವುದಾಗಿ ಪತ್ರದ ಮೂಲಕ ತಿಳಿಸಿ ಊರಿಗೆ ಬಂದ ಮೇಲೆ ವೈದ್ಯರಲ್ಲಿ ತೋರಿಸೋಣ ಎಂದು ಕರೆಯುತ್ತಾನೆ. ಈ ವಿಷಯವನ್ನು ಓದಿ ಸ್ಫೂರ್ತಿ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ತಂದುಕೊಳ್ಳುತ್ತಾನೆ. ನೀನು ಸ್ಫೂರ್ತಿಯ ಗಂಡ ಊರಿಗೆ ತೆರಳಬೇಕು ಎನ್ನುವಾಗ ಶತ್ರುಗಳ ತಾಳಿ ವಿಷಯ ತಿಳಿದು ಹೋರಾಡಲು ಹೋಗಿ ವೀರ ಮರಣವನ್ನಪ್ಪುತ್ತಾನೆ. ವಿಶೇಷ ಮಗು ಗಂಧವಿಲ್ಲದ ಬದುಕು, ನಿಮಗೆ ತಿರಸ್ಕಾರ
ನಿರ್ಧಾರದಿಂದ ಸಾವಿನ ನಿರ್ಧಾರ ಕೈಗೊಳ್ಳುತ್ತಾಳೆ ನನ್ನ ಸ್ಫೂರ್ತಿ. ಸಮಾಜ ಸೇವಕರೊಬ್ಬರು ಅವಳಿಗೆ ಧೈರ್ಯ ತುಂಬಿ ಚಾಲಕನ ತತ್ವವನ್ನು ಜೀವನಕ್ಕೆ ಹೆದರಿ ಕಾಯುವುದು ಹೊರವಲ್ಲ. ಇದ್ದು ಏನಾದರೂ ಸಾಧಿಸು, ನಿನ್ನ ಮಗುವಿಗಾಗಿ ನೀನು ಹೋರಾಡು ಎಂದು ಹೇಳುತ್ತಾರೆ. ಕೆಲವರ ಪ್ರೋತ್ಸಾಹ, ಇನ್ನು ಕೆಲವರ ಪುರಸ್ಕಾರದಿಂದ ಸ್ಫೂರ್ತಿಯು ಅವಿರತವಾಗಿ ಶ್ರಮಿಸಿ ತನ್ನ ಮಗನನ್ನು ಶ್ರೇಷ್ಠ ಸಂಗೀತಗಾರನ್ನಾಗಿ ಮಾಡುತ್ತಾಳೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಗೌರವಿಸೋಣ ಇಂತಹ ಅತ್ಯದ್ಭುತ ಪ್ರತಿಭೆಯನ್ನು. ಹೆತ್ತ ಮನೆಯಿಂದ ಈಗ ಒಂದೆರಡು ನೋಡಿದನು. ನಾನೇ ಇಂದು ಸ್ಫೂರ್ತಿಯಾಗಿ ನಿಂತಿದ್ದೇನೆ. ಧನ್ಯವಾದಗಳು. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಹೇಗೆ ಒಂದು ಮಗುವಿನ ವ್ಯಕ್ತಿತ್ವವನ್ನ ಬದಲಾಯಿಸಬಹುದು ಅನ್ನೋದರ ಬಹಳ ಸೊಗಸಾಗಿ ನಮ್ಮೆಲ್ಲರ ಮನ ಮುಟ್ಟುವ ಹಾಗೆ, ಮನಸ್ಸು ಕರಗುವ ಹಾಗೆ ಒಂದು ಪರ್ಫಾರ್ಮೆನ್ಸ್ ಮೂಲಕ ತೋರಿಸೋರು. ಅವ್ರು ಹೇಳಿದ ಹಾಗೆ ಅವ್ರ ಆರಂಭದಲ್ಲಿ ನನ್ನ ಹತ್ರ ಹೇಳಿದ್ರು, ಅವರ ಮಗು ಕೂಡ ವಿಕಲಚೇತನ ಮಗುವಿನ ತಾಯಿಯಾಗಿ ಅವರ ಮಗುವನ್ನ ಮಾತ್ರ ಅಲ್ಲ, ಬೇರೆ ಮಕ್ಕಳನ್ನ ಕೂಡ, ಬೇರೆ ಇಂತಹ ಪರಿಸ್ಥಿತಿಯಲ್ಲಿರೋ ಮಕ್ಕಳನ್ನ ಬೆಳೆಸಿ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ನಾನು ನನ್ನ ಮಗು ಮಾತ್ರ ಅಲ್ಲ, ನಾನು ನನ್ನ ಜೊತೆಗೆ ಈ ತರದ ಬೇರೆಯವರನ್ನ ಕೂಡ ಅವರ ಬದುಕನ್ನ ಬೆಳಗಿಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನ ಇಟ್ಕೊಂಡು ಬಹಳ ಅದ್ಭುತವಾಗಿ ಈ ವೇದಿಕೆಯಲ್ಲಿ ಅರ್ಥಪೂರ್ಣವಾದ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಎಂತಹದ್ದೇ ಸಂದರ್ಭ ಬರಲಿ, ಧೈರ್ಯ ಸ್ಥೈರ್ಯದ ಜೊತೆಗೆ ನಾವು ಮುಂದೆ ಸಾಗಿದ್ರೆ ಜೀವನದಲ್ಲಿ ಗೆಲುವು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನ ಅಭಿನಂದನೆಗಳು. ಹಾಗೆ ಈ ಟೀಮ್ಗೆ ಆದಿಶಕ್ತಿ ಕಾರ್ಯಕ್ರಮದ ಆಯೋಜಕರ ಪರವಾಗಿ ದೇವಿಯ ಅಂಶವಾದ ದ್ರೌಪದಿಗಳನ್ನ ಋತುಗ ರಾಜನ ಮಗಳಾಗಿ ಗಿಫ್ಟ್ಗಳನ್ನ ಈಗ ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಿಸಸ್ ಆಗ್ನೆಸ್ ಕುಂದರ್ ವೇದಿಕೆಗೆ ಬಂದು ಈ ಪರ್ಫಾರ್ಮ್ ಮಾಡಿದಂತ ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಟೀಮ್ ನಂಬರ್ 3 ಬ್ಯಾಕ್ ಸ್ಟೇಜ್ ಅಲ್ಲಿ ರೆಡಿ ಆಗ್ಬೇಕು. ನಿಮ್ಮ ಪ್ರಾಪರ್ಟೀಸ್ ಏನಿದೆ ಅದನ್ನೆಲ್ಲ ರೆಡಿ ಇಟ್ಕೊಳ್ಬೇಕು ಅಂತ ಕೇಳಿಕೊಳ್ತಾ
ಮಿಸಸ್ ಆಗ್ನೆಸ್ ಸುಂದರ್ ಅವರು ಈಗ ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನ ನೀಡ್ತಾ ಇದ್ದಾರೆ. ಬಹಳ ಭಾವನಾತ್ಮಕವಾಗಿ ಎಲ್ಲರ ಮನಸ್ಸನ್ನ ಮುಟ್ಟುವಂತಹ ಒಂದು ಕಾರ್ಯಕ್ರಮ ನಡೀತಿದೆ. ಹೆಜ್ಜೆ ಸಂಭ್ರಮದಲ್ಲಿ ಟೀಮ್ ನಂಬರ್ 2 ಆದಿಶಕ್ತಿ ಸ್ವರೂಪಿಣಿ ದೇವಿಯ ಅಂಶವಾದ ದ್ರೌಪದಿಯು ಋತುಗ ರಾಜನ ಮಗಳಾಗಿ ಜನ್ಮ ತಾಳಿ ಕುಂತಿ ಪುತ್ರರ ಮಡದಿಯಾಗಿ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಕಂಡರು. ಅಗ್ನಿ ಕನ್ಯೆಯಾದ ಆದಿಶಕ್ತಿ ಸ್ವರೂಪಿಣಿ ಸ್ಟೋರಿಯ ಮೂಲಕ ಪರ್ಫಾರ್ಮೆನ್ಸ್ ಮೂಲಕ ಪ್ರೆಸೆಂಟ್ ಮಾಡಿದ್ದಾರೆ. ಟೀಮ್ ನಂಬರ್ 2ಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಹಾಗೆ ಟೈಮಿಂಗ್ಸ್ ಅಲ್ಲಿ ಒಂದ್ ಸ್ವಲ್ಪ ಲೇಟ್ ಆದ್ರೆ ಅದನ್ನ ನಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದಾಗಿ ಇನ್ ಬಿಟ್ವೀನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನ ಕೌಂಟ್ ಮಾಡಬೇಡಿ ಅಂತ ಹೇಳ್ತಾ ಅವರ ಪರ್ಫಾರ್ಮೆನ್ಸ್ ಸರಿಯಾದ ಸಮಯದಲ್ಲಿ ಅವರು ಮುಗಿಸಿದ್ದಾರೆ. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ನೆಕ್ಸ್ಟ್ ಟೀಮ್ ನಂಬರ್ 3 ವೇದಿಕೆಗೆ ಆಗಮಿಸಬೇಕು. ಕಾರ್ಯಕ್ರಮಗಳು ವರ್ಷ ಪೂರ್ತಿ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾನೆ ಇರುತ್ತೆ. ಆದ್ರೆ ಈ ಮಕ್ಕಳಿಗೆ ಈ ತರದ ಕಾರ್ಯಕ್ರಮಗಳನ್ನ ಕೂಡ ಮಾಡೋದ್ರ ಮೂಲಕ ಈ ಮಕ್ಕಳು ಕೂಡ ನಮ್ಮ ಪ್ರತಿಭೆ ತೋರಿಸೋದಕ್ಕೆ ಒಂದು ವೇದಿಕೆ ನಮಗೆ ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್. ನಾವು ಸ್ಕೂಲಲ್ಲಿ ಎಷ್ಟೋ ಕಲಿಸ್ಬೋದು, ಆದ್ರೆ ಸ್ಟೇಜ್ ಮೇಲೆ ಬಂದು ಇಂತಹ ಆಕ್ಟ್ಗಳಲ್ಲಿ ಅವರು ಪರ್ಫಾರ್ಮ್ ಮಾಡೋದ್ರ ಮೂಲಕ ಅವರ ಕಾನ್ಫಿಡೆನ್ಸ್ ಲೆವೆಲ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಂತಹ ಒಂದು ಅದ್ಭುತವಾದ ವೇದಿಕೆಯನ್ನ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಹಾಗೆ ಕಾವಲು ಸಮಿತಿ ಕುಂದಾಪುರ ಮಾಡ್ತಿದ್ದಾರೆ. ಇಂತಹ ಒಳ್ಳೆಯ ಕೆಲಸಗಳ ಪರಂಪರೆ ಇನ್ನಷ್ಟು ಹೆಚ್ಚಾಗ್ಲಿ. ಎಲ್ಲ ಹೃದಯವಂತರ ಸಹಕಾರ ಈ ಕಾರ್ಯಕ್ರಮದ ಆಯೋಜಕರಿಗೆ ನಿರಂತರವಾಗಿರಲಿ. ಮುಂದಿನ ವರ್ಷದಿಂದ ಇನ್ನಷ್ಟು ಅದ್ಧೂರಿಯಾಗಿ ಇನ್ನಷ್ಟು ವಿಭಿನ್ನವಾದ ಕಾನ್ಸೆಪ್ಟ್ಗಳ ಮೂಲಕ ಈ ಕಾರ್ಯಕ್ರಮವನ್ನ ಆಯೋಜಿಸುವ ಶಕ್ತಿಯನ್ನ ನೀವುಗಳು ಅವರಿಗೆ ನೀಡಿ ಅಂತ ಹೇಳ್ತಾ ಹೆಜ್ಜೆ ಸಂಭ್ರಮದಲ್ಲಿ ಮುಂದಿನ ಟೀಮ್ ನಂಬರ್ 3 ಆದಿಶಕ್ತಿ ಸ್ವರೂಪಿಣಿ ದೇವಿಯ ಅಂಶವಾದ ದ್ರೌಪದಿಯು ಋತುಗ ರಾಜನ ಮಗಳಾಗಿ ಜನ್ಮ ತಾಳಿ ಕುಂತಿ ಪುತ್ರರ ಮಡದಿಯಾಗಿ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಕಂಡರು. ಅಗ್ನಿ ಕನ್ಯೆಯಾದ ಆಕೆ ಅಗ್ನಿಯಷ್ಟೇ ಪವಿತ್ರಳು. ಅಂತೆಯೇ ಒಬ್ಬ ಸ್ತ್ರೀಯು ತಾನು ಅಬಲೆಯಲ್ಲ ಸಬಲೆ ಎಂದು ಸಾಬೀತುಪಡಿಸುವ ನೃತ್ಯ ರೂಪಕ ನಿಮ್ಮ ಮುಂದೆ.
ವರ್ಷವಾದ ದ್ರೌಪದಿಯು ಕೃತಕ ರಾಜನ ಮಗಳಾಗಿ ಜನ್ಮ ತಾಳಿ ಕುಂತಿ ಪುತ್ರರ ಮಡದಿಯಾಗಿ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಕಂಡರು. ಅಗ್ನಿ ಕನ್ಯೆಯಾದ ಆಕೆ ಅಗ್ನಿಯಷ್ಟೇ ಪವಿತ್ರಳು. ಅಂತೆಯೇ ಒಬ್ಬ ಸ್ತ್ರೀಯು ತಾನು ಅಬಲೆಯಲ್ಲ ಸಬಲೆ ಎಂದು ಸಾಬೀತುಪಡಿಸುವ ನೃತ್ಯ ರೂಪಕ ನಿಮ್ಮ ಮುಂದೆ. ಕುರುಕ್ಷೇತ್ರ ಯುದ್ಧದ ಸಮಾಪ್ತಿ
ಪ್ರಾಪ್ತಿಯ ಬಳಿಕ 38 ವರ್ಷಗಳ ಕಾಲ ರಾಜ್ಯಭಾರ ನಡೆಸುವ ಪಾಂಡವರು ನಂತರ 11ನೇ ಮೊಮ್ಮಗ ಪರೀಕ್ಷಿತರಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಬಳಿಕ ಕೃಷ್ಣನ ಆಜ್ಞೆಯಂತೆ ತಮ್ಮ ಸದ್ಗುರುಗಳ ಪರವಾಗಿ ದ್ರೌಪದಿ ಸಮೇತರಾಗಿ ಕೃಷ್ಣನ ಜೊತೆ ಸ್ವರ್ಗಾರೋಹಣಕ್ಕಾಗಿ ನಡೆದು ಬರುತ್ತಿರುತ್ತಾರೆ. ನಾವೀಗ ಸ್ವರ್ಗಾರೋಹಣದ ಹಾದಿಯಲ್ಲಿದ್ದೇವೆ. ಸ್ವಲ್ಪ ನಡೆದರೆ ಸದ್ಗತಿ ಪ್ರಾಪ್ತಿಯಾಗುವುದು. ಎಂಥ ಪುತ್ರ ವಾಯುಸುತ 3 ಆನೆಗಳ ಶಕ್ತಿಯುಳ್ಳ ಪರಾಕ್ರಮ, ದೃಷ್ಟಿಯಲ್ಲಿ ಇಡೀ ಪ್ರಪಂಚವನ್ನ ಛಿದ್ರಗೊಳಿಸುವ ಮಹಾವೀರ. ಭೀಮಸೇನ ಸ್ವರ್ಗ ಅಸಾಧ್ಯ ಎಂಬ ಮಾತೆ. ಮಹಾಪರಾಕ್ರಮಿ ಪಾಂಡೆಯರು ಅಸಲಿರ್ತಾರೆ. ಅಯ್ಯೋ ಕೃಷ್ಣ, ಶಕ್ತಿ ಉಡಿಸಿ ಕೊಡಿಸಿ ಅರಮನೆಯ ಅಂತಃಪುರನ ಸುತ್ತಿಗೆಯಲ್ಲಿ ನಿನ್ನ ಪೂರಿಸಿ ನಿನ್ನ ದಾಸನಾಗುವೆ. ನನ್ನ ತೆಕ್ಕಿಗೆ ಬಾಸುಂದರಿ ನೀನು ಬಯಸಬಾರದ್ದು ಬಯಸುತ್ತಿರುವೆ. ನಾನು ಬೇರೆಯವರ ಪತ್ನಿಯಾಗಿರುವೆ. ಪತ್ನಿಯನ್ನು ಅಪೇಕ್ಷಿಸಬಾರದು. ಕಾರಣಾಗಿ ಮುಖ್ಯಹೀನನಾಗಿ ನಡೆದುಕೊಂಡೇನೆ. ಹೆಣ್ಣಿನ ವ್ಯಾಪಾರ ಒಳ್ಳೆಯದಲ್ಲ. ಅದರಿಂದ ನಿನ್ನ ತಾವು ಕಟ್ಟಿದ ಬುದ್ಧಿ. ವೀರನಾದ ನನಗೆ ಒಂದು ಹೆಣ್ಣಿನಿಂದ ಸಾಳೆ ಆಗಲಿ ಸರಿ. ನಿನ್ನನ್ನು ಪಡೆಯದೆ ನಾನಿಲ್ಲಿಂದ ಸರಿಯೋದಿಲ್ಲ. ದ್ರೌಪದಿ, ನೀನೇ ಸ್ವಯಂ ಆದಿಶಕ್ತಿ ಸ್ವರೂಪಿ. ನಿನ್ನನ್ನು ನನ್ನ ರಕ್ಷಿಸಿತು.
ಅಪೇಕ್ಷಿಸುವ ನಿನ್ನ ಅರಿವನ್ನು ಚೆನ್ನಾಗಿ ನನ್ನಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ನನ್ನಲ್ಲವೇ ನಮ್ಮನ್ನು ತೊರೆದವಳು, ಆದಿಶಕ್ತಿ ಸ್ವರೂಪಿಣಿಯಾದ ಹೆಣ್ಣು ಮಾತೆಯಾಗಿ, ಮಡದಿಯಾಗಿ, ಸಹೋದರಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾಳೆ. ಪ್ರಕೃತಿಯಂತೆ ತಾಳ್ಮೆಯನ್ನು ಹೊಂದಿರುವ ಆಕೆ ಸೂರ್ಯನಂತೆ ಪ್ರಜ್ವಲಿಸುವ ಗುಣವನ್ನು ಹೊಂದಿದ್ದಾಳೆ. ಕರುಣೆಯ ಆಧಾರವಾದ ಸ್ತ್ರೀಯನ್ನು ಗೌರವಿಸಿ. ಹೆಣ್ಣು ಅಬಲೆಯಲ್ಲ, ನಮ್ಮೆಲ್ಲರನ್ನು ತೊರೆಯುವ ದೈವ ಸ್ವರೂಪಿ. ಇತಿಹಾಸದ ಕಾಲಗರ್ಭದಿಂದ ಆಧುನಿಕತೆಯ ಭೋಗ ಇಂದಿನವರೆಗೆ ಯಾವುದೇ ಪುರಾಣದ ಕಥೆಯನ್ನು ತಗೊಳ್ಳಿ, ಹೆಣ್ಣು ಅಬಲೆಯಲ್ಲ ಲೋಕಕಂಟಕರಾಗಿ ಅಧರ್ಮ ತಲೆ ಎತ್ತಿ ತಾಂಡವವಾಡಿಸಿದಂತ ಸಂದರ್ಭದಲ್ಲಿ ಬೆರಳರ ಮರ್ಧನ ಹೆಣ್ಣಿನಿಂದ ಆಗಿದೆ, ಸ್ತ್ರೀಯನ್ನು ಶಕ್ತಿಯಿಂದ ಆಗಿದೆ ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ವೇದಿಕೆಯ ಮೇಲೆ ಪ್ರಸ್ತುತಪಡಿಸುವಂತ ಟೀಮ್ ನಂಬರ್ 3ಕ್ಕೆ ಅಭಿನಂದನೆಗಳನ್ನ ಹೇಳ್ತಾ ಒಬ್ಬ ಜೋರಾದ ಚಪ್ಪಾಳೆ ಬರಲಿ. ಬಹಳ ಸುಂದರವಾದಂತಹ ಪೌರಾಣಿಕ ಕಥೆಯನ್ನ ಆಧುನಿಕ ಕಾಲಘಟ್ಟಕ್ಕೆ ಅನ್ವರ್ಥ ಅರ್ಥಪೂರ್ಣ ಆಗೋ ಹಾಗೆ ಅವರು ತೋರಿಸಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಈ ಟೀಮ್ ಮೆಂಬರ್ಸ್ಗೆ ವಿಜೇತಾ ಗಂಗೊಳ್ಳಿ ಪ್ರಪಂಚ ಸ್ಟುಡಿಯೋದ ವಿಜೇತಾ ಗಂಗೊಳ್ಳಿ ಟೀಮ್ ವೇದಿಕೆಗೆ ಬಂದು ಗಿಫ್ಟ್ಗಳನ್ನ ಅವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಜೇತಾ ಗಂಗೊಳ್ಳಿ ಅಂಡ್ ಟೀಮ್ ಫ್ರಮ್ ಪ್ರಪಂಚ ಸ್ಟುಡಿಯೋ ಅಂಡ್ ಎಲ್ಲ ಗಿಫ್ಟ್ಗಳ ಪ್ರಾಯೋಜಕತ್ವವನ್ನು ಕೂಡ ಅವರು ನೋಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರ ಹೃದಯ ಶ್ರೀಮಂತಿಕೆಯ ಒಂದು ಸಪೋರ್ಟ್ ಕೂಡ ಆಯ್ತು. ಧನ್ಯವಾದಗಳನ್ನು ಹೇಳ್ತಾ ಟೀಮ್ ನಂಬರ್ 4 ನಿಮ್ಮ ಪ್ರಾಪರ್ಟೀಸ್ ಏನಾದರೂ ಇದ್ರೆ ಸಿದ್ಧತೆಗಳನ್ನ ವೇದಿಕೆಯಲ್ಲಿ ಮಾಡ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಟೀಮ್ ನಂಬರ್ 4 ಟೀಮ್ ನಂಬರ್ 4 ನೀವು ವೇದಿಕೆಯಲ್ಲಿ ನಿಮ್ಮ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಟೀಮ್ ನಂಬರ್ 5 ಬ್ಯಾಕ್ ಸ್ಟೇಜ್ ಅಲ್ಲಿ ರೆಡಿ ಆಗಿರಬೇಕು. ಆದಷ್ಟು ವೇಗವಾಗಿ ನಾವು ಈ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಪ್ರತಿ ಆಕ್ಟ್ ಕೂಡ 10 ಮಿನಿಟ್ಸ್ ಇರುತ್ತೆ. 4 ಗಂಟೆ ಒಳಗೆ ಎಲ್ಲವನ್ನ ಮುಗಿಸ್ಬೇಕಾಗಿರೋದ್ರಿಂದ ಎಲ್ಲ ಸ್ಕೂಲ್ಗಳು ಸಪೋರ್ಟ್ ಮಾಡಬೇಕು. ಬನ್ನಿ ಸ್ಟೇಜ್ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ತಾರೆ. ಹಾಗೆ ಆಲ್ರೆಡಿ ಪರ್ಫಾರ್ಮ್ ಮಾಡಿದವರು ಡೈನಿಂಗ್ ಹಾಲ್ ಅಲ್ಲಿ ಊಟ ರೆಡಿ ಇದೆ. ಪರ್ಫಾರ್ಮ್ ಮಾಡಿರುವಂತವರು ಹೋಗಿ ಊಟ ಮಾಡಿ ಮತ್ತೆ ಒಂದು ಕಾರ್ಯಕ್ರಮ ಎಲ್ಲರೂ ಹೋಗ್ಬೇಡಿ. ಅವರು ಊಟ ಮಾಡಿ ಮತ್ತೆ ಒಂದು ಕಾರ್ಯಕ್ರಮ ಮಾಡಿ ಹೆಜ್ಜೆ ಸಂಭ್ರಮದ ಈ ಡ್ಯಾನ್ಸ್ ಕಾಂಪಿಟೇಷನ್ ಏನಿದೆ
ನೃತ್ಯ ರೂಪಕ ಕಾರ್ಯಕ್ರಮದ ಒಂದು ಟೀಮ್ ನಂಬರ್ 4 ವೇದಿಕೆಯಲ್ಲಿ ಈಗಾಗಲೇ ಪರ್ಫಾರ್ಮ್ ಮಾಡಿದವರು ನೀವು ಊಟ ಮುಗಿಸಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಟೀಮ್ ನಂಬರ್ 4 ಆನ್ ಸ್ಟೇಜ್ ನೌ.
जो आपको इस दुनिया से मिला हो गए कहीं अजूबी तरह कोई भी इसको बोल समझने की सबसे बड़ा बेवकूफ इस दुनिया में है इस संसार को मोड़ को ना गया इसकी कदर मत दे ಮಾತೃದೇವೋ ಭವ ಅನ್ನುವ ಭಾರತದ ಭವ್ಯ ಪರಂಪರೆಯ ಒಂದು ಸಂಭ್ರಮವನ್ನ ಈ ಆಕ್ಟ್ ಮೂಲಕ ತೋರಿಸಿದಂತ ಟೀಮ್ ನಂಬರ್ 4ಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಈಗ ಇವರಿಗೆ ದಿನಕರ್ ಶೆಟ್ಟಿ ಮಳಹಳ್ಳಿ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ದಿನಕರ್ ಶೆಟ್ಟಿ ಮಳಹಳ್ಳಿ ಅವರು ನೀಡಿದ್ದಾರೆ. ಅವರ ದೊಡ್ಡ ಮನಸ್ಸಿನ ಸಹಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ ಎಲ್ಲ ಮಕ್ಕಳಿಗೆ ಅವರು ಗಿಫ್ಟ್ಗಳನ್ನ ಈಗ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ಹಾಗೆ ಟೀಮ್ ನಂಬರ್ 5 ನೀವು ನಿಮ್ಮ ಸಿದ್ಧತೆಗಳನ್ನ ವೇದಿಕೆಯಲ್ಲಿ ಮಾಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟೀಮ್ ನಂಬರ್ 5 ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ದಿನಕರ್ ಶೆಟ್ಟಿ ಮಳಹಳ್ಳಿ ಅವರು ಆಗಮಿಸಿದ್ದಾರೆ. ಅವರು ಈ ಎಲ್ಲ ವಿಶೇಷ ಕಲಾವಿದರಿಗೆ ಈಗ ಗಿಫ್ಟ್ಗಳನ್ನು ನೀಡುವುದರ ಮೂಲಕ ನಿಮ್ಮ ಚೈತನ್ಯ, ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುತ್ತೆ. ಈ ಮಕ್ಕಳ ಹಿಂದಿರ್ತಕ್ಕಂಥ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಅವರ ಶ್ರಮ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಎಲ್ರಿಗೂ ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಜಡ್ಜಸ್ ಕೂಡ ಅವರ ಪಾಯಿಂಟ್ಸ್ ನ ಹಾಕ್ತಿದ್ದಾರೆ. ಯಾರು ವಿನ್ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಂದಂತಹ ನೀವೆಲ್ಲ ಹೇಗೆ ಸ್ಟೇಜ್ ನ ಬಳಸ್ಕೊಂಡಿದಿರಿ, ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದಿರಿ, ನಿಮ್ಮಲ್ಲಿ ಇರ್ತಕ್ಕಂಥ ಆ ಪ್ರತಿಭೆಯನ್ನ ಹೇಗೆ ಅನಾವರಣ ಮಾಡಿದಿರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಇರ್ತಕ್ಕಂಥ ಕೆಳಗಡೆ ಕೂತಿರುವಂತ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ನೀವು ಕೂಡ ವೇದಿಕೆ ಮೇಲೆ ಬಂದು ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸುವಂತ ಅವಕಾಶಗಳು ಇನ್ನಷ್ಟು ಹೆಚ್ಚು ಹೆಚ್ಚು ಈ ರೀತಿಯಾದಂತಹ ಸ್ಪರ್ಧೆಗಳು ನಡೀಲಿ ಅಂತ ದಿನಕರ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಹಕಾರಕ್ಕೆ. ಟೀಮ್ ನಂಬರ್ 4 ಅಭಿನಂದನೆಗಳು, ಧನ್ಯವಾದಗಳು. ಹಾಗೆ ನೇರವಾಗಿ ಡೈನಿಂಗ್ ಹಾಲ್ಗೆ ಹೋಗಿ ಊಟ ಮುಗಿಸಿ ಬಂದು ಕಾರ್ಯಕ್ರಮವನ್ನ ತಾವು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ವೇದಿಕೆಯಲ್ಲಿ ಟೀಮ್ ನಂಬರ್ 5 ಮತ್ತೆ 6 ಆದ ನಂತರ ಒಂದು ಸಣ್ಣ ಬ್ರೇಕ್ ಅನ್ನ, ಲಂಚ್ ಬ್ರೇಕ್ ಅನ್ನ ಕೊಡ್ತಿದ್ದೀವಿ. ಹಾಗೆ ಆಡಿಯನ್ಸ್ ಅಲ್ಲಿ ಊಟ ಮಾಡದಿರೋರು ಊಟ ರೆಡಿ ಇದೆ, ಊಟ ಮುಗಿಸ್ಕೊಂಡು ಮತ್ತೆ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಿ. ಹಾಗೆ ಊಟ ಮುಗಿಸಿದವರು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರೋರು ದಯವಿಟ್ಟು ವೇದಿಕೆ ಎದುರುಭಾಗದಲ್ಲಿ ನಿಮಗೋಸ್ಕರ ಆಸನಗಳು ಕಾಯ್ತಿರ, ಬಂದು ಕೂತ್ಕೊಂಡು ಕಾರ್ಯಕ್ರಮನ ವೀಕ್ಷಿಸಿ ಅಂತ ಹೇಳ್ತಾ ಟೀಮ್ ನಂಬರ್ 5 ಮುಂದಿನ ಪರ್ಫಾರ್ಮೆನ್ಸ್ ಗಾಗಿ
बोलो श्री रामचंद्र प्रभुपाद की, बोलो गणपति हनुमान की. ಶ್ರೀನಾರಾಯಣನ 7ನೆಯ ಅವತಾರವಾಗಿ ದಶರಥ ನಂದನನಾಗಿ ಜನಕಪುರಿಯಲ್ಲಿ ಜನಕರಾಜನ ಮಗಳು ಜಾನಕಿಯನ್ನ ಮದುವೆಯಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ವನವಾಸವನ್ನ ಮಾಡಿ ಲಂಕೆಗೆ ಹೋಗಿ ಲೋಕಕಂಟಕ ರಾವಣ ಕುಂಭಕರ್ಣರ ಮರ್ದನವನ್ನ ಮಾಡಿ ಅಯೋಧ್ಯೆಯ ರತ್ನಗರ್ಭ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ರಾಜ ವೈಭವದಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿದಂತ ಶ್ರೀರಾಮಚಂದ್ರ ಪ್ರಭುವಿನ ಬದುಕಿನ ಕಥೆಯನ್ನ 10 ನಿಮಿಷದಲ್ಲಿ ಬಹಳ ಅದ್ಭುತವಾಗಿ ತೋರಿಸಿದಂತ ಟೀಮ್ ನಂಬರ್ 5 ಒಮ್ಮೆ ಬರ್ಲಿ ಚಪ್ಪಾಳೆಯ ಅಭಿನಂದನೆ. ಥ್ಯಾಂಕ್ ಯು. ಈಗ ಈ ಎಲ್ಲ ಟೀಮ್ ಮೆಂಬರ್ಸ್ಗೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಗಿಫ್ಟ್ ಗಳನ್ನ ನೀವು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. DIERT PRC ಕುಂದಾಪುರ
ವೇದಿಕೆಗೆ ಬಂದು ಬಹಳ ಸುಂದರವಾಗಿ ಒಂದು ಪೌರಾಣಿಕ ಕಥೆಯನ್ನ 10 ನಿಮಿಷದಲ್ಲಿ, ಅದು ರಾಮಾಯಣದಂತ ಕಥೆಯನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಅಸಾಧಾರಣವಾದಂತ ಒಂದು ಕೆಲಸ ಆಗತ್ತೆ. ಆ 10 ನಿಮಿಷದಲ್ಲಿ ರಾಮನ ಕಥೆಯನ್ನ ಬಹಳ ಸೊಗಸಾಗಿ ಇದೇ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆ ಕೂಡ ಆಗ್ತದೆ. ಅದಕ್ಕೆ ಬಹಳ ಹತ್ತಿರದಲ್ಲಿ ನಾವಿದ್ದೀವಿ ಅಂತ ಸಂದರ್ಭದಲ್ಲಿ ಈ ವಿಶೇಷ ಮಕ್ಕಳನ್ನ ಈ ರೀತಿಯಾಗಿ ಒಂದು ಪೌರಾಣಿಕ ಕಥಾನಕವನ್ನ ಮಕ್ಕಳ ಮೂಲಕ ತೋರಿಸುವಂತ ಬಹಳ ಅದ್ಭುತವಾದಂತ ಅನನ್ಯವಾದಂತ ಪ್ರಯತ್ನವನ್ನ ಈ ಟೀಮ್ ಮಾಡಿದೆ. ಈ ಆಕ್ಟ್ ಅನ್ನ ಕೊರಿಯೋಗ್ರಾಫ್ ಮಾಡಿದವರು ಅಥವಾ ಈ ಕಾನ್ಸೆಪ್ಟ್ ಅನ್ನ ಯಾರು ರೆಡಿ ಮಾಡಿದ್ದಾರೆ, ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ, ಎಲ್ಲ ಟೀಚರ್ಸ್ ಹಾಗೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂತ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಶ್ರೀ ಪ್ರದೀಪ್ ಕುಮಾರ್ ಶೆಟ್ಟಿ ಅವರು ಎಲ್ಲ ಟೀಮ್ ಮೆಂಬರ್ಸ್ಗೆ ಗಿಫ್ಟ್ ಗಳನ್ನ ನೀಡ್ತಿದ್ದಾರೆ. ಟೀಮ್ ನಂಬರ್ 6 ದಯವಿಟ್ಟು ನೀವು ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಟೀಮ್ ನಂಬರ್ 6 ಇದಾದ ನಂತರ ನಾವು ಲಂಚ್ ಬ್ರೇಕ್ ಅನ್ನ ನೀಡ್ತಿದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ. SP ಮ್ಯೂಸಿಕಲ್ಸ್ ನ ಸಿಂಗರ್ಸ್ ಹಾಡ್ತಾರೆ, ಪರ್ಫಾರ್ಮೆನ್ಸ್ ವೇದಿಕೆಯಲ್ಲಿ ನಡೀತಾ ಇರುತ್ತೆ. ಸೇಮ್ ಟೈಮ್ ನಮ್ಮ ಜಡ್ಜಸ್ ಅವ್ರು ಇನ್ನಷ್ಟು ಸ್ಟ್ರಾಂಗ್ ಆಗ್ಬೇಕು, ಇನ್ನಷ್ಟು ಪರ್ಫಾರ್ಮೆನ್ಸ್ ಗಳನ್ನ ನಾವು ವೆಯ್ಟ್ ಮಾಡ್ತಾ ಇದೀವಿ. ಅಂಡ್ ಸ್ಟೇಜ್ ಅಲ್ಲಿ ಬಂದು ಪರ್ಫಾರ್ಮ್ ಮಾಡೋದು ಎಷ್ಟು ಕಷ್ಟ, ಅದರ ಡಬಲ್ ಕಷ್ಟ ಕೆಳಗಡೆ ಕೂತ್ಕೊಂಡು ಜಡ್ಜ್ ಮಾಡುವಂತದ್ದು ಬಹಳ ತಾಳ್ಮೆ ಬೇಕಾಗತ್ತೆ. ಪ್ರತಿ ಕ್ಷಣ ಕೂಡ ಕಣ್ಣು ಸ್ಟೇಜ್ ಮೇಲೆ ಇರಬೇಕಾಗತ್ತೆ. ಸೊ ಅವ್ರಿಗೆ ಕೂಡ ನಾವು ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನ ಹೇಳ್ತಾ, ಈಗ ಟೀಮ್ ನಂಬರ್ 6 ಆದಷ್ಟು ಬೇಗ ನಿಮ್ಮ ಕಾನ್ಸೆಪ್ಟ್ ಅನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟೀಮ್ ನಂಬರ್ 6 ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಹಾಗೆ ಕಾವಲು ಸಮಿತಿ ಕುಂದಾಪುರ ಬಹಳ ಸುಂದರವಾದಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಹೆಜ್ಜೆ ಸಂಭ್ರಮ, ಅನುಕಂಪ ಬೇಡ, ಅವಕಾಶ ಕೊಡಿ, ಅವಕಾಶ ಬೇಕು ಅನ್ನೋ ರೀತಿಲಿ ಅರ್ಥಗರ್ಭಿತವಾದಂತ ಒಂದು ಕಾರ್ಯಕ್ರಮ. ಉಡುಪಿ ಜಿಲ್ಲೆಯ 15 ವಿಶೇಷ ಸ್ಕೂಲ್ಗಳ ವಿಶೇಷ ಮಕ್ಕಳು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರಲ್ಲಿರ್ತಕ್ಕಂಥ ಅಪ್ರತಿಮವಾದ ಪ್ರತಿಭೆಯನ್ನ ತೋರಿಸೋದಕ್ಕೆ ಒಂದು ಸುಂದರವಾದ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಾಗ ಆ ಶಾಲೆಗಳಲ್ಲಿ ಬರ್ತಾ ಇರುವಂತ ಮಕ್ಕಳು ಅಥವಾ ವಿಶೇಷ ಮಕ್ಕಳು ಅವರಲ್ಲಿರುವಂತ ಪ್ರತಿಭೆಗಳು ಜಗಜ್ಜಾಹೀರಾಗೋದ್ರ ಮೂಲಕ ಅವರು ಕೂಡ ಬದುಕಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡೋದಕ್ಕೆ ಎಲ್ಲೊಂದು ಕಡೆ ಇಂತಹ ಕಾರ್ಯಕ್ರಮಗಳು ಅವ್ರಿಗೆ ಇನ್ನಷ್ಟು ಸ್ಫೂರ್ತಿಯನ್ನ ಕೊಡುತ್ತೆ, ಇನ್ನಷ್ಟು ಆಕ್ಟಿವ್ ಆಗಿ ಬದುಕನ್ನ ಮುಂದೆ ಸಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಒಂದು ಅವಕಾಶವನ್ನ ನಮ್ಮ ಹೆಜ್ಜೆ ಸಂಭ್ರಮದ ಮೂಲಕ ಕುಂದಾಪುರದ ಜನಮಾನಸದ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಾಕ್ಷಾತ್ಕಾರವನ್ನ ಕಾಣ್ತಾ ಇದೆ. ಕಾರ್ಯಕ್ರಮದ ಮುಂದೆ ಟೀಮ್ ನಂಬರ್ 6 ನಿಮ್ಮ ಸಮಯ ಈಗ ಆರಂಭ ಆಗ್ತಿದೆ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜ್ಯ ಭಾವದಿಂದ ನೋಡುತ್ತಾರೋ ಅಲ್ಲಿ ದೇವರು ನೆಲೆಸುತ್ತಾರೆ. ಹಿಂದಿನ ಯುಗದಲ್ಲಿ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ಲೋಕಕ್ಕೆ ಸಾರಿದ್ದಾಳೆ. ಎಲ್ಲ ಸ್ತ್ರೀಯರಲ್ಲಿಯೂ ಒಂದು ಶಕ್ತಿ ಅಡಕವಾಗಿರುತ್ತದೆ. ಅದನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸಬೇಕು. ಅನ್ಯಾಯವನ್ನು ಸಹಿಸದೆ ಮೆಟ್ಟಿ ನಿಲ್ಲಬೇಕು. ನಮ್ಮ ಪುರಾಣಗಳು ಸಾರುವುದು ಇದನ್ನೇ. ಅಂತಹ ಒಂದು ನೀತಿಯನ್ನು ಸಾರುವ, ಸ್ತ್ರೀ ಶಕ್ತಿಯನ್ನು ಸಾರುವ ನೃತ್ಯ ರೂಪಕ ನಿಮ್ಮ ಮುಂದೆ. जरूर कुछ अनर्थ होने वाला है।
ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರಿ. ಲೋಕಕಂಚಕರಾಗಿ ಮೆರೆದವರ ವಧೆಯನ್ನ ತಾಯಿ ಮಾಡ್ತಾರೆ ಅನ್ನುವಂತ ಪುರಾಣದ ಕಥೆಯ ಒಂದು ಝಲಕನ್ನ ತೋರಿಸಂತ ಟೀಮ್ ನಂಬರ್ 6 ಅಭಿನಂದನೆಗಳನ್ನ ಹೇಳ್ತಾ ಅಂಡ್ ಈ ಟೀಮ್ ನ ಎಲ್ಲ ಮೆಂಬರ್ಸ್ ಗೆ ವಿಜೇತ ಸ್ಪೆಷಲ್ ಸ್ಕೂಲ್ ನ ಶ್ರೀಮತಿ ಕಾಂತಿ ಹರೀಶ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬಂದು ಗಿಫ್ಟ್ ಗಳನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಜೇತ ಸ್ಪೆಷಲ್ ಸ್ಕೂಲ್ ನ ಕಾಂತಿ ಹರೀಶ್ ಮ್ಯಾಮ್ ವೇದಿಕೆಗೆ ಬರಬೇಕು. ಎಲ್ಲ ಮಕ್ಕಳು ಅದ್ಭುತವಾದ ನೃತ್ಯದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ರಂಜಿಸಿದ್ದಾರೆ. ವಿಶೇಷ ಚೇತನ ಸ್ಕೂಲ್ಗಳು ಉಡುಪಿ ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದಿರುವಂತಹ ಮಕ್ಕಳಲ್ಲಿರ್ತಕ್ಕಂಥ ಅದ್ಭುತವಾದ ಪ್ರತಿಭೆಯನ್ನ ವೇದಿಕೆಯಲ್ಲಿ ಅವರಿಗೆ ವೇದಿಕೆಯನ್ನ ಕೊಡುವಂತಹ ಒಂದು ಕೆಲಸ ಈ ಕಾರ್ಯಕ್ರಮದ ಮೂಲಕ ನಡೀತಾ ಇದೆ. ಇಲ್ಲಿಗೆ ಟೀಮ್ ನಂಬರ್ 6 ಟೀಮ್ಗಳ ಒಂದು ಪರ್ಫಾರ್ಮೆನ್ಸ್ ಮುಗಿದಿದೆ. ಒಟ್ಟು 15 ಟೀಮ್ಗಳು ಇವತ್ತು ಭಾಗವಹಿಸಿದ್ದಾರೆ. ಇನ್ನು ಉಳಿದವರು ರೆಡಿ ಇರಬೇಕು. ಹಾಗೆ ಈಗ ನಾವು ಒಂದು 15 ನಿಮಿಷಗಳ ಲಂಚ್ ಬ್ರೇಕ್ ಅನ್ನ ತಗೊಳ್ತಾ ಇದ್ದೀವಿ. ಸ್ಟೇಜ್ ಅಲ್ಲಿ SP ಮ್ಯೂಸಿಕಲ್ಸ್ ಟೀಮ್ ಹಾಡುಗಳನ್ನ ಹಾಡ್ತಾರೆ. SP ಮ್ಯೂಸಿಕಲ್ಸ್ ನ ಐಶ್ವರ್ಯ ಜೋಗಿ, ರಾಜೇಶ್ ಹಾಗೆ ಗಣೇಶ್ ಮೊಳಹಳ್ಳಿ ಈ 3 ನಮ್ಮ ಜಿಲ್ಲೆಯ ಹೆಸರಾಂತ ಗಾಯಕಿಯರು ಒಂದಷ್ಟು ಹಾಡುಗಳ ಮೂಲಕ ರಂಜಿಸಲಿಕ್ಕಿದ್ದಾರೆ. ಊಟ ಮಾಡಿ ಬಂದವರು ಇಲ್ಲೇ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ, ಊಟ ಮಾಡದೇ ಇರೋರು ದಯವಿಟ್ಟು ಊಟಕ್ಕೆ ತೆರಳಬೇಕು ಅಂತ ಕೇಳಿಕೊಳ್ತಾ ಅಭಿನಂದನೆಗಳು. ಕಾಂತಿ ಹರೀಶ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ವೇದಿಕೆಯಲ್ಲಿ SP ಮ್ಯೂಸಿಕಲ್ಸ್ ನ ಐಶ್ವರ್ಯ ಜೋಗಿ ಅವರು ಹಾಗೆ ನಮ್ಮ ಜಡ್ಜಸ್ ದಯವಿಟ್ಟು ಊಟ ಮುಗಿಸ್ಕೊಂಡು ಮತ್ತೆ ಆಡಿಟೋರಿಯಂ ಒಳಗಡೆ ಬರ್ಬೇಕು ಅಂತ ಕೇಳಿಕೊಳ್ತಾ, ಊಟ ಆಗದಿರೋರು ದಯವಿಟ್ಟು ಊಟಕ್ಕೆ ಹೋಗಿ, ಊಟ ಆದವರು ಬಂದು ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ. ನಮ್ಮ ಐಶ್ವರ್ಯ ಜೋಗಿ ಹಾಗೆ ಅವರ ತಂಡ ಈಗ ಮುಂದಿನ ಪರ್ಫಾರ್ಮೆನ್ಸ್. ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಿಂದ BRC ಕೋಆರ್ಡಿನೇಟರ್ ಅಶೋಕ್ ಸರ್ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಒಂದು ಪುಷ್ಪವನ್ನ ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್.
ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆ ಇಲ್ಲವೇ ಚಿವುಟಿದ ಕೈಗೆ ಗುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಕನಿಕರವಿಲ್ಲದ ಪಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ ಅರಗೆ ಮರಿಗಿಳಿ ಮೈತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡನ ಜಗವೇ ಅರಳದ ಇರುಮಲ್ಲಿಗೆ ಆಯಿತೆ ಬೈ ಅಳಿಯದ ಇರುಮಲ್ಲಿಗೆ ಅಳುತ್ತಿದೆ ಜೋರಾದ ಚಪ್ಪಾಳೆ ಬರಬೇಕು ತಮ್ಮೆಲ್ಲರ ಕೈಗಳಿಂದ. ಸೊ ಇವತ್ತಿನ ಆಗಮಿಸಿದ ಎಲ್ಲ ಪ್ರೀತಿಯ ಬಂಧುಗಳನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರಿಕೊಳ್ಳುತ್ತಿದ್ದೇನೆ. ವಿಶೇಷ ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಹೆಜ್ಜೆ ಸಂಭ್ರಮ ವಿಶೇಷ ಕುಸುಮಗಳ ಇಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರಿಕೊಳ್ಳುತ್ತಾ ಇದ್ದಾರೆ. ಸೊ ಊಟದ ವಿರಾಮದಲ್ಲಿ ಒಂದಿಷ್ಟು ಗೀತೆಗಳನ್ನ SP ಮ್ಯೂಸಿಕಲ್ ತಂಡ ರಿಜಿಸ್ಟರ್ಡ್ ಕುಂದಾಪುರ ತಂಡದವರು ಗೀತೆಗಳನ್ನ ಸಾದರ ಪಡಿಸ್ತಾರೆ. ಸೊ ಎಲ್ಲರೂ ಕೂಡ ಗೀತೆಗಳನ್ನ ಕೇಳಿ ಆನಂದಿಸಬೇಕು. ಹಾಗೆ ಊಟ ಆಗದೇ ಇದ್ದವರು ಎಲ್ಲರೂ ಕೂಡ ಊಟವನ್ನ ಸವಿಗೆ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಂತ ಮಾತನ್ನ ಕೇಳಿಕೊಳ್ತಾ ಇನ್ನೊಂದು ಭಾವಗೀತೆಯನ್ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಮಿನಿಸಿ ತರವೇ ಮುಗಿದೆ ಎನ್ನುವಂತಹ ಗೀತೆ ನಿಮಗಾಗಿ ಸಾದರ ಪಡಿಸ್ತಾ ಇದ್ದೀವಿ.
ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗತ್ತದಂತೆ ನಮ್ಮ ಈ ಮೈಮನ ವಾಗತ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಸೊ ಇನ್ನೊಂದು ಸೊಗಸಾದ ಗೀತೆಯನ್ನು ಡೆಡಿಕೇಟ್ ಮಾಡಲಿಕ್ಕೆ SP ಮ್ಯೂಸಿಕಲ್ನ ತಂಡದ ಸ್ಥಾಪಕರು ಹಾಗೆ ಗಾಯಕರು ರಾಜೇಶ್ SP ಉಪ್ಪಿನ ಕುದ್ರು ಅವರ ಜೊತೆಯಾಗಿ ಐಶ್ವರ್ಯ ಜೋಗಿ ಗೋಳಿ ಅಂಗಡಿ ಅವ್ರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಒಂದು ಸೊಗಸಾದ ಗೀತೆ ನಿಮಗಾಗಿ ರಾಜೇಶ್ ಹಾಗೆ ಐಶ್ವರ್ಯ ಅವರ ಕಂಠಸಿರಿಯಲ್ಲಿ. ಥ್ಯಾಂಕ್ ಯು. ಹಲೋ ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನಿನ್ನ ಅಪ್ಪಯ್ಯ, ಮೀನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಸ್ವರ್ಗದ ಮೇಲೆ ಇಂದ್ರನಾಣೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಹಂಸನಾರಿಯಲ್ಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದ ಏಳು ಕಡಲಲ್ಲೂ ಸುತ್ತಿಸಿ ಬರುತ್ತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ
ಹೇಳುತ್ತಾನಿದ್ದರೆ ಮಾಡಿಸುವ ಹಿಂತಿರುಗಿ ಹೋಗದಂತೆ ನನ್ನ ಈ ತೋಳಲಿ ಬಂಧಿಸುವೆ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ಮುಡಿಯುವೆನೋ ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನೋ ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ಥ್ಯಾಂಕ್ ಯು. ಒಂದು ಜೋರದ ಚಪ್ಪಾಳೆ ಕೊಡ್ಬೋದಾ? ಸೊ ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ನೀವು ಕೊಡುವಂತಹ ಪ್ರೀತಿಯ ಉಡುಗೊರೆ ಅಂತ ಹೇಳಿದ್ರೆ, ನೀವು ಕೊಡುವಂತಹ ಪ್ರೀತಿಯ ಚಪ್ಪಾಳೆಯ ಆಶೀರ್ವಾದಗಳು ಬಂಧುಗಳು ಸೊ ಕಲಾವಿದರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ತದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯ ತನಕ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಆಶೀರ್ವಾದಗಳನ್ನು ಕಲಾವಿದರಿಗೆ ನೀಡಿ ಆಶೀರ್ವದಿಸುವಂಥ ಮಾತನ್ನು ಕೇಳಿಕೊಳ್ಳುತ್ತಾ ಸೊ ಇನ್ನೊಂದು ಸೊಗಸಾದ ಗೀತೆಯನ್ನು ಡೆಡಿಕೇಟ್ ಮಾಡಲಿಕ್ಕೆ ಸೊ ಅನುರಾಗ್ ನಾಯಕ್ ಅವ್ರನ್ನ ನಾನು ವೇದಿಕೆ ಮೇಲ್ಗಡೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಸೊ ಇತ್ತೀಚೆಗೆ ತೆರೆ ಕಂಡಂತಹ ಚಿತ್ರ ರಿಷಬ್ ಶೆಟ್ಟಿ ಅಭಿನಯದ ದೇಶ ವಿದೇಶ ಮನೆಯಲ್ಲೂ ಕೂಡ ಹೆಸರನ್ನ ಮಾಡಿರುವಂತಹ ಚಿತ್ರ ಅಂತ ಹೇಳ್ಬೋದು. ಕಾಂತಾರ ಮೂವಿಯಿಂದ ಆಯ್ದಂಥ ಒಂದು ಸೊಗಸಾದ ಗೀತೆಯನ್ನ ಅನುರಾಗ್ ನಾಯಕ್ ಅವರು ನಿಮಗಾಗಿ ಅವರು ಸಾದರ ಪಡಿಸ್ತಾ ಇದ್ದಾರೆ. ಸೊ ಚಂದವಾಗಿ ಸಾಹಿತ್ಯವನ್ನ ಬರೆದವರು ಪ್ರಮೋದ್ ಮರವಂತಿ ಅವರು ಚಂದವಾಗಿ ಸಾಹಿತ್ಯವನ್ನ ಬರೆದು ವಿಜಯ್ ಪ್ರಕಾಶ್ ಹಾಗೆ ಅನನ್ಯ ಭಟ್ ಅವರು ಸೇರಿ ಒಂದು ಗೀತೆಯನ್ನ ಡೆಡಿಕೇಟ್ ಮಾಡಿದ್ರು. ಸಿಂಗಾರ ಸಿರಿಯ ಎನ್ನುವಂತಹ ಗೀತೆ ನಿಮಗಾಗಿ ಅನುರಾಗ್ ನಾಯಕ್ ಅವರ ಕಂಠ ಸಿರಿಯಲಿ. ಥ್ಯಾಂಕ್ ಯು ಗಣೇಶ್. ಒಂದೇ ಒಂದು ನಿಮಿಷ ಸರ್. ಹಾಗೆ ಇಷ್ಟೊತ್ತು SP ಮ್ಯೂಸಿಕಲ್ಸ್ ವಂಡರ್ಫುಲ್ ಮ್ಯೂಸಿಕ್ನ ನಮ್ಮೆಲ್ಲರ ಕಿವಿ ಮನಸ್ಸಿಗೆ ಆನಂದವನ್ನು ನೀಡಿದ್ದಾರೆ. SP ಮ್ಯೂಸಿಕಲ್ಸ್ ಟೀಮ್ಗೆ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಸ್ಟುಡಿಯೋದ ಅಕ್ಷತಾ ರಾವ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. SP ಮ್ಯೂಸಿಕಲ್ಸ್ ರಾಜೇಶ್ ಆ್ಯಂಡ್ ಟೀಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಸ್ಮರಣಿಕೆಯ ಗೌರವವನ್ನು ಈಗ ಈ ಕಾರ್ಯಕ್ರಮದ ರೂವಾರಿಗಳು ಅಕ್ಷತಾ ರಾವ್ ಅವರು ಬಹಳ ಒಂದು ಕಳಕಳಿ ಕಾಳಜಿಯ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ हेलो हेलो ಅಭಿನಂದನೆಗಳು ಹಾಗೆ ಧನ್ಯವಾದಗಳು. SP ಮ್ಯೂಸಿಕಲ್ಸ್ ನಮ್ಮ ಕುಂದಾಪುರ, ಉಡುಪಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ. ಅವರ ಸಂಗೀತದ ಯಾತ್ರೆ ಹೀಗೆ ಮುಂದುವರಿಯಲಿ. ಹೆಜ್ಜೆ ಸಂಭ್ರಮ ನಿಮ್ಮ ಗಾಯನದ ಮೂಲಕ ಇನ್ನಷ್ಟು ಸವಿ ನೆನಪಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ನಮ್ಮ ಅನುರಾಗ್ ನಾಯಕ್ ಈಗ ಒಂದು ಹಾಡನ್ನ ನಮಗೋಸ್ಕರ ಅವನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಶುಭಾರಂಭವನ್ನು ಕಂಡಿದೆ. ಈಗ ಇನ್ನೊಂದು ಹಾಡು ಅನುರಾಗ್ ನಾಯಕ್ ಮೂಲಕ. हेलो 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 ಬತ್ತ ತೊಳುಕೈಗೆ ಮಣಿ ಮುಳ್ಳೆಟ್ಟಿದ ಮದಿಗೋದಣ್ಣ ಬರ್ಲಿಲ್ಲ, ಮದಿಗೋದಣ್ಣ ಬರ್ಲಿಲ್ಲ, ಬಸರೂರ ಹೂವ ಕಂಟಣ್ಣ ತೆಗೆದಿ
ಅಂಗಲಿನಲ್ಲಿ ಬಂಗಾರಗಿವ ಮಾಯೆ ಗಾಂಧಾರಿಯಂತೆ ಮುಚ್ಚಿ ಹೊಂಗನ ಸರಸೋ ಛಾಯೆ ಮಂದಹಾಸ ಆನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇ ತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣೀರೆ ಮನದಾಳದ ರಸಮಂಚಲಿ ರಂಗೇರಿ ನಿನ್ನ ಕಾದಿಲೆ ಸುಮಾರಿನ ಕನ್ಯಾವಳಿ ಆಕಾಶವಾಣಿ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಕಣ್ಣಿಗೆ ಕಾಣುವುದೆಲ್ಲ ಏನೋ ಕೇಳುತ್ತಿದೆ ನಿನ್ನಯ ನೆರಳ ಮೇಲೂ ಚಾಡಿ ಹೇಳುತ್ತಿದೆ ಸಿಂಗಾರ ಸಿರಿ ಅಂಗಲಿನಲ್ಲಿ ಬಂಗಾರಗಿವ ಮಾಯೆ ಗಂಗಾರಿಯಂತೆ ಮುಚ್ಚಿ ಹೊಂಗನ ಸರಸೋ ಛಾಯೆ la 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 ಶೃಂಗಾರದ ಸೋವಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವಯಾಕೆ ಮಾಡುವೆ ಸೌಗಂಧದ ಸುಳಿಯಾದಿನಿ ನನ್ನೆದೆಗೆದೇರಿ ಹಾಕಿದೆ ನಾ ಕಾಣುವ ಕನಸಲ್ಲಿ ನೀಯಾಗುವೆ ಹಾಡು ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಡಿದೆ ನಾಚಿದೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಸುಂದರವಾದ ಸೋವತಿಯದೆಲ್ಲ ಕಣ್ಣ ಮುಂದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನಿ ಸೋಲುತ್ತಿದೆ ಹೇ ಮಂದಹಾಸ ಆನಲುಮೆಯ ಶ್ರಾವಣ ಮಾಸ. ಧನ್ಯವಾದಗಳು. ಹೇಗಿತ್ತು ನಮ್ಮ ಅನುರಾಗ್ ಪರ್ಫಾರ್ಮೆನ್ಸ್? ಅನುರಾಗದ ಅಲೆಗಳು ಎಲ್ಲರ ಮನಸ್ಸಲ್ಲಿ ಮೂಡಿರ್ಬೋದು. ಇವನಿಗೆ ಅವ್ರ ತಂದೆ ಹೇಳ್ತಾ ಇದ್ರು ಓದ್ಲಿಕ್ಕೆ ಬರೀಲಿಕ್ಕೆ ಬರಲ್ಲ, ಆದ್ರೆ ಹಾಡುಗಳನ್ನ ಮೈಂಡಲ್ಲೇ ಇಟ್ಕೊಂಡು ಪುಸ್ತಕ ಅನ್ನೋ ಮಸ್ತಕದಲ್ಲಿ ಲಿರಿಕ್ಸ್ ಅನ್ನ ಇಟ್ಕೊಂಡು ಆ ಮ್ಯೂಸಿಕ್ ಅನ್ನ ಕೇಳಿ ಅದಕ್ಕೆ ಬೇಕಾದ ಹಾಗೆ ಹಾಡುವಂತ ಒಂದು ಕಲೆ. ದೇವ್ರು ನೋಡಿ ಏನೋ ಒಂದನ್ನ ಸ್ವಲ್ಪ ಕಡಿಮೆ ಮಾಡಿರ್ತಾರೆ, ಆದ್ರೆ ಬೆಟ್ಟದಷ್ಟು ಪ್ರತಿಭೆಯನ್ನು ಕೊಟ್ಟಿರ್ತಾರೆ. ಅದು ಏನು ಅನ್ನೋದನ್ನ ನಾವು ಹುಡುಕ್ಬೇಕಷ್ಟೇ. ಅಂತ ಒಂದು ಅದ್ಭುತವಾದ ಪ್ರತಿಭೆ. ಅವನದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಾವಿರಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಭಜನ್ಸ್ ಕಾರ್ಯಕ್ರಮವನ್ನ ಕೊಡ್ತಾನೆ. ವಿಶೇಷ ಮಕ್ಕಳಲ್ಲೂ ಕೂಡ ಇಂತಹ
ಸಾಲಿಡ್ ಪ್ರತಿಭೆ ಇದೆ ಅನ್ನೋದನ್ನ ತಂದೆ ತಾಯಿ ಗುರುತಿಸಿದ್ರು, ಇವನು ಹೋಗ್ತಾ ಇರುವಂತ ಸ್ಕೂಲಲ್ಲಿರೋ ಟೀಚರ್ಸ್ ಗುರುತಿಸಿದ್ರು, ನಿಮ್ಮಂಥ ಹೃದಯ ಶ್ರೀಮಂತಿಕೆಯ ಕಲಾಭಿಮಾನಿಗಳು ಗುರುತಿಸೋದ್ರಿಂದ ಇವತ್ತು ಈ ವೇದಿಕೆಯಲ್ಲಿ ಇಷ್ಟು ಧೈರ್ಯದಿಂದ ಅವನು ಹಾಡೋದಕ್ಕೆ ಸಾಧ್ಯ ಆಗಿದೆ. ಯಾರೆಲ್ಲ ಇವತ್ತು ಈ ಮಕ್ಕಳೆಲ್ಲ ಬಂದಿದ್ದೀರಾ, ಮುಂದೊಂದು ದಿವಸ ನೀವೆಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ಶಕ್ತಿಗಳಾಗಬೇಕು, ಆ ಒಂದು ಕಳಕಳಿಯ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ಅಭಿನಂದನೆಗಳು. ಗಾಡ್ ಬ್ಲೆಸ್ ಯು ಅನುರಾಗ್. ಎಸ್ ಸರ್. ಈಗ ಪ್ರತಿ ಸ್ಕೂಲ್ನ ಒಬ್ಬ ಹುಡುಗ ಅಥವಾ ಹುಡುಗಿ ಸೂಪರ್ ಕಿಡ್ ಅನ್ನೋಂಥ ಒಂದು ಅವಾರ್ಡನ್ನು ಕೊಡ್ತಿದ್ದಾರೆ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಸ್ಟುಡಿಯೋ ಹಾಗೆ ಪವರ್ ಫಿಟ್ನೆಸ್ ಕಾವಲು ಸಮಿತಿ, ಈ 3 ಸಂಸ್ಥೆಗಳು ಜಂಟಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. 3 ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಮೆಂಬರ್ಸ್ ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪವರ್ ಫಿಟ್ನೆಸ್ ಹಾಗೆ ಕಾವಲು ಸಮಿತಿ ಜೊತೆಗೆ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ, ಈ 3 ಟೀಮ್, ಇದರ ಅಕ್ಷತಾ ರಾವ್ ಅವರು ಹಾಗೆ ಸೊ ಹೆಸರನ್ನ ಹೇಳಿದ ಹಾಗೆ ಮಕ್ಕಳು ದಯವಿಟ್ಟು ವೇದಿಕೆ ಬಂದು ಕೂತ್ಕೊಳ್ಬೇಕು. ವಾಗ್ಜ್ಯೋತಿ ಸ್ಕೂಲ್ನ ಶ್ರೀನಿಕೇತ್ ದಯವಿಟ್ಟು ಅವನನ್ನ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸಾಯಿದೀಪ್ ಶೆಟ್ಟಿ ಸಾಯಿದೀಪ್ ಶೆಟ್ಟಿ ಹಾಗೆ ರವಿಕಾ, ಸ್ವಾತಿ, ಆರಿಫ್, ನಿಶಾಂತ್, ವಿಷ್ಣು, ಅನುರಾಗ್ ನಾಯಕ್, ಯಶಸ್, ಕಿರಣ್, ಮೊಹಮ್ಮದ್ ರೆಹಮ್, ರಿತ್ವಿಕಾ, ಧನುಷ್, ಚೇತನ, ಸುಮಂತ್, ಅರ್ಚನಾ. ಸೊ ಇಷ್ಟು ಜನ ಈಗಾಗಲೇ ಪ್ರತಿ ಸ್ಕೂಲ್ಗೂ ಕೂಡ ಹೇಳಿರಬಹುದು ಆ ಸ್ಕೂಲಿಂದ ಯಾವ ಸ್ಟೂಡೆಂಟ್ ಆಯ್ಕೆ ಆಗಿದ್ದಾರೆ ಅನ್ನೋದು ಸ್ಕೂಲ್ನವ್ರಿಗೆ ಗೊತ್ತಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ವೇದಿಕೆಗೆ ಕರ್ಕೊಂಡು ಬಂದು ಇಲ್ಲಿರುವಂಥ ಆಸನದಲ್ಲಿ ಕೂರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇಲ್ಲಿ ಈ ಮಕ್ಕಳಿಗೆ ಒಂದು ವಿಶೇಷವಾದಂಥ ಪ್ರಶಸ್ತಿಯನ್ನ ಸೂಪರ್ ಕಿಡ್ ಅನ್ನೋಂಥ ಒಂದು ಅವಾರ್ಡನ್ನು ಕೂಡ ಈಗ ನೀಡ್ತಾ ಇದ್ದಾರೆ. ಪ್ರತಿ ಸ್ಕೂಲಲ್ಲಿರೋ ಪ್ರತಿ ಮಕ್ಕಳು ಕೂಡ ಸೂಪರೇ, ಆದರೆ ಅದರಲ್ಲಿ ಒಂದಷ್ಟು ವಿಶೇಷ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಮಗುವಿಗೆ ಇವರು ಅವಾರ್ಡನ್ನು ಇವತ್ತು ನೀಡ್ತಾ ಇದ್ದಾರೆ. ದಯವಿಟ್ಟು ಬೆಸ್ಟ್ ಸ್ಪೆಷಲ್ ಕಿಡ್ ಅವಾರ್ಡ್ಗೆ ನಾಮಿನೇಟ್ ಆಗಿರುವಂಥ, ಅಂದರೆ ಪ್ರತಿ ಸ್ಕೂಲಿಂದ ಒಬ್ಬ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಿಮಗೆ ಗೊತ್ತಾಗ್ತಾ ಇದೆ, ಯಾರಾದರೂ ಮಕ್ಕಳು ನಿಮ್ಮ ಸ್ಕೂಲಿನ ಮಕ್ಕಳನ್ನ ನಾವು ಹೆಸರು ಹೇಳಬೇಕಾದ್ರೆ ಮಿಸ್ ಮಾಡಿದ್ದೀವಿ ಅಂತಿದ್ರೆ ದಯವಿಟ್ಟು ಕರ್ಕೊಂಡು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಫಸ್ಟ್ ಸ್ಟೆಪ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ, ಕಾವಲು ಸಮಿತಿ ಹಾಗೆ ಪವರ್ ಫಿಟ್ನೆಸ್ ಅದರ ಎಲ್ಲ ಮೆಂಬರ್ಸ್ ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ಕೇಳಿಕೊಳ್ತಾ, ಇನ್ನಿಬ್ಬರು ಆಗಬೇಕು. 2 ಸ್ಕೂಲ್ನ ಮಕ್ಕಳು ಅವ್ರೇನಾದ್ರೂ ಊಟ ಮಾಡ್ತಾ ಇದ್ರೆ ಅವ್ರನ್ನ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಾವು ಅವರನ್ನ ವೇದಿಕೆಯಲ್ಲಿ ಗೌರವಿಸಿ
ಸೊ ಬೆಸ್ಟ್ ಸ್ಪೆಷಲ್ ಕಿಡ್ ಅವಾರ್ಡ್ ಈ ವರ್ಷ ಇವರೆಲ್ಲ ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ ನಿಮ್ಮಲ್ಲಿ ಒಬ್ರು ಬರ್ತಾರೆ, ಅದ್ರ ನೆಕ್ಸ್ಟ್ ಇಯರ್ ಮತ್ತೆ ನಿಮ್ಮಲ್ಲಿ ಯಾರೋ ಒಬ್ರು ಬರ್ತಾರೆ. ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನೀವು ಸನ್ಮಾನವನ್ನ ಪಡೆಯುವಂತ ಅಥವಾ ಪರ್ಫಾರ್ಮ್ ಮಾಡುವಂತ ದಿನ ನಿಮಗೆ ಬರಲಿ ಅನ್ನೋವಂಥದ್ದನ್ನ ನಾವು ಹಾರೈಸ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ 15 ಸ್ಕೂಲ್ಗಳ 15 ಸ್ಪೆಷಲ್ ಮಕ್ಕಳಿಗೆ ಸ್ಪೆಷಲ್ ಕಿಡ್ ಅವಾರ್ಡ್ ಅನ್ನ ನೀಡ್ತಾ ಇದ್ದಾರೆ. ಇದನ್ನ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ, ಪವರ್ ಫಿಟ್ನೆಸ್ ಅಂಡ್ ಕಾವಲು ಸಮಿತಿ 3 ಸಂಸ್ಥೆಗಳ ಜೊತೆಯಾಗಿ ಈಗ ನೀಡಬೇಕು. ರಂಜಿತ್ ಅವರು ಇಲ್ಲಿ ನಿಂತಿದ್ದಾರಲ್ಲ, ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಹೆಜ್ಜೆ ಸಂಭ್ರಮ ಇನ್ನಷ್ಟು ಅದ್ಧೂರಿಯಾಗಿ ಆಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ಒಮ್ಮೆ ಎಲ್ಲರೂ ಎದ್ದು ನಿಲ್ಬಹುದು, ಒಂದು ಸಣ್ಣ ಎಕ್ಸರ್ಸೈಸ್ ಮಾಡೋ, ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೆಲವರೆಲ್ಲ ಈಗಲೇ ಹೂ ಎಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ಆಕ್ಟಿವ್ ಆಗಿ ಕೂತ್ಕೊಳ್ಬೇಕು ಅಂತ. ಸೊ 2 ಕೈಗಳನ್ನ ಒಂದೇ ನಿಮಿಷ. कपिल भैया भी तो तब से यही कह रहे हैं। इंडिया का अपना गेम लूडो सिर्फ ज़ूपी पर। आज ही zoopy.com से ऐप डाउनलोड करो, खेलो और जीतो। ಸೊ ಈಗ ನಿಮ್ಮ 2 ಕೈಗಳನ್ನ ಮೇಲೆ ಮಾಡಿ, ಹೀಗೆ जिम्मेदारी से खेलें। ಯಾರು ನಿದ್ದೆ ಮಾಡಬಾರ್ದಂತ. ಓಕೆ, ಹೀಗೆ ಲೆಫ್ಟ್ ಹ್ಯಾಂಡ್ ಅನ್ನ ರೈಟ್ ಶೋಲ್ಡರ್ ಮೇಲೆ, ರೈಟ್ ಹ್ಯಾಂಡ್ ಆನ್ ಲೆಫ್ಟ್ ಶೋಲ್ಡರ್. ಸೊ ನಿಮ್ಮನ್ನ ನೀವು ಹಗ್ ಮಾಡಿದ್ರಿ, ನಿಮ್ಮನ್ನ ನೀವು ಅಪ್ಕೊಂಡು ಹೀಗೆ ಮಾಡಿ, ಎಲ್ಲರೂ ಮಕ್ಕಳೆಲ್ಲರೂ ಸಹ. ಓಕೆ, ಈಗ ಎಲ್ಲರೂ ಒಟ್ಟಾಗಿ ಆನ್ ದ ಕೌಂಟ್ ಆಫ್ 3 ಗಾಡ್ ಬ್ಲೆಸ್ ಅಂತ. ಯಾಕಂದ್ರೆ ದೇವರನ್ನ ನಾವು ಕಾಣಲಿಲ್ಲ, ನಮ್ಮ ಕಣ್ಣೆದುರು ಕಾಣುವಂತ ದೇವರು ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು. ನಿಮ್ಮೆಲ್ಲರ ಹೃದಯದ ಹಾರೈಕೆ ಇವರೆಲ್ಲರಿಗೂ ಬರಬೇಕು. ನೆಕ್ಸ್ಟ್ ಇಯರ್ ಹೆಜ್ಜೆ ಸಂಭ್ರಮ ಇನ್ನಷ್ಟು ಅದ್ದೂರಿಯಾಗಿ. ಓಕೆ, ಆನ್ ದ ಕೌಂಟ್ ಆಫ್ 3 ದೇವರು ಒಳ್ಳೇದು ಮಾಡಲಿ ಅಥವಾ ಗಾಡ್ ಬ್ಲೆಸ್ ಅಂತ. ಓಕೆ, ರೆಡಿ? 3, 2, 1. ಥ್ಯಾಂಕ್ ಯು, ಕೂತ್ಕೊಳ್ಳಿ. ಸೊ ಈಗ ಎಲ್ಲ ಮಕ್ಕಳಿಗೆ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬೆಸ್ಟ್ ಸ್ಪೆಷಲ್ ಕಿಡ್ ಅವಾರ್ಡ್ ಅನ್ನ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕದೇ ಇದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡದಿದ್ರೆ ಕರೋನಾ ಬರುತ್ತೆ ಅಂತ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ. ಚಪ್ಪಾಳೆ ಹೊಡೆದ್ರೆ ಕರೋನಾ ಬರುತ್ತೆ ಅಂತ ದೇವರಾಣೆ ಯಾವ ಡಾಕ್ಟರ್ ಸಹ ಹೇಳಿಲ್ಲ. ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಸಮಾಜದ ಹೆಮ್ಮೆಯ ರತ್ನಗಳು. ಬೇರೆ ಯಾವುದೇ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅಂದ್ರೆ ಬಹಳ ಸುಲಭವಾಗಿ ಆಗುತ್ತೆ. ನಾವು ಪ್ಲಾನ್ ಏನ್ ಮಾಡ್ಕೊಂಡಿರ್ತೀವಿ ಆ ಪ್ಲಾನ್ ಪ್ರಕಾರನೇ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆದ್ರೆ ಈ ತರದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಅಷ್ಟು ತಾಳ್ಮೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಸ್ಕೂಲನ್ನ ನಡೆಸ್ತಾ ಇರುವಂತ ಮ್ಯಾನೇಜ್ಮೆಂಟ್ ಅಂಡ್ ಟೀಚರ್ಸ್, ನೀವು ತಾಳ್ಮೆಯ ಪ್ರತಿರೂಪಗಳು. ಇಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ನಿಮ್ಮ ತಾಳ್ಮೆ, ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಅನ್ನೋದು ಇವತ್ತು ಇಂತಹ ಮಕ್ಕಳು ಇಂತಹ ವೇದಿಕೆಯಲ್ಲಿ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಂಡ್ ಈ ಮಕ್ಕಳ ಪ್ರತಿಭೆಗಳ ಮೂಲಕ ಸಮಾಜವನ್ನು ಇನ್ನಷ್ಟು ಬೆರಗಾಗಿಸ್ಬೋದು ಅನ್ನೋದನ್ನ ನೀವು ತೋರಿಸಿಕೊಡ್ತಾ ಇದ್ದೀರಿ. ನಿಮಗೆ ದೇವರು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಅನ್ನೋಂಥ ಹಾರೈಕೆಯನ್ನ ನಾವು ಹೇಳ್ಬಹುದಷ್ಟೇ. ಅದು ಆಲ್ರೆಡಿ ಈ ಕಾರ್ಯಕ್ರಮದ ದಯವಿಟ್ಟು ಈ ಎಲ್ಲ ಮಕ್ಕಳ ಪೇರೆಂಟ್ಸ್ ಇಲ್ಲಿದ್ರೆ, ಎಲ್ಲರೂ ಬಂದದಿದ್ರೆ ಒಮ್ಮೆ ಸ್ಟೇಜ್ಗೆ ಬನ್ನಿ. ಪೇರೆಂಟ್ಸ್, ಮಕ್ಕಳ ತಂದೆ ತಾಯಿಯಂದಿರು, ತಂದೆ ಅಥವಾ ಕೆಲವರ ತಾಯಿ ಬಂದಿರಬಹುದು, ಕೆಲವರು ಪೇರೆಂಟ್ಸ್ ಬಂದಿರಲಿಕ್ಕಿಲ್ಲ. ಬಂದದಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ.
15 ಶಾಲೆಗಳು 15 ವಿಶೇಷ ಮಕ್ಕಳಿಗೆ ಬೆಸ್ಟ್ ಸ್ಪೆಷಲ್ ಕಿಡ್ ಅನ್ನುವಂಥ ಒಂದು ಅವಾರ್ಡ್ನ ಮೂಲಕ ಗೌರವಾರ್ಪಣೆಯನ್ನ ಇವತ್ತಿನ ಹೆಜ್ಜೆ ಸಂಭ್ರಮದ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಜನನ ಅನ್ನುವ 3 ಅಕ್ಷರದಿಂದ ಜೀವನ ಅನ್ನೋ 3 ಅಕ್ಷರ ಆರಂಭವನ್ನ ಕಂಡು ಮರಣ ಅನ್ನುವ 3 ಅಕ್ಷರದಲ್ಲಿ ಮುಕ್ತಾಯ ಅನ್ನೋ 3 ಅಕ್ಷರವನ್ನ ಕಾಣುತ್ತೆ. ಜನರಸ ಅನ್ನುವ 3 ಅಕ್ಷರವನ್ನ ಮಾಡಿದಾಗ ಬೇರೆಯವರ ಹೃದಯ ಅನ್ನುವ 3 ಅಕ್ಷರದಲ್ಲಿ ನೆನಪು ಅನ್ನುವ 3 ಅಕ್ಷರವಾಗಿ ನಮ್ಮ ಬದುಕು ಅನ್ನುವ 3 ಅಕ್ಷರ ಪುನೀತ ಅನ್ನುವ 3 ಅಕ್ಷರವಾಗುತ್ತೆ ಅನ್ನುವಂಥ ಮಾತಿದೆ. ಅಂಡ್ ಈ ಕಾರ್ಯಕ್ರಮದ ಮೂಲಕ ಆಯೋಜನೆ ಮಾಡಿದವರು, ಇದಕ್ಕೆ ಸಪೋರ್ಟ್ ಅನ್ನ ತನು ಮನ ಧನ ಸಹಕಾರವನ್ನು ನೀಡಿದಂತೆ ಎಲ್ಲರ ಬದುಕು ಬಹುಶಃ ಒಂದರ್ಥದಲ್ಲಿ ದೇವರ ಒಂದಷ್ಟು ಪುಣ್ಯದ ಫಲ ಎಲ್ಲರಿಗೂ ಸಿಕ್ಕಿದೆ ಅಂತ ಭಾವಿಸ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳು. ಸೊ ಇನ್ಮೇಲೆ ನಮ್ಮ ಡ್ಯಾನ್ಸ್ ಕಾಂಪಿಟೇಷನ್ ಮುಂದುವರಿಲಿಕ್ಕಿದೆ. ಈಗಾಗಲೇ 6 ಟೀಮ್ಗಳ ಪರ್ಫಾರ್ಮೆನ್ಸ್ ಮುಗಿದಿದೆ. ಇನ್ನು 9 ಟೀಮ್ಗಳು ಆದದ್ದು ಕಡಿಮೆ, ಆಗಬೇಕಿರೋದು ಜಾಸ್ತಿ. ಹಾಗಾಗಿ ಎಲ್ಲ ಸ್ಕೂಲ್ಗಳು ಎಲ್ಲ ಮಕ್ಕಳ ಊಟ ಕೂಡ ಮುಗಿದಿದೆ ಅಂತ ಭಾವಿಸ ಇನ್ನು ಉಳಿದಿರುವಂಥ ಎಲ್ಲ ಟೀಮ್ಗಳು ರೆಡಿ ಇರಬೇಕು. ಒಂದು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣದಲ್ಲಿ ನೀವು ನಿಮ್ಮ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಟೀಮ್ ನಂಬರ್ 7 ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ನಿಖಿಲ್ ಸಾಲಿಯಾನ್ ಹಾಗೆ ಸೂರಜ್ ಅವರಿಗೆ ಸ್ಮರಣಿಕೆಯನ್ನ ಈಗ ಅಕ್ಷತಾ ಅವರು ನೀಡಬೇಕು. ಅದು ಸೇಫ್ ಲಾಕರ್ ಅಲ್ಲಿ ಇಟ್ಟಿದ್ದಾರೆ, ಮಾರ್ಕ್ಸ್ ಯಾರಿಗೂ ಗೊತ್ತಾಗಬಾರ್ದು ಅಂತ. ಮ್ಯಾಮ್ ಕೊಡ್ತಾರೆ. ನಿಖಿಲ್ ಸಾಲಿಯಾನ್ ಹಾಗೆ ಸೂರಜ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ನಿಖಿಲ್ ಸಾಲಿಯಾನ್ ಅಂಡ್ ಸೂರಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೆಜ್ಜೆ ಸಂಭ್ರಮದ ಸವಿ ನೆನಪಿಗಾಗಿ ಇಬ್ಬರಿಗೂ ಕೂಡ ಸ್ಮರಣಿಕೆಯ ಗೌರವವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಇವರೆಲ್ಲರ ಸಪೋರ್ಟ್ ಇಂದಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರೋ ಹಾಗಾಗಿದೆ. ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ ಮತ್ತೆ ನಂಬರ್ 7 ವೇದಿಕೆಯಲ್ಲಿ ನಿಮ್ಮ ಸಿದ್ಧತೆಗಳನ್ನು ಮಾಡ್ಕೊಳ್ಬಹುದು. ನಂಬರ್ 7 ವೇದಿಕೆಗೆ ದಯವಿಟ್ಟು ಬಂದು ನಿಮ್ಮ ಸಿದ್ಧತೆಗಳನ್ನು ಮಾಡಿಕೊಂಡು ಪರ್ಫಾರ್ಮೆನ್ಸ್ ಅನ್ನು ಆರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಶೇಕ್ ದಯವಿಟ್ಟು ಊಟ ಮಾಡದೇ ಇರೋರು ಯಾರಾದರೂ ಇದ್ರೆ ಕೆಳಗಡೆ ಡೈನಿಂಗ್ ಹಾಲ್ಗೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರು ಕೌಂಟರ್ಸ್ ಅನ್ನ ಕ್ಲೋಸ್ ಮಾಡ್ಲಿಕ್ಕಿದ್ದಾರೆ. ಊಟ ಮಾಡದೇ ಇರೋರು ದಯವಿಟ್ಟು ಊಟದ ಹಾಲ್ಗೆ ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಟೀಮ್ ನಂಬರ್ 7 ಅಲ್ಲ ಮ್ಯಾಮ್? ಓಕೆ, ಟೀಮ್ ನಂಬರ್ 7
ಜನ ಗುಂಪು ಗುಂಪಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ. ತಾವು ಕೈ ಮಿಲಾಯಿಸಿ ಮಾತಾಡ್ತಾ ಇದ್ದಾರೆ. ಬಹಳ ಹತ್ತಿರದಿಂದ ಏನೋ ಬಹಳ ಒಂದು ಚರ್ಚೆಯಲ್ಲಿ ತೊಡಗಿದ್ದಾರೆ. ಜನ ಒಂದು ನಿಗೂಢವಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಭಯಾನಕ ಸ್ಥಿತಿಯಲ್ಲಿ ಜನರ ಆಕ್ರೋಶ ಮುಗಿಲು ಮುಹೂರ್ತ ಇದೆ. ಜನರಲ್ಲಿ ಭಯಾನಕ ಪರಿಸ್ಥಿತಿಯು ಮೂಡಿದೆ. ಎಲ್ರು ಬಿದ್ದಿದ್ದೀರಾ? ಏನಾಯ್ತು? ಏನಾಯ್ತು? ತಲೆನೋವಾ? ನಿಂಗೇನಾಯ್ತು? ಏನಾಯ್ತು? ಕೆಮ್ಮು? ನಿಂಗೇನಾಯ್ತು? ಗಂಟ್ಲ ನೋವು? ಕೆಮ್ಮು ಶೀತವಾ? ಡಾಕ್ಟರ್, ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೊಂದು ಜನರ ದಾಖಲಾತಿ. ಆಶ್ಚರ್ಯ, ಒಂದೇ ದಿನದಲ್ಲಿ ಇಷ್ಟೊಂದು ಜನರ ದಾಖಲಾತಿ. ನೋಡೋಣ ಏನಾಗಿದೆ ಅಂತ ಕೇಳೋಣ. ಸಿಸ್ಟರ್, ಸುಮಾ ಸಿಸ್ಟರ್, ಏನಾಗಿದೆ ಇವರಿಗೆಲ್ಲ? ಒಬ್ರು ತಲೆನೋವು ಅಂತ ಹೇಳ್ತಾರೆ, ಒಬ್ರು ಯಾವುದಕ್ಕೂ ಪರೀಕ್ಷೆ ಮಾಡೋಣ. ಶೀತ ಅಂತ ಹೇಳ್ತಾರೆ. ನಿಮಗೆ ಏನಾಗಿದೆ? ಎದ್ದೇಳಿ. ನಿಮಗೇನಾಗಿದೆ? ತಮಗೇನಾಗಿದೆ? ಕೆಮ್ಮು. ತಮಗೇನಾಗಿದೆ? ಶೀತ, ಕೆಮ್ಮು. ತಾವು? ಎಲ್ಲರನ್ನು ಗಮನಿಸುತ್ತಿದ್ದಾರೆ. ಒಂದೇ ರೀತಿಯ ಲಕ್ಷಣಗಳಿದೆ. ಯಾವುದಕ್ಕೋ ಒಂದು ಸಾರಿ ಈ ಪರೀಕ್ಷೆಯನ್ನು ಮಾಡಿ ನೋಡೋಣ. ಸಿಸ್ಟರ್, ಒಂದು ಪರೀಕ್ಷೆಗೆ ಕಳಿಸಿ. ಇದೊಂದು ಪಕ್ಕದ ದೇಶದಿಂದ ಆಗಮಿಸಿದಂತ ಕೊರೋನಾ ವೈರಸ್ನ ಲಕ್ಷಣಗಳು ಈ ಎಲ್ಲ ಜನರಲ್ಲೂ ಆವರಿಸಿದೆ. ಅಯ್ಯೋ, ಇದರ ಗುಣಲಕ್ಷಣಗಳೇನು ಸರ್? ಕೊರೋನಾ ವೈರಸ್ ಇದೊಂದು ಮಾರಕ ಮಹಾಮಾರಿ. ಇದು ಸೋಂಕಿತ ರೋಗಿಯು ಮುಟ್ಟಿದ ವಸ್ತುಗಳನ್ನು ಬೇರೆ ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿ ಮುಟ್ಟಿದಾಗ ಅಥವಾ ಸೀನಿದಾಗ, ಅವನು ಕೆಮ್ಮುವಾಗ, ಹಾಗೆಯೇ ಅವರಲ್ಲಿ ಕಾಡುವ ಕೆಲವೊಂದು ಸುಸ್ತು, ನಿರಂತರ ಕೆಮ್ಮು, ನೆಗಡಿ, ತಲೆನೋವು, ಸುಸ್ತು, ಈ ಎಲ್ಲ ಕಾರಣಗಳು ಕೂಡ ಈ ಒಂದು ಕೊರೋನಾ ವೈರಸ್ನ ಲಕ್ಷಣಗಳಾಗಿರುತ್ತದೆ. ತಡೆಗಟ್ಟುವುದು ಹೇಗೆ ಸರ್? ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿದಾಗೆ ಖಂಡಿತವಾಗಿಯೂ ನಾವು ಬಹಳ ಬೇಗನೆ ಅದನ್ನು ಗುರುತಿಸಿ ಅದನ್ನು ನಾವು ಅದಕ್ಕೆ ತಡೆಗಟ್ಟಿದ್ರೆ ಖಂಡಿತವಾಗಿಯೂ ಈ ಕೊರೋನಾ ವೈರಸ್ ಒಂದು ಭಯಾನಕ ರೋಗ ಅಲ್ಲ. ಅದಕ್ಕಾಗಿ ನಾವು ಮಾಸ್ಕ್ ಅನ್ನು ಧರಿಸಿಕೊಳ್ಳುವಂಥದ್ದು,
ಖಂಡಿತವಾಗಿಯೂ ನಾವು ಮಾತನಾಡುತ್ತಿರುವಾಗ ಇನ್ನೊಬ್ಬ ವ್ಯಕ್ತಿಯ ಹತ್ತಿರ ಸಾಮಾಜಿಕ ಅಂತರ ಅಂದರೆ ಯಾವುದೇ ಒಂದು ಹತ್ತಿರದಲ್ಲಿ ಮಾತನಾಡದೆ ಆ ಎಂಜಲ್ನಿಂದ ಕೂಡ ಬರುವಂಥ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸಾಮಾಜಿಕ ಅಂತರ, ಆನಂತರ ಬಹಳ ಮುಖ್ಯವಾದಂಥದ್ದು ನಾವು ಕೈಗಳಿಂದ ಉಪಯೋಗಿಸುವಂಥ ವಸ್ತುಗಳನ್ನು ನಾವು ಇನ್ನೊಬ್ಬರು ಉಪಯೋಗಿಸಿದಾಗ ಅದು ಬೇಗನೆ ಹರಡುವುದಕ್ಕಾಗಿ ನಾವು ನಮ್ಮ ಕೈಗಳನ್ನು ಬಹಳ ಶುಚಿಯಾಗಿಟ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಈ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ನಾವು ನಮ್ಮ ಕೈಗಳನ್ನು ತೊಳ್ಕೊಳ್ತೀವಿ, ಆದರೆ ಇದರಲ್ಲಿ ಕೆಲವೊಂದು ಸರಳ ವಿಧಾನಗಳನ್ನು ನಾವು ಉಪಯೋಗಿಸಬಹುದು. ಅದನ್ನೆಲ್ಲರೂ ನಾವು ತಿಳಿದುಕೊಳ್ಳೋಣವೇ? ನಾವು ಹ್ಯಾಂಡ್ ವಾಶ್ ಅಥವಾ ಸೋಪನ್ನು ತೆಗೆದುಕೊಂಡು ಮೊದಲಾಗಿ ನಾವು ಕೈಗಳನ್ನು ಈ ರೀತಿಯಾಗಿ ತೊಳೆದುಕೊಳ್ಳುತ್ತಾ, ಆನಂತರ ಎರಡನೇದಾಗಿ ಈ ಒಂದು ವಿಧಾನಗಳನ್ನು, ಆನಂತರ ಹೆಬ್ಬೆರಳನ್ನು ತೊಳೆದುಕೊಳ್ಳುವುದರ ಮೂಲಕ, ಆನಂತರ ನಮ್ಮ ಬೆರಳಿನ ತುದಿಯಲ್ಲಿ ಬಹಳಷ್ಟು ಉಗುರುಗಳಲ್ಲಿ ಕರೋನಾ ಜಾಗೃತಿ ಸಂದೇಶವನ್ನ ಈ ಒಂದು ಆಕ್ಟ್ ಮೂಲಕ ನೀಡಿದಂತ
ಟೀಮ್ ನಂಬರ್ 7 ನಿಮಗೆ ಅಭಿನಂದನೆಗಳು. ಡಾಕ್ಟರ್ ರಶ್ಮಿತಾ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಡಾಕ್ಟರ್ ರಶ್ಮಿತಾ ಅವರು ನೋಡಿ ಒಂದು ಆರೋಗ್ಯದ ಕಾಳಜಿಯ ಸಂದೇಶವನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ಡಾಕ್ಟರ್ ಕೂಡ ಬಂದಿದ್ದಾರೆ ಅಂಡ್ ಅವರು ಗಿಫ್ಟ್ಗಳನ್ನು ಈಗ ಕೊಡ್ತಾ ಇದ್ದಾರೆ. ಕೋಇನ್ಸಿಡೆನ್ಸ್ ಗಿಫ್ಟ್ಗಳನ್ನು ಕೊಡೋದಕ್ಕೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಸಪೋರ್ಟ್ ಅನ್ನು ಮಾಡಿದಂತಹ ಡಾಕ್ಟರ್ ರಶ್ಮಿತಾ ಅವರು ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಜಾಗತಿಕವಾಗಿ ಎಲ್ಲರ ಕಂಗೆಡಿಸಿದಂತಹ ಕೊರೋನಾ ಮಹಾಮಾರಿಯ ವಿರುದ್ಧದ ಸಮರದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ತಗೊಳ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ತೋರಿಸಿದಂತ ಟೀಮ್ ನಂಬರ್ 7ಗೆ ಅಭಿನಂದನೆಗಳನ್ನ ಹೇಳ್ತಾ ಈಗ ಟೀಮ್ ನಂಬರ್ 8 ದಯವಿಟ್ಟು ಹಾಗೆ ಅವರಿಗೆ ಪ್ರೀತಿಯ ಕಾಣಿಕೆಯಾಗಿ ನೆನಪಿನ ದ್ಯೋತಕವಾಗಿ ಸ್ಮರಣಿಕೆಯನ್ನ ಅಕ್ಷತಾ ಅವರು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ಕಂಗ್ರಾಚುಲೇಷನ್ಸ್ ಟೀಮ್ ನಂಬರ್ 7 ಅಂಡ್ ವೇದಿಕೆಯಲ್ಲಿ ಇನ್ನು ಮುಂದೆ ಟೀಮ್ ನಂಬರ್ 8. ನೆಕ್ಸ್ಟ್ ಟೀಮ್ ನಂಬರ್ 8 ಆದ್ಮೇಲೆ 9 ಕೂಡ ಸ್ಟೇಜ್ ಹಿಂದೆ ರೆಡಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಈಗ ವೇದಿಕೆಯಲ್ಲಿ ಟೀಮ್ ನಂಬರ್ 8. ಏನೋ ಇದು, ಹುಡುಗಾಗಿ ಹುಟ್ಟಿ ಹುಡುಗಿ ತರ ರೆಡಿ ಆಗ್ತಿದ್ಯಲ್ವಾ? ನಾಚಿಕೆ ಆಗಲ್ವಾ ನಿಂಗೆ? ಅಪ್ಪ, ನಂಗೆ ಹೀಗೆ ಇಷ್ಟ ಆಗೋದು, ಹುಡುಗನ ತರ ಇರ್ಲಿಕ್ಕೆ ಇಷ್ಟ ಆಗಲ್ಲಪ್ಪ. ನಾನು ಇದ್ರ ಬಗ್ಗೆ ಓದಿ ನೋಡಿದೆ, ಇದೆಲ್ಲ ಹಾರ್ಮೋನ್ ಪ್ರಾಬ್ಲಮ್ ಇಂದ ಆಗೋದಂತೆ. ನಾನೇನ್ ಮಾಡ್ಲಿ? ನೀನೇನು ಮಾಡೋದು ಬೇಡ. ನಿನ್ನಿಂದಾಗಿ ನಮ್ಮ ಮಾನ ಮನೆಯೆಲ್ಲ ಹೋಗ್ತಾ ಇದೆ. ನೀನು ಈ ಮನೇಲಿ ಇರುವುದೇ ಬೇಡ. ನಡೆಯಾಕೆ? ಮಗು, ಯಾಕಪ್ಪ ಹೇಳ್ತಾ ಇದ್ಯಾ? ಏನಾಯ್ತು? ನಾನು ಹುಡುಗ ಆಗಿದ್ದು ಹುಡುಗಿಯಾಗಿ ಆಡ್ತಿದ್ದೇನಂತ ನನ್ನ ಮನೆಯಿಂದ ಹೊರಗಾಕಿದ್ರು. ಓ,
ಅಷ್ಟೇನಾ? ಇಲ್ಲಿ ಕೇಳು, ಇನ್ಮುಂದೆ ನಿನ್ನ ನಾನ್ ಸಾಕ್ತೀನಿ. ನೀನು ಎಷ್ಟು ಕಲಿತೀಯ ಅಷ್ಟು ಕಲಿಸ್ತೀನಿ. ನೀನಿನ್ನು ನನ್ನ ಮಗು. ಸರ್, ನನಗೆ ಒಂದು ಕೆಲಸ ಕೊಡ್ತೀರಾ? ಅಯ್ಯೋ, ನಾನು ಇಷ್ಟು ಓದಿದ್ದು ಕಲ್ತಿದ್ದು ಭಿಕ್ಷೆ ಬೇಡ್ಲಿಕ್ಕ? ಈ ಸಮಾಜದಲ್ಲಿ ನನ್ನಂತ ಮಂಗಳಮುಖಿಯರಿಗೆ ಬದುಕುವ ಅರ್ಹತೆ ಇಲ್ವಾ? ಇಲ್ಲ ಇಲ್ಲ, ನಾನು ಈ ಸಮಾಜದಲ್ಲಿ ಏನಾದರೂ ಸಾಧಿಸಿ ತೋರಿಸ್ಬೇಕು. ದೇವರೇ, ನಂಗೆ ನೀನೇ ದಾರಿ ತೋರಿಸ್ಬೇಕು. ನಮ್ಮ ಬಗ್ಗೆ ಮಾತಾಡಕ್ಕೆ ನೀವ್ಯಾರು? ಹಲೋ, ನಾನಮ್ಮ ಅಜಿತ್ ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ರೀಚ್ ಆದೆ, ಆದರೆ ನನಗೆ ನಿಮ್ಮದೇ ನೆನಪು ತುಂಬ ಕಾಡ್ತಿದೆ. ಸರಿ ಅಮ್ಮ, ನನಗೆ ಜಾಯ್ನ್ ಆಗೋಕ್ಕೆ ಲೇಟ್ ಆಯಿತು, ಇಡ್ತೀನಿ. ಕೈ
ಹೊರಬಂದು ತನ್ನ ಜೋರನ್ನ ತಾನೆ ಕಾಣ ಬಯಸಿದೆಯೇ ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನು ಅರಸಿದೆ ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ ಬಸವ ಬೇರೆ ಇರದ ಜನ್ಮ ಎನಗೆ ಹೊರಟಿದೆ ಹಿತ್ತ ತುಂಬಿಗಳು ಸ್ವರ ಸೇರಲು ಮನಮುಗಿಲು ನಾಜಿನುಗೆ ಬಂದೆ ಹಲೋ, ನಾವು ಇಂಡಿಯನ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಇಂದ ಮಾತಾಡ್ತಿದ್ದೇವೆ. ಅದು ನಿನ್ನೆ ರಾತ್ರಿ ನಡೆದ ಯುದ್ಧದಲ್ಲಿ ನಿಮ್ಮ ಮಗ ಅಜಿತ್ ಹುತಾತ್ಮರಾಗಿದ್ದಾರೆ. ವಿ ಆರ್ ವೆರಿ ಸಾರಿ ಫಾರ್ ದಟ್. ಮಂಗಳಮುಖಿ ಹೆಸರಲ್ಲಿಯೇ ಮಂಗಳ, ನೋಡುವವರಿಗೆ ಮಂಗಳ. ಎಲ್ಲದರಿಂದ ಸಮಾಜ ಇವರನ್ನು ದೂರವಿಟ್ಟಿದೆ ಎಂದು ತಿಳಿಯುವುದರೇನು? ಅವರಲ್ಲೂ ಹೆಣ್ತನದ ಮನಸ್ಸಿದೆಯಲ್ಲವೇ? ಪ್ರತಿಯೊಬ್ಬರಿಗೂ ನಮ್ಮಂತೆ ಬದುಕುವ ಹಕ್ಕಿರುವಾಗ ಮಂಗಳಮುಖಿಯರನ್ನು ನಮ್ಮಲ್ಲೊಬ್ಬರನ್ನು ತಿಳಿಯಬಹುದಲ್ಲವೇ? ಜೋಗತಿ ಮಂಜಮ್ಮ ನಕ್ಷತ್ರದಂತಹ ಮಂಗಳಮುಖಿಯರೇ ಇಂತಹ ದೊಡ್ಡ ಹೆಜ್ಜೆ ಇರುತ್ತಿರುವಾಗ ಇನ್ನು ನಾವು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಅನ್ನ ನೋಡಿದ್ರೆ, ಮಂಗಳಮುಖಿಯರು ಅಂತ ಹೇಳಿದಾಗ ಎಲ್ಲಿ ಹೋದ್ರು ಯಾರು ಕೆಲಸ ಕೊಡಲ್ಲ ಅವರಿಗೆ. ನಾವು ಟೋಲ್ ಗೇಟ್ಗಳಲ್ಲಿ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ತಾರೆ ಅಂತ ಬೈತೀವಿ, ಆದ್ರೆ ಎಲ್ಲಿಯೂ ಯಾರು ಕೆಲಸ ಕೊಡದೇ ಇದ್ರೆ, ಭಿಕ್ಷೆ ಬೇಡದೇ ಇದ್ರೆ ಅವರು ಬದುಕೋದು ಹೇಗೆ? ಬಹಳ ಅರ್ಥಪೂರ್ಣವಾಗಿ ಅವರಲ್ಲೂ ಕೂಡ ಸಾಧಕಿಯರಿದ್ದಾರೆ, ದೇಶ ಹೆಮ್ಮೆ ಪಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸೋದ್ರ ಮೂಲಕ ಸಮಾಜದ ಕಣ್ಣು ತೆರೆಸುವಂತ ಒಂದು ಬಹಳ ಸುಂದರವಾದಂತ ಪರ್ಫಾರ್ಮೆನ್ಸ್. ನಾವು ಕಾರ್ಯಕ್ರಮವನ್ನ ಮುಗಿಸಬೇಕಾಗಿರೋದ್ರಿಂದ ಟೀಮ್ ನಂಬರ್ 9 ನಿಮ್ಮ ಪ್ರಾಪರ್ಟೀಸ್ ಏನಿದೆ ಅದನ್ನ ವೇದಿಕೆಗೆ ತಗೊಂಡು ಬರಬೇಕು. ಹಾಗೆ ವೇದಿಕೆಯಲ್ಲಿ ಚೈತನ್ಯ ಸ್ಪೆಷಲ್ ಸ್ಕೂಲ್ನ ಲೀಲಾವತಿ ಕರ್ಕಡ ಮ್ಯಾಮ್ ಬಂದು ಈ ಮಂಗಳಮುಖಿಯರ ಬದುಕಿನ ಕಥೆಯನ್ನ ಹೇಳುವಂತ ಸುಂದರವಾದಂಥ ಒಂದು ಆಕ್ಟ್ ಅನ್ನ ಮಾಡಿದಂಥ ಟೀಮ್ ನಂಬರ್ 8 ಇವರಿಗೆ ಕೃತಜ್ಞತೆಯ ಸ್ಮರಣಿಕೆಗಳನ್ನ ಪುಟ್ಟ ಗಿಫ್ಟ್ ನ ರೂಪದಲ್ಲಿ ನೀಡ್ತಿದ್ದಾರೆ. ಗಿಫ್ಟ್ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ, ಆದ್ರೆ
ನೋಡೋದಕ್ಕೆ ಚಿಕ್ಕದಾಗಿರ್ಬೋದು, ಕೊಡುವಂತ ಮನಸ್ಸು ಬಹಳ ದೊಡ್ಡದು. ಆ ಪ್ರೀತಿಯನ್ನ ಆ ಪುಟ್ಟ ಚೀಲದಲ್ಲಿಟ್ಟು ಬೆಟ್ಟದಷ್ಟು ಪ್ರೀತಿಯನ್ನ ಕೊಡ್ತಿದ್ದಾರೆ. ಈ ಪ್ರೀತಿ, ಈ ಅಭಿಮಾನ, ಈ ಸುಂದರವಾದಂತ ಬಾಂಧವ್ಯದ ಕಾರ್ಯಕ್ರಮ ಇದು ಇನ್ನಷ್ಟು ಹೆಚ್ಚು ಹೆಚ್ಚು ನಡೆಯೋದರ ಮೂಲಕ ವಿಶೇಷ ಮಕ್ಕಳ, ವಿಶೇಷ ಪ್ರತಿಭೆಗಳ ಅನಾವರಣ ಆಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಕೂಡ ಎಲ್ಲರ ಹಾಗೆ ಬಹಳ ಧೈರ್ಯದಿಂದ ಬದುಕೋ ಹಾಗೆ ಆಗಲಿ ಅಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಹೆಜ್ಜೆ ಸಂಭ್ರಮ 2024 ನಡೀತಾ ಇದೆ. ಮತ್ತೊಮ್ಮೆ ಟೀಮ್ ನಂಬರ್ 8ರ ಎಲ್ಲ ಮಕ್ಕಳಿಗೆ, ಎಲ್ಲ ಪ್ರತಿಭೆಗಳಿಗೆ ವಂದನೆ, ಅಭಿನಂದನೆ, ಅಭಿವಂದನೆಗಳು. ಮುಂದೆ ಟೀಮ್ ನಂಬರ್ 9.
ಧನ್ಯವಾದಗಳು. ಟೀಮ್ ನಂಬರ್ 9 ಹಳ್ಳಿಯ ಬದುಕಿನ ಒಂದು ಸುಂದರ ಚಿತ್ರಣವನ್ನ ನಮ್ಮೆಲ್ಲರ ಮುಂದಿಟ್ಟಿದ್ದಾರೆ. ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಶಶಿಕಲಾ ಕೋಟ್ಯಾನ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಶಿಕಲಾ ಕೋಟ್ಯಾನ್ ಅವರು ವೇದಿಕೆಗೆ ಬಂದು ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನು ನೀಡೋದ್ರ ಮೂಲಕ ಗೌರವಿಸಬೇಕು. ಹಳ್ಳಿಗಳ ದೇಶ ಅಂತ ಭಾರತವನ್ನ ಹೇಳ್ತಾರೆ. ಹಳ್ಳಿಗಳಿಂದ ಇವತ್ತು ನಗರಗಳು ಬೆಳೆದಿವೆ. ಅಂತಹ ಹಳ್ಳಿಗಾಡಿನ ಜನರ ಜನಪದೀಯ ಶೈಲಿಯ ಬದುಕು ಹೇಗಿರುತ್ತೆ ಅನ್ನೋದನ್ನ ಬಹಳ ಸುಂದರವಾದ ಒಂದು ನೃತ್ಯ ರೂಪಕದ ಮೂಲಕ ತೋರಿಸಿದಂಥ ಟೀಮ್ ನಂಬರ್ 9. ಇದು ಯಾವ ಸ್ಕೂಲ್ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಬಹುದು, ಆದರೂ ನಾವು ಕೊನೆಯಲ್ಲಿ ನಂಬರ್ ವೈಸ್ ಯಾವ ಟೀಮ್ ಇದೆ ಅನ್ನೋದನ್ನ ಹೇಳ್ತೀವಿ. ಟೀಮ್ ನಂಬರ್ 10 ಮುಂದಿನ ಪರ್ಫಾರ್ಮೆನ್ಸ್ಗಾಗಿ ವೇದಿಕೆಯಲ್ಲಿ ಸಿದ್ಧರಿರಬೇಕು. ಟೀಮ್ ನಂಬರ್ 10 ಹೆಜ್ಜೆ ಸಂಭ್ರಮ ವಿಶೇಷ ಕುಸುಮಗಳ ಇಂಪನ ಅನ್ನುವಂಥ ಒಂದು ಟ್ಯಾಗ್ಲೈನ್ ಅಲ್ಲಿ ಈ ಕಾರ್ಯಕ್ರಮ ಇದುವರೆಗೆ ಬಹಳ ಯಶಸ್ವಿಯಾಗಿ ಸಾಗಿ ಬಂದಿದೆ. ಕೊನೆಯ 6 ಟೀಮ್ಗಳು ಬಾಕಿ ಇದೆ. 11ನೇ ಟೀಮ್ ಕೂಡ ಬ್ಯಾಕ್ ಸ್ಟೇಜಲ್ಲಿ ನಮ್ಮ ವಾಲಂಟಿಯರ್ಸ್ ಹತ್ರ ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತ ಕೇಳಿಕೊಳ್ತಿದ್ದೀನಿ. ಆ್ಯಂಡ್ ಈಗ ಟೀಮ್ ನಂಬರ್ 9ಕ್ಕೆ ಅಭಿನಂದನೆಗಳನ್ನು ಶಶಿಕಲಾ ಕೋಟ್ಯಾನ್ ಅವರು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೀಮ್ ನಂಬರ್ 9 ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಅಲ್ಲಿಯವರೆಗೆ ವೇದಿಕೆಯಲ್ಲಿ ಟೀಮ್ ನಂಬರ್ 10.
ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕು ಎಂಬಂತೆ ಗಾದೆಗಳು ಚಿಕ್ಕದಾಗಿದ್ದರೂ ತಮ್ಮ ಗರ್ಭದಲ್ಲಿ ಅಪಾರ ಅರ್ಥವನ್ನು ಅಡಗಿಸಿಕೊಂಡಿರುತ್ತದೆ. ಯಾವುದನ್ನೇ ಆಗಲಿ ಒಮ್ಮೆ ನೋಡಿದರೂ ಅದು ನಿಜವೋ ಭ್ರಮೆಯೋ ಎಂದು ಮತ್ತೊಮ್ಮೆ ಪರಿಶೀಲಿಸಬೇಕು. ಕಂಡಂತೆ ಸತ್ಯ ಎಂದು ತೀರ್ಮಾನಕ್ಕೆ ಬರಬಾರದು. ಕಣ್ಣಿಗೆ ಕಾಣದ ಸತ್ಯವೊಂದು ನೋಟದ ಅಥವಾ ಕಂಡ ದೃಶ್ಯದ ಹಿಂದಿರುತ್ತದೆ. ಇದನ್ನೇ ಕಣ್ಣರಿಯದಿದ್ದರೂ ಕರುಣರಿಯಿತು ಎನ್ನುತ್ತಾರೆ. ಎಷ್ಟೋ ಸಲ ಕಣ್ಣು ಭ್ರಮೆಗೊಳಗಾಗುತ್ತದೆ. ದೂರದ ಹುತ್ತದ ಮೇಲೆ ಬಿದ್ದಿರುವ ಪುರುಷರವೇ ಬಿಸಿಲಿಗೆ ಹಾವಿನಂತೆ ಕಾಣುತ್ತದೆ. ಹತ್ತಿರ ಹೋದಾಗ ಸತ್ಯ ದರ್ಶನವಾಗುತ್ತದೆ. ಹಾಗಾಗಿ ಸರಿಯಾಗಿ ನೋಡುವ ತಾಳ್ಮೆ ವ್ಯವಧಾನ ನಮ್ಮಲ್ಲಿ ಇರಬೇಕು. ಅನೇಕ ಸಂದರ್ಭಗಳಲ್ಲಿ ಇಂದು ಮೇಲ್ನೋಟಕ್ಕೆ ಬಹಳ ಜನರನ್ನು ನಂಬಿಬಿಡುತ್ತೇವೆ. ನಂಬಿಕೆ ದ್ರೋಹವಾದಾಗ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಮುಖವಾಡದ ಪ್ರಪಂಚದಲ್ಲಿ ಪ್ರಾಮಾಣಿಸಿ ನೋಡುವ ಜಾಯಮಾನವನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕೆಂಬುದೇ ನಮ್ಮ ಕಥಾನೃತ್ಯದ ಮುಖ್ಯ ಉದ್ದೇಶ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು. ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ.
ಬರ್ಲಿ ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮ ಟೀಮ್ ನಂಬರ್ 10 ಯಾವುದೇ ಇರಲಿ, ಯಾರ ಮೇಲೆ ಆಗಲಿ, ನಾವು ಸಂಶಯ ಪಡೋದಕ್ಕೂ ಮುಂಚೆ ಕಣ್ಣಾರೆ ಕಂಡ್ರು ಪರಾಮರಿಸಿ ನೋಡಬೇಕು ಅನ್ನೋವಂಥ ಒಂದು ಅರ್ಥಗರ್ಭಿತವಾದ ಸಂದೇಶವನ್ನ ಹೇಳಿದ್ದಾರೆ. ಆ್ಯಂಡ್ ಈ ಟೀಮ್ಗೆ ಪ್ರೈಸನ್ನು ನೀಡೋದಕ್ಕೆ ನಾನು ಇಬ್ಬರು ಅತಿಥಿಗಳನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾರಾಯಣ ವಿಶೇಷ ಸ್ಕೂಲ್ ತಲ್ಲೂರಿನ ಸುರೇಶ್ ತಲ್ಲೂರ್ ಅವರು, ಹಾಗೆ ನಮಗೆ LED ವ್ಯವಸ್ಥೆಯನ್ನ ಮಾಡಿದಂಥ ನಮ್ಮ ಕುಂದಾಪುರದ ಚಿರಪರಿಚಿತ ಹೆಸರು ಪ್ರಶಾಂತ್ ಗೋಡೆ ಅವರಿಬ್ಬರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸುರೇಶ್ ತಲ್ಲೂರ್ ಹಾಗೆ ಪ್ರಶಾಂತ್ ಗೋಡೆಯವರು ವೇದಿಕೆಗೆ ಬಂದು ಈ ಮಕ್ಕಳಿಗೆ ಗಿಫ್ಟ್ ಅನ್ನ ನೀಡಬೇಕು. ಹಾಗೆ ಟೀಮ್ ನಂಬರ್ 11 ನಿಮ್ಮ ದಿನೇಶ್ ಗೋಡೆ ಹಾಗೆ ಸುರೇಶ್ ತಲ್ಲೂರು, ನಾರಾಯಣ ವಿಶೇಷ ಸ್ಕೂಲ್ನ ಸುರೇಶ್ ತಲ್ಲೂರು ಅವರು ವೇದಿಕೆಗೆ ಬರಬೇಕು. ದಿನೇಶ್ ಗೋಡೆಯವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ LED ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗೆ ದಿನೇಶ್ ಗೋಡೆಯವರಿಗೆ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಅಕ್ಷತಾ ರಾವ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹೆಜ್ಜೆ ಸಂಭ್ರಮ 2024 ನಾವು ಈಗಾಗಲೇ 10 ಟೀಮ್ಗಳ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ದೇವೆ. ಇನ್ನು 5 ಟೀಮ್ಗಳು ಬಾಕಿ ಇದೆ. ಹೆಚ್ಚು ಕಡಿಮೆ 50 ನಿಮಿಷಗಳ ಒಂದು ಕಾರ್ಯಕ್ರಮ ಕಾಂಪಿಟಿಷನ್ ಇಲ್ಲಿ ನಡೀಲಿಕ್ಕಿದೆ. ಅದಾದ ನಂತರ ವ್ಯಾಲಿಡಿಕ್ಟರಿ ಸೆರೆಮನಿ ನಡೀಲಿಕ್ಕಿದೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ನಡೀಲಿಕ್ಕಿದೆ. ಹಾಗೆ ಭಾಗವಹಿಸಿದ ದಿನೇಶ್ ಗೋಡೆ ಅವರಿಗೆ ಧನ್ಯವಾದಗಳು. ನಮ್ಮ ಗೋಡೆ ಎಲೆಕ್ಟ್ರಾನಿಕ್ಸ್ LED ವ್ಯವಸ್ಥೆಯನ್ನ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ ಟೀಮ್ ನಂಬರ್ 10 ಧನ್ಯವಾದಗಳು. ಕಾರ್ಯಕ್ರಮದ ಮುಂದೆ ಟೀಮ್ ನಂಬರ್ 11 ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಹಾಗೆ 12 ಟೀಮ್ ನಂಬರ್ 12 ದಯವಿಟ್ಟು ಬ್ಯಾಕ್ ಸ್ಟೇಜ್ ಅಲ್ಲಿ ರೆಡಿ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ.
सोच लिया है माँ, मुझे फौजी बनना है। क्या? नहीं बेटा, ये तू क्या कह रहा है? तू जानता है ना, तेरे बाबूजी भी अपने देश के लिए जान देकर हमें छोड़कर पहले ही चले गए। अब मैं तुझे नहीं, मैं तुझे नहीं जाने दूंगी। माँ, जैसे तू मेरी माँ है, वैसे ये धरती भी मेरी माँ है। आज दुश्मनों ने इसकी आंचों को खून से रंग दिया है माँ। अब जवाब देने की बारी हमारी है। आशीर्वाद दे माँ। Well done. You have been selected for the Indian Army. हर किसी में अपने देश के लिए लड़ने की हिम्मत और जान देने का जज्बा नहीं होता। फौजी ये अपने अंदर लेके पैदा होता है। We all are proud of you. Good luck. विक्रम सिंह, हम सब तो यहाँ फौज में किसी न किसी मकसद से आए हैं, लेकिन अगर हमें कुछ होता है तो हमारे घर वालों को देखने के लिए कोई न कोई है। पर तेरी तो माँ भी घर पर अकेली है। अगर तुझे यहाँ कुछ होता है तो क्या तूने कभी सोचा है तेरी माँ का क्या होगा? फिर तू यहाँ फौज में क्यों आया है? वतन वतन मेरे आबाद रहे तू ही मेरी मंजिल है, पहचान तुझी से। तू ही मेरी मंजिल है, पहचान तुझी से। पहुंचू मैं जहां भी मेरी बुनियाद रहे तू। मेरे वतन, मेरे वतन। ऑल यूनिट्स, आई रिपीट, ऑल यूनिट्स, सभी सैनिकों को यह सूचित किया जाता है कि जंग कभी भी हो सकती है। आई रिपीट, जंग कभी भी हो सकती है। सभी सैनिक तैयार रहें। ब्रावो! इस इलाके की सबसे ऊंची पॉइंट पे मैं अपने तिरंगे को लहराते हुए देखना चाहता हूं। हमारा हिंदुस्तान जिंदाबाद था, जिंदाबाद है और जिंदाबाद रहेगा। हिंदुस्तान जिंदाबाद। ऑल यूनिट्स अलर्ट, ऑल यूनिट्स अलर्ट। जंग का ऐलान हो चुका है। दुश्मन देश की तरफ से कभी भी गोलीबारी शुरू हो सकती है। सारी बटालियन अपनी पोजीशन पर पहुंचे। आई रिपीट, सारी बटालियन अपनी अपनी पोजीशन पर पहुंचे। जवानों, दुश्मन देश की तरफ से कभी भी हमला हो सकता है। सारी बटालियन तैयार। भारत माता की, भारत माता की। वंदे वंदे। लगता है दुश्मन देश हम पे हावी होता जा रहा है। सब पीछे हटो। विक्रम सिंह अपनी पोजीशन पर वापस आओ। नो सर। विक्रम सिंह, दैट्स एन ऑर्डर। कम बैक टू योर पोजीशन। मेरे पिताजी देश के शहीद हो गए सर, और मेरा भी इसका साथ आऊंगा। मेजर कर्नल राजवीर सिंह, कवर फायर जोन से। जब घायल हुआ है फिर अपने जान गवा दी।
इतना याद एक साथी और भी था। आज मेरा नहीं, इस देश का बेटा शहीद हुआ है। मुझे गर्व है उस बेटे की मां होने का जो देश के लिए कुर्बान हो गया। एक ऐसा बेटा जो करोड़ों हिंदुस्तानियों को चैन की नींद सुलाने के लिए खुद रात भर जागा। एक ऐसा बेटा जिसने न जाने कितने दिन ठीक से खाना भी नहीं खाया होगा, फिर भी अपनी आखिरी सांस तक लड़ा। एक ऐसा बेटा जिसने मेरा व इस धरती का, अपनी दोनों माओं का सर फक्र से ऊंचा किया। तो क्या हुआ जो मेरा एक बेटा कुर्बान हुआ, वो जाते जाते अपनी माँ को कितने सारे बेटे दे गया। वो हर एक सिपाही जो अपने देश के लिए लड़ रहा है मेरा बेटा है, और मुझे अपने हिंदुस्तान के उस हर बेटे की माँ होने का फक्र है। जय हिंद। बोलो भारत माता की ವಂದೇ. ದೇಶ ಕಾಯುವ ನಮ್ಮ ಸುಂದರ ನಾಳೆಗಳಿಗಾಗಿ ಭಾರತದ ಗಡಿಯನ್ನ ಕಾಯ್ತಾ ಇರುವಂತ ಆ ನಮ್ಮ ಅಣ್ಣ ತಮ್ಮಂದಿರು, ಭಾರತದ ವೀರ ಯೋಧರಿಗೆ ನಮಿಸುವಂತ ಒಂದು ಪರ್ಫಾರ್ಮೆನ್ಸ್, ನಮಗಾಗಿ, ನಮ್ಮ ಬದುಕಿಗಾಗಿ, ನಮಗೊಳ್ಳೇದಾಗ್ಲಿ, ನಮ್ಮ ಮನೆಯವರಿಗೆ ಒಳ್ಳೇದಾಗ್ಲಿ, ನಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ಲಿ ಅಂತೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಅದೇ ತರ ನಮಗಾಗಿ, ನಮ್ಮ ದೇಶಕ್ಕಾಗಿ ಹೋರಾಡುವಂತ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೀವಕ್ಕೇನು ಆಗದೇ ಇರಲಿ ಅನ್ನೋಂಥ ಒಂದು ಪ್ರಾರ್ಥನೆ ಕೂಡ ನಮ್ಮ ಬದುಕಿನ ಪ್ರಾರ್ಥನೆಯಲ್ಲಿ ಇರಲಿ ಅಂತ ಹೇಳ್ತಾ, ಟೀಮ್ ನಂಬರ್ 11ಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಶ್ರೀ ರವೀಂದ್ರ ವಾಗ್ಜ್ಯೋತಿ ಸ್ಕೂಲ್ನ ರವೀಂದ್ರ ಸರ್ ವೇದಿಕೆಗೆ ಬಂದು ಈ ಎಲ್ಲ ಮಕ್ಕಳಿಗೆ ಗಿಫ್ಟ್ ಅನ್ನ ನೀಡಬೇಕು ಅಂತ ಕೇಳಿಕೊಂಡು ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ವಿ. ಆ ಪರ್ಫಾರ್ಮೆನ್ಸ್ ನ ಸ್ಪೆಷಾಲಿಟಿ ಏನು ಅನ್ನೋದನ್ನ ಪರ್ಫಾರ್ಮೆನ್ಸ್ ಆದ ನಂತರ ನಿಮಗೆ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಪುರಾಣದ ಪರ್ವಕಾಲದಲ್ಲಿ ಲೋಕಕಂಟಕರಾಗಿ ಮೆರಿತಾ ಇದ್ದಂಥ ದುರುಳ ರಕ್ಕಸರು, ಅದರಲ್ಲೂ ಕೂಡ ಮಹಿಷಾಸುರನ ವಧೆಯನ್ನ ಮಾಡಿದಂಥ ಜಗನ್ಮಾತೆ ಮಹಿಷ ಮರ್ಧಿನಿಯಾಗಿ ಲೋಕ ಕಲ್ಯಾಣವನ್ನು ಮಾಡಿದಂಥ ಬಹಳ ಸುಂದರವಾದಂಥ ಕತೆ. ಆ ಕಥೆಯ ನೃತ್ಯ ಈಗ ವೇದಿಕೆಯ ಮೇಲೆ. ಮಹಿಷ ಮರ್ಧಿನಿಯ ಬಹಳ ಸುಂದರವಾದಂಥ ನೃತ್ಯ ಈಗ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಕುಂದಾಪುರ, ಇದರ ಸ್ಟೂಡೆಂಟ್ಸ್ ಈಗ ವೇದಿಕೆಯ ಮೇಲೆ ಪ್ರದರ್ಶನವನ್ನ ಮಾಡ್ತಾರೆ. ಇದಾದ ನಂತರ ಕೊನೆಯ 4 ಪರ್ಫಾರ್ಮೆನ್ಸ್ಗಳಿದೆ. 12, 13, 14, 11 ಮುಗಿದಿದೆ. ಇನ್ನು 4 ಟೀಮ್ಗಳ ಪರ್ಫಾರ್ಮೆನ್ಸ್ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದಕ್ಕೂ ಮುಂಚೆ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಸ್ಟುಡಿಯೋ ಕುಂದಾಪುರದ ಡ್ಯಾನ್ಸರ್ಸ್ ಬಹಳ ವಿಶೇಷವಾದಂಥ ಒಂದು ಪರ್ಫಾರ್ಮೆನ್ಸ್ ಈಗ ವೇದಿಕೆಯಲ್ಲಿ ಬರಲಿಕ್ಕಿದೆ. ಮಹಿಷ ಮರ್ಧಿನಿಯ ಕತೆ. ಟೀಮ್ ನಂಬರ್ 11ಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.
ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಐಗಿರಿನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुर मर्दिनि रम्यक पर्दिनि शैलसुते सुरवर वर्षिणि दुर्धर धर्षिणि दुर्मुखमर्षिणि वर्षरते त्रिभुवन पोषिणि शङ्कर तोषिणि कल्मषमोषिणि घोषरते धनुजनि रोषिणि दिविसुत रोषिणि दुर्मदशोषिणि सिन्धुसुते जय जय हे महिषासुर मर्दिनि रम्यक पर्दिनि शैलसुते. ಬಹುಶಃ ರೋಮಾಂಚನಗೊಳಿಸುವಂತ ಒಂದು ಪರ್ಫಾರ್ಮೆನ್ಸ್. ದಯವಿಟ್ಟು ಅಕ್ಷತಾ ರಾವ್ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳು ಇಲ್ಲೇ ನಿಲ್ಲಿ. ಅಂಡ್ ಈ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ.
ಮಹಿಷಮರ್ದಿನಿ ಆಕ್ಟ್ ಅನ್ನ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿರ್ತೀರಿ. ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ಕೂಡ ಬರುತ್ತೆ. ಆದ್ರೆ ಒಂದು ಡ್ಯಾನ್ಸ್ ಅನ್ನ ನಾವು ಸ್ಟೇಜ್ ಮೇಲೆ ಬಂದು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮ್ಯೂಸಿಕ್ ಕೇಳಬೇಕು. ಮ್ಯೂಸಿಕ್ ಅನ್ನ ಕರೆಕ್ಟ್ ಆಗಿ ಕೇಳಿ ಲಿರಿಕ್ಸ್ ಯಾವ ತರ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ನಾವು ಆಕ್ಟ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಬಹಳಷ್ಟು ಮಕ್ಕಳಿಗೆ ಕಿವಿಯೇ ಕೇಳಿಸೋದಿಲ್ಲ. ಮ್ಯೂಸಿಕ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾವ ತರ ಹಾಡು ಬರಬೇಕಾದ್ರೆ ನಾವು ಹೇಗೆ ಆಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಇವರು ಕೊರಿಯೋಗ್ರಾಫರ್ ಅಕ್ಷತಾ ಅವರು ಎದುರುಗಡೆ ಕೂತ್ಕೊಂಡು ಕೈಯಲ್ಲಿ ಕಮಾಂಡನ್ನು ಕೊಡ್ತಾ ಇದ್ರು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಅದನ್ನು ನೋಡ್ಕೊಂಡು ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿರುವಂತಹ ಪ್ರತಿಭೆ ನೋಡಿ. GSS ಹೇಳಿದಂಥ ಸಾಲುಗಳು ನೆನಪಾಗ್ತಿದೆ ನನಗೆ. ಏನಿತು ಜನ್ಮದಲ್ಲಿ ಏನಿತು ಜೀವರಿಗೆ, ಏನಿತು ನಾವು ಋಣಿಯೋ, ತಿರುಗಿ ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ. ನಾನು ನನ್ನದು, ನನ್ನ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಜನ ಇದ್ದಾರೆ, ಅಹಂಕಾರ ಎಷ್ಟು ದಿನ, ಎಲ್ಲ ಸರಿಯಾಗಿರೋವರೆಗೆ ಮಾತ್ರ ನಾವು ಬದುಕಿ ಬಾಳ್ತಿದ್ದೀವಿ ಅಂತ ಹೇಳಿದ್ರೆ ಸಮಾಜದ ಋಣ ಇದೆ, ತಂದೆ ತಾಯಿಗಳ ಋಣ ಇದೆ, ಗುರು ಹಿರಿಯರ ಋಣ ಇದೆ. ಅಂಡ್ ಇಂತಹ ಮಕ್ಕಳ ಮುಗ್ಧ ಮನಸ್ಸುಗಳ ಋಣ ಕೂಡ ನಮ್ಮ ಮೇಲಿದೆ. ಬಹುಶಃ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಇಂತಹ ಮಕ್ಕಳನ್ನೆಲ್ಲ ಒಟ್ಟು ಸೇರಿಸಿ ಅವರ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಕೊಡೋದ್ರ ಮೂಲಕ ಸಮಾಜದ ಒಂದಷ್ಟು ಋಣವನ್ನ ತೀರಿಸುವಂತ ಕೆಲಸವನ್ನ ಇವರೆಲ್ಲರೂ ಕೂಡ ಮಾಡ್ತಿದ್ದಾರೆ. ಎಲ್ರಿಗೂ ಕೂಡ ವಂದನೆಗಳನ್ನ ಹೇಳ್ತಾ ಈ ಅಕ್ಷತಾ ರಾವ್ ಅವರು ನಮ್ಮ ಈ ಮಹಿಷಾಸುರನ ಪಾತ್ರವನ್ನ ಮಾಡಿದಂತ ಹುಡುಗನ ಬಗ್ಗೆ ಒಂದು ಮಾತನ್ನ ಅವರು. ನಮಸ್ತೆ ಎಲ್ರಿಗೂ. ಇದರಲ್ಲಿ ಮಹಿಷಾಸುರ ಯಾರು ಮಾಡಿದ್ದಾರೆ, ಇಬ್ರು. ಅವರಿಗೆ ಆಕ್ಚುಲಿ ಇಬ್ಬರಿಗೂ ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿಲ್ಲ. ಸೊ ಒಬ್ಳು ಹೇರೂರು ಬ್ರಹ್ಮವರದಿಂದ ಡೈಲಿ ಬರ್ತಿದ್ಲು, ಮತ್ತೊಬ್ಬ ಕಟ್ಪಾಡಿಯಿಂದ ಬರ್ತಿದ್ದ. ಯಾಕೆ ರೀಸನ್ ಅಂದ್ರೆ ಒಂದು ಡ್ಯಾನ್ಸ್ ಇಂಟ್ರೆಸ್ಟ್ ಇಂದ ಮಾತ್ರ. ಬರುವಾಗ ಗ್ಯಾರೇಜಲ್ಲಿ ವರ್ಕ್ ಮಾಡೋದು ಈ ಹುಡುಗ. ಬರುವಾಗ ನಮ್ಮ ಕ್ಲಾಸಿಗೆ 6:30 ಆಗ್ತಿತ್ತು. ಡ್ಯಾನ್ಸ್ ಕೊರಿಯೋಗ್ರಫಿ ಮುಗಿಸಿ ಮನೆಗೆ ಹೋಗುವಾಗ ನಾನು ಇವನನ್ನು 9 o'clock ಕಟ್ಪಾಡಿಗೆ ಬಿಡ್ತಾ ಇದ್ದೆ. ಒಂದು ಕಂಟಿನ್ಯೂಸ್ 4 days ಇವನಿಗೆ ನಾನು ಬಿಟ್ಟಿದ್ದೇನೆ. ಸೊ ಇವನಿಗೆ ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ. ಆದರೆ ಅಪರ್ಚುನಿಟಿ ಇಂಥ ಮಕ್ಕಳಿಗೆ ಸಿಗೋದು ತುಂಬಾ ಕಮ್ಮಿ. ರೀಸನ್ ಎಂತ ಹೇಳ್ತಾರೆ ಅಂದರೆ ಇವ್ರಿಗೆ ಹೇಗಪ್ಪ ಡ್ಯಾನ್ಸ್ ಹೇಳಿಕೊಡೋದು ಅಂತ. ಯಾರ ಹತ್ರ ಆಗದಿದ್ದದ್ದು ಏನೂ ಇಲ್ಲ, ಖಂಡಿತ ಎಲ್ರಿಗೂ ಸಾಧ್ಯನೇ. ನನ್ನಂತೆ ಎಷ್ಟೋ ಡ್ಯಾನ್ಸರ್ಸ್ ಇದ್ದಾರೆ, ಎಷ್ಟೋ ಸಿಂಗರ್ಸ್ ಇದ್ದಾರೆ. ಇಂಥ ಮಕ್ಕಳಿಗೆ ಒಂದು ನೀವು ಸಹ ಪ್ರಯತ್ನ ಪಡಿ. ನಾನು ಒಬ್ಬಳೇ ಇಂಥ ಪ್ರೋಗ್ರಾಮ್ ಮಾಡೋದಲ್ಲ, ನಿಮ್ಮಂಥವ್ರು ಎಲ್ಲರೂ ಮಾಡ್ಬೋದು. ನಾವು ನಮ್ಮ ಟೈಮನ್ನು ಬೇರೆದಕ್ಕೆ ಎಲ್ಲದಕ್ಕೂ ಕೊಡ್ತೇವೆ. ಸೊ ಇಂಥ ಮಕ್ಕಳಿಗೆ ಕೊಡಬೇಕು, ಯಾಕಂದರೆ ಇಂಥ ಮಕ್ಕಳ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಅದು ನಾನು ಪಡ್ಕೊಂಡಿದ್ದೇನೆ, ನೀವು ಸಹ ಪಡ್ಕೊಳ್ಳಿ ಅಂತ. ಅದರಲ್ಲಿ ಒಂದು 3 ಹುಡುಗಿಯರಿಗೆ ಸಹ ಸೇಮ್ ಬಾಯಿ ಬರೋದಿಲ್ಲ, ಕಿವಿ ಕೇಳೋದಿಲ್ಲ. ಬಟ್ ಅದನ್ನು ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಆದರೆ ಅವರ ಹಾರ್ಡ್ ವರ್ಕಿಗೆ ನನ್ನಿಂದ ಎಂತ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಒಂದ್ಸಲ ಈ ಮಕ್ಕಳಿಗೆ ಜೋರಾಗಿ ಕ್ಲಾಪ್ಸ್ ಹಾಕಿ. ಮತ್ತೊಂದು, ಉಡುಪಿ ಜಿಲ್ಲೆಯಲ್ಲಿ 15 ಸ್ಕೂಲ್ ಬಂದಿದೆ. ನಾನು ಎನಿಸಿದ್ದೆ ನಾನು ಹೇಳಿಕೊಡ್ತೇನೆ, ಸೊ ಇವ್ರು ಮಾಡ್ತಾರೆ ಅಂತ. ಆದರೆ ನಾನು ಇವತ್ತು 15 ಸ್ಕೂಲಿಂದ ಸ್ವಲ್ಪ ಒಂದು 11 ಸ್ಕೂಲಿನ ಪರ್ಫಾರ್ಮೆನ್ಸ್ ನೋಡಿದೆ. ಎಲ್ಲರಿಂದನೂ ಸಾಧ್ಯ. ಆ ಟೀಚರ್ಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದರೆ ಇನ್ನು ನಾರ್ಮಲ್ ಒಳ್ಳೆ ಡ್ಯಾನ್ಸರ್ಸ್ ಇದ್ದರೆ ಖಂಡಿತ ಹಾರ್ಡ್ ವರ್ಕ್ ಆಗೇ ಆಗ್ತದೆ. ಅಂಥ ಮಕ್ಕಳನ್ನು ನಾವು ಸ್ಟೇಜಿಗೆ ತರಲಿಕ್ಕೆ ಸಾಧ್ಯ. ಸೊ ಎಲ್ಲರ ಹತ್ರ ಇದನ್ನೇ ಕೇಳ್ಕೊಳ್ತಾ ಇದ್ದೇನೆ. ಸೊ ಇನ್ನೊಂದು ವರ್ಷ ಕೂಡ ಇವರಿಗೆ ಅಪರ್ಚುನಿಟಿ ಕೊಡಬೇಕು. ನಮ್ಮ ಕಾವಲು ಸಮಿತಿಗೆ ಮತ್ತು ಪವರ್ ಫಿಟ್ನೆಸ್ ಇವತ್ತು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಸೊ ಈ ಪ್ರೋಗ್ರಾಮ್ ಸಾಧ್ಯ ಆದದ್ದು ಸತ್ಯ ಹೇಳ್ತೇನೆ, ಖಾಲಿ ಅಕ್ಷತದಿಂದ ಅಲ್ಲ. ನನ್ನ ಜೊತೆ ಹೇಳ್ಬೇಕಾದ್ರೆ ಕಾವಲು ಸಮಿತಿ ಟೀಮ್ ಇದೆ. ಸೊ ನಾನು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಿಲ್ಲ. ಸೊ ಎಲ್ಲರೂ ವರ್ಕಲ್ಲಿದ್ದಾರೆ. ಸೊ ರಂಜಿತ್ ಅಂತ ಒಬ್ಬರು, ಅವರು ಆ್ಯಕ್ಚುಲಿ ಅವ್ರ ಬಗ್ಗೆ ತುಂಬಾ ಹೇಳಬೇಕು. ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಈ ಫಂಕ್ಷನ್ಗೋಸ್ಕರ. ಬೇರೆ ಎಲ್ಲರೂ ನಂಗೆ ಗೊತ್ತಿಲ್ಲ, ಬಟ್ ಬೆಳಗಿಂದ ಕೆಳಗೆ ಫುಡ್ಡಲ್ಲಿ ಒದ್ದಾಡ್ತಾನೆ ಇದ್ದಾರೆ. ಮತ್ತು ಎಲ್ಲ ಲೇಡೀಸ್ ಆಗಿರ್ಬೋದು, ಪವರ್ ಫಿಟ್ನೆಸ್ ಎಲ್ಲ ಟೀಮ್ಸ್ ಆಗಿರ್ಬೋದು, ಈ ಮಕ್ಕಳಿಗೋಸ್ಕರ ಒದ್ದಾಡಿದ್ದಾರೆ. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಸೊ ನನ್ನ ಫ್ಯಾಮಿಲಿಗೆ ಕೂಡ ಈ ವಿಷಯದಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಬಹುಶಃ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾಗ ಯಜ್ಞ ಹೋಮ ಹವನಗಳನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಿ, ಆಗ ದೇವರ ಆಶೀರ್ವಾದ ಎಷ್ಟು ಸಿಗುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಈ ತರದ ಕಾರ್ಯಕ್ರಮಗಳ ಮೂಲಕ ಸಿಗುತ್ತೆ ಅನ್ಸುತ್ತೆ. ಅಂತಹ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಕಾರ್ಯಕ್ರಮದ ಮುಂದೆ ಟೀಮ್ ನಂಬರ್ 12 ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟೀಮ್ ನಂಬರ್ 12.
भारतवर्ष में प्रारंभ से ही बच्चों को ईश्वर का रूप माना जाता है। ईश्वर के बाल रूप यथा बाल गणेश, बाल गोपाल आदि इसके प्रत्यक्ष उदाहरण हैं। लेकिन आज की तस्वीर इससे बिल्कुल अलग है। हे कीमती बच्चे, फिर भी क्यों नंगे पैर इन सड़कों पर भीख मांगते हैं? अपनी किस्मत की रेखा झूठे बर्तनों में घिसते हैं। घर, बाजार, वासना के हाथों रोज बिकते हैं। हम रोज ये सुनते, देखते और पढ़ते हैं और सो जाते हैं। चलो देर से ही सही अब जाग जाते हैं और इन बच्चों को इनका हक दिलाते हैं। मैं कभी बतलाता नहीं, पर अंधेरे से डरता हूँ मैं माँ। यूं तो मैं दिखलाता नहीं, तेरी परवाह करता हूँ मैं माँ। तुझे सब है पता है ना माँ, तुझे सब है पता मेरी माँ। भीड़ में यूं न छोड़ो मुझे, घर लौट के भी आना पाऊं माँ। भेजना इतना दूर मुझको तू, याद भी तुझको आना पाऊं माँ। क्या इतना बुरा हूँ मैं माँ, क्या इतना बुरा मेरी माँ। छोटी सी उम्र से लाते और गालियां खाते, सबके प्रतिधन सहते ये बच्चे कौन हैं? इनका भविष्य क्या है? पेट भरने को बस एक रास्ता इनके सामने बचा है, वह है मजदूरी का। क्या ये रास्ता इन बच्चों का भविष्य है? क्या होगा इन मासूम बच्चों का? एक लौ है 100 परछाई है, आँखों ने यादें बरसाई है। चाहत की जरा कोई पूछे, कीमत क्या दिल ने चुकाई है। मैं चला हूँ वहाँ जहाँ बस रिहाई है, रिहाई है। खाली रहेगी जगह जो दिल में बनाई है, रुहाई है। यारा मुझे ले चलो, ले चलो, ले चलो तुम वहाँ। यारा मुझे ले चलो तुम वहाँ, हो जहाँ हर खुशी दोस्ती प्यार भी, हो जहाँ जिंदगी हर नफस में बसी। ले चलो मैं चला हूँ वहाँ जहाँ बस रिहाई है, रिहाई है। खाली रहेगी जगह जो दिल में बनाई है, रुहाई है। आज के सामाजिक युग में कुछ करके दिखाने के लिए और जीवन में आगे बढ़ने के लिए
हर एक को शिक्षा की आवश्यकता है। क्या आपको नहीं लगता कोमल बचपन को इस तरह मुजड़ना गलत है? देश के सुरक्षित भविष्य के लिए अब वक्त आ गया है इन बच्चों को शिक्षित करना। शिक्षा का सूरज है निकला, हो रहा है अब उजाला, आंखें खोलो। हमको भी है लिखना पढ़ना, हमको भी है आगे बढ़ना, तुम भी बोलो। शिक्षा का सूरज है निकला, हो रहा है अब उजाला, आंखें खोलो। हमको भी है लिखना पढ़ना, हमको भी है आगे बढ़ना, तुम भी बोलो। केवल डॉक्टर इंजीनियर बनने से कुछ नहीं होगा। मदर तेरेसा, स्वामी विवेकानंद, डॉक्टर शिव कुमार स्वामी जी, डॉक्टर APJ अब्दुल कलाम जैसे महान बनने का प्रयत्न आवश्यक है। हमें दूसरों का खुशी का कारण बनना चाहिए, ना कि दुख का। किसी की मुस्कुराहटों पे हो निसार, किसी का दर्द मिल सके तो ले उधार, किसी के वास्ते हो तेरे दिल में प्यार, जीना इसी का नाम है। रिश्ता दिल से दिल के एतबार का, जिंदा है हम ही से नाम प्यार का, के मर के भी किसी को याद आएंगे, किसी की आंसुओं में मुस्कुराएंगे, कहेगा फूल हर कली से बार बार, जीना इसी का नाम है। ಧನ್ಯವಾದಗಳು. ನಿರ್ಗತಿಕ ಮಕ್ಕಳಿಗೂ ಕೂಡ ವಿದ್ಯೆಯನ್ನು ಕಲಿಸುವುದರ ಮೂಲಕ ಅವರ ಬದುಕನ್ನು ಬೆಳಗಿಸಬಹುದು ಅನ್ನುವಂಥ ಒಂದು ಅರ್ಥಪೂರ್ಣ ಸಂದೇಶವನ್ನು ನೀಡಿದಂಥ ಎಲ್ಲ ಮಕ್ಕಳು ಟೀಮ್ ನಂಬರ್ 12 ಇವರಿಗೆ ನಮ್ಮ ಮಿನಿ ಮಾರ್ಟ್ ಇದರ ಪ್ರೊಪ್ರೈಟರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಮಿನಿ ಮಾರ್ಟ್ ಈ ಸಂಸ್ಥೆಯ ಪರವಾಗಿ ಪ್ರತಿನಿಧಿಗಳು ವೇದಿಕೆಗೆ ಬಂದು ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟೀಮ್ ನಂಬರ್ 13 ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ರೆಡಿ ಇರಬೇಕು. ಟೀಮ್ ನಂಬರ್ 13 ನಮ್ಮ ಮಿನಿ ಮಾರ್ಟ್ನ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪರ್ಫಾರ್ಮೆನ್ಸನ್ನು ನೀಡಿದಂಥ ಎಲ್ಲ ಮಕ್ಕಳಿಗೆ ಕೂಡ ಕೊನೆಯ 3 ಟೀಮ್ಗಳ ಪರ್ಫಾರ್ಮೆನ್ಸ್ಗಳು ಈಗ ವೇದಿಕೆಯಲ್ಲಿ ನಡೆಯಲಿಕ್ಕಿವೆ. ಹೆಜ್ಜೆ ಸಂಭ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. 3 ಪರ್ಫಾರ್ಮೆನ್ಸ್ಗಳಾದ ನಂತರ ಸಮಾರಂಭ ಇಲ್ಲಿ ನಡೆಯಲಿಕ್ಕಿದೆ. ಇವತ್ತು ಜಿಲ್ಲೆಯಾದ್ಯಂತದ 15 ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳು, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯ 3 ಅದರಲ್ಲಿ ಟೀಮ್ ನಂಬರ್ 13
ಈಗ ವೇದಿಕೆಯಲ್ಲಿ ಅವರ ಪರ್ಫಾರ್ಮೆನ್ಸನ್ನು ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ. ಹಾಗೆ ಯಾರೆಲ್ಲ ಈ ಬೇರೆ ಬೇರೆ ಪರ್ಫಾರ್ಮೆನ್ಸ್ಗಳಲ್ಲಿ ಭಾಗವಹಿಸಿದ್ದೀರಿ ಎಲ್ಲರಿಗೂ ಕೂಡ ಗಿಫ್ಟ್ಗಳನ್ನು ಕಾರ್ಯಕ್ರಮದ ಆಯೋಜಕರು ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಮಿನಿ ಮಾರ್ಟ್ಗೆ ನಮ್ಮ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾದಂಥ ಸುವರ್ಣ ಡಿ ಆಲ್ಮೇಡ ಅವರು ಈಗ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಮಿನಿ ಮಾರ್ಟ್ ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ನೀಡಿದ ವಂದನೆಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈಗ ಟೀಮ್ ನಂಬರ್ 13, 14 ಬ್ಯಾಕ್ ಸ್ಟೇಜಲ್ಲಿ ರೆಡಿ ಇರಬೇಕು. ಆ ಸೌಂದರ್ಯ ಲೋಕದಿಂದ ಜಾರಿದೆ ನೋಡೋಕೆ 100 ಕಣ್ಣು ಸಾಲದೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ 100 ಕಣ್ಣು ಸಾಲದೆ ಹೇ ನವಿಲೆ ನವಿಲೆ ಹೇ ನವಿಲೆ 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 ಬಾ ನವಿಲೆ ನವಿಲೆ ಬಾ ನವಿಲೆ ನವಿಲೆ ಸೌಂದರ್ಯ ರೇಖೆಯ 100 ಶಾಖೆಯ ಸೌಂದರ್ಯ ರೇಖೆಯ 100 ಶಾಖೆಯ ಆರಂಭ ಹೇಳು ಎಲ್ಲಿದೆ ಎಲ್ಲಿದೆ ಈ ಅಂಗ ಸಂಪೂರ್ಣ ಕಲೆಯಾಗಿದೆ ಶಿಲೆಯಾಗಿದೆ ಹೆಣ್ಣಾಗಿದೆ ಹೆಣ್ಣವಿಲಾಗಿದೆ ಹೇ ನವಿಲೆ ಹೆಣ್ಣವಿಲೆ ಹೇ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ ಬಾ ನವಿಲೆ ನವಿಲೆ ಬಾರೆ ನವಿಲೆ ನವಿಲೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ 100 ಕಣ್ಣು ಸಾಲದೆ
ನೀನಿಲ್ಲಿ ಬಂದಿದೆ ನಗುವ ತಂದಿದೆ ನೀನಿಲ್ಲಿ ಬಂದಿದೆ ನಗುವ ತಂದಿದೆ ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ ಆ ತಾಯಿಗೆ ನಾಗಲೇನಾಯಿತು ನೀ ದೂರ ಹೋಗದೆ ಇದ್ದರಾಯಿತು ನೀನಾಯಿತು ಇನ್ನು ನಾನಾಯಿತು ಹೇ ನವಿಲೇ ನವಿಲೆ 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 ಬಾ ನವಿಲೆ ನವಿಲೆ ಬಾಬಾರೆ ನವಿಲೆ ನವಿಲೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಟೀಮ್ ನಂಬರ್ 13 ಇದುವರೆಗೆ ಪರ್ಫಾರ್ಮ್ ಮಾಡಿದವರು ಪ್ರಕೃತಿಯ ಬಗ್ಗೆ, ಪ್ರಕೃತಿ ಸೌಂದರ್ಯ, ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಒಂದು ಕಳಕಳಿಯ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ ಶ್ರೀ ಅಬು ಮೊಹಮ್ಮದ್ ಅವರು ಫ್ಯಾಮಿಲಿ ಸಮೇತ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನು ನೀಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದವರು ಅಬು ಮೊಹಮ್ಮದ್ ಅವರು. ಸರ್ ಬನ್ನಿ. ಉಡುಪಿಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ವಿಷಯದಲ್ಲಿ ನಮ್ಮ ಆಯೋಜಕರಿಗೆ ಬೆನ್ನೆಲುಬಾಗಿ ನಿಂತವರು 3-4 ದಿವಸಗಳ ಕಾಲ ಅವರ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮದ ಒಂದಷ್ಟು ಪೂರ್ವ ತಯಾರಿಗೆ ಅವರು ಸಹಕಾರವನ್ನು ನೀಡಿದ್ದಾರೆ. ಅಬು ಮೊಹಮ್ಮದ್ ಅವರು ವೇದಿಕೆಗೆ ಬಂದು ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನು ನೀಡಬೇಕು. ಕೊನೆಯ 2 ಆಕ್ಟ್ಗಳು ಬಾಕಿ ಇದೆ. ಟೀಮ್ ನಂಬರ್ 14 ಮತ್ತು 15. ಅದಾದ ನಂತರ ಸಮಾರೋಪ ಸಮಾರಂಭ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈಗ ಟೀಮ್ ನಂಬರ್ 14 ಒಂದಿಡೀ ದಿನ ಬಹಳ ಅದ್ಭುತವಾದ ಸಮಯವನ್ನು ನಾವೆಲ್ಲ ಕಳೆದಿದ್ದೀವಿ. ಜೀವನದ ಅದೆಷ್ಟೋ ಒತ್ತಡಗಳ ನಡುವೆ ಒಂದಷ್ಟು ಎಲ್ಲವನ್ನ ಮರೆಯುವಂಥ ರೀತಿಯಲ್ಲಿ ಈ ಮಕ್ಕಳ ಸಂಭ್ರಮವನ್ನು ಕಣ್ತಂಬಿಸ್ಕೊಳ್ಳೋದ್ರ ಮೂಲಕ ಎಷ್ಟೇ ನೋವು ಇರಲಿ ಬದುಕಲ್ಲಿ ಮಕ್ಕಳ ಮುಖವನ್ನು ಕಂಡಾಗ ಮನಸ್ಸಿಗೆ ಖುಷಿ ಆಗುತ್ತೆ. ಮಕ್ಕಳಲ್ಲಿ ನಾವು ದೇವರನ್ನ ಕಾಣ್ತೀವಿ. ಅಂತಹ ಮಕ್ಕಳ ವಿಶೇಷ ಪ್ರತಿಭೆಗಳ ಅನಾವರಣ ಇಲ್ಲಿ ಆಗ್ತಿದೆ. ಟೀಮ್ ನಂಬರ್ 14 ವೇದಿಕೆಗೆ ಬರಬಹುದು. ಅಬು ಮೊಹಮ್ಮದ್ ದಂಪತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ ಮುಂದೆ ಟೀಮ್ ನಂಬರ್ 14
ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ತನ್ನ ಪಯಣ ಎಲ್ಲಿಗೆಂದು? ಗಿಡದಲ್ಲಿ ಅರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು? ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು? ಪ್ರತಿದಿನವೂ ಅಚ್ಚರಿ ಕಾದಿರುವ ಈ ಬದುಕಿಗೇನು ತಿಳಿದಿದೆ ತನ್ನ ಭವಿಷ್ಯ ಎತ್ತ ಸಾಗುತ್ತಿದೆ ಎಂದು? ಹುಟ್ಟಿದ್ದು ಸಾಯೋಕ್ಕಲ್ಲ, ಸಾಧಿಸೋಕೆ. ಬದುಕಿದ್ದು ದ್ವೇಷ ಬೆಳೆಸೋಕ್ಕಲ್ಲ, ಪ್ರೀತಿ ಗಳಿಸೋಕೆ. ಜೀವನ ಎಲ್ಲವೂ ನೋವು ಮರೆಸೋ ಪ್ರೀತಿಗಾಗಿ. ನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಬೆಳ್ಳಿ ಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ರಾಜಕುಮಾರ ಬಂದಿದ್ದಾರೆ. ಸುಮಾ, ಸುಮಾ, ನಂದು ಬ್ಯಾಗ್ ಎಲ್ಲಿದೆ? ಬ್ಯಾಗ್ ತಂದ್ಕೊಡು. ಅಯ್ಯೋ ನನ್ನ ಕರ್ಮವೇ, ದಿನನಿತ್ಯ ಇವನ ಚಾಕರಿ ಮಾಡೋದ್ರಲ್ಲೇ ನನ್ನ ಜೀವನ ಕಳೆದು ಹೋಯ್ತು. ಈ ದರಿದ್ರ ಎಲ್ಲಿಂದ ಬಂದು ಒಕ್ಕರಿಸಿಕೊಳ್ತೋ ಏನೋ. ಛೇ, ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಹೀಗೆ ದಿನ ಕಳೆಯುತ್ತಿರುವಾಗ ಮತ್ತೆ ನನ್ನ ಹೆಂಡತಿ ಗರ್ಭಿಣಿಯಾದಳು.
ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನಿನ್ನ ಕನಸು तू मेरा दिल तू मेरी जान तू मासूम तू शैतान तू मेरा दिल तू मेरी जान तू मासूम तू शैतान ನಮ್ಮ ಬದುಕು ಪೂರ್ತಿ ಇವನಿಂದ ಸಂಕಟ ಅವಮಾನ ಪಡುವುದರಲ್ಲೇ ಮುಗಿದು ಹೋಯ್ತು ಅನ್ಕೊಂಡೆ. ಆದರೆ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಅನ್ನೋ ಹಾಗೆ ನೀ ಹುಟ್ಟಿ ನಮ್ಮ ಬದುಕಿಗೆ ಹೊಸ ಭರವಸೆ ಸಿಕ್ಕಿದ ಹಾಗೆ ಆಯ್ತು. ನಿಂಗೆ ಏನು ಕೊರತೆ ಆಗಬಾರದು ಮಗ, ಏನು ಕೊರತೆ ಆಗಬಾರದು. ನಿಂಗೆ ಏನ್ ಬೇಕು ಹೇಳು, ತೆಗೆದುಕೊಡ್ತೀನಿ. ಈಗ ನಾವು ಹೊರಗಡೆ ಹೋಗಿ ಬರುವ. ತಾಯಿಯ ಪೂಜೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ವನವಾಗಿ ಮಡಿಲಲ್ಲೇ ಆಗಸ ಕೋರಿತು ನಿನ್ನ ಮಮತೆಗೆ ಬಲವಾಗಿ. ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಎಲ್ರೂ ಹೇಳೋ ಹಾಗೆ ನಾವು ಮಾಡಿದ ಪಾಪ ನಮ್ಮನ್ನು ಎಲ್ಲಿ ಹೋದ್ರೂ ಬಿಡಲ್ಲ ಅನ್ನೋ ಹಾಗೆ ನನ್ನ ಬದುಕಲ್ಲೂ ಕೂಡ ಒಂದು ದುರ್ಘಟನೆ ನಡೆದು ಬಿಡ್ತು. ಸುಮಾ, ನೀರು ಕೊಡು, ನೀರು ಕೊಡು ಸುಮಾ. ನಾನು ಮಾಡಿರೋ ಕರ್ಮಕ್ಕೋ ಏನು ಈ ರೀತಿ ಆಗಿಬಿಡ್ತು. ನೀನು ದಿನಾಲು ಎಷ್ಟು ಕಷ್ಟಪಡ್ತಿದ್ದೆ ಎಂದು ಈಗ ನನಗೆ ಗೊತ್ತಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಜನರು ನೋಡುವ ದೃಷ್ಟಿಯೇ ಹಾಗೆ ಅಲ್ವಾ? ವಿಶೇಷವಾಗಿ ದೈಹಿಕ ಮತ್ತು ಮಾನಸಿಕ ವಿಕಲಾಂಗರು ಎಂದಾಕ್ಷಣ ಸಮಾಜದಲ್ಲಿ ಸಾಮಾನ್ಯವಾಗಿ ನಿರ್ಲಕ್ಷ್ಯ, ಅಪಹಾಸ್ಯ, ಅವಮಾನಕ್ಕೆ ಒಳಗಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದು ಬಿಡುತ್ತಾರೆ. ಆದರೆ ವಿಶೇಷ ಮಕ್ಕಳಿಗೆ ಸ್ವಲ್ಪ ಪ್ರೀತಿಯನ್ನು ಕೊಟ್ಟರೂ ಕೂಡ ಅವರು ಅದಕ್ಕೆ ದುಪ್ಪಟ್ಟಾಗಿ ಪ್ರೀತಿ ನೀಡುತ್ತಾರೆ. ಅವರಲ್ಲೂ ಸಾಲಿಸುವ ಛಲ ಇರುತ್ತದೆ. ಅದನ್ನು ನಾವು ಮನಗೊಂಡು ಹೆಚ್ಚು ಪ್ರೋತ್ಸಾಹ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಧನ್ಯವಾದಗಳು. ಟೀಮ್ ನಂಬರ್ 14
ಮಗು ಗಂಡಾಗಲಿ ಹೆಣ್ಣಾಗಲಿ ವಿಶೇಷ ಚೇತನವೇ ಆಗಿರಲಿ ಸರಿ ಸಮಾನವಾಗಿ ನೋಡಬೇಕು ಅನ್ನೋವಂಥ ಒಂದು ಅರ್ಥವನ್ನು ಹೇಳುವಂಥ ಆ್ಯಕ್ಟನ್ನು ಇವರು ಮಾಡಿದ್ದಾರೆ. ಟೀಮ್ ನಂಬರ್ 14 ನಾರಾಯಣ ಸ್ಪೆಷಲ್ ಸ್ಕೂಲ್ನ ಪ್ರೇಮ ಟೀಚರ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಮಕ್ಕಳಿಗೆ ಗೌರವಾರ್ಪಣೆಯನ್ನು ಸಲ್ಲಿಸೋದಕ್ಕೆ ನಾರಾಯಣ ಸ್ಪೆಷಲ್ ಸ್ಕೂಲ್ನ ಪ್ರೇಮ ಟೀಚರ್ ಅವರು ವೇದಿಕೆಗೆ ಬಂದು ಎಲ್ಲ ಮಕ್ಕಳಿಗೆ ವಿಶೇಷವಾದ ಉಡುಗೊರೆಗಳನ್ನು ಕೊಡಬೇಕು. ಆ್ಯಂಡ್ ಕೊನೆಯ ಪರ್ಫಾರ್ಮೆನ್ಸ್ ಈಗ ನಡೆಯುತ್ತೆ. ಈ ಕಾಂಪಿಟೇಷನ್ನ ಕಟ್ಟ ಕಡೆಯ ಟೀಮ್ ನಂಬರ್ 15 ಬೆಳಗ್ಗೆಯಿಂದ ನಿರಂತರವಾಗಿ ನಡೆದಂಥ ಕಾರ್ಯಕ್ರಮದ ಕೊನೆಯ ಕ್ಷಣದತ್ತ ನಾವು ಬರ್ತಾ ಇದ್ದೇವೆ. ಫ್ಯಾಷನ್ ಶೋ ಅನಂತರ ಈ ವೆರೈಟಿ ಎಂಟರ್ಟೈನ್ಮೆಂಟ್ ಕಾಂಪಿಟೇಷನ್ ನಡೆದಿದೆ. 10 ನಿಮಿಷಗಳ ಕಾಲಾವಧಿಯಲ್ಲಿ ಅವರು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಬೇರೆ ಬೇರೆ ಮೆಸೇಜ್ಗಳನ್ನು ನೀಡುವಂಥ ಕಾನ್ಸೆಪ್ಟ್ಗಳನ್ನು ಈ ವೇದಿಕೆಯಲ್ಲಿ ತಗೊಂಡು ಬಂದರು. ಈ ಮಕ್ಕಳ ಸುಂದರವಾದ ಪ್ರತಿಭೆಗಳ ಅನಾವರಣ ಇದುವರೆಗೆ ಆಗಿದೆ. ಆ್ಯಂಡ್ ನಾವು ಈ ಸ್ಪರ್ಧೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕಟ್ಟ ಕಡೆಯ ಒಂದು ಪರ್ಫಾರ್ಮೆನ್ಸ್ ಈಗ ಟೀಮ್ ನಂಬರ್ 15. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಕೊನೆಯ ಟೀಮ್ ಈಗ ವೇದಿಕೆಯಲ್ಲಿ. ಟೀಮ್ ನಂಬರ್ 15 ದಯವಿಟ್ಟು ವೇದಿಕೆಗೆ ಬರಬೇಕು. ತಂದೆ ಇರುವವರೆಗೂ ಬೆವರಿನ ಬೆಲೆ ಗೊತ್ತಾಗದು, ತಾಯಿ ಇರುವವರೆಗೂ ಹಸಿವಿನ ಬೆಲೆ ತಿಳಿಯದು. ತಾಯಿಯ ಮಡಿಲು ಹಾಗೂ ತಂದೆಯ ಹೆಗಲು ಪ್ರಪಂಚದ ಅತ್ಯಂತ ಪವಿತ್ರ ಸ್ಥಳಗಳು. खुशियों के साए ख्वाबों को सजाए तू, आँखों में बसाए तू तुझको मैं, जो सब जो चाहे तू। सारी रात ये पहरा करे, कह तू चांद तारों को, चारो चारो इच्छा पारी चारो 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 इच्छा पारी चारो।
ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಳೋ ಕರ್ಣ ಯಾರಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. बाबुल की दुआएं लेती जा तुझको सुखी संसार मिले। बाबुल की दुआएं लेती जा तुझको सुखी संसार मिले। मैं के कि कभी ना याद आए, ससुराल में इतना प्यार मिले। बाबुल की दुआएं लेती जा तुझको सुखी संसार मिले। ठोकर ये बताती है हुई तुझसे ये खता, नाराज है माँ बाप तो नाराज है खुदा। ठोकर ये बताती है हुई तुझसे ये खता, नाराज है माँ बाप तो नाराज है खुदा। पल पल वो माँ का प्यार वो नाजों से पालना, रो तो सीने से लगा कर संभालना। वालिद ने बीमारी में कैसी दौड़ लगाई, हर वक्त मेरी जान पे है जान लुटाई। धोने थे जिनके पाँव ना फरमान हो गया, नाराज है माँ बाप तो नाराज है वो। अपना बरहनी ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ. ಅಪ್ಪನ ಬರಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ. ಅಮ್ಮನ ಪಡೆದು ಕೇಳಿ ಅಪ್ಪನ ತೊಳುಗಲೇರಿ ಬೆಳೆಯಿತು ನನ್ನ ಜೀವನ. ಮುದ್ದು ಮಾಡುತ್ತಾ ತುತ್ತು ನೀಡುತ್ತಾ ಬೆಳೆಸಿದಳಮ್ಮ, ಬೆವರು ಸುರಿಸಿ ಕಷ್ಟ ಸಹಿಸಿ ಸಾಕಿದರಪ್ಪ. ಅಮ್ಮ ನುಡಿದ ಪ್ರೀತಿಯ ಮಾತು ಯಾರು ಹೇಳುವರು, ಅಪ್ಪ ಬರೆದ ನೋವಿನ ಕಥೆಯ ಯಾರು ಓದುವರು. ಅಪ್ಪನ ಬರಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ. ಅಮ್ಮನ ಪ್ರೀತಿ ಅಪ್ಪನ ಅನಿತಿ ಕೇಳಿದ ಕಿವಿಗಳು, ಕೇಳಿದೆ ಅನಂತ ಮಗುವಿನ ಪ್ರೀತಿ ಸವಿಯಲು. ಜೀವನ ಕೊಟ್ಟಂತ ಅಪ್ಪ ಅಮ್ಮನ ಮರೆತವರಿವರೇ, ಯಾರು ಇರದ ಅನಂತ ಮಗುವಿನ ಕೂಗು ಕೇಳಿವರೇ. ಆಶ್ರಮದಾರಿ ಕೆತ್ತವರಿಗೆ ತೋರಿ ಕಾಲಕ್ಕೆ ಬಲಿಯಾದರು, ಮಕ್ಕಳ ಶಾಪಕ್ಕೆ ಗುರಿಯಾದರು. ಆಶ್ರಮ ಬದುಕಿನಲು ಬೆತ್ತವರು ಬೇಡುವುದು ಒಳಿತಾನೆ. ಅಪ್ಪನ ಬರಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ.
ಅಮ್ಮ ಕಲಿಸಿದ ಒಳಿನ ಪಾಠವ ಕಲಿಸುವರಿಲ್ಲ ಅಪ್ಪನ ಮಹಿಮೆಯ ಬರೆದು ಮುಗಿಸಿದ ಕವಿಯು ಯಾರಿಲ್ಲ ಇತಿಹಾಸ ರಚಿಸಿ ಸಾಧನೆ ಮಾಡಿದ ಸಾಧಕರಿವರು ಹೆತ್ತೋರ ಗುಣಗಾನ ಹಾಡಿ ಮುಗಿಸಿದ ಕಾಯಕರಿವರು ಹುಡುಕುವೆ ಜಗವಿಡಿ ಸಾಧ್ಯವೇ ಬದುಕಿಡಿ ಅಮ್ಮನ ಪ್ರೀತಿಯನ್ನು ಜಗಕ್ಕೆ ವರ್ಣಿಸಲಾಗುವುದೇ ಅಪ್ಪನ ಬೆವರಹನಿ ಮೀರಿಸಿ ಜೀವಿಸಲಾಗುವುದೇ ಅಪ್ಪನ ಬೆವರಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನವೂ ಅಮ್ಮ ಅಪ್ಪ ನಾನು ಅತ್ತಾಗ ನನ್ನ ಕಣ್ಣೊರಿಸಿ ನಾನು ನಗಲು ಪ್ರಯತ್ನಿಸುವಿರಿ ನನ್ನ ಆಸೆಪಟ್ಟ ವಸ್ತುಗಳನ್ನು ಕೊಡಿಸಲು ಶ್ರಮಿಸುವಿರಿ ಸವಾಲುಗಳು ಬಂದಾಗ ಅದನ್ನು ಎದುರಿಸಲು ನಿನ್ನಿಂದ ಸಾಧ್ಯ ಎಂದು ಧೈರ್ಯ ತುಂಬುವಿರಿ ಸದಾ ನನ್ನ ಏಳಿಗೆಯನ್ನೇ ಬಯಸುವ ಜೀವಿಗಳು ನೀವು ಅಮ್ಮ ಅಪ್ಪ ನಿಮ್ಮ ಸ್ಥಾನ ವೃದ್ಧಾಶ್ರಮ ಅಲ್ಲ ನನ್ನ ಹೃದಯದಲ್ಲಿ ಅಮ್ಮ ಅಪ್ಪ ನನ್ನ ಬದುಕಿನಲ್ಲಿ ನೀವೇ ಎಲ್ಲ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ನನಗೆ ಅಮ್ಮ ಅಪ್ಪ ಯು ಆರ್ ದ ಬೆಸ್ಟ್ ಪೇರೆಂಟ್ಸ್ ಎಸ್ ತಂದೆ ತಾಯಿ ಯಾವತ್ತು ನಮಗೆ ಹೊರೆ ಅಲ್ಲ, ಅವರು ನಮಗೆ ದೇವರ ರೂಪದಲ್ಲಿ ನಮ್ಮ ಕೊನೆವರೆಗೂ ನಮ್ಮ ಜೊತೆಗೆ ಇರಬೇಕು ಅನ್ನೋವಂಥ ಸಂದೇಶವನ್ನು ಟೀಮ್ ನಂಬರ್ 15 ನೀಡಿದ್ದಾರೆ. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಸ್ಪರ್ಧೆಗಳು ಮುಗಿತಾ ಇದೆ. ಹಾಗೆ ಈ ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನು ನೀಡೋದಕ್ಕೆ ದೀನಾ ಸ್ಪೆಷಲ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರುವಂಥ ಸಂಧ್ಯಾ ಮ್ಯಾಮ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೀನಾ ಸ್ಪೆಷಲ್ ಸ್ಕೂಲ್ನ ಪ್ರಿನ್ಸಿಪಲ್ ದೀನಾ ಸ್ಪೆಷಲ್ ಸ್ಕೂಲ್ನ ಪ್ರಿನ್ಸಿಪಾಲ್ ಸಂಧ್ಯಾ ಮ್ಯಾಮ್ ಎಲ್ಲಿದ್ರೆ ದಯವಿಟ್ಟು ಇಲ್ಲಿಗೆ ನಮ್ಮ ಈ ಹೆಜ್ಜೆ ಸಂಭ್ರಮದ ಸ್ಪರ್ಧೆಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು ಸಮಾರಂಭ ಫ್ಯಾಷನ್ ಶೋ ಹಾಗೆ ಈ ವೆರೈಟಿ ಎಂಟರ್ಟೈನ್ಮೆಂಟ್ ಕಾಂಪಿಟೇಷನ್ ಏನು ನಡೀತು, ಇದರಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಸಮಾರಂಭ ಆರಂಭವನ್ನು ಕಾಣಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ತಲ್ಲೂರಿನ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಸುರೇಶ್ ತಲ್ಲೂರು, ಉದ್ಯಮಿಗಳಾದಂಥ ಶ್ರೀ ನಾಗರಾಜ್ ಕಾಮಧೇನು, ಹಾಗೆ ನಮ್ಮ ಕುಂದಾಪುರದ ಹೆಸರಾಂತ ನ್ಯಾಯವಾದಿಗಳಾದಂಥ ಶ್ರೀ ರವಿಕಿರಣ್ ಮುರುಡೇಶ್ವರ, ಗೀತಾನಂದ ಫೌಂಡೇಶನ್ನ ಪ್ರವರ್ತಕರಾದ ಶ್ರೀ ಆನಂದ್ ಸಿ ಕುಂದರ್ ಅವರು, ಉದ್ಯಮಿಗಳಾದ ಶ್ರೀ ದಿನೇಶ್ ಹೆಗ್ಡೆ ಮೊಳಹಳ್ಳಿ, ಹಾಗೇನೆ ಎಡ್ವರ್ಡ್ ಮೆಮೋರಿಯಲ್ ಕ್ಲಬ್ ರೀಡಿಂಗ್ ರೂಮ್ ಸೊಸೈಟಿ ಕುಂದಾಪುರ ಇದರ ಚಿತ್ತರಂಜನ್ ಹೆಗ್ಡೆ ಹರ್ಕೂರು, ಉದ್ಯಮಿಗಳಾದ ಶ್ರೀ KR ನಾಯಕ್, ನ್ಯಾಯವಾದಿಗಳಾದ ಶ್ರೀ ಕಾಳಾವರ ಉದಯ್ ಶೆಟ್ಟಿ, BEI RT BRC ಕುಂದಾಪುರದ ಪ್ರದೀಪ್ ಕುಮಾರ್ ಶೆಟ್ಟಿ, ಜಿಲ್ಲಾ ವಿಶೇಷ ಚೇತನ ಶಿಕ್ಷಕರ ಸಂಘದ H ರವೀಂದ್ರ, ಹೋಟೆಲ್ ಗಣೇಶ್ ಹೋಟೆಲ್ ಮಾಣಕಟ್ಟೆಯ ಶ್ರೀ ಶಂಕರ್ ಭಟ್, ಶ್ರೀ K ಅಬ್ದುಲ್ಲಾ ಉದ್ಯಮಿಗಳು ಇವರೆಲ್ಲ ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ. ಸಮಾರಂಭಕ್ಕೂ ಮುಂಚೆ ಕೊನೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋದವರು ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ.
Ooh la la la, it's true la la la. Oh, I should be running. Oh, you keep me coming for you. Una mattina mi sono alzato. Oh bella ciao, bella ciao, bella ciao, ciao, ciao. Una mattina mi sono alzato e ho trovato nel vaso. ಚೆಕ್ ಹಾಲ್. ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೇವೆ. ದಿನವೆಲ್ಲ ಬೆಳಗಿದ ಸೂರ್ಯ ಪಶ್ಚಿಮದಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರದ ನಡುವೆ ವಿರಮಿಸುವ ಮುಸ್ಸಂಜೆಗೆ ಮುನ್ನುಡಿಯನ್ನ ಇಡುವ ಈ ಸುಂದರವಾದ ಸಂಜೆಯ ಸಂಭ್ರಮದಲ್ಲಿ ದಿನವೆಲ್ಲ ವಿಶೇಷ ಮಕ್ಕಳ ಹೆಜ್ಜೆಗಳು ಗೆಜ್ಜೆಗಳಾಗಿ ಹೆಜ್ಜೆಯ ಸಂಭ್ರಮದ ಸಡಗರದ ಕೊನೆಯ ಕ್ಷಣಕ್ಕೆ ನಾವು ಬಂದಿದ್ದೇವೆ. 15 ಶಾಲೆಗಳು 400ಕ್ಕೂ ಹೆಚ್ಚು ವಿಶೇಷ ಮಕ್ಕಳ ಸಂಭ್ರಮಾಚರಣೆಗೆ ಆರ್ಎನ್ ಶೆಟ್ಟಿ ಸಭಾಭವನ ಇವತ್ತು ಸಾಕ್ಷೀಭೂತವಾಗಿದೆ. ಸಮಾರೋಪ ಸಮಾರಂಭ ಇಲ್ಲಿ 2 ಸ್ಪರ್ಧೆಗಳು ಬೆಳಗಿನಿಂದ ಏನು ನಡೀತು, ಫ್ಯಾಷನ್ ಶೋ ಹಾಗೆ ವಿಶೇಷ ಮಕ್ಕಳ ನೃತ್ಯ ಕಾರ್ಯಕ್ರಮದ ಈ ಸ್ಪರ್ಧೆಯ ಕೊನೆಯಲ್ಲಿ ಬಹುಮಾನ ವಿತರಣೆಯ ಸಮಾರಂಭ ಈಗ ನಡೀಲಿಕ್ಕಿದೆ. ಹಾಗೆ ಇದುವರೆಗೆ ನಡೆದಂಥ ಸ್ಪರ್ಧೆಗಳಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದಂಥ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಯೂಟ್ಯೂಬ್ ಚಾನಲ್ ಮೂಲಕ ಪಾಪ್ಯುಲರ್ ಆದಂಥ ಸ್ನೇಹ ಕಾಮತ್ ಅವರಿಗೊಮ್ಮೆ ಜೋರಾದ ಚಪ್ಪಾಳೆ. ಮ್ಯಾಮ್ ಅಲ್ಲೇ ಒಮ್ಮೆ ಎದ್ದು ನಿಲ್ಲಬೇಕು. ಹಾಗೆ ಕಾಂತಾರ ಸಿನಿಮಾ ಮೂಲಕ ಮನೆ ಮಾತಾದಂಥ ಅವರೊಂದು ಪ್ರಾಮಿಸನ್ನು ಮಾಡಿದ್ದಾರೆ, ಆ ಕಾಡಲ್ಲಿ ಸೊಪ್ಪು ಎಲ್ಲಿ ಸಿಗ್ತದೆ ಅಂತ ಹೇಳಿಯೇ ಇಲ್ಲಿಂದ ಹೋಗುದಂತ. ಚಂದ್ರಕಲಾ ರಾವ್ ಅವರು ಬಂದಿದ್ದಾರೆ, ಅವರು ಇವತ್ತು ತೀರ್ಪುಗಾರರಾಗಿ ಸಹಕರಿಸಿದ್ದಾರೆ. ಇನ್ನೋರ್ವ ತೀರ್ಪುಗಾರರು ಅಕ್ಷತಾ ಉಮಾನಾಥ್ ಅವರು, ಅವ್ರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸಭಾ ಕಾರ್ಯಕ್ರಮದ ಕಡೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ತಲ್ಲೂರಿನ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಸುರೇಶ್ ತಲ್ಲೂರು ಸರ್, ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತರಾದ ಶ್ರೀ ಸುರೇಶ್ ತಲ್ಲೂರು ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮ್ಯಾನೇಜಿಂಗ್ ಟ್ರಸ್ಟಿ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ತಲ್ಲೂರು, ಹಾಗೆ ಈ ಭಾಗದ ಹೆಸರಾಂತ ಉದ್ಯಮಿಗಳಾದಂಥ ಶ್ರೀ ನಾಗರಾಜ್ ಕಾಮಧೇನು ಅವರು ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಹಾಗೆ ಈಗಾಗಲೇ ನಮ್ಮ ಜೊತೆಗಿದ್ದಾರೆ ಕುಂದಾಪುರದ ಜನಪ್ರಿಯ ನ್ಯಾಯವಾದಿಗಳು, ಅದೆಷ್ಟೋ ಪ್ರಕರಣಗಳಿಗೆ ನ್ಯಾಯದ ತೀರ್ಪು ಸಿಗುವ ಹಾಗೆ ಮಾಡಿದಂಥ ಶ್ರೀ ರವಿಕಿರಣ್ ಮುರುಡೇಶ್ವರ ಅವರನ್ನು ಕೂಡ ಗೌರವಾದರಗಳೊಂದಿಗೆ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಉದ್ಯಮಿಗಳಾದ ಶ್ರೀ ನಾಗರಾಜ್ ಕಾಮಧೇನು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ, ಅದೇ ರೀತಿಯಲ್ಲಿ ಖ್ಯಾತ ಉದ್ಯಮಿಗಳಾದಂಥ ಶ್ರೀ ದಿನೇಶ್ ಹೆಗಡೆ ಮೊಳಹಳ್ಳಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ, ಎಡ್ವರ್ಡ್ ಮೆಮೋರಿಯಲ್ ಕ್ಲಬ್ ರೀಡಿಂಗ್ ರೂಮ್ ಸೊಸೈಟಿ ರಿಜಿಸ್ಟರ್ಡ್ ಕುಂದಾಪುರ ಇದರ ಶ್ರೀ ಚಿತ್ತರಂಜನ್ ಹೆಗಡೆ ಹರ್ಕೂರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉದ್ಯಮಿಗಳಾದಂಥ ಶ್ರೀ KR ನಾಯಕ್ ಅವರು ವೇದಿಕೆಗೆ ಆಗಮಿಸಬೇಕು. ಖ್ಯಾತ ನ್ಯಾಯವಾದಿಗಳಾದಂಥ ಶ್ರೀ ಕಾಳಾವರ ಉದಯ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ, ಕುಂದಾಪುರದ BEI RTBRC ಶ್ರೀ ಪ್ರದೀಪ್ ಕುಮಾರ್ ಶೆಟ್ಟಿ ಅವರು, ಜಿಲ್ಲಾ ವಿಶೇಷ ಚೇತನರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ H ರವೀಂದ್ರ ಅವರು,
ಶ್ರೀ ಗಣೇಶ್ ಹೋಟೆಲ್ ಮಾರ್ನಕಟ್ಟೆ ಇದರ ಶ್ರೀ ಶಂಕರ್ ಭಟ್ ಅವರು, ಹಾಗೆ ಉದ್ಯಮಿಗಳಾದಂಥ ಶ್ರೀ ಕೆ ಅಬ್ದುಲ್ಲಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಆಗ್ನೆಸ್ ಕುಂದರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘ ಹಾಗೆ ವಿಜೇತ ವಿಶೇಷ ಶಾಲೆಯ ಸ್ಥಾಪಕರಾದಂಥ ಶ್ರೀಮತಿ ಕಾಂತಿ ಹರೀಶ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸಮಾರೋಪ ಸಮಾರಂಭ ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ನೆರವೇರಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳ ಒಂದಷ್ಟು ಮಾತುಗಳನ್ನು, ಯಾಕಂದ್ರೆ ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇವತ್ತು ನೆರವೇರಿದೆ ಅಂದರೆ ಎಲ್ಲ ಅತಿಥಿ ಗಣ್ಯರ ಹೃದಯಪೂರ್ವಕವಾದ ಇವರೆಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗಿದೆ. ಹಾಗೆಯೇ ಮಕ್ಕಳು ಕೂಡ ಬೆಳಿಗ್ಗೆ ಬೇಗ ಹೊರಟು ಇದುವರೆಗೆ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಸಮಯ ಬಹಳ ಅಮೂಲ್ಯವಾದುದು ಅನ್ನೋದು ನಮಗೆ ಗೊತ್ತಿದೆ. ಕಾರ್ಯಕ್ರಮದ ಅತಿಥಿಗಳ ನೆಲೆಯಲ್ಲಿ ಶ್ರೀ ನಾಗರಾಜ್ ಕಾಮಧೇನು ಅವರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೆಜ್ಜೆ ಸಂಭ್ರಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಕ್ಕಳೇ ಹಾಗೂ ಅವರ ಪೋಷಕರೇ ಹಾಗೂ ಆಹ್ವಾನಿತರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಸಂಯೋಜಕರೇ, ಅತಿಥಿಗಳು ಭಾಳಷ್ಟು ಇರೋದ್ರಿಂದ ಹೆಚ್ಚಿಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಕಳೆದ ಬಾರಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದ, ಅದರ ಅನುಭವ ಸಿಹಿ ಇದೆಯೋ ಕಹಿ ಇದೆಯೋ ಗೊತ್ತಿಲ್ಲ ಸಂಘಟಕರಿಗೆ. ಬಹುಶಃ ಕಳೆದ ಬಾರಿ ಸ್ವಲ್ಪ ಅನುಭವ ಕಹಿಯಾಗಿರಬೇಕು. ಈ ಬಾರಿ ಹಾಗೆ ಆಗಿರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಬೆಳಿಗ್ಗೆ ಮುಂಜಾನೆ ಕಾರ್ಯಕ್ರಮ ಪ್ರಾರಂಭವಾದಾಗ ಒಂದು ಸ್ವಲ್ಪ ಹೊತ್ತು ಒಂದು ಡ್ಯಾನ್ಸ್ ನೋಡಿ ಹೋಗುವಂತ ಕೂತ್ಕೊಂಡೆ. ಆದರೆ ಮಕ್ಕಳ ಡ್ಯಾನ್ಸ್ ನೋಡ್ತಾ ನೋಡ್ತಾ ಒಂದು 5 ಡ್ಯಾನ್ಸ್ ಕೂಡ ಇಲ್ಲೇ ನೋಡ್ತಾ ಕೂತ್ಕೊಂಡೆ. ಅಷ್ಟು ಮನಸ್ಸಿಗೆ ಭಾಳ ಸಂತೋಷ ಆಯಿತು. ಇದರಲ್ಲಿ ಮುಖ್ಯವಾಗಿ ನಮ್ಮ ಅಕ್ಷತಾ ಟೀಮ್ನವರು ನಮ್ಮಲ್ಲಿ ಬಂದ ಹೇಳ್ತಾ ಇದ್ರು, ಸರ್ ಭಾಳ ಕಷ್ಟ ಮಕ್ಕಳನ್ನು ಕಲಿಸ್ಲಿಕ್ಕೆ, ಆದರೆ ಪ್ರತಿದಿನ ಕೆಲವು ಮಕ್ಕಳ ಹತ್ರ ಪೆಟ್ಟು ತಿಂದ್ಕೊಂಡು ನಾವು ಕಲಿಸ್ಬೇಕು ಅಂತ. ಅದರಲ್ಲಿ ಒಂದು ಭಾಳ ತೃಪ್ತಿ ಕಂಡಿದ್ದಾರೆ. ಏನಂದರೆ ಅಷ್ಟು ಪೆಟ್ಟು ತಿನ್ನೋಕ್ಕಿಂತ ಆ ಪೆಟ್ಟಿನ ನೋವಿನಕ್ಕಿಂತ ಆ ಮಕ್ಕಳನ್ನ ಪರ್ಫಾರ್ಮೆನ್ಸ್ ತಂದಂಥ ರೀತಿ ಮತ್ತು ಆ ಮಕ್ಕಳ ಪೆಟ್ಟು ತಿಂದೆಲ್ಲ ನೋವೆಲ್ಲ ಮರೆತು ಬಿಟ್ಟಿದ್ದೇನೆ ಹೇಳ್ತಿದ್ದಾರೆ. ಅಷ್ಟು ಭಾಳ ಸಂತೋಷವಾಗಿದೆ ಅವರಿಗೆ. ಆ ಮಾತು ಕೇಳುವಾಗ ನಮಗೆ ಭಾಳ ಸಂತೋಷವಾಗ್ತದೆ. ನಾವೆಲ್ಲ ಸುಮ್ಮನೆ ಕೂತು ನೋಡ್ಬೋದಾದರೆ ಅದು ಅವ್ರನ್ನ ತಯಾರಿ ಮಾಡಲಿಕ್ಕೆ ಎಷ್ಟೊಂದು ಕಷ್ಟ. ಅವರೊಂದಿಗೆ ಅವರ ಪೋಷಕರು ಕೂಡ ಕೈ ಜೋಡಿಸಿ ಇನ್ನು ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಮಕ್ಕಳಿಗೆ ಅವರ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ವೇದಿಕೆ ಸಿಕ್ಕಿರುವುದಿಲ್ಲ. ಅದು ಇಂಥ ಒಂದು ಭವ್ಯ ವೇದಿಕೆಯನ್ನು ಸೃಷ್ಟಿ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಫಸ್ಟ್ ಸ್ಟೆಪ್ನವರಿಗೆ ಹಾಗೂ ಅವರ ಸಂಘಟಕರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಟ್ರಸ್ಟ್ ಮುಖಾಂತರ ಸ್ವಲ್ಪ ನೆರವನ್ನು ನಾವು ನೀಡಿದ್ದೇವೆ. ಮುಂಜಾನೆ ಕಾರ್ಯಕ್ರಮದ ಈ ಸೀತಾ ಸ್ವಯಂವರದ ಕಾರ್ಯಕ್ರಮ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡಿ ನಮ್ಮ ಟ್ರಸ್ಟ್ನ 40 ಮೆಂಬರ್ಸ್ಗೆ ಕಳಿಸಿಕೊಟ್ಟೆ. ಬಹುಶಃ ಆ 40 ಮೆಂಬರ್ಸ್ ಅದನ್ನು ನೋಡಿ ಒಂದು ತಮ್ಮ ಸಿಗ್ನಲ್ ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಎಲ್ಲ ನಮ್ಮ 40 ಜನ ಇಲ್ಲಿ, ಕೆಲವರು ಬಾಂಬೆಲಿದ್ದಾರೆ, ಕೆಲವರು ಬೆಂಗಳೂರಿದ್ದಾರೆ, ಅವರೆಲ್ಲರಿಗೂ ಈ ಕಾರ್ಯಕ್ರಮ ಖುಷಿಯಾಗಿದೆ. ಇನ್ನೊಮ್ಮೆ ಈ ಕಾರ್ಯಕ್ರಮ ಮಾಡಿದ ಸಂಘಟಕರಾದ ಅಕ್ಷತಾ ಹಾಗೂ ಅವರ ಟೀಮ್ನವರಿಗೆ ಹಾಗೂ ಮಕ್ಕಳಿಗೆ, ಆ ಮಕ್ಕಳ ಹೆತ್ತವರೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಿಳಿಸುತ್ತಾ ಮುಂದೆ ಕೂಡ ಇಂಥ ಕಾರ್ಯಕ್ರಮ ಆಗಾಗ ಆಗ್ತಾ ಇರಲಿ. ಹಾಗಾದ್ರೆ ಮಾತ್ರ ಮಕ್ಕಳ ಬೆಳವಣಿಗೆ ಸಾಧ್ಯ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೂಡ ಹೊಂದಿಸಿ ನನ್ನೆರಡು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ನಾಗರಾಜ್ ಕಾಮಧೇನು ಅವರಿಗೆ. ಹಾಗೆ ಕುಂದಾಪುರದ ಹೆಸರಾಂತ ನ್ಯಾಯವಾದಿಗಳಾದಂಥ ಶ್ರೀ ರವಿಕಿರಣ್ ಮುರುಡೇಶ್ವರ. ಸಮಾರಂಭದ ಅಧ್ಯಕ್ಷರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ, ಬಹಳ ಸುಂದರವಾದ, ಸ್ವಾರ್ಥಕವಾದ
ಮಾನವೀಯ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಭಾಗವಹಿಸುವಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ವಿದೇಶದಲ್ಲಿ ಒಬ್ಬ ಯುವಕನಿದ್ದ, 18 ವರ್ಷದ ಯುವಕ. ಆತನಿಗೆ ಎಡಗೈ ಇರಲಿಲ್ಲ. ಅವನ ಆಶೆ ಒಂದಿತ್ತು, ತಾನು ಒಬ್ಬ ಕುಸ್ತಿಪಟು ಆಗಬೇಕಂತ ಹೇಳುವಂತಹ ಆಶೆಯನ್ನು ಅವ ಹೊಂದಿದ್ದ. ಅವನ ಬಯಕೆಯನ್ನ ಕೇಳಿದ ಎಲ್ಲರೂ ನಕ್ಕರು. ಒಂದು ಕೈಯೇ ಇಲ್ಲ, ಎಡಗೈ ಇಲ್ಲ, ಕುಸ್ತಿ ಆಡಬೇಕು, ಹೇಗೆ ಸಾಧ್ಯ? ನಂತರ ಅವನ ತಾಯಿ ಆತನನ್ನು ಒಬ್ಬ ಗುರುವಿನ ಬಳಿ ಕರೆದುಕೊಂಡು ಹೋಗ್ತಾಳೆ. ಆ ಗುರು ಆತನಿಗೆ ಕುಸ್ತಿಯನ್ನು ಕಲಿಸ್ತಾನೆ. ಆತ ಒಳ್ಳೆಯ ಕುಸ್ತಿಪಟುವಾಗಿ ಮೂಡಿ ಬರ್ತಾನೆ. ಆತನನ್ನು ಸೋಲಿಸುವವರು ಯಾರೂ ಇರುವುದೇ ಇಲ್ಲ. ಅವನ ತಾಯಿಗೆ ತುಂಬಾ ಆಶ್ಚರ್ಯ ಆಗ್ತದೆ. ಆತನ ಗುರುವನ ಹತ್ರ ಹೋಗಿ ಕೇಳ್ತಾಳೆ, ನನ್ನ ಮಗನಿಗೆ ಒಂದು ಎಡಗೈಯೇ ಇಲ್ಲ, ಆತ ಎಲ್ಲರನ್ನ ಲೀಲಾಜಾಲವಾಗಿ ಸೋಲಿಸ್ತಾನಲ್ಲ, ಅದು ಹೇಗೆ ಅಂತ. ಆಗ ಗುರು ಹೇಳ್ತಾರೆ, ನಮ್ಮ ಕುಸ್ತಿಯಲ್ಲಿ ಒಂದು ಪಟ್ಟು ಹಾಕುವುದಂತ ಇರ್ತದೆ. ಹೆಚ್ಚಿನವರಿಗೆ ಗೊತ್ತಿರಬಹುದು, ಕುಸ್ತಿಯಲ್ಲಿ ಪಟ್ಟು ಹಾಕುವುದಂತ ಇರ್ತದೆ. ಆ ಪಟ್ಟನ್ನು ಬಿಡಿಸಿಕೊಳ್ಳಲಿಕ್ಕೆ ಪ್ರತಿಪಟ್ಟು ಇರ್ತದೆ. ಆ ಗುರು ಹೇಳ್ತಾನೆ, ನಿನ್ನ ಮಗನಿಗೆ ನಾನು ಕೆಲವು ಪಟ್ಟುಗಳನ್ನು ಹಾಕುವುದನ್ನು ಕಲಿಸಿದ್ದೇನೆ. ಆ ಪಟ್ಟುಗಳನ್ನ ಬಿಡಿಸ್ಕೊಳ್ಬೇಕಾದ್ರೆ ಪ್ರತಿವಾದಿ, ಪ್ರತಿಸ್ಪರ್ಧಿ ನಿನ್ನ ಮಗನ ಎಡಕೈಯನ್ನ ತಿರುಗಬೇಕು. ನಿನ್ನ ಮಗನಿಗೆ ಎಡಕೈಯೇ ಇಲ್ಲ ಅಲ್ಲ, ಆದ್ರಿಂದ ಎಲ್ಲ ಕುಸ್ತಿ ಪಂದ್ಯದಲ್ಲಿ ನಿನ್ನ ಮಗ ಜಯವನ್ನ ಸಾಧಿಸ್ತಾ ಬಂದ ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ನಮ್ಮ ದುರ್ಬಲತೆಯನ್ನು ಕೂಡ ನಾವು ಸಾಧನೆಯ ಮೂಲಕ, ಆಲೋಚನೆ ಮಾಡುವುದರ ಮೂಲಕ, ತರಬೇತಿಯ ಮೂಲಕ ನಮ್ಮ ದುರ್ಬಲತೆಯನ್ನ ಮೆಟ್ಟಿ ನಿಲ್ಬಹುದು. ಭಾರತದ ಪ್ರಖ್ಯಾತ ಲೆಗ್ ಸ್ಪಿನ್ನರ್ BS ಚಂದ್ರಶೇಖರ್, ವೆಸ್ಟ್ ಇಂಡೀಸಿನ ದಾಂಡಿಗರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದಂತಹ ಬೌಲರ್ ಅವರು. ಅವರಿಗೇನಾಗಿತ್ತು? ಕೈಗೆ ಪೋಲಿಯೋ ಆಗಿತ್ತು. ಆ ಪೋಲಿಯೋದಿಂದಾಗಿ ಅವರ ಕೈ ಸರಾಗವಾಗಿ ತಿರುಗ್ತಾ ಇತ್ತು. ಅದನ್ನ ಬಳಸಿ ಅವರು, ಅದು ಒಂದು ದುರ್ಬಲತೆ, ಅದನ್ನ ಬಳಸಿ ಅವರು ಸಾಧನೆಗಳನ್ನ ಮಾಡಿದ್ರು, ವಿಕ್ರಮಗಳನ್ನ ಮಾಡಿದ್ರು. ನಮ್ಮ ಭಾರತದ 50ನೇ ಮುಖ್ಯ ನ್ಯಾಯಾಧೀಶ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ, ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ತನ್ನ 2 ಮಕ್ಕಳನ್ನ ಸುಪ್ರೀಂ ಕೋರ್ಟಿಗೆ ಕರೆದುಕೊಂಡು ಬಂದಿದ್ರು. ಮಹಿ ಮತ್ತು ಪ್ರಿಯಾಂಕಾ ಎನ್ನುವ 2 ಮಕ್ಕಳು ಭಾರತದ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಈಗಲೂ ಇದ್ದಾರೆ, ಧನಂಜಯ್ ಚಂದ್ರಚೂಡ್. ಆ 2 ಮಕ್ಕಳು ಕೂಡ ವಿಭಿನ್ನ ಚೇತನರು. ಗಾಲಿ ಕುರ್ಚಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕರೆದುಕೊಂಡು ಬಂದು ಆ ಮಕ್ಕಳಿಗೆ, ಆ ಹೊತ್ತಿನಲ್ಲಿ ಅವರು ಭಾರತದ ಮುಖ್ಯ ನ್ಯಾಯಾಧೀಶನಾಗಿರಲಿಲ್ಲ, ಈಗ ಹಲವು ಪ್ರದರ್ಶನದಲ್ಲಿ ನೋಡಿದ್ದೇವೆ, ಅದೇ ಒಂದು ತಂದೆಯಾಗಿದ್ರು. ಆ ಮಕ್ಕಳಿಗೆ ತೋರಿಸ್ತಾರೆ ಅವರು, ನೋಡು ನಾನು ಇಲ್ಲಿ ಕುಳಿತುಕೊಳ್ಳೋದು, ವಕೀಲರೆಲ್ಲ ಇಲ್ಲಿ ಕುಳಿತುಕೊಳ್ತಾರೆ, ನಾನು ವಾದವನ್ನ ನೋಡಿ ತೀರ್ಪನ್ನು ಕೊಡ್ತೇನೆ ಅಂತ ಆ ಮಕ್ಕಳಿಗೆ ಅವರು ಹೇಳುವಾಗ ಎಲ್ಲ ವಕೀಲರ ಕಣ್ಣಿನಲ್ಲಿ ಕಣ್ಣೀರಿತ್ತು. ಆದ್ರೆ ಮತ್ತೂ ಒಂದು ವಿಶೇಷ ಏನಂತ ಹೇಳಿದ್ರೆ, ಅವರು ಆ 2 ಮಕ್ಕಳು, ವಿಭಿನ್ನ ಚೇತನ ಮಕ್ಕಳು, ಇಲೆಕ್ಟ್ರಿಕ್ ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡಂತ ಮಕ್ಕಳು ಅವರ ಮಕ್ಕಳಲ್ಲ. ಅವರಿಬ್ರು ಕೂಡ
ನಮ್ಮ ಭಾರತ ದೇಶದ ಪ್ರಧಾನ ನ್ಯಾಯಾಧೀಶರ ಸಾಕು ಮಕ್ಕಳವರು. ರೋಮಾಂಚನ ಆಗ್ತದೆ. ಇಬ್ಬರು ವಿಭಿನ್ನ ಚೇತನ ಮಕ್ಕಳರಿಗೆ, ವಿಶೇಷ ಮಕ್ಕಳಿಗೆ ಅವರು ದತ್ತಕಕ್ಕೆ ತೆಗೆದುಕೊಂಡಿದ್ರು. ಹೀಗೆ ಇದೆಲ್ಲ ಕಥೆಗಳು, ವಿಚಾರಗಳು ನಮಗೆ ಸ್ಫೂರ್ತಿಯಾಗಬೇಕು. ಇವತ್ತು ಒಳ್ಳೆಯ ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮ ನೋಡಲಿಕ್ಕೆ ಕುಂದಾಪುರದಲ್ಲಿ ಸಿಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಯಾರು ಆಲೋಚನೆ ಮಾಡಿಲ್ಲ. ಈ ಕಾರ್ಯಕ್ರಮಗಳನ್ನ, ಇಲ್ಲಿ ನಡೆದಂತ ಸ್ಪರ್ಧೆಗಳು ಅವು ನಿಜಕ್ಕೂ ಸ್ಪರ್ಧೆ ಅಲ್ಲ, ಅವೆಲ್ಲ ಪ್ರದರ್ಶನಗಳು. ಅದನ್ನು ಮಾಡೋದು ಬಹಳ ಕಷ್ಟ. ನಾವು ಇವರನ್ನ ಮೊದಲು ನಾನು ಎಣಿಸ್ಕೊಂಡಿದ್ದೆ ವಿಶೇಷ ಮಕ್ಕಳು ಅಂತ. ಯಾಕಂತ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಮಕ್ಕಳು ನಮ್ಮ ನಿಮ್ಮ ಹಾಗೆ ಮಕ್ಕಳ ಹಾಗೆ ಇಲ್ಲ, ಸ್ವಾಭಾವಿಕವಾಗಿಲ್ಲ. ಆದ್ರಿಂದ ಇವರನ್ನ ವಿಶೇಷ ಮಕ್ಕಳು ಅಂತ ಕರಿತೇವೆ ಅಂತ ಅನ್ಸ್ಕೊಂಡಿದ್ದೆ. ಆದ್ರೆ ಅದು ಹಾಗಲ್ಲ. ಅವರು ವಿಭಿನ್ನ ಚೇತನ ಹೊಂದಿರುವಂತಹ ಮಕ್ಕಳು ಅಂತ ಹೇಳಿದ್ರೆ ಅವರು ಮಾಡುವಂತ ಕೆಲಸ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೋಡಿ, ಎರಡೂ ಕೈ ಇಲ್ಲದ ಒಂದು ಮಗು ಕಾಲಿನಿಂದ ಬ್ರಷ್ ಅನ್ನು ಹಿಡಿದು ಹಲ್ಲುಜ್ಜುತ್ತೆ, ಬಾಚ್ಕೊಳ್ಳುತ್ತೆ, ಆಹಾರವನ್ನ ಸೇವಿಸುತ್ತೆ. ನಮಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ಮಗು ಅದರ ಶರೀರದ ಒಂದು ಅಂಗವನ್ನ ಬಳಸುವ ವಿಚಾರದಲ್ಲಿ ನಮ್ಮಕ್ಕಿಂತ ಶ್ರೇಷ್ಠ. ಆದ್ರಿಂದ ನಾವು ಅದಕ್ಕೆ ವಿಶೇಷ ಮಗು, ವಿಭಿನ್ನ ಚೇತನವನ್ನು ಹೊಂದಿರುವಂತಹ ಮಗು, ವಿಭಿನ್ನ ಸಾಮರ್ಥ್ಯವನ್ನು ಹೊಂದಿರುವಂತಹ ಮಗು ಅಂತ ಹೇಳ್ತೇವೆ. ಆದ್ರಿಂದ ಇವತ್ತಿನ ಸಂಘಟಕರು ಈ ಎಲ್ಲ ನಮ್ಮ ತಾಲೂಕಿನ ಬೇರೆ ಬೇರೆ ಕಡೆಯ ವಿಶೇಷ ಮಕ್ಕಳಿಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಇವರಿಗೆ ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾ, ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದ ಶ್ರೀ ಚಿತ್ತರಂಜನ್ ಹೆಗಡೆ ಹರ್ಕೋರು ಒಂದೆರಡು ಮಾತುಗಳಲ್ಲಿ ಶುಭಾಶಯವನ್ನ ಸಲ್ಲಿಸಲಿಕ್ಕಿದ್ದಾರೆ. ಫಸ್ಟ್ ಸ್ಟೆಪ್ ಹಾಗೂ ಕುಂದಾಪುರ ಕಾವಲು ಸಮಿತಿಯವರ ಒಂದು ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ಒಂದು ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನೆಲ್ಲ ಆತ್ಮೀಯ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂಥ ವಿಕಲಚೇತನ ಮಕ್ಕಳು ಹಾಗೂ ಅವರ ಪಾಲಕರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿರುವಂಥ ಫಸ್ಟ್ ಸ್ಟೆಪ್ ಹಾಗೂ ಇತರ ಸಂಘಟನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಕಾರಣ, ಸಮಾಜದಲ್ಲಿ ಹುಟ್ಟಿದಂಥ ವಿಕಲಚೇತನ ಮಕ್ಕಳು ಅಂತ ಹೇಳಿದರೆ ಕಣ್ಣಿಲ್ಲ, ಕಾಲಿಲ್ಲ, ಕಿವುಡು, ಇಂಥ ಎಲ್ಲ ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯದಿಂದ ಬಳಲುತ್ತಿರುವಂಥ ಮಕ್ಕಳಿಗೆ ಅವರನ್ನು ಒಂದು ಉತ್ತಮ ರೂಢಿಸಿ ಅವರನ್ನು ತಿದ್ದಿ ತೀಡಿ ಉತ್ತಮ ಸತ್ಪ್ರಜೆಗಳನ್ನಾಗಿ ಮಾಡುವಂಥ ಒಂದು ಮಹತ್ತರ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿರುವಂಥ ಈ ಫಸ್ಟ್ ಸ್ಟೆಪ್ ಹಾಗೂ ಇಂತಹ ಹಲವು ಸಂಘ ಸಂಸ್ಥೆಗಳಿಗಿನ ಅಲ್ಲಿ ನಾನು ಖಂಡಿತವಾಗಿ ಶ್ಲಾಘಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಭೆಯಲ್ಲಿ ಭಾಗವಹಿಸುವುದು ಕೂಡ ನಮ್ಮ ಒಂದು ಭಾಗ್ಯ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಷ್ಟು ಒಂದು ಪ್ರಕೃತಿಯ ಸೊಬಗನ್ನು ನೋಡುವಂಥ ಮಕ್ಕಳು ಅವರಲ್ಲಿ ನಾನಾ ರೀತಿಯ ವೈಫಲ್ಯತೆಯನ್ನು ಇರುವುದನ್ನು ಸರಿಪಡಿಸಿ ಅವರನ್ನು ಸಮಾಜಮುಖಿಗಳಾಗಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ, ಎಲ್ಲರೂ ಮೆಚ್ಚತಕ್ಕಂಥ ವಿಷಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆಯೇ ಈ ಒಂದು ನಾಡಿನ ಪ್ರಜೆಗಳಾಗಿ ನಾವು ಕೂಡ ಇಂಥ ಒಂದು ಕಾರ್ಯಕ್ರಮಗಳಿಗೆ ಇವರಿಗೆ ಬೆನ್ನೆಲುವಾಗಿ ನಿಂತು ಇವರಿಗೂ ಕೂಡ ಸಹಕಾರಗಳನ್ನು ನೀಡುವುದನ್ನು ನಾವು ಕೂಡ ಈ ಸಮಾಜದ ಒಂದು ಪ್ರಜೆಗಳಾಗಿ ನಮ್ಮದು ಹೊಣೆಗಾರಿಕೆ ಇರ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವಿಕಲಚೇತನ ಮಕ್ಕಳಿಗೂ ಹಾಗೂ ಅವರನ್ನು ಸಮಾಜದಲ್ಲಿ ತಿದ್ದಿ ತೀಡಿ ಅವರನ್ನು ಒಂದು ಪ್ರಜೆಗಳನ್ನಾಗಿ ರೂಪಿಸುವಂಥ ಮಾತ್ರ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುವಂಥ ಫಸ್ಟ್ ಸ್ಟೆಪ್ ಹಾಗೂ ಇತರ ಎಲ್ಲ ಅವರ ಅಂಗ ಸಂಸ್ಥೆಗಳಿಗೂ ಶ್ರೀ ಮಹಾಗಣಪತಿಯೋ ಹಾಗೂ ತಾಯಿ ಜಗನ್ಮಾತೆ, ತಾಯಿ ಮೂಕಾಂಬಿಕೆಯೋ ಅವರನ್ನು ಸದಾ ಆಶೀರ್ವದಿಸಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಿಮ್ಮ ಹೃದಯವಂತಿಕೆಯ ಸಪೋರ್ಟ್ ಅನ್ನೋದು ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಕಾರಣ. ಕಾರ್ಯಕ್ರಮದ ಮುಂದೆ ಖ್ಯಾತ ನ್ಯಾಯವಾದಿಗಳಾದಂಥ ಶ್ರೀ ಕಾಳಾವರ ಉದಯ್ ಶೆಟ್ಟಿಯವರು. ವೇದಿಕೆಯ ಹೆಜ್ಜೆ ಸಂಭ್ರಮ ವೇದಿಕೆಯ ಮೇಲೆಲ್ಲ ಗಣ್ಯರೇ
ಹಾಗೂ ಇಲ್ಲಿ ಆಗಮಿಸಿದಂಥ ವಿಶೇಷ ಚೇತನ ಮಕ್ಕಳ ತಂದೆ ತಾಯಿಯಂದರೆ ಒಂದು ವಿಶೇಷ ಬೇರೆ ಕಾರ್ಯಕ್ರಮಗಳಲ್ಲಿ ಮಾತನಾಡುವಾಗ ಬೇರೆ ಬೇರೆ ವಿಷಯಗಳನ್ನು ಮಾತಾಡಲಿಕ್ಕಾಗ್ತದೆ. ಇಲ್ಲಿ ಒಂದು ವಿಷಯ ಸತ್ಯ, ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಮಾನ್ಯ ರೀತಿಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಬೇರೆ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಮ್ಯಾಚು ಮತ್ತೊಂದು ಅದೆಲ್ಲ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಒದಗಿಸ್ಕೊಡ್ತಾರೆ, ಕೆಲವರು ಬೇರೆ ಬೇರೆ ರೀತಿಯ ಜನರ ಸಹಕಾರ ಕೊಡ್ತಾರೆ. ಆದರೆ ಇಂಥ ಒಂದು ಕಾರ್ಯಕ್ರಮ ಅಕ್ಷತರ ಅವರು ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಭಾಳ ಕಷ್ಟದ್ದು, ಅದನ್ನು ಇಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇದು ತುಂಬ ಜನರಿಗೆ ಇದು ವಿಷಯ ಏನಂತೇಳಿ ಗೊತ್ತಿಲ್ಲ. ಯಾಕಂತೇಳಿ ಇಲ್ಲಿ ಎಷ್ಟು ಜನ ಮಕ್ಕಳು ವಿಶೇಷ ಚೇತನ ಮಕ್ಕಳಿದ್ರು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಇವರ ಫಂಕ್ಷನ್ಗೆ ಬಂದಾಗ 800ರಿಂದ 900 ಮಕ್ಕಳು ಉಡುಪಿ ಡಿಸ್ಟಿಕ್ನಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಇಲ್ಲಿ ಕೊಡುಗೈ ದಾನಿಗಳಿದ್ದಾರೆ, ತುಂಬ ಜನ ಇದ್ದಾರೆ, ಸಂಘ ಸಂಸ್ಥೆಗಳಿದೆ. ಆದರೆ ಕೊಡುವ ಬೇರೆ ಈ ಸಂಘ ಸಂಸ್ಥೆಗಳು ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಸಹಕಾರ ನೀಡಲಿ ಅಂತ ಹೇಳಿ ಇಷ್ಟಪಡ್ತೇನೆ. ಮತ್ತೊಂದು ವಿಷಯ ಅಂತ ಹೇಳಿದರೆ ಇವತ್ತು RNCT ಸಭಾಭವನದಲ್ಲಿ ಮಾಡಲಿಕ್ಕೆ ಅವರಿಗೆ ಸಹಕಾರ ನೀಡಿದ್ದಾರೆ ಅಂತೇಳಿ ನಮ್ಮನ್ನು ಯಾರು ಕೇಳಿದರು. ಹಾಗೆ ಬೇರೆ ನಾಗರಾಜರವರ ಸಂಘ ಸಂಸ್ಥೆಗಳು, ಕೆಲವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಹಲವಾರು ಕೊಡುಗೆಗಳನ್ನು ನೀಡಲಿಕ್ಕೆ ತಯಾರಿದ್ರು ಅಂತ ಹೇಳಿದರು. ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಕ್ರಿಕೆಟ್ ಮ್ಯಾಚಲ್ಲಿ ಮಾಡುವಾಗ ಇಡೀ ದಿನ ಹೆಸರು ಬರ್ತದೆ, ನಮ್ಮ ಹೆಸರು ಅಲ್ಲಿ ಪೇಪರಲ್ಲಿ ಬರ್ತದೆ, ಆ ರೀತಿ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಆ ಮಕ್ಕಳನ್ನು ನೋಡಿದಾಗ ಒಂದು ಸಂತೋಷ ಆಗ್ತದೆ. ಎಷ್ಟೋ ಮಕ್ಕಳು ಸರಿ ಇದ್ದಾಗಲೂ ಸಹ ಈ ರೀತಿಯ ಕಾರ್ಯಕ್ರಮ ನೀಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಮಕ್ಕಳು ಅನುಕೂಲದಲ್ಲಿದ್ದರು, ಹಣವಂತರಾಗಿದ್ದರೂ ಸಹ ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅವರಿಗೆ ಭಾಳ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಅವರಿಗೆ ಮೊಬೈಲ್ ಕೊಟ್ಟು ಮತ್ತೊಂದು ಕೊಟ್ಟು ಅದು ಸಹಕಾರ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಬಂದಂಥ ಮಕ್ಕಳು ಆ ಪರಿಣತಿ ಹೊಂದದಿದ್ದರೂ ಸಹ ಅದರಲ್ಲಿ ಅವರಿಗೆ ಗೊತ್ತಿದ್ದ ಹಾಗೆ ಎಲ್ಲ ನೃತ್ಯಗಳನ್ನು ಒಳ್ಳೆ ಕಾರ್ಯಕ್ರಮ ನೀಡಿದ್ದಾರೆ. ಹಾಗೆ ಎಲ್ಲರೂ ಇಂಥ ಕಾರ್ಯಕ್ರಮಗಳಿಗೆ ಅವರವರ ಹುಟ್ಟುಹಬ್ಬ ದಿವಸ, ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಮಾಡ್ತೇವೆ. ನಾವು ಹೇಳ್ತೇವೆ ಅಷ್ಟು, ಇವತ್ತು ಭಾಷೆ ನಾವು ಹೇಳಿ ಹೋಗ್ತೇವೆ. ಆದರೆ ನಮ್ಮ ಮಕ್ಕಳು ಹುಟ್ಟುಹಬ್ಬವನ್ನು ನಾವು ಮನೆಯಲ್ಲಿ ಭಾಳ ವಿಜೃಂಭಣೆ ದೊಡ್ಡ ಹೋಟೆಲ್ನಲ್ಲಿ ಮಾಡ್ತೇವೆ. ಅದನ್ನು ಬಿಟ್ಟು ಈ ಮಕ್ಕಳ ಜೊತೆ ಮಾಡಬೇಕನ್ನೋ ನಮ್ಮ ಆಸೆ ಇದೆ. ಅದು ಎಲ್ಲರಿಗೂ ಹಾಗೆ ಬರಲಿ. ಆ ಮಕ್ಕಳ ಜೊತೆ ಅವರ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸುವುದಾಗಲಿ. ಹಾಗೆ ವಿಶೇಷ ಚೇತನ ಮಕ್ಕಳ ತಂದೆ ತಾಯರಿಗೆ ಮತ್ತು ಇಲ್ಲಿ ಅವರಿಗೆ ಕಲಿಸುವಂಥ ಡ್ಯಾನ್ಸ್ ಟೀಚರ್ಗಳಿಗಾಗಲಿ, ಅವರಿಗೆ ವಿದ್ಯೆ ಕಲಿಸುವಂಥ ಗುರುಗಳಿಗಾಗಲಿ ಒಳ್ಳೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಹೇಳ್ತೇನೆ. ಯಾಕೆಂದರೆ ಅವರು ಇಲ್ಲದೇ ಇದ್ರೆ ಈ ಮಕ್ಕಳನ್ನು ಬೆಳೆಸಲಿಕ್ಕೆ ಕಷ್ಟ ಆಗ್ತದೆ, ಮಕ್ಕಳನ್ನು ನೋಡ್ಕೊಳ್ಳೋದು ಕಷ್ಟ. ಆದ್ದರಿಂದ ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕಾಗಲಿ ನಾನು ಕೇಳ್ಕೊಳ್ತೇನೆ. ಹಾಗೆ ಫಸ್ಟ್ ಸ್ಟೆಪ್ ಇನ್ ಮತ್ತು ಕಾವಲು ಸಮಿತಿ ಕುಂದಾಪುರದವರ ಇವರ ಹೋರಾಟಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರಿ. ಒಂದೆರಡು ದಿನಗಳ ಶ್ರಮ ಅಲ್ಲ, ಹಲವಾರು ತಿಂಗಳುಗಳ ಎಫರ್ಟ್ ಅನ್ನೋದು ಇವತ್ತಿನ ಈ ಕಾರ್ಯಕ್ರಮ ನೆರವೇರೋದಕ್ಕೆ ಕಾರಣ ಆಗಿದೆ. ಒಂದು ಕಡೆಯಲ್ಲಿ ಆಯೋಜನೆ, ಇನ್ನೊಂದು ಕಡೆಯಲ್ಲಿ ಆ ಎಲ್ಲ ಮಕ್ಕಳನ್ನು ಕೋಆರ್ಡಿನೇಟ್ ಮಾಡಿ ಇಲ್ಲಿ ತಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿಸೋದ್ರ ಹಿಂದೆ ಬಹಳಷ್ಟು ಜನರ ಶ್ರಮ ಇದೆ. ಅವರೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ BEI RT BRC ಕುಂದಾಪುರದ ಶ್ರೀ ಪ್ರದೀಪ್ ಕುಮಾರ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಎಲ್ರಿಗೂ ನಮಸ್ಕಾರ. ಅನುಕಂಪ ಬೇಡ, ಅವಕಾಶ ಕೊಡಿ ಎಂಬ ವಿಶೇಷ ಚೇತನರ ಮಕ್ಕಳ ಘೋಷವಾಕ್ಯದೊಂದಿಗೆ ಪುಟ್ಟ ಹೆಜ್ಜೆಗೊಂದು ಅವಕಾಶ, ಎಲ್ಲರಿಗೊಂದು ನವೀನ ನಾಚಿಸುವ ಹೆಜ್ಜೆಗೊಂದು ಸದಾವಕಾಶ, ಸಮಾಜದಲ್ಲಿ ನಾವೇನು ಕಮ್ಮಿ ಇಲ್ಲ ಎಂಬ ಸಂದೇಶ ಹೊತ್ತು ಬಂದಿದ್ದಾರೆ ನಮ್ಮ ಪುಟಾಣಿಗಳು ಹೆಜ್ಜೆ ಸಂಭ್ರಮಕ್ಕೆ. ಹಿರಿಯರೊಂದು ಮಾತು ಹೇಳ್ತಾರೆ, ಹವ್ಯಾಸ ಬದಲಿಸು ಹಣೆಬರ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ಹವ್ಯಾಸ ಬದಲಿಸು ಹಣೆಬರ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ವಿಚಾರ ಬದಲಿಸು ವಿಶ್ವವೇ ಬದಲಾದೀತು, ದೋಣಿ ಬದಲಿಸಬೇಕೆಂದೇನಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ಸೇರಬೇಕಾದ ದಡ ಎದುರಾದೀತು, ಸೇರಬೇಕಾದ ದಡ ಎದುರಾದೀತು ಅಂತ. ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕುಂದಾಪುರದಲ್ಲಿ 334 ವಿಶೇಷ ಚೇತನ ಮಕ್ಕಳಿದ್ದಾರೆ. 334 ಮಕ್ಕಳು ಒಟ್ಟು. ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳ ಒಟ್ಟು ಮಕ್ಕಳು ನಮ್ಮ ಕುಂದಾಪುರದಲ್ಲಿರೋದು 334. ನಾನು ಮತ್ತು ಅಕ್ಷತಾ ಮೇಡಮ್ರವರು ಚರ್ಚೆ ಮಾಡುವಾಗ 3 ತಿಂಗಳ ಹಿಂದೆ ಎಲ್ಲ ಮಕ್ಕಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ.
ಆಗ ನಮಗೆ ಕೆಲವು ಚರ್ಚೆ ಮಾಡ್ತಾ ಕೆಲವು ತೊಂದರೆಗಳಲ್ಲಿ ಗೊತ್ತಾಯಿತು. ಸರ್ಕಾರಿ ಶಾಲೆಗಳು ಬಂದರೆ ಏನಾಗ್ತದೆ, ಅನುದಾನಿತ ಬಂದರೆ ಏನಾಗ್ತದೆ, ಅನುದಾನ ರಹಿತ ಬಂದರೆ ಏನಾಗ್ತದೆ, ಮತ್ತು ವಿಶೇಷ ಶಾಲೆಗಳು ಬಂದಾಗ ಏನಾಗ್ತದೆ ಅಂತ. ಆಗ ಅವರು ಅಕ್ಷತಾ ಮೇಡಮ್ ಅವರು ಒಂದು ಅಭಿಪ್ರಾಯವನ್ನು ಇಟ್ಟರು. ಸರ್, ನನ್ನಲ್ಲಿ ಒಂದು ಆಸೆ ಇದೆ, ಕನಸು ಕೂಡ. ಈ ವಿಶೇಷ ಶಾಲೆಗಳಲ್ಲಿ ವಿಶೇಷ ಶಿಕ್ಷಕರೊಂದಿಗೆ ವಿಶೇಷ ಚೇತನ ಮಕ್ಕಳು ಹೇಗೆ ಭಾಗವಹಿಸಿ ಒಂದು ನೃತ್ಯವನ್ನು ಮಾಡ್ತಾರೆ, ಒಂದು ಸ್ಪರ್ಧೆಯನ್ನು ಮಾಡ್ತಾರೆ, ಒಂದು ಕೋಆರ್ಡಿನೇಷನ್ನ ಹೇಗೆ ತಂದುಕೊಳ್ತಾರೆ ಅನ್ನೋದನ್ನು ನಾನು ನೋಡಬೇಕು. ಅದೊಂದು ನನಗೆ ಆಸೆ ಇದೆ ಸರ್. ಹಾಗಾಗಿ ಅವರಿಗಾಗಿ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು. ಆಗ ನನಗೆ ಅನಿಸಿತು ಇದು ಸಾಧ್ಯವಾ ಅಂತ. ಬಹುಶಃ ಇವತ್ತಿಗೆ 3 ತಿಂಗಳಾಯಿತು ನಾವು ಚರ್ಚೆ ಮಾಡಿ. ನನಗೆ ಒಂದು ಪ್ರಶ್ನೆ ಇತ್ತು, ಇದು ಸಾಧ್ಯ ಆಗ್ತದಾ ಅಂತ. ಇವತ್ತು ನಿಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೀರಿ ನೀವೆಲ್ಲ. ಇವತ್ತು ವೇದಿಕೆ ಸಾಕ್ಷಿಯಾಗಿದೆ, ಅದು ನಿಮ್ಮ ಮುಂದೆ ಸಾಧ್ಯ ಆಗಿದೆ ಅಂತ ಅಕ್ಷತಾ ಮೇಡಮ್ ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ನಾನು ಅಕ್ಷತಾ ಮೇಡಮ್ ಅವರಿಗೆ ಅವರ ಫಸ್ಟ್ ಸ್ಟೆಪ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಕಾವಲು ಸಮಿತಿ ಅವರು ಎಲ್ಲ ಮಹಿಳಾ ಸದಸ್ಯರಿಗೆ ಅಭಿನಂದನೆ ಹಾಗೂ ಧನ್ಯವಾದ ಸಮರ್ಪಿಸ್ಕೊಳ್ತೇನೆ. ಅವರು ಸಾಧಾರಣ 3 ತಿಂಗಳ ಅವಿರತ ಶ್ರಮದಿಂದ ಇವತ್ತು ಆ ಕಾರ್ಯಕ್ರಮವನ್ನು ಅವರು ಸಹಕಾರ ಮಾಡಿದ್ದಾರೆ. ಅವರಿಗೆ ನಮ್ಮ ಈ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರು ಕೂಡ ಅವರಿಗೆ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದು, ನಮ್ಮ ಕಾರ್ಯಕ್ರಮಗಳು ಮುಂದುವರಿತಾ ಇರಬೇಕು. ಅವರು ಪದಗಳೇ ಹೇಳುವ ಹಾಗೆ ಅವರು ಸಾಮಾನ್ಯ ಮಕ್ಕಳಲ್ಲ, ವಿಶೇಷ ಚೇತನರಾಗಿ ಇರುವಂಥ ಮಕ್ಕಳು. ಅವರಲ್ಲಿ ವಿಶೇಷ ಸಾಮರ್ಥ್ಯ ಇದೆ, ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ಕೆಲಸ ಇಡೀ ಸಮಾಜ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಇದೆ. ವಿಶೇಷ ಚೇತನ ಮಕ್ಕಳಿಗಾಗಿ, ಅವರ ಶಾಲೆಯ ಶಿಕ್ಷಕರಿಗಾಗಿ, ಆ ಶಾಲೆಗಾಗಿ ಮತ್ತು ಆ ಪೋಷಕರಿಗಾಗಿ ಸದಾ ನಾವು ಸನ್ನದ್ಧರಾಗಿದ್ದೇವೆ. ಅವರಿಗೆ ಯಾವ ಸಹಾಯ ಬೇಕಾದ್ರೂ ಕೂಡ ಮಾಡಲಿಕ್ಕೆ ಶಕ್ತರಾಗಿದ್ದೇವೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮ ಯಶಸ್ಸಿಗಾಗಿ ಕಾರಣಕರ್ತರಾದಂಥ ಅಕ್ಷತಾ ಮೇಡಮ್ ಹಾಗೂ ಅವರ ಎಲ್ಲ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಹಾಗೂ ಧನ್ಯವಾದನ ಸಮರ್ಪಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಪ್ರದೀಪ್ ಕುಮಾರ್ ಶೆಟ್ಟಿ ಸರ್. ಕಾರ್ಯಕ್ರಮದ ಮುಂದೆ ಜಿಲ್ಲಾ ವಿಶೇಷ ಚೇತನರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ರವೀಂದ್ರ ಸರ್ ಒಂದೆರಡು ಮಾತುಗಳನ್ನು ತಾವು. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಹೆಜ್ಜೆ ಸಂಭ್ರಮ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮಾಡಿದ್ದಾರೆ. ಇದು 2ನೆಯ ಕಾರ್ಯಕ್ರಮ. ಅಕ್ಷತಾ ಅವರ ಕನಸು 2ನೆಯ ಕಾರ್ಯಕ್ರಮ ಇವತ್ತು ವೇದಿಕೆ ಮೇಲೆ ಸಾಕಾರಗೊಂಡಿದೆ. ಸಾಕಷ್ಟು 3 ತಿಂಗಳ ಪ್ರಯತ್ನದಿಂದ ಈ ರೀತಿಯ ಹೊಸ ರೀತಿಯ ಕಾರ್ಯಕ್ರಮ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಎಷ್ಟು ಅವರ ಕಾವಲು ಸಮಿತಿ ಇನ್ವಿಟೇಷನಲ್ಲಿ ನೋಡ್ತೀವಿ, 1 ಪುಟದಷ್ಟು ಅವರ ಸಮಿತಿ ಇದೆ. ಯಾರೂ ಕೂಡ ವೇದಿಕೆಯ ಮೇಲೆ ಬಂದು ನಿಲ್ಲಕ್ಕೆ ತಯಾರಿಲ್ಲ. ಎಲೆಮರೆಯ ಕಾಯಿಯಂತೆ ಅವರೆಲ್ಲರೂ ಹಿಂದ್ಗಡೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಮಹಿಳಾ ತಂಡ ತುಂಬ ಚೆನ್ನಾಗಿ ಶಿಸ್ತುಬದ್ಧ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತಾ ಇರೋದು ಉಡುಪಿ ಜಿಲ್ಲೆಯ 15 ವಿಶೇಷ ಶಾಲೆಯವರಿಗೆ. ತಾವೆಲ್ಲರೂ ಅತಿ ದೂರದಿಂದ ಬೆಳಿಗ್ಗೆ 6 ಗಂಟೆಗೆ ಹೊರಟು 8 ಗಂಟೆಗೆ ಇಲ್ಲಿ ಇರಬೇಕಂತ ಹೇಳಿದ್ವಿ, 8:30ಗೆ. ತಾವೆಲ್ಲರೂ ಅಷ್ಟು ಬೇಗ ಈ ಕುಂದಾಪುರ RN ಶೆಟ್ಟಿ ಹಾಲಿಗೆ ತಾವು ಬಂದಿದ್ದೀರಿ. ಈಗಾಗಲೇ ನಿಮಗೆ ಹೋಗಲಿಕ್ಕೆ ಸಮಯ ಆಗ್ತಾ ಇದೆ ಗೊತ್ತುಂಟು. ಆದರೆ ನಿಮಗೆಲ್ಲರಿಗೂ ಅಭಿನಂದನೆ. 15 ತಂಡದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ವಿಚಾರ, ಈ ಕಾರ್ಯಕ್ರಮವನ್ನು ಅಕ್ಷತಾ ಮೇಡಮ್ ಯಾವಾಗಲೂ ಅವರ ಕನಸು ಇದು ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ನೋಡಬೇಕಂತ. ವಿಶೇಷ ಮಕ್ಕಳು ಬಂದಿದ್ದಾರೆ, ಅವರ ಶಿಕ್ಷಕರು ಬಂದಿದ್ದಾರೆ, ಕೆಲವು ಪಾಲಕರು ಬಂದಿದ್ದಾರೆ, ಕೆಲವರಷ್ಟೇ ಬಂದಿದ್ದಾರೆ. ಇನ್ನು ನಮ್ಮ ಅತಿಥಿಗಳು ಅವರೆಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದೆ ಬಂದಿದ್ದಾರೆ. ಬೆಳಗಿನ ಕಾರ್ಯಕ್ರಮದಲ್ಲಿ 3 ಜನ ಅತಿಥಿಗಳು ಬಂದಿದ್ದಾರೆ. ಇನ್ನು ನಾನು ಹೇಳ್ತಾ ಇರುವಂಥ ವಿಚಾರ, ನಿಮ್ಮಲ್ಲಿ ವಿಶೇಷ ಮಕ್ಕಳು ಏನು ಮಾಡಿಯಾರು ಅನ್ನುವ ಭಾವನೆ ಇನ್ನೂವರೆಗೆ ನಿಮ್ಮಲ್ಲಿ ಇದ್ದರೆ ಇದಕ್ಕಿಂತ ಮುನ್ನ ಇದರ ನಂತರ ಅದನ್ನು ತೆಗೆದುಹಾಕಿ. ಖಂಡಿತವಾಗಿ ಇವತ್ತು ಕಾರ್ಯಕ್ರಮವನ್ನು ನೋಡಿದ್ದೀರಿ. ಈಗಾಗಲೇ ಅತಿಥಿಗಳು ಹೇಳಿದಾಗೆ ಕ್ರಿಕೆಟ್ ಮ್ಯಾಚಲ್ಲಿ ಎಷ್ಟೋ ಜನ ಸೇರ್ತಾರೆ. ಇವತ್ತು ನಾವು ನಿರೀಕ್ಷೆ ಮಾಡಿದಂಥ ಆಡಿಯನ್ಸ್ ಯಾರೂ ಬರಲಿಲ್ಲ.
ಅಕ್ಷತಾ ಮೇಡಮ್ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅವರನ್ನು ಭೇಟಿಯಾಗಿ ಅವರಿಗೆ ಸಾಕಷ್ಟು ಮನವರಿಕೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಿಳಿಸಿರ್ತಾರೆ. ನಮ್ಮ ಕರೆಗೆ ಹೋಗೊಟ್ಟು ಬಂದವರು ಸಾಕಷ್ಟು ಜನ ಇನ್ನುವರೆಗೆ ಬಂದಿಲ್ಲ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲೂ ತಾವು ಖಂಡಿತವಾಗಿ ಬರಬೇಕು. ಏನೇನೋ ಕಾರ್ಯಕ್ರಮವನ್ನು ಮಾಡ್ಬೋದು. ಅಕ್ಷತಾ ಮೇಡಮ್ ಒಂದು ದುಡಿದ ಒಂದು ಭಾಗದಲ್ಲಿ ಈ ವಿಶೇಷ ಮಕ್ಕಳಿಗಾಗಿ ಹಾಗೂ ನೃತ್ಯವನ್ನು ಕಲಿಸಲಿಕ್ಕೆ ಸಾಕಷ್ಟು ತಮ್ಮ ಏನು ಕಲ್ಪನೆ ಇದೆ ಆ ಪ್ರಕಾರ ತನ್ನ ನೃತ್ಯದಲ್ಲಿ ತನ್ನ ಇದರಲ್ಲಿ ಉದ್ಯೋಗದಲ್ಲಿ ಏನು ಬರ್ತದೆ ಸ್ವಲ್ಪ ಮೊತ್ತವನ್ನು ವಿಶೇಷ ಚೇತನರಿಗಾಗಿ ಮೀಸಲಾಗಿರ್ತಾರೆ. ಕೇವಲ ನೃತ್ಯ ಕಲಿಸುವುದಷ್ಟೇ ಅಲ್ಲದೆ ವಿಶೇಷ ಶಾಲೆಗಳಿಗೆ ಭೇಟಿ ಮಾಡಿ ತನ್ನಿಂದ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅದನ್ನು ಅವರು ಮಾಡಿದ್ದಾರೆ. ಇನ್ನೊಂದು ಇವತ್ತು ವಿಶೇಷ ಅಂದರೆ ಆ ದುರ್ಗಾದೇವಿ ಡ್ಯಾನ್ಸನ್ನು ನೋಡಿದ್ರಿ. ವಿಶೇಷ ಮಕ್ಕಳಿಗೆ ಒಂದು ಪರಿಧಿಯಲ್ಲಿರುವಾಗ ಈಗಾಗಲೇ ಸತೀಶ್ ಇವರು ಪ್ರದೀಪ್ ಸರ್ ಹೇಳಿದಾಗೆ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಎಲ್ರಿಗೂ ಇಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಉಂಟು. ಶಾಲೆಯಿಂದ ಹೊರಗೋದ ಮಕ್ಕಳಿಗೆ ಎಲ್ಲಿ ಅವಕಾಶ ಇರ್ತದೆ? ಇರುವುದಿಲ್ಲ. ಆ ಮಕ್ಕಳನ್ನು ಒಗ್ಗೂಡಿಸಿ ಆ ಮಕ್ಕಳಿಗೆ ತರಬೇತಿ ಕೊಡೋದು ತುಂಬಾ ಕಷ್ಟ. ಒಬ್ಬರು ಬಂದರೆ ಒಬ್ಬರು ಬರುವುದಿಲ್ಲ. ಆ ಮಕ್ಕಳನ್ನೆಲ್ಲ ಕರೆಸಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ಮೆಚ್ಚುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಇನ್ನು ಮುಂದೆಯೂ ಕೂಡ ಈ ಹೆಜ್ಜೆ ಈಗಲೇ ಅಂಬೆಗಾಲ ಇಡ್ತಾ ಇದೆ. ಈ ಹೆಜ್ಜೆ ಇನ್ನಷ್ಟು ಕಾರ್ಯಕ್ರಮವನ್ನು ನೀಡುವಲ್ಲಿ ಯಶಸ್ವಿಗೊಳಿಸಲಿ. ಇವತ್ತು ಜನವರಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. 2-3 ಸಲ ಅವರಿಗೆ ಒಂದು ಭಯದ ವಾತಾವರಣ, ಕರೋನಾ ಪೇಪರ್ನಲ್ಲಿ ಬರ್ತದೆ ಅನ್ನೋದು, ಕಾರ್ಯಕ್ರಮ ಎಲ್ಲಿ ನಿಂತು ಹೋಗ್ತದಾ ಏನೋ ಅಂತ ಭಯ. ಇನ್ನು ಮುಂದೆ ನಾವು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಕಾರ್ಯಕ್ರಮದ ಆಯೋಜನೆ ಜೊತೆಗೆ ಒಂದಿಂದ ಆತಂಕ, ಇದು ಆಗ್ತದೋ ಇಲ್ಲವೋ ಹೇಗಾಗ್ತದೆ ಅನ್ನೋ ಆ ಆತಂಕ ಇಲ್ಲದೆ ನಿರಾತಂಕವಾಗಿ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅವರು ಮಾಡಲಿಕ್ಕೆ ಮನವಿ ಮಾಡ್ತಾ ಇನ್ನಷ್ಟು, ಯಾಕಂದರೆ ಟೆನ್ಷನನ್ನು ಕಡಿಮೆ ಮಾಡ್ತಾ ಇನ್ನಷ್ಟು ಚಂದ ರೀತಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಅಕ್ಷತಾ ಮೇಡಮ್ ಹಾಗೂ ಅವರ ತಂಡದವರಿಗೆ ಎಲ್ಲರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೊ ಕಾರ್ಯಕ್ರಮದ ತಯಾರಿಯಲ್ಲಿ ನಿಮ್ಮ ಸಹಕಾರಕ್ಕೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಅಕ್ಷತಾ ಅವರು ಹೇಳಿದ ಹಾಗೆ ಅತಿಥಿಗಳೆಲ್ಲ ಹೇಳಿದರು, ಅವರ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಗೊತ್ತಿಲ್ಲ, ಆದರೆ ಹಾರ್ಟಲ್ಲಿ ಒಳ್ಳೆಯತನದ ಬ್ಯಾಲೆನ್ಸ್ ತುಂಬ ಇದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ, ಮುಂದೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯ ಕ್ಷಣಕ್ಕೆ ಬರ್ತಾ ಇದ್ವಿ. ಬಹುಮಾನ ವಿತರಣೆಗೂ ಮುಂಚೆ ಅಧ್ಯಕ್ಷರ ಭಾಷಣ, ಅದಕ್ಕೂ ಮುಂಚೆ ಅಕ್ಷತಾ ಅವರು ಒಂದೆರಡು ಮಾತುಗಳಲ್ಲಿ ತಮ್ಮ ಅನಿಸಿಕೆ, ಒಂದು ಯಶಸ್ವಿ ಕಾರ್ಯಕ್ರಮ ನಿಮ್ಮ ಮೂಲಕ ಹಾಗೆ ನಿಮ್ಮೆಲ್ಲ ಸ್ನೇಹಿತರ ಮೂಲಕ ಸಹಕಾರವನ್ನು ಕಂಡಿದೆ. ಕೊನೆಯದಾಗಿ ಒಂದೆರಡು ಅನಿಸಿಕೆಗಳನ್ನು. ನಮಸ್ತೆ ಎಲ್ರಿಗೂ, ವೇದಿಕೆಯಲ್ಲಿರುವವರಿಗೆ ಕೂಡ. ನಾನು ಹೇಳೋದು ಇಷ್ಟೇ, ಹೆಜ್ಜೆ ಸಂಭ್ರಮ ಒಂದು ಕಾಂಪಿಟೇಷನ್ ಆಗಿ ಇದೆ, ಎಲ್ರಿಗೂ ಕಾಣ್ತಾ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಎಲ್ಲ ನಾವು ಇಟ್ಟಿದ್ದೇವೆ. ನನ್ನ ಪ್ರಕಾರ ಇವತ್ತಿಗೆ ಉಡುಪಿ ಜಿಲ್ಲೆಯ 15 ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿದೆ. ನನ್ನ ಪ್ರಕಾರ ಎಲ್ಲ ಸ್ಕೂಲ್ ಇಲ್ಲಿ ವಿನ್ನರ್ಸೇ, ಎಲ್ಲ ಸ್ಕೂಲ್ ವಿನ್ನರ್ಸೇ. ಆದರೆ ನಾವು ಕೆಲವರನ್ನು ಸೆಲೆಕ್ಟ್ ಮಾಡಲೇಬೇಕು. ಹಾಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಇಟ್ಟಿದ್ದೇನೆ. ಒಂದು ವೇಳೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಿದ್ದರೆ 15 ಸ್ಕೂಲಿಗೆ ಕೂಡ ಫಸ್ಟೇ ಪ್ರೈಸ್ ಕೊಡ್ತಿದ್ವೇನೋ. ಈ ಪ್ರೋಗ್ರಾಮನ್ನು ಮಾಡಲಿಕ್ಕೆ ನನ್ನ ಒಬ್ಬಳದೇ ಖಂಡಿತ ಅಲ್ಲ, ಇವರೆಲ್ಲರ ಸಹಕಾರ, ಪ್ರತಿಯೊಂದು ಶಾಮಿಯನ್ನು ಹಿಡಿದು, ಸೌಂಡ್ ಸಿಸ್ಟಮಿಂದ ಹಿಡಿದು, LED ಹಿಡಿದು ಪ್ರತಿಯೊಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲರ ಸಹಕಾರ ಇದ್ದಕ್ಕೆ ಇವತ್ತಿಗೆ ಈ ಪ್ರೋಗ್ರಾಮ್ ಚೆನ್ನಾಗಿ ಆಯಿತು. ಇಲ್ಲರೆ ಖಂಡಿತ ಸಾಧ್ಯನೇ ಇಲ್ಲ. ನನ್ನ ಒಬ್ಬಳದು ಇಲ್ಲಿ ಏನೂ ಕೂಡ ಇಲ್ಲ. ಸ್ಪೆಷಲ್ ಹಾಗೆ ಹೇಳಬೇಕಾದ್ರೆ ನಮ್ಮ ಕಾವಲು ಸಮಿತಿಯಲ್ಲಿ ಒಂದು 10 ಜನ ಲೇಡೀಸ್ ಇದ್ದಾರೆ. ಸೊ ನನ್ನ ಜೊತೆ ಸ್ಪಾನ್ಸರಿಗಾಗಿರ್ಬೋದು, ಇನ್ವಿಟೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಸ್ಕೂಲ್ ವಿಸಿಟ್ ಆಗಿರ್ಬೋದು, ಎಲ್ಲ ಕಡೆ ನನ್ನ ಜೊತೆ ಬಂದಿದ್ದಾರೆ. ಸೊ ಆ ಕಾವಲು ಸಮಿತಿ ಟೀಮಿಗೇನೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅದರಲ್ಲಿ ಬಾಯ್ಸ್ ಕೂಡ ಇದ್ದಾರೆ ಹಾಗೆ ಲೇಡೀಸ್ ಕೂಡ ಇದ್ದಾರೆ. ಆ ಟೀಮಿಗೇನೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಮತ್ತೊಂದು ವಿಷಯ ಏನಂದರೆ, ಸ್ಪೆಷಲ್ ಮಕ್ಕಳು ಅದೇ ದೇವರ ಮಕ್ಕಳು. ನಾವು ದೇವರಿಗೆ ಕಾಣಿಕೆ ಹಾಕ್ತಾ ಹೇಳ್ತೇವೆ, ನನ್ನ ಕೆಲಸವನ್ನು ಮಾಡು, ನನ್ನ ಕೆಲಸವನ್ನು ಸಕ್ಸಸ್ ಮಾಡು ಅಂತ. ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಮಗುವಿಗೆ ಹುಷಾರಿರಲಿಲ್ಲ. ಆ ಪೇರೆಂಟ್ಸ್ ನನ್ನ ಹತ್ರ ಬಂದು ಹೇಳಿದರು, ನಾನು ಒಂದು ಸ್ಕೂಲಿಗೆ ಊಟ ಕೊಡಬೇಕು ಮ್ಯಾಮ್. ಯಾಕೆ, ಏನಾಯಿತು ಅಂತ ಕೇಳಿದೆ. ಹೀಗೆ ಸ್ಪೆಷಲ್ ಸ್ಕೂಲಿಗೆ ಊಟ ಕೊಡಬೇಕು ಅಂತ. ಇಲ್ಲ, ನನ್ನ ಮಗಳಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ನಾನು ದೇವರ ಹತ್ರ ಬೇಡ್ಕೊಂಡೆ ಈ ಸ್ಪೆಷಲ್ ಮಕ್ಕಳಿಗೆ ನಾನು ಊಟ ಹಾಕ್ತೇನೆ ಅಂತ ಹೇಳಿದ್ದಕ್ಕೆ ನನ್ನ ಮಗುಗೆ 1 ವಾರದಲ್ಲಿ ಆ ಹೆಲ್ತ್ ಪ್ರಾಬ್ಲಮ್ ಕ್ಯೂರ್ ಆಗಿದೆ. ಸೊ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ಎಷ್ಟೋ ಡಾಕ್ಟರ್ ಹತ್ರ ಹೋಗಿದ್ದಾರೆ ಅವರು, ಎಲ್ಲಿ ಸಹ ಮೆಡಿಸನ್ ಕರೆಕ್ಟಾಗಿ ಸಿಗಲಿಲ್ಲ. ಬಟ್ ಈ ವಿಷಯವನ್ನು ದೇವರ ಹತ್ರ ಹೇಳಿದಾಗ, ಇಂಥ ಸ್ಪೆಷಲ್ ಮಕ್ಕಳಿಗೆ ಊಟ ಹಾಕ್ತೇನೆ ಹೇಳುವಾಗ ಅದು ಅಷ್ಟು ರಿಸಲ್ಟ್ ಬಂದಿದೆ. ಆ ರೀಸನ್ನಿಂದ ನಾನು ಆ ಸ್ಪೆಷಲ್ ಮಕ್ಕಳಿಗೆ ಊಟ ಹಾಕ್ತೇನೆ ಅಂತ ಹೇಳಿದರು.
ಅಲ್ಲಿ ಒಂದು ನಾವು ಯೋಚನೆ ಮಾಡಬೇಕು, ದೇವರಿಗೆ ಹೌದು ನಮ್ಮ ಇಷ್ಟ, ನಾವೆಲ್ಲರೂ ದೇವರನ್ನು ನಂಬ್ತೇವೆ, ದೇವರಿಗೆ ಚಿನ್ನ ಕೊಡ್ತೇವೆ, ಎಲ್ಲವನ್ನ ಮಾಡ್ತೇವೆ. ಸೊ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡುವ, ಇಂಥ ಮಕ್ಕಳಿಗೆ ಖಾಲಿ ಒಂದು ವರ್ಷಕ್ಕೊಮ್ಮೆ ಹೋಗಿ ಊಟ ಕೊಡುವುದಲ್ಲ. ಸೊ ಎಂಥ ಸಾಧ್ಯ ಉಂಟು ಈ ಮಕ್ಕಳಿಗೆ, ಡಾನ್ಸ್ ಆಗಿರ್ಬೋದು ಅಥವಾ ಏನು ಇಂಟ್ರೆಸ್ಟ್ ಉಂಟು ಅವರಿಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡುವ. 15 ಸ್ಕೂಲ್ ಇದೆ, 15 ಸ್ಕೂಲ್ನಲ್ಲಿ ಮೊನ್ನೆ ಹೋದಾಗನೇ ಗೊತ್ತಾಯಿತು, ಒಂದೊಂದು ಸ್ಕೂಲಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇದೆ, ಎಷ್ಟೋ ಕಟ್ಟಡ ಪೆಂಡಿಂಗ್ ಇದೆ, ಎಷ್ಟೋ ಸ್ಕೂಲಿಗೆ ಏನೆಲ್ಲ ಪೆಂಡಿಂಗ್ ತುಂಬಾ ವರ್ಕ್ ಇದೆ. ಆ ಉಡುಪಿ ಜಿಲ್ಲೆ 15 ಸ್ಕೂಲಿಗೆ ನಿಮ್ಮೆಲ್ಲರ ವಿಸಿಟ್ ಆಗಲಿ, ನಮ್ಮ ಕೈಯಲ್ಲಿ ಏನು ಸಾಧ್ಯ ಉಂಟು ಅವರಿಗೆ ಹೆಲ್ಪ್ ಮಾಡುವ ಅಂತ ಹೇಳ್ತಾ ಇದ್ದೇನೆ. ಸೊ ಮತ್ತೊಂದು ಪ್ರದೀಪ್ ಸರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಾನೊಂದು ಕಾನ್ಸೆಪ್ಟನ್ನು ಹೇಳಿದೆ. ಹೆಜ್ಜೆ ಸಂಭ್ರಮ ಮಾಡೋ ಮೊದಲು ಖಾಲಿ ಸ್ಪೆಷಲ್ ಮಕ್ಕಳು ಮಾತ್ರ ಡ್ಯಾನ್ಸ್ ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟ್ ಇರಲಿಲ್ಲ. ನಾನು ಒಂದು ತುಂಬ ಡ್ಯಾನ್ಸ್ ಪ್ರೋಗ್ರಾಮನ್ನು ನೋಡಿದಾಗ ಆ ಸ್ಪೆಷಲ್ ಮಕ್ಕಳಿಗೆ ಹೇಳಿಕೊಡುವ ಟೀಚರ್ಸ್ ಕೆಳಗೆ ಕೂತ್ಕೊಂಡು ಸ್ಟೆಪ್ಪನ್ನು ಹೇಳಿಕೊಡ್ತಾರೆ, ಹೀಗೆ ಮಾಡು, ಹಾಗೆ ಮಾಡು, ಅದು ಮಾಡು ಅಂತ. ಆಗ ನನಗೆ ನನ್ನ ಮೈಂಡಿಗೆ ಅನಿಸಿದ್ದು, ಯಾಕೆ ನಾನು ಈ ಥೀಮನ್ನು ವಿತ್ ಟೀಚರ್ಸ್ ಜೊತೆನೇ ಆ ಮಕ್ಕಳಿಗೆ ನಾನು ಡ್ಯಾನ್ಸ್ ಹೇಳ್ಬೋದಲ್ಲ, ಆ ಕಥಾರೂಪಕವನ್ನು ಮಾಡಿಸ್ಬೋದಲ್ಲ ಅಂತ ನನ್ನ ಮೈಂಡಿಗೆ ಬಂತು. ಹಾಗಾಗಿ ಪ್ರತಿ ಒಂದು ಸ್ಕೂಲಿಗೆ, ಒಂದು ಸ್ಕೂಲಲ್ಲಿ 2 ಟೀಚರ್ ಅಂತ ಸೆಲೆಕ್ಟ್ ಮಾಡಿ ಆ 2 ಟೀಚರನ್ನು ಆ ಡ್ಯಾನ್ಸಿಗೆ ಹಾಕಿದೆ. ಇಲ್ಲಿ ಜಡ್ಜ್ಮೆಂಟ್ ಯಾವ ಥರ ಆಗಿದೆ, ನಾನು ಆಗನೇ ಹೇಳಿದ್ದೇನೆ, ಸ್ಟೋರಿ, ಆ ಸ್ಟೋರಿಯನ್ನು ಹೇಗೆ ತಂದಿದ್ದೀರಿ, ಹೇಗೆ ವ್ಯಕ್ತ ಮಾಡಿದ್ದೀರಿ, ಆ ಸ್ಟೋರಿಗೇ ಜಡ್ಜ್ಮೆಂಟ್ ಆಗಿದೆ. ಎಲ್ಲಿಂದಾದರೂ ನಮ್ಮಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಟೈಮ್ಸ್ ಆಗಿರ್ಬೋದು ಮತ್ತು ಏನೋ ಒಂದು ಹೆಚ್ಚು ಕಮ್ಮಿ ಆಗಿದ್ದರೆ ಕ್ಷಮೆ ಕೊಡಿ, ಎಲ್ಲ ಸ್ಕೂಲ್ಗಳಿಗೆ ಹೇಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಪ್ರತಿಯೊಂದು ಗಣ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ತೆ. ಓಕೆ, ಇಷ್ಟು ಹೇಳಿ ಇನ್ನು ಟೈಮ್ ಆಯಿತು, ಯಾಕಂದರೆ ನಮಗೆ 4:15 ಒಳಗೆ ಈ ಪ್ರೋಗ್ರಾಮನ್ನು ಫಿನಿಷ್ ಮಾಡಬೇಕಿತ್ತು. ಆಲ್ರೆಡಿ 4:15 ಆಯಿತು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಅಭಿನಂದನೆಗಳು ಅಕ್ಷತಾ ಅವರೇ. ಕಾರ್ಯಕ್ರಮದ ಕೊನೆ ಕ್ಷಣಕ್ಕೆ ಬರ್ತಾ ಇದ್ದೀವಿ. ಪ್ರೈಸ್ ಡಿಸ್ಟ್ರಿಬ್ಯೂಷನನ್ನು ನಾವು ಮಾತಿನ ನಂತರ ನಡೆಸಲಿಕ್ಕಿದ್ದೀವಿ. ಈಗ ಕೊನೆಯದಾಗಿ ಅಧ್ಯಕ್ಷರ ಮಾತು. ಹಾಗೆ ಇನ್ನೂ ಗಣ್ಯರಿದ್ದಾರೆ ನಮ್ಮ ಜೊತೆಗೆ, ಆದರೆ ಸಮಯದ ಅಭಾವದಿಂದ ಅವರೆಲ್ಲ ನಗುಮುಖದಲ್ಲೇ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಶ್ರೀ ಸುರೇಶ್ ತಲ್ಲೂರು, ಮ್ಯಾನೇಜಿಂಗ್ ಟ್ರಸ್ಟಿ, ತಲ್ಲೂರು ಫ್ಯಾಮಿಲಿ ಟ್ರಸ್ಟ್, ತಲ್ಲೂರು, ಹಿರಿಯರು ನಮಗೆ ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರೇ, ಹಾಗೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ವಂದನೆಗಳು. ಇಂದು ಬುದ್ಧಿಮಾಂದ್ಯತೆಯ ಬಗ್ಗೆ, ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಮಾತನಾಡಿದ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆದರೂ ಕೂಡ ನಾನು ಒಂದೆರಡು ಮಾತನ್ನು ಹೇಳುವಂಥದ್ದು ಅನಿವಾರ್ಯ. ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಕುಂದಾಪುರ, ಇದರ ಮಾಲೀಕರಾದಂತಹ ಅಕ್ಷತಾ ಅವರು ಇಲ್ಲಿ ಸಾವಿರಾರು ಮಕ್ಕಳಿಗೆ ಡ್ಯಾನ್ಸನ್ನು ಹೇಳಿಕೊಟ್ಟು ಅದರ ಜೊತೆಯಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ. ತನ್ಮೂಲಕ ಇತ್ತೀಚೆಗೆ ಅವರಿಗೆ ಈ ವಿಶೇಷ ಮಕ್ಕಳ ಬಗ್ಗೆ ಒಂದು ಪ್ರೀತಿ ಅಥವಾ ಹುಡ್ತಾ ಇದೆ. ಅವರು ಆಗಾಗ ವಿಶೇಷ ಶಾಲೆಗೆ ವಿಸಿಟ್ ಮಾಡ್ತಾಯಿದ್ರು. ಮಾಡಿದಲ್ಲೆಲ್ಲ ಅವರು ಈ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಲಾಸ್ಟ್ ಇಯರ್ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಈ ಸಲ ಹೆಜ್ಜೆ ಸಂಭ್ರಮ ಎನ್ನುವಂತಹ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಹಾಗೆ ನನ್ನ ಒಂದು ಮನಸ್ಸಿನ ವಿಚಾರ ಅಂತ ಹೇಳಿದರೆ, ಇಂತಹ ಮಕ್ಕಳು ಈ ವೇದಿಕೆಯಲ್ಲಿ ಕುಣಿಯುವಾಗ ನಾವೆಲ್ಲ ಸಂತೋಷ ಪಡ್ತೇವೆ, ಖುಷಿ ಪಡ್ತೇವೆ. ಆ ಮಕ್ಕಳ ಬಗ್ಗೆ ಏನೋ ಒಂದು ರೀತಿಯ ಒಳ್ಳೆಯ ಫೀಲಿಂಗ್ ಬರುತ್ತೆ. ಆದರೆ ಈ ಮಕ್ಕಳನ್ನು ಹೆತ್ತವರಿಗೆ ಅಥವಾ ಈ ಮಕ್ಕಳನ್ನು ಶಾಲೆಯಲ್ಲಿ ನೋಡ್ತಾ ಇರೋ ಟೀಚರ್ಸಿಗೆ ಆಗುವಂಥ ನೋವು ಅಂದರೆ, ಈ ಒಂದು ಮಗು ಮನೇಲಿದ್ದರೆ, ಸಾಮಾನ್ಯ ಒಂದು ಮಗು ಮನೇಲಿದ್ದರೆ ಆ ಮಗುವನ್ನು ನೋಡಿಕೊಳ್ಳುವುದು ಎಷ್ಟು ಕಷ್ಟ ಆಗುತ್ತೆ. ಆದರೆ ಇಂತಹ ಒಂದು ಮಗು, 1-2 ಮಗು ಮನೆಯಲ್ಲಿದ್ದರೆ ಆ ಮಗುವನ್ನು ಹೇಗೆ ನೋಡ್ಕೊಳ್ಬೇಕು, ಇದು ಬಹಳ ಕಷ್ಟದ ವಿಚಾರ. ಬಹುಶಃ ಹೊರಗಿನಿಂದ ನೋಡಲಿಕ್ಕೆ ಅದೇನು ವಿಶೇಷ ಅನಿಸುವುದಿಲ್ಲ, ಅದರೊಳಗೆ ಇದ್ದವರಿಗೆ ಮಾತ್ರ ಹಾಗನ್ನಿಸ್ತದೆ. ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಇಂತಹ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗಲಿ, ಇಂಥ ಶಾಲೆಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಲಿ ಅಂತ ಆಶಿಸ್ತೇನೆ. ನಾನು ಒಂದು ಶಾಲೆಯನ್ನು ನಡೆಸ್ತಾ ಇದ್ದೇನೆ ತಲ್ಲೂರಿನಲ್ಲಿ. ಆದರೆ ನನ್ನ ಇಚ್ಛೆ ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗಬೇಕು ಅನ್ನುವಂಥದ್ದು ಎನ್ನುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್.
ಈಗ ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ನಾವು ಬರ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಒಂದಷ್ಟು ಜನ ಸಹಕಾರವನ್ನು ನೀಡಿದವರಿಗೆ ಧನ್ಯವಾದದ ಸ್ಮರಣಿಕೆಯನ್ನು ನೀಡುವಂಥದ್ದು, ಅದನ್ನು ಅಕ್ಷತಾ ಅವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಕೆ, ನಾನು ಹೆಸರು ಹೇಳ್ತಾ ಹೋಗ್ತೇನೆ. ಯಾಕಂದರೆ ಇಲ್ಲಿ ನಮಗೆ LED ಹಿಡಿದು ಸೌಂಡ್ ಸಿಸ್ಟಮಿಂದ ಹಿಡಿದು ಸ್ಪಾನ್ಸರ್ ಮಾಡಿದವರು ಇದ್ದಾರೆ. ವಿಘ್ನೇಶ್ವರ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ವೇದಿಕೆಗೆ ಬರಬೇಕು. ವಿಘ್ನೇಶ್ವರ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಕೋಣಿ ಮೂಡ್ಲಕಟ್ಟೆಯವರು ಯಾರಿದ್ರು ವೇದಿಕೆಗೆ ಬರಬೇಕು. ಯಾರಿದ್ರು ವೇದಿಕೆ, ಇವರಿಗೆ ತುಂಬ ಕ್ಲಾಪ್ಸ್ ಹಾಕಿ. ಯಾಕಂದರೆ 1 ಗಂಟೆ ತನಕ ನಿನ್ನೆ ವರ್ಕ್ ಮಾಡಿದ್ದಾರೆ ನಮ್ಮ ಜೊತೆ. ಹಾಗೆ ವಿಜೇತ ಪರಪಂಚ ಸ್ಟುಡಿಯೋ ಇವರು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗೆ ಅನಿಶಾ ಅವರು ಈವ್ನಿಂಗ್ ಇದು ಬ್ರೇಕ್ಫಾಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ದತ್ತಾಶ್ರಮ ಆನ್ಗಳ್ಳಿ ಕುಂದಾಪುರ ಇವರು ಕೂಡ ಅಷ್ಟೇ ಡೆಕೋರೇಷನ್ಸನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೆ ಶಾರದಾ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಕೋಟೇಶ್ವರ, ಶಾರದಾ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಕೋಟೇಶ್ವರ ಇವರು ನಮ್ಮ ಜೊತೆ ಇದ್ದು ವರ್ಕ್ ಮಾಡಿದ್ದಾರೆ ಕೂಡ. ಹಾಗೆ ರಕ್ಷಾ ಚಾರಿಟೇಬಲ್ ಟ್ರಸ್ಟ್, ರಕ್ಷಾ ಚಾರಿಟೇಬಲ್ ಟ್ರಸ್ಟ್ ಕುಂದಾಪುರ, ಹಾಗೆ ಪನ್ನೀರ್ ಜುವೆಲರ್ಸ್ ಕುಂದಾಪುರ, ಪನ್ನೀರ್ ಜುವೆಲರ್ಸ್ ಕುಂದಾಪುರ, ಹಾಗೆ ಮಂಜು ಶಾಮಿಯಾನ ಕುಂದಾಪುರ ಬಸ್ರೂರು, ಮಂಜು ಶಾಮಿಯಾನ ಬಸ್ರೂರು. ಹಾಗೆ ವಾಲಂಟಿಯರ್ಸ್ ಆಗಿದ್ದು ಬಂಡಸ್ಕಸ್ ಕಾಲೇಜ್ ಡಿಗ್ರಿ ಕಾಲೇಜ್, ಬಂಡಸ್ಕಸ್ ಡಿಗ್ರಿ ಕಾಲೇಜ್ ವಾಲಂಟಿಯರ್ಸ್ ಆಗಿದ್ದು ವರ್ಕ್ ಮಾಡಿದ್ದಾರೆ. ಹಾಗೆ ಪವರ್ ಫಿಟ್ನೆಸ್ ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡಿದ್ದಾರೆ, ಅವರಿಗೊಂದು ಬಿಗ್ ಮೂಮೆಂಟ್ ಕೊಡಬೇಕು, ಮೂಮೆಂಟು ಕೊಡಬೇಕು. ಪವರ್ ಫಿಟ್ನೆಸ್ ತ್ರಾಸಿ ಹಾಗೆ ಕಾವಲು ಸಮಿತಿಯ ಟೀಮ್ ಎಲ್ಲ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎಲ್ಲ ವೇದಿಕೆಗೆ ಬರಬೇಕು. ಯಾರೆಲ್ಲ ಕಾವಲು ಸಮಿತಿಯಲ್ಲಿ ಇದ್ದಾರೆ ಎಲ್ಲರೂ ಕೂಡ ಗೆಸ್ಟ್ ಕೈಯಲ್ಲೇ ಮೂಮೆಂಟ್ ತಗೋಬೇಕು. ಕಾವಲು ಸಮಿತಿಯವರು ಕೂಡ ಕಾವಲು ಸಮಿತಿಯ ಸದಸ್ಯರು ದಯವಿಟ್ಟು ಹಾಗೆ ಸ್ಪಂದನಾ ಟಿವಿಯ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರ ಆಗಿದೆ. ಇವತ್ತು ಇಡೀ ದಿನದ ಕಾರ್ಯಕ್ರಮ ಸ್ಪಂದನಾ ಟಿವಿಯ ಪರವಾಗಿ ಯಾರಾದರೂ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕಾವಲು ಸಮಿತಿ ಕುಂದಾಪುರ ಹಾಗೆ ಪವರ್ ಫಿಟ್ನೆಸ್ ಕ್ಲಬ್ ಇವತ್ತಿನ ಬೆಳಗಿನಿಂದ ಸಂಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಸ್ವಯಂ ಸೇವಕರಾಗಿ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಅವಾಗಿಂದ ನಾನು ಹೇಳ್ತಾ ಇದ್ದೆ
ಮುಖ್ಯ ಅಂಗ ಅಂತ. ಸೊ ಫ್ಯಾಷನ್ ಶೋ ಹಾಗೆ ಡ್ಯಾನ್ಸ್ ಕಾಂಪಿಟೀಷನಲ್ಲಿ, ಡ್ಯಾನ್ಸ್ ಎಲ್ಲ ವೆರೈಟಿ ಎಂಟರ್ಟೈನ್ಮೆಂಟ್ ಕಾಂಪಿಟೀಷನಲ್ಲಿ ಯಾರು ಚಾಂಪಿಯನ್ಸ್ ಆಗಿದ್ದಾರೆ ಇವತ್ತು ಅನ್ನೋದನ್ನು ಹೇಳೋದಕ್ಕೂ ಮುಂಚೆ ಪ್ರತಿ ಸ್ಕೂಲ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದವರೆಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನಗಳನ್ನು ಈಗ ನೀಡ್ತಾ ಇದ್ದಾರೆ. ಹೆಸರನ್ನು ಹೇಳಿದ ಹಾಗೆ ಎಲ್ಲ ಸ್ಕೂಲ್ನ ಟೀಚರ್ ಅಥವಾ ಯಾರಾದರೂ ಒಬ್ಬರು ವೇದಿಕೆಗೆ ಬಂದು ಅದನ್ನು ಕಲೆಕ್ಟ್ ಮಾಡಬೇಕು. ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನವನ್ನು ಮೊದಲು ನೀಡ್ತಾ ಇದ್ದೇವೆ. ನಮ್ಮ ಎಲ್ಲ ಅತಿಥಿ ಗಣ್ಯರು ಒಂದೊಂದು ಸ್ಕೂಲ್ಗೆ ಒಬ್ಬೊಬ್ಬರು ಆ ಒಂದು ಸಮಾಧಾನಕರ ಬಹುಮಾನವನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಸುಕನ್ಯಾ ಹಾಗೆ ಸುವರ್ಣ ಡಿ ಆಲ್ಮೇಡ ಅವರು ತಗೊಂಡು ಬರಬೇಕು ಅಂತ ಕೇಳಿಕೊಳ್ತಾ, ಮೊದಲನೇದಾಗಿ ಚೈತನ್ಯ ಸ್ಪೆಷಲ್ ಸ್ಕೂಲ್ ಕುಂದಾಪುರ. ಚೈತನ್ಯ ಸ್ಕೂಲ್ ಕುಂದಾಪುರ ಸ್ಕೂಲ್ನ ಟೀಚರ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬಂದು ಅದನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. ಚೈತನ್ಯ ಸ್ಕೂಲ್ ಕುಂದಾಪುರ ಹಾಗೆ ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರು. ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರು. ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಗಿಫ್ಟ್ಗಳನ್ನು ನೀಡ್ತಾ ಇದ್ದಾರೆ. ಸುಕನ್ಯಾ ಹಾಗೆ ಸುವರ್ಣ ಆಲ್ಮೇಡ ಅವರು ಇದನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಚೇತನ ಕಾರ್ಕಳ. ಅರುಣೋದಯ ಕಾರ್ಕಳ. ಅರುಣೋದಯ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ನಂಬರ್ 3 ಚೇತನ ಕಾರ್ಕಳ. ನಂಬರ್ 4 ಅರುಣೋದಯ ಕಾರ್ಕಳ. ನಂಬರ್ 5 ಸ್ಪಂದನ ಉಪ್ಪೂರು. ನಂಬರ್ 6 ವಾಗ್ಜ್ಯೋತಿ ಅಂಪಾರು. ನಂಬರ್ 7 ಆಸರೆ ಮಣಿಪಾಲ. ನಂಬರ್ 8 ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಆಸರೆ ಮಣಿಪಾಲ ನಂಬರ್ 7. ನಂಬರ್ 8 ವಿಜೇತ ಕಾರ್ಕಳ. ನಂಬರ್ 7 ಆಸರೆ ಮಣಿಪಾಲ. ಆಸರೆ ಮಣಿಪಾಲದಿಂದ ಯಾರಾದರೂ ಪ್ರತಿನಿಧಿಗಳಿದ್ರೆ. ನಂಬರ್ 8 ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ನಂಬರ್ 9 ಕಾರುಣ್ಯ ಮಲ್ಪೆ. ನಂಬರ್ 10 ಆಶಾ ನಿಲಯ ಉಡುಪಿ. ನಂಬರ್ 10 ಆಶಾ ನಿಲಯ ಉಡುಪಿ. ನಂಬರ್ 11 ಸ್ಪಂದನ ನೇಷಾದ್. ನಂಬರ್ 11 ಸ್ಪಂದನ ನೇಷಾದ್. ನಂಬರ್ 12 ಮಾನಸ ಪಾಂಬೂರು. ನಂಬರ್ 13 ಸುಮೇಧ ನೀಲಾವರ. ನಂಬರ್ 14 ದೀನಾ ಶಿರೂರು. ನಂಬರ್ 14 ದೀನಾ ಶಿರೂರು. ನಂಬರ್ 15 ನೂರುಲ್ ಫುರ್ಕಾನ್. ಹಾಗೆ ನಂಬರ್ 7 ಆಸರೆ ಮಣಿಪಾಲದಿಂದ ಯಾರಾದರೂ ಇದ್ದರೆ ಅಥವಾ ಆ ಸ್ಕೂಲ್ಗೆ ಸಂಬಂಧಪಟ್ಟವರು ಅಥವಾ ಪರಿಚಯದವರು ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಕಲೆಕ್ಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಸರೆ ಮಣಿಪಾಲ ನಂಬರ್ 7. ಹಾಗೆ ನಂಬರ್ 13 ಸುಮೇಧ ನೀಲಾವರ.
ಹಾಗೆ ಇವತ್ತು ನಮ್ಮ ಈ ಕಾಂಪಿಟೇಷನ್ ಅನ್ನ ಜಡ್ಜ್ ಮಾಡಿದವರು ಮೂವರು ಎಮಿನೆಂಟ್ ಜಡ್ಜಸ್ ನಮ್ಮ ಜೊತೆಗಿದ್ದಾರೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತೀರ್ಪುಗಾರರಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದವರು ಶ್ರೀಮತಿ ಸ್ನೇಹ ಕಾಮತ್ ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆ. ಅವರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಹಾಗೆ ಅಕ್ಷತಾ ಉಮಾನಾಥ್ ಅವರು ಕೂಡ ಇವತ್ತು 4-5 ಗಂಟೆಗಳ ಕಾಲ ಈ ತೀರ್ಪುಗಾರರಾಗಿ ಸಹಕರಿಸಿದ್ದಾರೆ. ಧನ್ಯವಾದಗಳನ್ನು. ಹಾಗೆ ಚಂದ್ರಕಲಾ ರಾವ್ ಅವರಿಗೆ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ದಿನವಿಡೀ ನಡಿಬೇಕು ಅಂತ ಹೇಳಿದ್ರೆ ಈ ಸುಂದರವಾದಂಥ ನಮ್ಮ ಕುಂದಾಪುರದ ಮುಕುಟಪ್ರಾಯವಾಗಿರ್ತಕ್ಕಂಥ RN ಶೆಟ್ಟಿ ಹಾಲ್ ಮ್ಯಾನೇಜ್ಮೆಂಟ್ಗೆ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮಧ್ಯಾಹ್ನದ ಬಹಳ ರುಚಿಯಾದ ಊಟವನ್ನು ನಾವೆಲ್ಲ ಮಾಡಿದ್ದೀವಿ. ಅದು ಶ್ರೀ ಕ್ಷೇತ್ರ ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀ ಸಚ್ಚಿದಾನಂದ ಛಾತ್ರ ಅವರು ಅದಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಕಾಂಪಿಟೇಷನ್ನ ವಿಜೇತರು ಯಾರು ಅನ್ನೋದನ್ನು ಅನೌನ್ಸ್ ಮಾಡುವಂಥ ಟೈಮ್. ಫ್ಯಾಷನ್ ಶೋನಲ್ಲಿ 3rd ಪ್ರೈಸನ್ನು ವಿನ್ ಆಗಿದ್ದಾರೆ. ಯಾರಿರ್ಬೋದು ಗೊತ್ತಿಲ್ಲ, ಮರ್ತೋಗಿದೆ ಅಲ್ಲ. ಬೆಳಿಗ್ಗೆ 10 ಗಂಟೆಗೆ ಅದು ನಡೆದಿದೆ. 3rd ಪ್ರೈಸನ್ನು ವಿನ್ ಆಗ್ತಾ ಇರೋದು ವಾಗ್ಜ್ಯೋತಿ ಸ್ಪೆಷಲ್ ಸ್ಕೂಲ್ ಅಂಪಾರ್. ವಾಗ್ಜ್ಯೋತಿ ಸ್ಪೆಷಲ್ ಸ್ಕೂಲ್ ಅಂಪಾರ್ ಫ್ಯಾಷನ್ ಶೋನಲ್ಲಿ 3ನೇ ಬಹುಮಾನವನ್ನು ಪಡೆದುಕೊಳ್ತಾ ಇದೆ. ದಯವಿಟ್ಟು ವಾಗ್ಜ್ಯೋತಿ ಸ್ಕೂಲ್ನ ಟೀಚರ್ ಅಥವಾ ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಸ್ಟೂಡೆಂಟ್ಸ್ ವೇದಿಕೆಗೆ ಆದಷ್ಟು ಬೇಗ ಬರಬೇಕು ಅಂತ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ಫ್ಯಾಷನ್ ಶೋನಲ್ಲಿ 3ನೇ ಬಹುಮಾನವನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಫ್ಯಾಷನ್ ಶೋನಲ್ಲಿ 2nd ಪ್ರೈಸನ್ನು ವಿನ್ ಆಗ್ತಾ ಇರೋದು ದೀನಾ ಸ್ಪೆಷಲ್ ಸ್ಕೂಲ್ ಶಿರೂರ್. ಫ್ಯಾಷನ್ ಶೋನಲ್ಲಿ 2nd ಪ್ರೈಸನ್ನು ವಿನ್ ಆಗ್ತಾ ಇರೋದು ದೀನಾ ಸ್ಪೆಷಲ್ ಸ್ಕೂಲ್ ಶಿರೂರ್. ಮಾನ್ಯ ರವಿಕಿರಣ್ ಮುರುಡೇಶ್ವರ ಅವರು ತೃತೀಯ ಬಹುಮಾನವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ದ್ವಿತೀಯ ಬಹುಮಾನವನ್ನು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಚಿತ್ತರಂಜನ್ ಹೆಗಡೆ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಶ್ರೀ ನಾಗರಾಜ್ ಕಾಮಧೇನು ಅವರು ಕೂಡ ಜೊತೆಯಾಗಬೇಕು. ಹಾಗೆ ಫ್ಯಾಷನ್ ಶೋನಲ್ಲಿ ಮೊದಲ ಬಹುಮಾನವನ್ನ ವಿನ್ ಆಗ್ತಾ ಇರುವಂತ ಸ್ಕೂಲ್ ನೂರುಲ್ ಫುರ್ಕಾನ್ ಸ್ಪೆಷಲ್ ಸ್ಕೂಲ್ನ ಸ್ಟೂಡೆಂಟ್ಸ್ ಫ್ಯಾಷನ್ ಶೋನ ಚಾಂಪಿಯನ್ ಆಗಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಸುರೇಶ್ ತಲ್ಲೂರು ಅವರು ಹಿರಿಯರು ಅವರು ಹಸ್ತಾಂತರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೂರುಲ್ ಫುರ್ಕಾನ್ ಸ್ಪೆಷಲ್ ಸ್ಕೂಲ್ ಫ್ಯಾಷನ್ ಶೋನಲ್ಲಿ ಮೊದಲ ಬಹುಮಾನವನ್ನ ಪಡ್ಕೊಳ್ತಾ ಇದೆ. ಅಭಿನಂದನೆಗಳನ್ನ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ವಿಶೇಷ ಮಕ್ಕಳ ವಿಶೇಷ ಪ್ರತಿಭೆಗಳ ಅನಾವರಣದ ಬಹಳ ಸುಂದರವಾದಂಥ ಕಾರ್ಯಕ್ರಮ ಸಮಾಪನವನ್ನ ಕಾಣ್ತಾ ಇದೆ. ಇನ್ನು ಇದುವರೆಗೆ ನಡೆದಂತ 15 ಟೀಮ್ಗಳ ನಡುವಿನ ವೆರೈಟಿ ಕಾಂಪಿಟೇಷನ್ ಅಲ್ಲಿ 3rd ಪ್ರೈಸ್ ನ ವಿನ್ ಆಗ್ತಾ ಇರುವಂತ ಸ್ಕೂಲ್ ಟೀಮ್ ನಂಬರ್ 14, ದಟ್ ಈಸ್ ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರ್ ವೇದಿಕೆ ಮೇಲೆ ಬರಬೇಕು. ಇದನ್ನ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಕಾಳವರ ಅವರು ಈ
ಬಹುಮಾನವನ್ನ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕಾಳಾವರ ಉದಯ್ ಶೆಟ್ಟಿ ನ್ಯಾಯವಾದಿಗಳು. ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರು 3ನೇ ಬಹುಮಾನವನ್ನ ಪಡ್ಕೊಳ್ತಾ ಇದೆ ವೆರೈಟಿ ಕಾಂಪಿಟೇಷನ್ ಅಲ್ಲಿ. ಟೀಮ್ ನಂಬರ್ 14 ಆ ಟೀಮ್ ನಂಬರ್ ಬಿಡಿ, ಸ್ಕೂಲ್ ಹೆಸರು ನಾರಾಯಣ ಸ್ಪೆಷಲ್ ಸ್ಕೂಲ್. ನಂಬರ್ 2 ಇಲ್ಲಿ ಬರ್ದಿರೋದು ಸ್ವಲ್ಪ ಇದಾಗಿದೆ. ನಾರಾಯಣ ಸ್ಪೆಷಲ್ ಸ್ಕೂಲ್. ನಾರಾಯಣ ಸ್ಪೆಷಲ್ ಸ್ಕೂಲ್ ತಲ್ಲೂರು ವೆರೈಟಿ ಕಾಂಪಿಟೇಷನ್ ನಲ್ಲಿ 3ನೇ ಬಹುಮಾನವನ್ನ ಪಡೆದುಕೊಂಡಿದೆ. ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಯ ಆಶೀರ್ವಾದ ಜೋರಾಗಿ ಬರಲಿ. ವಿಶೇಷ ಮಕ್ಕಳ ವಿಶೇಷ ಪ್ರತಿಭೆಗಳ ಅನಾವರಣದ ಈ ಭವ್ಯವಾದ ವೇದಿಕೆಯಲ್ಲಿ 3ನೇ ಬಹುಮಾನವನ್ನ ನಾರಾಯಣ ಸ್ಪೆಷಲ್ ಸ್ಕೂಲ್ ಪಡ್ಕೊಳ್ತಾ ಇದೆ. ಈಗ ವೆರೈಟಿ ಕಾಂಪಿಟೇಷನ್ ನ ಸೆಕೆಂಡ್ ಪ್ರೈಸ್ ನ ವಿನ್ ಆಗ್ತಾ ಇರುವಂತ ಸ್ಕೂಲ್ ಯಾವ ಸ್ಕೂಲ್ ಇರಬಹುದು? ಬಹಳಷ್ಟು ನೀವೆಲ್ಲ ಬಹಳ ಕಾತರದಿಂದ ನೋಡಿದಿರಿ. ಅಟ್ಲೀಸ್ಟ್ ಯಾವ ಪರ್ಫಾರ್ಮೆನ್ಸ್ಗೆ ಸಿಕ್ಕಿರ್ಬೋದು? ಕಷ್ಟ ಆಗುತ್ತಲ್ಲ, ಜಡ್ಜಸ್ಗೂ ಕೂಡ ತುಂಬಾ ಟಫ್ ಆಗಿತ್ತು ಪಾಯಿಂಟ್ಸ್ ನ ಕೊಡಬೇಕಾದ್ರೆ. ಅಂಡ್ ದ ಸೆಕೆಂಡ್ ಪ್ರೈಸ್ ಗೋಸ್ ಟು ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ ದ್ವಿತೀಯ ಬಹುಮಾನವನ್ನ ಪಡ್ಕೊಳ್ತಾ ಇದೆ. ಅವರು ವೇದಿಕೆಗೆ ಬರುವವರೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ಬರ್ತಾ ಇದೆ ಅದಕ್ಕಿಂತ ಜೋರಾಗಿ, ಯಾಕಂದ್ರೆ ಮುಂದಿನ ವರ್ಷ ಇನ್ನಷ್ಟು ಅದ್ದೂರಿಯಾಗಿ ಕಾಂಪಿಟೇಷನ್ ಮಾಡಬೇಕು, ನೀವೆಲ್ಲ ಮತ್ತೆ ಬರಬೇಕು, ನಾವೆಲ್ಲ ಒಟ್ಟು ಸೇರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ದೇವರ ಆಶೀರ್ವಾದ ಕೂಡ ಬೇಕು. ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಸೆಕೆಂಡ್ ಪ್ರೈಸ್ ಅನ್ನ ವಿನ್ ಆಗ್ತಾ ಇದೆ. ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಟು ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ನಮ್ಮ ಈ ಕಾರ್ಯಕ್ರಮದ ಆಯೋಜನೆಯ ಶ್ರೀ ನಾಗರಾಜ್ ಕಾಮಧೇನು ಅವರು ಈ ಬಹುಮಾನವನ್ನ ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಇನ್ನಷ್ಟು ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂತಹ ವೇದಿಕೆಗಳು ಸಿಗಲಿ. ಭಾರತದ ಬಾನಂಗಳದಲ್ಲಿ ಸಾಧನೆಯ ನಕ್ಷತ್ರಗಳಾಗಿ ನೀವು ಬೆಳಗ್ತಾ ಇರಿ ಎನ್ನುವ ಹಾರೈಕೆಯನ್ನ ಎಲ್ಲ ಹಿರಿಯರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಕಟ್ಟ ಕಡೆಯ ಕ್ಷಣ. ಇವತ್ತಿನ ಈ ಕಾಂಪಿಟೇಷನ್ನ ಮೊದಲ ಬಹುಮಾನವನ್ನ
ಪಡ್ಕೊಳ್ತಾ ಇರುವಂತ ಸ್ಕೂಲ್ ಯಾವ ಸ್ಕೂಲ್ ಇರ್ಬೋದು? ಪರ್ಫಾರ್ಮೆನ್ಸ್ ನೀವು ನೋಡಿದ ಹಾಗೆ ಯಾವ ಸ್ಕೂಲ್ ಮೊದಲ ಬಹುಮಾನ? ಇವತ್ತಿನ ಚಾಂಪಿಯನ್ಸ್ ಯಾರಾಗ್ಬೋದು? ಗೆಸ್ ಮಾಡ್ಲಿಕ್ಕಾಗಲ್ಲ ಅಲ್ಲ, ಗೊತ್ತಿದ್ರು ಹೇಳಲಿಕ್ಕಾಗಲ್ಲ. ಅಂಡ್ ದ ವಿನರ್ ಈಸ್ ಈ ಸ್ಕೂಲ್ ಕೂಡ ನಮ್ಮ ಗೊಮ್ಮಟ ನಗರಿ ಕಾರ್ಕಳದಿಂದ ಬಂದಿರುವಂತ ಸ್ಕೂಲ್ನ ಮಕ್ಕಳು. ವಿನ್ ಆಗೋದನ್ನ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಇವತ್ತಿನ ಹೆಜ್ಜೆ ಸಂಭ್ರಮದ ವೆರೈಟಿ ಕಾಂಪಿಟಿಷನ್ ಚಾಂಪಿಯನ್ಸ್ ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನ ತಾವೆಲ್ಲರೂ ಕೂಡ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಇವತ್ತಿನ ಈ ಸಂಭ್ರಮದ ವೇದಿಕೆಯಲ್ಲಿ ಹೆಜ್ಜೆ ಸಂಭ್ರಮದ ವಿನ್ನರ್ಸ್ ಆಗಿದ್ದಾರೆ. ಅಂಡ್ ಇದು ಹೊಸ ಅಧ್ಯಾಯದ ಆರಂಭ, ಹೊಸ ಪರ್ವದ ಮುನ್ನುಡಿ. ಇಂತಹ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಇನ್ನೂ ಹೆಚ್ಚು ಹೆಚ್ಚು ನಡೀಲಿ ಅನ್ನತಕ್ಕಂಥ ಹಾರೈಕೆಯೊಂದಿಗೆ ನಮ್ಮ ಕಾವಲು ಸಮಿತಿ ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಡ್ಯಾನ್ಸ್ ಸ್ಟುಡಿಯೋ ಹಾಗೆ ಪವರ್ ಫಿಟ್ನೆಸ್ ಕ್ಲಬ್ ಇವರೆಲ್ಲರ ಸಂಪೂರ್ಣ ಸಹಕಾರದಿಂದ ನೆರವೇರಿದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಇದುವರೆಗೆ ಮಾಡಿದಂಥ ನನ್ನ ಹೆಸರು RJ ಪ್ರಸನ್ನ ಅಂತ. ಮಂಗಳೂರಿನ 93.5 ರೆಡ್ FM ಅಲ್ಲಿ ರೇಡಿಯೋ ಜಾಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೂ ಕೂಡ ಈ ಎಲ್ಲ ಮಕ್ಕಳ ಜೊತೆಗೆ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಅಕ್ಷತಾ ಅವರು ನೀಡಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಕೊನೆಯದಾಗಿ ನಿಮ್ಮೆಲ್ಲರ ಪ್ರೀತಿಯ 2 ಚಪ್ಪಾಳೆಯ ಆಶೀರ್ವಾದ ವಿಜೇತ ಸ್ಪೆಷಲ್ ಸ್ಕೂಲ್ಗೆ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವನ್ನ ಕಾಣ್ತಾ ಇದೆ. ಹೊಸ ಹೆಜ್ಜೆಯನ್ನ ಇಟ್ಟಂತ ಹೆಜ್ಜೆ ಸಂಭ್ರಮ ಮುಂದಿನ ಸೀಸನ್ ಇನ್ನಷ್ಟು ಅದ್ಧೂರಿಯಾಗಿ ನೆರವೇರಲಿ ಅನ್ನುವಂಥ ಒಂದು ಹಾರೈಕೆಯ ಜೊತೆಗೆ ಎಲ್ಲ ಗೆಸ್ಟ್ಗೆ ಇಲ್ಲಿ ನಮ್ಮ RJ ಪ್ರಸನ್ನ ಅವರಿಗೆ ಒಂದು ಮೂಮೆಂಟ್ ಕೊಡಬೇಕು. ಸೊ ಜೋರಾಗಿ ಕ್ಲಾಪ್ಸ್ ಹಾಕಿ. ಬೆಳಿಗ್ಗೆಯಿಂದ ಇಷ್ಟು ತನಕ ಇಷ್ಟು ಒಳ್ಳೆ ಮಾತಾಡಿ ಎಲ್ಲರನ್ನ ಸೈಲೆಂಟ್ ಆಗಿ ಇರಿಸಿದ್ದಕ್ಕೆ ಜೋರಾಗಿ ಒಂದು ಕ್ಲಾಪ್ಸ್ ಹಾಕಿ. ನಮ್ಮ ಜೊತೆ ಬಂಡರ್ಸ್ಕರ್ಸ್ ಕಾಲೇಜಿನ ವಾಲಂಟಿಯರ್ಸ್ ಇದ್ರು. ಆ ಮಕ್ಕಳೆಲ್ಲ ಈಗ ಸ್ಟೇಜಿಗೆ ಬರಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇವಾಗ ನಮ್ಮ ಜೊತೆ ಇದ್ರು ಬಂಡರ್ಸ್ಕರ್ಸ್ ಕಾಲೇಜಿನ ವಾಲಂಟಿಯರ್ಸ್ ಮಕ್ಕಳು ಎಲ್ಲ ಬರಬೇಕು. ಹಾಗೆ ಇವತ್ತಿನ ಕಾರ್ಯಕ್ರಮದ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನ ಈಗ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅಕ್ಷತಾ ಅವರು ಹಾಗೆ ಕಾವಲು ಸಮಿತಿಯ ಮೆಂಬರ್ಸ್ ಎಲ್ಲ ಅತಿಥಿ ಗಣ್ಯರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ನೀಡಬೇಕು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತ ಶ್ರೀ ಸುರೇಶ್ ತಲ್ಲೂರು, ಮ್ಯಾನೇಜಿಂಗ್ ಟ್ರಸ್ಟಿ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ಮರಣಿಕೆಯ ಮೂಲಕ. ಹಾಗೆ ಶ್ರೀ ನಾಗರಾಜ್ ಕಾಮಧೇನು ಉದ್ಯಮಿಗಳು, ಸನ್ಮಾನ್ಯ ಶ್ರೀ ರವಿಕಿರಣ್ ಮುರುಡೇಶ್ವರ, ಸನ್ಮಾನ್ಯ ಶ್ರೀ ಕಾಳಾವರ ಉದಯ್ ಶಿಟಿ, ಶ್ರೀ ಪ್ರದೀಪ್ ಕುಮಾರ್ ಶಿಟಿ, ಶ್ರೀ H ರವೀಂದ್ರ, ಹಾಗೆ ಶ್ರೀ K ಅಬ್ದುಲ್. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ಆಗ್ನೆಸ್ ಕುಂದರ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘ ವಿಜೇಂದ್ರ ಶಾಲೆಯ ಸ್ಥಾಪಕರು ಕೂಡ ಆಗಿರುವಂತಹ ಕಾಂತಿ ಹರೀಶ್, ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ. ಹಾಗೆ ಬಂಡರ್ಸ್ಕರ್ಸ್ ಕಾಲೇಜಿನ ಒಂದಷ್ಟು ಹುಡುಗರು ನಮಗೆ ವಾಲಂಟಿಯರ್ಸ್ ಆಗಿ ಸಹಕರಿಸಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ. ಇಲ್ಲಿ ಯಾರ್ದಾದ್ರೂ ಹೆಸರನ್ನ ಬಿಟ್ರೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ತಪ್ಪು ಬಂಡರ್ಸ್ಕರ್ಸ್ ಕಾಲೇಜಿನ ಸ್ಟೂಡೆಂಟ್ಸ್ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬಂದು ಅವರು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಜನರ ಸಹಕಾರದಿಂದ ಈ ಕಾರ್ಯಕ್ರಮ ನೆರವೇರಿದೆ.
ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲೂ ಈ ತಂಡದ ಜೊತೆಗೆ ಇರಲಿ, ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಸಮಾಜಕ್ಕೆ ಮಾದರಿಯಾಗಲಿ ಅನ್ನೋ ಹಾರೈಕೆಯನ್ನು ಹೇಳ್ತಾ, ಸೇರುವುದು ಅನಿರೀಕ್ಷಿತ, ಅಗಲುವುದು ಅನಿವಾರ್ಯ, ಉಳಿಯುವುದು ನೆನಪುಗಳು ಮಾತ್ರ. ಈ ಕಾರ್ಯಕ್ರಮ ಎಲ್ಲರ ಮನಸ್ಸಲ್ಲಿ ಸವಿ ಸವಿ ನೆನಪಾಗಲಿ. ಹೆಜ್ಜೆ ಸಂಭ್ರಮ, ಹೊಸ ಹೆಜ್ಜೆ, ಹೊಸ ಭರವಸೆಯನ್ನ, ಹೊಸ ಕನಸನ್ನ ಎಲ್ಲರ ಬದುಕಲ್ಲಿ ಮೂಡಿಸಲಿ. ಸರ್ವೇಶನಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಹಾಗೆ ನಮ್ಮ ಕಾವಲು ಸಮಿತಿ ಪವರ್ ಫಿಟ್ನೆಸ್ ಕ್ಲಬ್ನ ಎಲ್ಲ ಮೆಂಬರ್ಸ್ ಒಮ್ಮೆ ಒಂದು ಗ್ರೂಪ್ ಫೋಟೋಗೆ, ನಮ್ಮ ಅತಿಥಿಗಳ ಜೊತೆಯಲ್ಲಿ ಒಂದು ಗ್ರೂಪ್ ಫೋಟೋಗೆ ಎಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಡಕರ್ಸ್ ಕಾಲೇಜ್ನ ಸ್ಟೂಡೆಂಟ್ಸ್ ಇವತ್ತು ಬೆಳಗಿನಿಂದ ಊಟವನ್ನು ಸರ್ವ್ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸದಲ್ಲೂ ನಮ್ಗೆ ಸಹಕರಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲವಾಗಿರಲಿ ಅನ್ನೋ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ನಮ್ಮ ಕಾರ್ಯಕ್ರಮದ ಹಿಂದಿರುವಂಥ ಎಲ್ಲ ಶಕ್ತಿಗಳು ಒಮ್ಮೆ ವೇದಿಕೆಗೆ ಬರಬೇಕು, ಒಂದು ಗ್ರೂಪ್ ಫೋಟೋವನ್ನು ತೆಗೆಸ್ಕೊಳ್ಳಿಕ್ಕೆ. ಹಾಗೆ ನಮ್ಮ ಜಡ್ಜಸ್ ಕೂಡ ಒಮ್ಮೆ ವೇದಿಕೆಗೆ ಬಂದು ಒಂದು ಗ್ರೂಪ್ ಫೋಟೋಗೆ ನಮ್ಗೆ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜಡ್ಜಸ್ ಕೂಡ ಸ್ನೇಹ ಕಾಮತ್ ಅವರು, ಅದೇ ರೀತಿಯಲ್ಲಿ ಚಂದ್ರಕಲಾ ರಾವ್ ಅವರು, ಹಾಗೆ ಅಕ್ಷತಾ ಉಮಾನಾಥ್ ಅವರು ಜಡ್ಜಸ್ ವೇದಿಕೆಗೆ ಬಂದು ನಮ್ಮ ಜೊತೆಗೆ ಈ ಕಾರ್ಯಕ್ರಮದ ನೆನಪಿಗಾಗಿ ಒಂದು ಗ್ರೂಪ್ ಫೋಟೋಗೆ ಜೊತೆಯಾಗಬೇಕು. ಅದೇ ರೀತಿ ನಮ್ಮ ಕಾವಲು ಸಮಿತಿ, ಫಸ್ಟ್ ಸ್ಟೆಪ್ ಲೇಡೀಸ್ ಫಿಟ್ನೆಸ್ ಸ್ಟುಡಿಯೋ, ಪವರ್ ಫಿಟ್ನೆಸ್ ಕ್ಲಬ್ ಇದರ ಮೆಂಬರ್ಸ್ ಕೂಡ ಹಾಗೆ ಗಿಫ್ಟನ್ನು ನಮಗೆ ಪ್ರೊವೈಡ್ ಮಾಡಿದಂಥ ವಿಜೇತಾ ಗಂಗೊಳ್ಳಿ ಅವರಿಗೆ ಸ್ಮರಣಿಕೆಯನ್ನು, ವಿಜೇತಾ ಗಂಗೊಳ್ಳಿ ಅವರಿಗೆ, ಹಾಗೆ ಸುವರ್ಣ ಆಲ್ಮೇಡ ಅವರು, ಅದೇ ರೀತಿಯಲ್ಲಿ ಸುಕನ್ಯಾ ಇವರು 3 ಜನ ಬಹಳ ಹೃದಯ ಶ್ರೀಮಂತಿಕೆಯಿಂದ ಗಿಫ್ಟ್ಗಳನ್ನು ನಮಗೆ ನೀಡಿದ್ದಾರೆ, ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಸ್ಮರಣಿಕೆಯನ್ನು ಈಗ ವೇದಿಕೆಯಲ್ಲಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಜೇತಾ ಗಂಗೊಳ್ಳಿ, ಸುವರ್ಣ ಡಿ ಆಲ್ಮೇಡ ಹಾಗೆ ಸುಕನ್ಯಾ ಅವರು ಗಿಫ್ಟ್ಗಳನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಈಗ ನಮ್ಮ ಎಲ್ಲ ಮೆಂಬರ್ಸ್ ದಯವಿಟ್ಟು ವೇದಿಕೆಗೆ ಬನ್ನಿ, ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ಅತಿಥಿಗಳ ಜೊತೆಗೆ. ಇದರ ಮೂಲಕ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸೊ ನಮ್ಮ ಜಡ್ಜಸ್ಗೆ ಕೂಡ ಕೃತಜ್ಞತೆಯ ಸ್ಮರಣಿಕೆಯನ್ನು. ಓಕೆ, ಈಗ ಬನ್ನಿ, ಎಲ್ಲ ಆಲೋಚನೆ ಮಾಡ್ತಾ ಇದ್ದೀರಿ ಎಲ್ಲ ಸ್ಕೂಲಿಗ? ಓಕೆ, ಸೊ ಬಂದಂಥ ಎಲ್ಲ ಸ್ಕೂಲ್ಗೂ ಕೂಡ ಅವರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸನ್ನು ನೀಡ್ತಾ ಇದ್ದಾರೆ. ಪ್ರತಿ ಸ್ಕೂಲ್ ವೆಹಿಕಲ್ಗೆ 2,500 ರೂಪಾಯಿಯನ್ನು ನಿಮ್ಮ ಸ್ಕೂಲ್ ಅಕೌಂಟ್ 2,500 ರೂಪೀಸನ್ನು ನಿಮ್ಮ ಸ್ಕೂಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಅಕ್ಷತಾ ಅವರು ನಿಮ್ಮನ್ನು ಕೋಆರ್ಡಿನೇಟ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ದಯವಿಟ್ಟು ಎಲ್ಲ ಮೆಂಬರ್ಸ್, ಅತಿಥಿ ಗಣ್ಯರಿಗೆ ಲೇಟ್ ಆಗ್ತಾ ಇದೆ, ಹಾಗಾಗಿ ಗ್ರೂಪ್ ಫೋಟೋಗೆ